ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಹರಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ. ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ. ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ, ಭಕ್ತರ ಬಾಳಿನ ಭಾಗ್ಯದ ದೀಪ. ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಸ್ವಾಮಿ ಮಹಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ. ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು. ಪುಣ್ಯಕ್ಷೇತ್ರವಿದು ಮಹಲಿಂಗೇಶ್ವರನೇ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ,
ಪುತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ अच्छा एक सी ಅದೇ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಶರಣೆಂದು ಬಂದ ಭಕ್ತರನೆಲ್ಲ ರಘುವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಶರಣೆಂದು ಬಂದ ಭಕ್ತರನೆಲ್ಲ ರಘುವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶ್ರೀ ಮಹಲಿಂಗೇಶ್ವರ
ಜಗದೀಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಸಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು ಇದು ಪುಣ್ಯಕ್ಷೇತ್ರವಿದು ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ
Bravo. Itu yang dua kan? Kan kita benar benar. Sir, ittande nendu koroda?
ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ. ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ. ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ, ಭಕ್ತರ ಬಾಳಿನ ಭಾಗ್ಯದ ದೀಪ. ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ. ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯ ಕ್ಷೇತ್ರವಿದು. ಇದು ಪುಣ್ಯ ಕ್ಷೇತ್ರವಿದು. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ. ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ.
తోಳು 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 రంగా తోಳು రంగా తోడంగా ఈలద తోడంగై తోಳು 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 రంగా తోడంగాడై నీలవర్ణద బాలకృష్ణనే తోళన్నాడై ನೀನು ಗುರಲಿ ಮಗಾಯಿಗಳನಿಟ್ಟ ತೋಳನ್ನಾಡೈ ತೋಳನ್ನಾಡೈ ವರ್ಣದ ಬಾಲಕೃಷ್ಣನೇ ಮಾಡಿದ ಓಂ ಜಗದೀಶ್ವರನೇ ನಮೋ ನಮೋ. ಲಿಂಗೇಶ್ವರ ನಮೋ ನಮೋ.
ಬ್ರಹ್ಮರಥವೇರಿ ರಾರಾಜಿಸುತ್ತ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಮಹಾಗಣಪತಿ ದೇವ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಗಣಪತಿ ದೇವ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ
ದೇಶದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಶರಣೆಂದು ಬಂದ ಭಕ್ತರನೆಲ್ಲ ಸದಹುವೆ ಈಶ್ವರ ಸರ್ವೇಶ್ವರ ಶರಣೆಂದು ಬಂದ ಭಕ್ತರನೆಲ್ಲ ಸದಹುವೆ ಈಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನ ದಿನದ ಕುಮಾರಧಾರ ಆರಾಟದ ಕಡಿಯಲ್ಲಿ ಆ ಜಳಕ ಶುದ್ಧಾಯನ ಗೋಪುರಂಚಿತ್ರ ಹೊತ್ತು ನಾಲ್ಕು ಪುರಂಚಿತ್ರ ಧರ್ಮದೇವತೆಗಳ ಪ್ರತಿನಿಧಿಯಾದ ಒತ್ತಿನಕ್ತೇಶ್ವರನು ಉಂಡು ಮಾಡ್ತದೆ ದೇವರನ್ನ ಭಂಡಾರಲ್ಲ ಕ್ಷೇತ್ರಲ್ಲ ಸ್ಥಾಪನಚಿತ್ರ ಜವಾಬ್ದಾರಿನ ಮಾಯಡದ ದೇವರ ದೈವಗೂ ಕೊಡ್ತು ದೈವ ದೇವರನ್ನ ಕಡಪುಡ್ತು ಪುರಂಚಿತ್ರ ಕೊಟ್ಟು ಸಾರಾಳು ಕೂಟ್ನ ಸಭೆಟ್ಟು ಎಂಕ್ಲು ಮಾತಿರಲಿ ಎಡತ್ತಿಗೆ ಬಲತ್ತು ಗೊತ್ತಿಲ್ಲದ ದೈವರಕ್ತೇಶ್ವರಿ ಕತ್ತಿನೇಮರು ಉಂಡಾಪಲ್ಪ ವಿಷಕರಿಗೆತ್ತಿನ ಮಾಯಡ್ತಿ ಸಂಕಾಯ ಮಂಟದೆ ಅಮೃತ ಕಲಿಕೇಡು ಆಕಾಶ ಬಿಡ್ದು ಭೂಮಿ ಬಿಡ್ದು ದೇವರ ಬಲಭಾಗಡಾದ್ ಪತ್ವೆರೆ ಪರಡಾದ್ ಮೀದುಂತಿನ ಮಾಯಿನ ಮಿತ್ತು ದೈವರಕ್ತೇಶ್ವರಿ ಕತ್ತಿನೇಮರು ಪದರ ನಂಬಿ ಬಂದಿರುವೆ ಹರಸ ಸ್ವಾಮಿ ಸಜ್ಜನಾರು ದೇವರಿಗೆ ಕೈಯತ್ತಿನ ಹಬ್ಬ ಗ್ರಾಮದ ಸೀಮಿತ ಸಮಸ್ತ ಸಂತೋಷ ದೇವರ ಮನೆಯರ ಸಂತೋಷ ಬ್ರಹ್ಮತ್ವ ಸಂಸಾರ ಎತ್ತುಕೊಂಡಾಗನೆ ಸಮಿತಿ ಸಂಸಾರ ಸಂತೋಷ ಸೀಮೆದ ಸರ್ವ ಭಕ್ತನಗಳ ಸರ್ವ ಸೀಮದ ಸಮಸ್ತ ಭಕ್ತನ ಕಟ್ಟಿಯುವುದಿಲ್ಲ ಇನಿ ಕೂಡ ಆಗಿನ ಕಟ್ಟತ್ತು ಪೂರ್ವದ ಬಂಗಾರ ಸುಮಾಂತರಿಗ ಕಟ್ಟು ಬಂಗಾರ ಎಲ್ಲಾಡ ಸೀಮೆದ ಸಮಸ್ತ ಭಕ್ತರ ಮಾತಿನ ಕಟ್ಟು ಕಟ್ಟಡ ಪಸತ್ತು ತೊಳೆಯಲ ಬಲ್ಲಿ ಪರ್ದಿಗೆ ಬೆರಬಲ್ಲಿ ಕಿಲ್ಲ ಕಟ್ಟಕ್ಕೆ ಪಾರಬಲ್ಲಿ ಪೂರ್ವ ಪಾರಬಲ್ಲಿ ನಾದ ಕಾಲದ ಕಟ್ಟು ಪೂರ್ವ ಕಾಲದ ಪದ್ಧತಿ ಪವಿತ್ರವನ್ನು ಶ್ರೇಷ್ಠವಾಗಿ ಪುಣ್ಯದವನ್ನು ಪ್ರತಿಷ್ಠಲಾಂಜಿನ ಪಾವನ ಕ್ಷೇತ್ರವಂಜಿನ ಪುತ್ರ ಎಲ್ಲಾಡಿಸಿದ ಪೂರ್ವ ಮುತ್ತಾದ ವೇಗನಂಚಿನ ಸ್ವಾಮಿ ಮಹಿಂದೇವಿ ಏನಿಗುಂಡಾದರ ವೇ ಪುತ್ರರು ನಲ್ವೈಗಳ ಸತ್ತುಲ್ಲ ಉಂಡಾಯಂಗಿನ ಕನಿಕೆ ನಿಲ್ಲಕ್ಕೆ ವೇ ಪ್ರಕಾರ ಸೇವೆನ ಓರ್ಮಂಜು ಉತ್ಸವ ನಡು ಕುಡಾರು ಬಯ್ಯದ ಬಲಿ ಪುಣ್ಯದ ದರ್ಶನದ ಬಲಿ ಪುಣ್ಯದ ಆಹಾರ ಬಂದಿನ ಪೂರ್ವ ಬಲ್ಲಾಗ ಬಂದಿನ ಈ ವರ್ಷ ಪದಾರ್ಥಗಳು ಆಪಿನ ದೇವರ ಜಾತ್ರಾ ಉತ್ಸವ ಈ ಜಾತ್ರಾ ಸುಳ್ಳು ಬಿಟ್ಟು ಬಂದಿದೆ ಆಪಿನ ಸೇವೆ ಕೂಡ ಉತ್ಸವಲ್ಲ ಇಂಥ ದಿನ ದೇವರ ಕಬ್ಬಿನ ಕೊಡುಗೆಗಳ ಕವಟ ಉತ್ಸವಲ್ಲ ಅವೇ ರೀತಿ ದೇವರ ಮಧ್ಯಾಹ್ನ ಆಪಿನ ಮಹಾಪುಣ್ಯ ಪ್ರಿಯದ ಪುತ್ರರು ದೇವರ ಸುತ್ತ ಮಂಡಲ ಯಾರು ಕೃಪಾದು ದೇವರನ್ನ ಜಾತ್ರಾ ಉತ್ಸವ
கொடுக்கிற தேவனை பிரதமாக உண்டு மால்பாத செய்வது உடைய தருவது என்ன பண்ணாரோ அழகை போடும் வந்து தேவனுக்கு ஜனமே வினைகளை சேர்த்து நீ வெளியே பாருங்கள் அமூர்த்தங்களை தேவரை பக்தி ಸಮಸ್ತ ಭಕ್ತನಿಗೆ ಕಂಟಕಂಠ ಸೇವೆ ಹಿರಿಯ ಸುಖಪೋತು ಸುತ್ತಮಂಡಲಾದ ಪಟ್ಟಣ ಬಂದಾರ ಕೂಡ ವೇ ಪ್ರಕಾರ ಸಮಸ್ತ ಭಕ್ತನಿಗೆ ಆರೋಗ್ಯ ಸುಖಾಶಾಂತಿ ಆರೋಗ್ಯ ಸುಖಾಶಾಂತಿ ಅವೇ ಅಡಿಗೆ ಮಾಡ್ತಾರೆ ಅಡಿಗೆ ಮಾಡ್ತಾರೆ పొన్నుడు వరకు ಆತ್ಮೀಯ ಸೇವೆ ಅಮೂರ್ತಗಳು ಪುನರುದ್ಧೀವ ಅಷ್ಟಂಗನ ಅಷ್ಟಂಗನ ಅಚ್ಚಗಣ ಪ್ರೇಮಲ್ ಪಾದನ ಇವರಿಗೆ ಆ ಕಟ್ಟಿಡು ಒಕ್ಕಲ್ದು ಕಟ್ಟಡ ಒಳ್ಳೆ ಒಕ್ಕಲ್ದು ಕಟ್ಟಡ ಒಳ್ಳೆ ಒಕ್ಕಲ್ದು ಕಟ್ಟಡ ಒಳ್ಳೆ ಕಡೆಯಿಂದ ಜನ ಬಂದು ಭಜನಾ ಸೇವೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಕಡೆಯಿಂದ ಜನ ಬಂದು ಭಜನಾ ಸೇವೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಕೂಡ ಒಂದು ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ದೇವಸ್ಥಾನದಲ್ಲಿ ವಿವಿಧ ಕಾರ್ಯಗಳಲ್ಲಿ ನಮಗೆ ಸೇವೆ ಮಾಡುವಂತ ಭಾಗ್ಯ ಉಂಟು. ಸಂಜೆ ತರಕಾರಿ ಹಚ್ಚಲಿಕ್ಕೆ ನೂರಾರು ಹೆಂಗಸರು, ಮಕ್ಕಳು, ಗಂಡಸರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಮಧ್ಯಾಹ್ನ ಅನ್ನದಾನದಲ್ಲಿ ಇವತ್ತು ಅನ್ನದಾನ ಮಾಡಲಿಕ್ಕೆ ತುಂಬಾ ಸ್ವಯಂ ಸೇವಕರ ಅವಶ್ಯಕತೆ ಇತ್ತು. ದಯವಿಟ್ಟು ನಾಳೆ ನಾಲ್ಕು ಕೆಲವಿನ ನಾವು ಭಾಗ್ಯೇಶ್ವರ ಭಾಗ್ಯ ಬೇಕು, ಖಂಡಿತವಾಗಿ ಬರ್ಬೋದು. untuk courier power bank
ಕಲ್ಲರ ಮಟ್ಟ ನೀವು ಪತ್ರ ಹಾಕಿದ್ದೀವಿ ಬ್ಲೂಟೂತ್ ಬಸ್ ಸ್ಟ್ಯಾಂಡ್ ಹಲೋ ಅಡ್ವಾನ್ಸ್ ಟ್ರೀಟ್ ಮಾಡ್ಕೊಂಡು ಮತ್ತೆ ಇನ್ನಿತರ ಕಟ್ಟಡಕ್ಕೆ ಅವಕಾಶ ಜಾಸ್ತಿ ಅವಕಾಶ ಮುಂಚೆ ಮಾಡಿಸಿದ ಹಾಗೆ ಒಂದೊಂದು ಮಾಡಿಸಿ
ಅಲ್ಲಿ ಉಂಟಾ ಅಂತ ಜನ ಕೋಟೆದ ಲೆಕ್ಕಾಚಾರ ಒಂದು ಅಂದಾಜು ಎಷ್ಟು ಜನರಿಗೆ ಈಗ ಸಮೀಕ್ಷೆ ಪ್ರಕಾರ ಅದೊಂದು ಅಂದಾಜು ನಿಖಿಲ ಲೆಕ್ಕಾಚಾರದಲ್ಲಿ ಮಲ್ದಾರ ಮತ್ತು ಒಂದು ಮುಲ್ಪ ಬತ್ತಿನ ಜನ 35 ಕ್ಲಾಸ್ ಜನ ಲೆಕ್ಕಾಚಾರ ರಾತ್ರಿ ಒಂಜರ ಕಡೆ ರಾತ್ರಿಗೆ ಮಧ್ಯಾಹ್ನ ಒಂದು 35 ತೀರ್ಥ
ಶ್ರೀಮಂತ ಸಂಸ್ಥ ಭಕ್ತರಿಗೆ ಸಂತೋಷ ಹೊಸ ಪದಾರ್ಥ ಆದ್ದರಿಂದ ದೇವರನ್ನ ಕಡವು ಅದು ಕಿರುಪು ಮತ್ತು ಇನ್ನ ಸೇವಾ ಪಂದ್ರ ಹೇಳಿ ಸಮಿತಿ ಸಂಸಾರಳ ಸೇವೆ ಉಂಟುಂಡು ಅದ್ಭುತ ಸೇವೆಗಳನ್ನೆಲ್ಲ ಈಗಿನ ಸ್ಥಾನ ಮಾತ್ರ ಅವು ಪೂರ್ಣ ಅವರ ಪೂರ್ವಕಟ್ಟ ಪ್ರಕಾರ ಆಪರೇಟಿನ ಸೇವೆ ಇನ್ನು ಬಳತ ಮಗಳನ್ನು ಗೊತ್ತು ವಿಷಯಗಳೇಬರು ಅಮೂರ್ತ ಇದು ಇನ್ನ ಮಾಯಡು ಭಂಡಾರ ಕದುಂಬ ಕಟ್ಟಿ ನೇಮ ಇರಬೇಕು
ಮಹತೋಬರ ಮಹಾಲಿಂಗೇಶ್ವರ ದೇವರ ಬ್ರಹ್ಮರಥೋತ್ಸವ ನಿನ್ನೆ ಸಂಪನ್ನಗೊಂಡಿದೆ. ಇವತ್ತು ವೀರಮಂಗಲಕ್ಕೆ ಅವಭೃತ ಸ್ನಾನ ಸವಾರಿ ಈಗಾಗಲೇ ಹೊರಟಿರುವಂತಹದ್ದು. ಮೊದಲನೆಯ ಕಟ್ಟೆಯಾಗಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಳದ ಕಟ್ಟೆ. ಈ ದೇವಸ್ಥಾನದ ಒಳಗಿರುವಂತಹ ವಸಂತ ಕಟ್ಟೆಯಲ್ಲಿ ಇದೀಗ ಪೂಜೆ ನಡೆದಿದೆ. ಸುಮಾರು 25-35 ವರ್ಷಗಳಿಂದ ಈ ಒಂದು ನಿರಂತರವಾದಂಥ ಸಂಪ್ರದಾಯ ನಡೆದು ಬರ್ತಾ ಇದೆ. ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಳದ ಒಳಭಾಗದಲ್ಲಿರ್ತಕ್ಕಂತಹ ವಸಂತ ಕಟ್ಟೆಯಲ್ಲಿ ಪೂಜೆ ನಡೆದು ಮುಂದಿನ ಕಟ್ಟೆಯತ್ತ ಇದೀಗ ದೇವರು ಸವಾರಿಯನ್ನು ಹೊರಟಿರುವಂತಹದ್ದು. ಮುಂದಿನ ಕಟ್ಟೆ ಗಾಂಧಿ ಕಟ್ಟೆ. ಶ್ರೀ ಸಾಯಿನಾಥ್ ಶೆಣೈ ಮತ್ತು ವಿಶ್ವನಾಥ್ ಶೆಣೈ, ಮಂಗೇಶ್ ಮಹಾಲಕ್ಷ್ಮಿ, ಅನಂತಕೃಷ್ಣ ನಗರ 2ನೇ ಕ್ರಾಸ್, ಕುತ್ಪಾಡಿ ವಯಾ ಉದ್ಯಾವರ, ಉಡುಪಿ ಜಿಲ್ಲೆ ಇವರು ನಿರ್ವಹಿಸಿಕೊಂಡು ಬರ್ತಾ ಇರತಕ್ಕಂತಹ ಗಾಂಧಿ ಕಟ್ಟೆ. ಕೋರ್ಟ್ ರಸ್ತೆಯ ಸಹೋದರರು ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಇವರು ಆ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ KSRTC ಮತ್ತು ಗಾಂಧಿ ಕಟ್ಟೆ ಸಮಿತಿಯವರು ಕೂಡ ಸಹಕರಿಸ್ತಾ ಇದ್ದಾರೆ ಅನ್ನುವಂತಹದ್ದು. ಇದೀಗ ಗಾಂಧಿ ಕಟ್ಟೆಗೆ ದೇವರು ಪಯಣವನ್ನು ಬೆಳೆಸಲಿಕ್ಕಿದ್ದಾರೆ. ಬಹಳಷ್ಟು ವಿಶೇಷ ಏನು ಅಂತಂದರೆ, ಬ್ರಹ್ಮರಥೋತ್ಸವದ ಮರುದಿನ ಅಂದರೆ ಇವತ್ತು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಅವಭೃತ ಸ್ನಾನಕ್ಕೆ ತೆರಳುವಂತಹ ಈ ಶುಭ ಕಾರ್ಯ ಆರಂಭಗೊಂಡಿದೆ. ಬಹುಶಃ ಇದು ಜಿಲ್ಲೆಯಲ್ಲೇ ವಿಶೇಷತೆಯನ್ನು ಹೊಂದಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಸುಮಾರು 17 ಕಿಲೋಮೀಟರ್ ದೂರ ಕ್ರಮಿಸಿ ದೇವರು ಅವಭೃತ ಸ್ನಾನವನ್ನು ಮಾಡುವಂತಹ ಈ ದೇವತಾ ಕಾರ್ಯ ಎಲ್ಲೂ ಕಾಣೋದಕ್ಕೆ ಅಸಾಧ್ಯ ಅನ್ನುವಂಥದ್ದು. ಅದರ ಜೊತೆಗೆ ಸಂಜೆ ಆಗಿದೆ, ಸಾವಿರಾರು ಜನರು ಬಂದಿಲ್ಲಿ ಸೇರಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಒಂದು ವೆಂಕಟರಮಣ ದೇವಳದ ಹೊರಭಾಗದ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಸಾವಿರಾರು ಜನ ಬಂದಿಲ್ಲಿ ನಡೆದಿದ್ದಾರೆ. ದೇವಸ್ಥಾನದ ಎದುರು ಭಾಗದಲ್ಲಿ ನಮಗೆ ಬಹಳಷ್ಟು ನೆಟ್ವರ್ಕಿನ ತೊಂದರೆ ಆಗಿತ್ತು, ಅಷ್ಟರ ಮಟ್ಟಿಗೆ ಅಲ್ಲಿ ಜನ ಸೇರಿದ್ರು ಅನ್ನುವಂಥದ್ದು. ಇದರ ಜೊತೆಗೆ ದರ್ಬೆ ಸುತ್ತಮುತ್ತಲೂ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ. ಆ ಜೊತೆಗೆ ಈ ದೇವರ ಜೊತೆಗೆ ಅವಭೃತ ಸ್ನಾನಕ್ಕೆ ತೆರಳಿ ಅವರು ವೀರಮಂಗಲದಲ್ಲಿ ಅವಭೃತ ಸ್ನಾನವನ್ನು ಮಾಡಿ ವಾಪಸ್ ಆಗುವಾಗಲೂ ಜೊತೆಗೆ ಬರುವಂಥ ಭಕ್ತವೃಂದ ಬಹುದೊಡ್ಡದಿದೆ. ಅದಕ್ಕೋಸ್ಕರವಾದಂಥ ವಿಶೇಷ ತಯಾರಿಗಳನ್ನು ಮಾಡಿಕೊಂಡು ಹೊರಟವರು ಬಹಳಷ್ಟು ಜನ ಇದ್ದಾರೆ. ಈ ಎಲ್ಲ ಕೈಂಕರ್ಯಗಳನ್ನು ತಾವು ನೇರ ಪ್ರಸಾರದ ಮೂಲಕ ನೋಡಲು ಸಾಧ್ಯ. ಈಗಲೇ ಹೇಳುತ್ತೇವೆ, ಕೆಲವು ಕಡೆ ನಮಗೆ ನೆಟ್ವರ್ಕಿನ ತೊಂದರೆಗಳಾಗಬಹುದು, ವಿಷಾದವನ್ನು ವ್ಯಕ್ತಪಡಿಸುತ್ತಾ. ಯಾಕೆಂತಂದರೆ ಬಹಳಷ್ಟು ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತಾದಿಗಳು ಒಟ್ಟು ಸೇರಿಕೊಂಡು ಅವಭೃತ ಸ್ನಾನಕ್ಕೆ ತೆರಳುವಂತಹದ್ದು ಒಂದು ಐತಿಹಾಸಿಕ, ಈ ರೀತಿಯಾದಂಥ ಒಂದು ಐತಿಹಾಸಿಕ ಘಟನೆಗೆ ಪುತ್ತೂರು ಸಾಕ್ಷಿಯಾಗ್ತಾ ಇದೆ. ರಾಜರಸ್ತೆಯಲ್ಲೇ ಸಾಗುವಂಥ ಶ್ರೀದೇವರು ಹಲವು ಕಟ್ಟೆಗಳಲ್ಲಿ ಭಕ್ತರಿಂದ ಪೂಜೆ ಪುನಸ್ಕಾರಗಳನ್ನು ಪಡೆಯುತ್ತಾರೆ. ಹೊರಾಂಗಣಕ್ಕೆ ಬರುವ ದೇವರು ರಕ್ತೇಶ್ವರಿ ಗುಡಿಯ ಬಳಿ ರಕ್ತೇಶ್ವರಿ ದೈವವನ್ನು ಭೇಟಿಯಾಗಿ ನಂತರ ದೇವಾಲಯದ ನೈಋತ್ಯ ಭಾಗದಲ್ಲಿರುವ ಶ್ರೀ ಶಾರದಾ ಭಜನಾ ಮಂದಿರದ ಬಳಿ ಇರುವ ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಪಡೆದಿದ್ದಾರೆ. ಈಗ ಅದನ್ನೆಲ್ಲ ಪಡೆದು ವಾಪಸ್ಸಾಗ್ತಾ ಇದ್ದಾರೆ. ಈ ಕಟ್ಟೆಯಲ್ಲಿ ಕುರ್ದಿ ನೀರು ಪ್ರೋಕ್ಷಣೆ ಮಾಡುವ ಸಂಪ್ರದಾಯವಿದ್ದು ಈ ಕಟ್ಟೆಗೆ ಓಕುಳಿ ಕಟ್ಟೆ ಎಂದು ಕರೀತಾರೆ. ಆ ಒಂದು ದೇವಾಲಯದ ಹಿಂಭಾಗದಲ್ಲಿರುವಂಥ ಕಟ್ಟೆ ಓಕುಳಿ ಕಟ್ಟೆ ಅಂತ ಹೇಳಿ ಕರೀತಾರೆ. ನಂತರ ದೇಗುಲದ ದೈವಗಳಾದ ಹೊಲಿಭೂತ, ಕಾಜುಕುಜುಂಬ, ಅಂಗಣತಾಯ ಮತ್ತು ರಕ್ತೇಶ್ವರಿ ದೈವಗಳ ಪ್ರತಿನಿಧಿ ದೈವವಾಗಿ ದೇವರೊಂದಿಗೆ ಹೋಗುವ ರಕ್ತೇಶ್ವರಿ ದೈವವು ದೇವರನ್ನು ರಥದ ಗದ್ದೆಯಲ್ಲಿ ಭೂತದ ಕಲ್ಲು ಎಂದು ಕರೆಯುವ ಜಾಗದಲ್ಲಿ ಬೀಳ್ಕೊಡುವಂಥ ಪದ್ಧತಿ ಇದೆ. ಆ ದೃಶ್ಯವನ್ನು ಕೂಡ ತಾವು ನೋಡಿದ್ದೀರಿ. ಅದರಂತೆ ಮುಕ್ತೇಶ್ವರರು ಕೂಡ ಆರಾಟಕ್ಕೆ ಹೋಗುವ ದೇವರನ್ನು ಬೀಳ್ಕೊಡ್ತಾ ಇದ್ದ ಜಾಗವಾಗಿದೆ ಅನ್ನುವಂಥದ್ದು. ಇದನ್ನು ಭೂತದ ಕಲ್ಲು ಎಂದು ಕರೆಯುತ್ತಾರೆ. ಇದೀಗ ರಾಜರಸ್ತೆಯ ಮೂಲಕ ದರ್ಬೆಗಾಗಿ ಅಲ್ಲಿಂದ ಕೂರ್ನಡ್ಕ, ಮುಕ್ವೆ, ಪುರುಷರ ಕಟ್ಟೆ, ನರಿಮೊಗರು ಆಗಿ
ಕುಮಾರಧಾರ ನದಿಯ ದೇವರ ಕಯದಲ್ಲಿ ಸ್ನಾನ ಮಾಡ್ತಾರೆ ಅನ್ನುವಂಥದ್ದು. ಸುಮಾರು 17 ಕಿಲೋಮೀಟರ್ ಅಷ್ಟು ದೂರ ಈ ಒಂದು ದೇವರು ಸಾಗುವಂಥ ಕ್ರಮ ಇದೆ. ಇಲ್ಲಿ ಈ ವೆಂಕಟರಮಣ ದೇವಾಲಯದಿಂದ ದೇವರನ್ನು ಬೀಳ್ಕೊಡುವಾಗಲೂ ಒಂದು ವಿಶೇಷವಾದಂಥ ಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಎರಡು ಆ ಒಂದು ಸಂಪ್ರದಾಯವನ್ನು ಅವರು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಇದೀಗ ವೆಂಕಟರಮಣ ದೇವಸ್ಥಾನದಿಂದ ಮುಂದಿನ ಕಟ್ಟೆಯತ್ತ ದೇವರು ಪಯಣವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಕಟ್ಟೆ ಗಾಂಧಿ ಕಟ್ಟೆ. ಆ ಗಾಂಧಿ ಕಟ್ಟೆ ಇತಿಹಾಸವನ್ನು ತಾವು ಕೇಳಿದಿರಿ. ಸುಮಾರು 57 ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. 57 ಕಟ್ಟೆಗಳಲ್ಲಿ ದೇವರು ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ಕೊನೆಯ ಕಟ್ಟೆ ಆರಾಟ ಕಟ್ಟೆ ಅಂದರೆ ವೀರಮಂಗಲದಲ್ಲಿ ಅವಭೃತ ಸ್ನಾನವನ್ನು ಪಡೆಯುವಂಥ ಕಟ್ಟೆ. ಇದೀಗ ಗಾಂಧಿ ಕಟ್ಟೆಯ ಸಮೀಪಕ್ಕೆ ದೇವರು ಆಗಮಿಸ್ತಾ ಇರುವಂತಹದ್ದು. ಈ ಗಾಂಧಿ ಕಟ್ಟೆಯಲ್ಲಿ ಇದೀಗ ದೇವರು ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ಅತ್ತ ಪರಿಚಾರಕ ವರ್ಗ ಜೊತೆಗೆ ಅರ್ಚಕ ವೃಂದ ಎಲ್ಲರೂ ಕೂಡ ಆಗಮಿಸ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ವಿಶೇಷ ಏನು ಅಂತಂದರೆ ಈ ರಸ್ತೆಯುದ್ದಕ್ಕೂ ಕೂಡ ಇವತ್ತು 57 ಕಟ್ಟೆಗಳಲ್ಲಿ ದೇವರು ಪೂಜೆಯನ್ನು ಪಡೀಲಿಕ್ಕಿದ್ದರೂ ಕೂಡ ಆ ಎಲ್ಲ ಕಟ್ಟೆಗಳಿಗೆ ತೆರಳುವಂಥ ಸಂದರ್ಭದಲ್ಲೂ ಸಹಸ್ರ ಸಂಖ್ಯೆಯಲ್ಲಿ ಹಣ್ಣುಕಾಯಿಯ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗ್ತದೆ. ನೋಡಿ, ತಾವೆಲ್ಲ ನೋಡ್ತಾ ಇದ್ದೀರಿ, ಸಹಸ್ರ ಕಟ್ಟೆಯಲ್ಲಿ ಹಣ್ಣುಕಾಯಿಯ ವ್ಯವಸ್ಥೆಗಳಿದ್ದಾವೆ. ಎಲ್ಲ ಭಕ್ತವೃಂದ ಅಲ್ಲಲ್ಲಿ ನಿಂತು ದೇವರಿಗೆ ತಮ್ಮ ಸೇವೆಯನ್ನು ಅರ್ಪಿಸುವಂತಹದ್ದು. ಇದೀಗ ಮುಖ್ಯ ರಸ್ತೆ ಪಾಪ್ಯುಲರ್ ಬೇಕರಿಯ ಸಮೀಪದಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ಇಲ್ಲಿಂದ ಮುಂದಕ್ಕೆ ಗಾಂಧಿ ಕಟ್ಟೆಯ ಸಮೀಪಕ್ಕೆ ದೇವರು ಆಗಮಿಸ್ತಾ ಇರುವಂತಹದ್ದು. ಭಕ್ತರಿಗೆ ದೇವರು ದರ್ಶನವನ್ನು ನೀಡಿ ಮುಂದೆ ಸಾಗುವಂತಹ ಒಂದು ಕ್ರಮ, ಆ ಎಲ್ಲ ಕ್ರಮವನ್ನು ಬ್ರಹ್ಮವಾಕರು ಮಾಡ್ತಾ ಇದ್ದಾರೆ. ನೋಡಿ, ಆ ಎಲ್ಲ ಭಕ್ತರಿಗೂ ಕೂಡ ಬಹಳ ವಿಶೇಷವಾಗಿ ಅವರಿಗೊಂದು ದರ್ಶನವನ್ನು ನೀಡಿ ಅವರ ಸೇವೆಯನ್ನು ಸ್ವೀಕರಿಸಿ ಅವರಿಗೆ ಅನುಗ್ರಹಿಸಿ ಮುಂದೆ ಸಾಗುವಂತಹ ಕೆಲಸ. ಆ ಒಂದು ಕೈಂಕರ್ಯದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಆ ಒಂದು ಪುಣ್ಯ ಕಾರ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಮುಂದಿನ ಕಟ್ಟೆಯತ್ತ ಪಯಣ ಬೆಳೆಸ್ತಾ ಇದ್ದಾರೆ ದೇವರು. ಮುಂದಿನ ಕಟ್ಟೆ ಗಾಂಧಿ ಕಟ್ಟೆ. ಶ್ರೀ ಸಾಯಿನಾಥ್ ಶೆಣೈ ಹಾಗೂ ವಿಶ್ವನಾಥ್ ಶೆಣೈ, ಮಂಗೇಶ್ ಮಹಾಲಕ್ಷ್ಮಿ, ಅನಂತಕೃಷ್ಣ ನಗರ, 2ನೇ ಕ್ರಾಸ್, ಕುತುಪಾಡಿ ವಯ ಉದ್ಯಾವರ, ಉಡುಪಿ ಜಿಲ್ಲೆ. ಇವರು ಅಂದರೆ ಕೋರ್ಟ್ ರಸ್ತೆಯ ಸಹೋದರರು ಅನ್ನುವಂತಹ ಪ್ರಸಿದ್ಧಿಯನ್ನು ಪಡೆದಂಥವರು. ಅವರು ಈ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಇದೀಗ ಇದರ ಸೇವಾಕರ್ತರು ಅಲ್ಲಿ ಇದೀಗ ದೇವರು ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಮುಂದೆ ಇದಾದ ನಂತರ ಕೆ ಶ್ಯಾಮ್ ಭಟ್, ಅಕ್ಷಯ ಕಾಂಪ್ಲೆಕ್ಸ್, APMC ರೋಡ್, ಸಿಟಿ ಆಸ್ಪತ್ರೆ ಎದುರು ಅನ್ನುವಂಥದ್ದು. ಇದಾದ ನಂತರ ಪುತ್ತೂರು ಸಿಟಿ ಹಾಸ್ಪಿಟಲ್ನ ಕಟ್ಟೆಗೆ ದೇವರು ತೆರಳಲಿಕ್ಕಿರುವಂಥದ್ದು. ಇದೀಗ ಮುಂದಿನ ಕಟ್ಟೆ ಗಾಂಧಿ ಕಟ್ಟೆ. ನಿಮಗೆ ದೇವರು ಯಾವ ಕಟ್ಟೆಗೆ ಹೋದರೂ ಕೂಡ ಅಲ್ಲೆಲ್ಲ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ ಅನ್ನುವಂಥದ್ದಕ್ಕೆ ಉದಾಹರಣೆ. ಆರಂಭದಲ್ಲಿ ದೇವಾಲಯದ ಮುಂಭಾಗದಿಂದ ಹಿಡಿದು ಇಲ್ಲಿಯ ತನಕವೂ ಕೂಡ ನಿರಂತರವಾಗಿ ಜನಸಾಗರವೇ ಅಲ್ಲಿ ಸೇರಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಾವು ನೋಡ್ತಾ ಇದ್ದೀರಿ. ಅಷ್ಟರ ಮಟ್ಟಿಗೆ ಜನರು ಅಲ್ಲಿ ಸೇರಿರುವಂಥದ್ದು. ಆ ಎಲ್ಲ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಗಾಂಧಿ ಕಟ್ಟೆಯ ಸಮೀಪಕ್ಕೆ ದೇವರು ಆಗಮಿಸ್ತಾ ಇರುವಂತಹ ಸಂದರ್ಭವನ್ನು ತಾವೀಗ ನೋಡ್ತಾ ಇದ್ದೀರಿ. ಗಾಂಧಿ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. ಸುಮಾರು 17 ಕಿಲೋಮೀಟರ್ ಸಂಚರಿಸಬೇಕಾದಂತಹ ಬಹುದೊಡ್ಡ ಪಯಣ. 17 ಕಿಲೋಮೀಟರ್ ಕೂಡ ಸಹಸ್ರ ಭಕ್ತರು ಜೊತೆಯಾಗಿ ಸಾಗುವಂಥದ್ದು. ಬಹಳಷ್ಟು ಜನ ಬೆಳಗ್ಗೆ ಆ ಒಂದು ಅವಭೃತ ಸ್ನಾನದ ವೇಳೆಗೆ ಅಲ್ಲಿಗೆ ತಲುಪುವಂಥದ್ದು ಮಾಡ್ತಾರೆ. ಇದೆಲ್ಲವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಬಹಳಷ್ಟು ಜನ ನೋಡ್ತಾ ಇದ್ದೀರಿ, ಬಹಳಷ್ಟು ಜನ ಕಾಮೆಂಟ್ ಕೂಡ ಹಾಕ್ತಾ ಇದ್ದೀರಿ. ಉಷಾ ಅಶೋಕ್ ಕೆಮ್ಮಿಂಜೆಯವರು ದುಬೈಯಿಂದ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಬೇರೆ ಬೇರೆ ಕಡೆಯಿಂದ
ನಮ್ಮ ಸ್ಥಳೀಯವಾಗಿ ಪುತ್ತೂರು ಸುತ್ತಮುತ್ತಲಿನಿಂದ ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ಕೇಬಲ್ ಸಂಖ್ಯೆ 92ರಲ್ಲಿ, ಚಾನಲ್ ಸಂಖ್ಯೆ 92ರಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ಜೊತೆಗೆ ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲೂ ಕೂಡ ನೇರ ಪ್ರಸಾರವಾಗ್ತಾ ಇದೆ. ಅಲ್ಲೆಲ್ಲ ಭಕ್ತವರ್ಗ ನಿಂತು ಅಂದರೆ ತಮ್ಮ ಒಂದು ಸೇವೆಯನ್ನು ದೇವರಿಗೆ ಕೊಡುವಂಥ ನಿಟ್ಟಿನಲ್ಲಿ ಅಲ್ಲಿ ನಿಂತಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಿದ್ರೆ, ಅಂದರೆ ಹಣ್ಣುಗಾಯಿ ಸೇವೆ ಇರ್ಬೋದು, ಪುಷ್ಪಾರ್ಚನೆ ಇರ್ಬೋದು, ಜೊತೆಗೆ ದೇವರಿಗೆ ವಿಶೇಷವಾದಂತಹ ತಮ್ಮ ಒಂದು ಕಾಣಿಕೆಯನ್ನು ಅರ್ಪಿಸುವಂಥದ್ದು, ಇವೆಲ್ಲವನ್ನು ಕೂಡ ಅಲ್ಲಿ ಮಾಡ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ಕೆಲವು ಕ್ಷಣಗಳಲ್ಲಿ ದೇವರು ಕಟ್ಟೆಯತ್ತ ಬರಲಿಕ್ಕಿದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಗಾಂಧಿ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. ಸುಜಿತ್ ಶೆಟ್ಟಿ ಫ್ರಮ್ ಪುಣೆ, ಸವಿತಾ ರಮೇಶ್ ಫ್ರಮ್ ಮಂಗಳೂರು, FN ಕನ್ನಡ ಅವರು ಇರಾನಿಂದ ನೋಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇದೀಗ ದೇವರ ಆಗಮನವಾಗ್ತಾ ಇದೆ ಗಾಂಧಿ ಕಟ್ಟೆಗೆ. ಮೊದಲ ಕಟ್ಟೆಯಲ್ಲಿ ಪೂಜೆಯನ್ನು ಪಡೆದಿರ್ತಕ್ಕಂತಹ ದೇವರು ಎರಡನೇ ಕಟ್ಟೆಯತ್ತ ತೆರಳುತ್ತಾ ಇರುವಂಥದ್ದು. ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಳದ ವಸಂತ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ ಪೂಜೆಯನ್ನು ಪಡೆದಿದ್ದಾರೆ. ಇದೀಗ ಎರಡನೇ ಕಟ್ಟೆ ಗಾಂಧಿ ಕಟ್ಟೆಗೆ ದೇವರು ಆಗಮಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಆ ಗಾಂಧಿ ಕಟ್ಟೆಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಸಾವಿರಾರು ಭಕ್ತರು ಆ ದೇವರಿಗೋಸ್ಕರವಾಗಿ ಕಾಯ್ತಾ ಇರುವಂತಹ ಒಂದು ದೃಶ್ಯಾವಳಿಯನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಭಾಗವತ್ ಅವರು ಬೆಂಗಳೂರಿಂದ ನೋಡ್ತಾ ಇದ್ದಾರೆ. ಜಿನ್ನಪ್ಪ ಗೌಡರು ತುಂಬ ಕ್ಲಿಯರ್ ಇದೆ ಅಂತ ಹೇಳ್ತಿದ್ದಾರೆ, ಧನ್ಯವಾದ ಸರ್. ಸುಷ್ಮಾ ವ್ಲಾಗ್ಸ್ ಅವರು ಕಮೆಂಟ್ ಹಾಕಿದ್ದಾರೆ. ಕಿಶೋರ್ ಕುಮಾರ್ ಕಮೆಂಟ್ ಹಾಕಿದ್ದಾರೆ. ಲಿಂಗಪ್ಪ ಗೌಡ ಅವರು ಕಮೆಂಟ್ ಹಾಕಿದ್ದಾರೆ. ತೃಪ್ತಿ ರೈ ಅವರು ಕಮೆಂಟ್ ಹಾಕಿದ್ದಾರೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ನೇರ ಪ್ರಸಾರವನ್ನು ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಸಂಪೂರ್ಣವಾದಂತಹ ಕಟ್ಟೆಗಳ ವಿವರವನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ದೇವರ ಆಗಮನ ಇದೀಗ ಗಾಂಧಿ ಕಟ್ಟೆಯ ಸಮೀಪಕ್ಕೆ ಆಗಮಿಸ್ತಾ ಇದ್ದಾರೆ ದೇವರು. ಗಾಂಧಿ ಕಟ್ಟೆಯ ಮುಂಭಾಗದ ದೃಶ್ಯಾವಳಿಯನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಟ್ಟಿಕೊಡಲಿಕ್ಕಿದ್ದೇವೆ. ಗಾಂಧಿ ಕಟ್ಟೆಯ ಸುತ್ತಲೂ ಕೂಡ ಜನರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿದ್ದಾರೆ. ಗಾಂಧಿ ಕಟ್ಟೆ ಪ್ರತಿಯೊಂದು ಕಟ್ಟೆಗೆ ತೆರಳುವಂತಹ ಸಂದರ್ಭದಲ್ಲಿ ಕಟ್ಟೆಯ ಎದುರು ಭಾಗದ ಕಟ್ಟೆಗೆ ಸಮೀಪ ಆಗಮಿಸ್ತಾ ಇರುವಾಗ ಗರ್ನಲ್ನ ಸದ್ದಾಗತ್ತೆ. ದೇವರು ಆಗಮಿಸಿದ್ದಾರೆ ಅನ್ನುವಂಥ ಸೂಚನೆ ಸಿಗುತ್ತೆ. ಪ್ರಸಾದ್ ಕುಮಾರ್ ಅವರು ಸಿಂಗಾಪುರದಿಂದ ನೋಡ್ತಾ ಇದ್ದಾರೆ ಅನ್ನುವಂಥದ್ದು. ಸುಜಾತ ಶೆಟ್ಟಿಯವರು ಕಾಮೆಂಟ್ ಹಾಕಿದ್ದಾರೆ. ಉದಯ ಪ್ರಕಾಶ್ ಅವರು, ಶಾಂತರಾಮ್ ರಾವ್ ಅವರು, ಜಗದೀಶ್ ಅವರು, ಅನ್ನಪೂರ್ಣೇಶ್ವರಿ ಅವರು, ಪ್ರಸನ್ನ ಜೋಯ್ಸಾರ್ ಅವರು ಎಲ್ಲರೂ ಕೂಡ ಕಾಮೆಂಟನ್ನು ಹಾಕ್ತಾ ಇದ್ದೀರಿ. ದೇವರು ಗಾಂಧಿ ಕಟ್ಟೆಯ ಸಮೀಪಕ್ಕೆ ಆಗಮಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ದೇವರು ಗಾಂಧಿ ಕಟ್ಟೆಯ ಸಮೀಪಕ್ಕೆ ಆಗಮಿಸ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಇದೀಗ
ಗಾಂಧಿಕಟ್ಟೆಯಲ್ಲಿ ನಡೆಯುವಂತಹ ವೈದಿಕ ಕಾರ್ಯಗಳ ನಂತರ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ. Thank you.
Thank you. ಇದು ನಮ್ಮ ಸುದ್ದಿ
ದೇವರು ಇದೀಗ ಗಾಂಧಿ ಕಟ್ಟೆಯ ನಂತರ ಮುಂದಿನ ಕಟ್ಟೆ ಸಿಟಿ ಆಸ್ಪತ್ರೆಯ ಕಟ್ಟೆ. ಶ್ರೀ ಕೆ ಶ್ಯಾಮ್ ಭಟ್ ಅಕ್ಷಯ ಕಾಂಪ್ಲೆಕ್ಸ್, APMC ರೋಡ್, ಸಿಟಿ ಆಸ್ಪತ್ರೆಯ ಎದುರು ಇವರ ಕಟ್ಟೆಗೆ ದೇವರು ತೆರಳುತ್ತಾ ಇರುವಂಥದ್ದು. ಈ ಒಂದು ಪೇಟೆ ಸವಾರಿಯಲ್ಲಿ ಬಹಳ ವಿಶೇಷ ಏನು ಅಂತಂದರೆ, ಪುತ್ತೂರಿನ ಎಲ್ಲ ಆಸ್ಪತ್ರೆಗಳಲ್ಲೂ, ಬಹುತೇಕ ಆಸ್ಪತ್ರೆಗಳಲ್ಲಿ ಕಟ್ಟೆಗಳಿದ್ದಾವೆ ಅನ್ನುವಂಥದ್ದು. ಆದರ್ಶ ಹಾಸ್ಪಿಟ್ಲ್ ಇರ್ಬೋದು, ಚೇತನ ಇರ್ಬೋದು, ಪ್ರಗತಿ, ಮಹಾವೀರ, ಸಿಟಿ, ಶುಶ್ರೂಷಾ, ಮುಂದೆ ಇವತ್ತು ಧನ್ವಂತರಿ ಕಟ್ಟೆಯಲ್ಲೂ ಕೂಡ ಒಂದು ದೇವರು ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಈಗಾಗಲೇ 4-5 ಹಾಸ್ಪಿಟಲ್ನ ಕಟ್ಟೆಗಳಲ್ಲಿ ದೇವರು ಸೇವೆಯನ್ನು ಪಡೆದಿದ್ದಾರೆ. ಮುಂದಿನ ಕಟ್ಟೆ ಈ ಕಟ್ಟೆಯನ್ನು ಪುತ್ತೂರು ಸಿಟಿ ಹಾಸ್ಪಿಟಲ್ ಕಟ್ಟೆಯಾದ ದೇವರು ತೆರಳುತ್ತಾ ಇರುವಂತಹದ್ದು. ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ, ಆಶ್ಚರ್ಯ ಆಗುವಂತಹ ರೀತಿಯಲ್ಲಿ ಜನ ಸೇರ್ತಿದ್ದಾರೆ. ಇದು ವಿಶೇಷ ಅಂತ, ಯಾಕೆಂತಂದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನರು ಬಂದು ದೇವರ ದರ್ಶನವನ್ನು ಪಡೀತಾ ಇರುವಂತಹದ್ದು ಕೂಡ ಬಹಳ ದೊಡ್ಡ ವಿಶೇಷ. ಎಲ್ಲರೂ ಕೂಡ ದೇವರ ದರ್ಶನವನ್ನು ಪಡೆದು ಆ ಕಟ್ಟೆ ಪೂಜೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇರುವಂಥದ್ದು ಕೂಡ ಬಹಳ ವಿಶೇಷ. ಅಲ್ಲಲ್ಲಿ ಪಾನೀಯದ ವ್ಯವಸ್ಥೆ, ಪಾನಕದ ವ್ಯವಸ್ಥೆ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ. ಕಾಮತ್ ಸಂಸ್ಥೆಯವರಿರ್ಬೋದು, ಬೇರೆ ಬೇರೆ ಸಂಘಟನೆಗಳಿರ್ಬೋದು, ತಂಡ ಎಲ್ಲರೂ ಕೂಡ ಕೂಡಿಕೊಂಡು ಅಲ್ಲಲ್ಲಿ ಬೇರೆ ಬೇರೆ ಪಾನೀಯದ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿರುವಂತಹದ್ದು. ಇದು ಈ ದಿನದ ವಿಶೇಷ. ಯಾಕೆಂತಂದರೆ ಪ್ರತಿಯೊಂದು ನಮ್ಮ ಜೊತೆಗೆ ಇವತ್ತು ಕ್ಯಾಮರಾದಲ್ಲಿ ವೈಭವ್ ಮತ್ತು ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ, ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಈರಾ, ನಿರ್ವಹಣೆಯನ್ನು ಮಾಡ್ತಿದ್ದಾರೆ ಉಮೇಶ್ ಮಿತ್ತಡ್ಕ, ಇಡೀ ತಂಡ. ಇದೀಗ ಬೇರೆ ಬೇರೆ ಐಸ್ ಕ್ರೀಮ್ ವಿತರಣೆ, ತಾವು ನೋಡ್ತಾ ಇರುವಂಥದ್ದು ಐಸ್ ಕ್ರೀಮ್ ವಿತರಣೆ. ಹೀಗೆ ಕಟ್ಟೆ ಸವಾರಿಯನ್ನು ಬಹಳ ವೈಭವಯುತವಾಗಿ ಮಾಡಿಸುವಂಥದ್ದು, ವೈಭವಯುತವಾಗಿ ನಡೆಯುವಂತೆ ಮಾಡುವಂಥದ್ದು. ನೀರು ಮತ್ತು ಐಸ್ ಕ್ರೀಮ್ ವಿತರಣೆ ಇವೆಲ್ಲವೂ ಕೂಡ ಎಗ್ಗಿಲ್ಲದೆ ನಡೀತಾ ಇದೆ. ಇದು ಭಕ್ತರ ನಿಜವಾದ ಕೊಡುಗೆ. ಅದರ ಜೊತೆಗೆ ಸೌಹಾರ್ದತೆಯ ಸಂಕೇತವೂ ಕೂಡ ಬಹುತೇಕ ಕಡೆ ಗೊತ್ತಾಗ್ತದೆ. ಯಾಕೆಂತಂದರೆ ಅನ್ಯ ಧರ್ಮದವರು ಕೂಡ ಆ ಒಂದು ಭಕ್ತರಿಗೆ ತಮ್ಮಿಂದ ಆದಂತಹ ಸೇವೆಯನ್ನು ಕೊಡುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀರಿ. ಇದೀಗ
चालेल उलाई पोचवर तो म्हणून चालेल उलाई पोचवर हां ಕೂಡ ನೋಡ್ತಾ ಇದ್ದೀರಿ. ಪ್ರಸನ್ನ ಜೋಯಿಸರು, ಅಶ್ವಿನಿ ಗೌಡರು, ವನಿತಾ, ಪ್ರಸನ್ನ ಜೋಯಿಸ, ರಮೇಶ್ ಚಂದ್ರ, ನಿತೇಶ್ ಗೌಡ, ಶಶಿರಾಜ್, ವಡೋದರದಿಂದ ವನಿತಾ ಅವರು ನೋಡ್ತಾ ಇದ್ದಾರೆ ಅಂತ ಹಾಕಿದ್ದಾರೆ. ಸುಮಂತ್, ಡಾಕ್ಟರ್ ವೇದಾವತಿ ಬಳ್ಳಾಲ್, ಧನುಷ್ ಪುತ್ತೂರು, ನಿತೇಶ್ ಗೌಡ ಸೌದಿಯಿಂದ, ಮೋಹನ್ ಎಂ, ಸುಜಾತಾ ಶೆಟ್ಟಿ, ಸತ್ಯನಾರಾಯಣ ಕಾಮತ್, ರವೀಂದ್ರ, ಹರಿ, ಆಶಲತಾ, ಕೃಷ್ಣ ಭಟ್, ಸುಬ್ರಹ್ಮಣ್ಯ KSRTC, ಜಯಕೃಷ್ಣ, ಮಲೇಶ್ ಕುಮಾರ್, ಜಯಕೃಷ್ಣ ಅವರು ದುಬೈಯಿಂದ, ಶ್ರೀ ಪುತ್ತೂರ್, ಫ್ರೀಡಮ್ CB, ಪ್ರಕಾಶ್ ರೈ, ಲೀನಾ ಕೃಷ್ಣ,
ರೈಮಾರು, ಪುರುಷೋತ್ತಮ್ ಪೈ, ಶೆಟ್ಟಿಬೆಟ್ಟು ಫ್ಯಾಮಿಲಿ ದೊಡ್ಡ ಮನೆ ಉಡುಪಿ ಜಿಲ್ಲೆ, ಸುಷ್ಮಾ ವ್ಲಾಗ್ಸ್ ಅವರು, ನನ್ನೂರು ಪುತ್ತೂರು, ಮಿಸ್ಸಿಂಗ್ ಅವರು ಪುತ್ತೂರು ಜಾತ್ರೆ ಅಂತ ಹಾಕಿದ್ದಾರೆ. ಸುಬ್ರಹ್ಮಣ್ಯ ಶೆಣೈ, ತೃಪ್ತಿ ರೈ, ದಿನೇಶ್ ನಾಯ್ಕ್, ಗೋವಿಂದ, ಸವಿತಾ ಹರಿ, ಕಿರಣ್ ಶೆಣೈ. ಪ್ಲೀಸ್ ಶೋ ನಿಯರ್ ಮೈ ಹೋಟೆಲ್ ದಿನೇಶ್ ಭವನ್ ವೆಜ್. ಅದು ಕಳೀತು ಸರ್, ಧನ್ಯವಾದ. ರಾಧಿಕಾ ಸಂತೋಷ್ ಪುತ್ತೂರ್, ಪರ್ಲ್, ಜಯರಾಮ್ ರೈ, ಮಿತ್ರಂಪಾಡಿ ಜಯರಾಮ್ ರೈ ಅವರು ಇವತ್ತು ಕೂಡ ಅಬುಧಾಬಿಯಿಂದ ನೋಡ್ತಾ ಇದ್ದಾರೆ. ಜಗಜ್ಜೀವನ್ ರಾಮ್ ಕುಂಬ್ಳೆ ಬೆಂಗಳೂರಿಂದ, ಹರೀಶ್ ಗೌಡ್ರು, ತಿಮ್ಮಪ್ಪ ಪೂಜಾರಿ, ಅಮರೇಶ್ ಭಟ್, ಕಿಶೋರು, ತಿಮ್ಮಪ್ಪ ಪೂಜಾರಿ, ಚಿದಾನಂದ ಪೂಜಾರಿ, ಮುಖೇಶ್ ಭಟ್, ಭಜಕ 23 ಅಂತ ಒಬ್ಬರು ನೋಡ್ತಾ ಇದ್ದಾರೆ, ನಮಸ್ತೆ ಹಾಕಿದ್ದಾರೆ ಅವರು. ಡಾಕ್ಟರ್ ಶ್ವೇತಾ ನಾಯ್ಕ್, ಹರಿಶ್ಚಂದ್ರ ಆಚಾರ್ಯ, ಜನಾರ್ದನ ಪೂಜಾರಿ, ಶ್ರದ್ಧಾ ಕೆಮ್ಮಿಂಜೆ, ಸುಜಾತ ಮಯ್ಯ, ಡ್ರೀಮ್ ಅಂತೊಂದು ಅಕೌಂಟಿಂದ ಮೆಸೇಜ್ ಹಾಕಿದ್ದಾರೆ. ಲೀಲಾಧರ ಆಚಾರ್ಯ, ವಿ ಕ್ರಿಯೇಷನ್. ಇಷ್ಟು ಜನ, ಇದಕ್ಕಿಂತ ಜಾಸ್ತಿ ಜನ ನೋಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದ. ಇದೀಗ ಕೆ ಶ್ಯಾಮ್ ಭಟ್ ಅಕ್ಷಯ ಕಾಂಪ್ಲೆಕ್ಸ್ APMC ಕಟ್ಟೆ, ಅಂದರೆ ಇದು ಪುತ್ತೂರು ಸಿಟಿ ಹಾಸ್ಪಿಟಲ್ನ ಕಟ್ಟೆ. ಕೆ ಶ್ಯಾಮ್ ಭಟ್ ಅಕ್ಷಯ ಕಾಂಪ್ಲೆಕ್ಸ್ APMC ರಸ್ತೆ, ಈ ಕಟ್ಟೆಯಲ್ಲಿ ದೇವರೀಗ ವಿರಾಜಮಾನರಾಗಿದ್ದಾರೆ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ನಮೋ ನಮೋ ಪುತ್ತೂರ ಸಿಟಿ ಆಸ್ಪತ್ರೆಯ ಮುಂಭಾಗದ ಕಟ್ಟೆಯಲ್ಲಿ ಇದೀಗ ದೇವರು ಇರುವಂತಹದ್ದು. ಕೆ ಶ್ಯಾಮ್ ಭಟ್ ಅಕ್ಷಯ ಕಾಂಪ್ಲೆಕ್ಸ್ APMC ರೋಡ್, ಸಿಟಿ ಆಸ್ಪತ್ರೆಯ ಎದುರು. ಮುಂದೆ ಸಿಟಿ ಆಸ್ಪತ್ರೆಯ ಕಟ್ಟೆಗೆ ದೇವರು ಬರಲಿಕ್ಕಿದ್ದಾರೆ. ಕೆ ಶ್ಯಾಮ್ ಭಟ್ ಅಕ್ಷಯ ಕಾಂಪ್ಲೆಕ್ಸ್ APMC ರಸ್ತೆಯಲ್ಲಿ ಇದೀಗ ವೈದಿಕ ವಿಧಿವಿಧಾನಗಳನ್ನು ನೋಡ್ತಾ ಇದ್ದೀರಿ. ತದ ಬಳಿಕ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ. ಕೆ ಶ್ಯಾಮ್ ಭಟ್ ಅಕ್ಷಯ ಕಾಂಪ್ಲೆಕ್ಸ್ APMC ರಸ್ತೆ, ಈ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಿದ್ದು ಅಲ್ಲಿ ಸೇವೆಯನ್ನು ಪಡಿತಾ ಇದ್ದಾರೆ. ಭಕ್ತವೃಂದವು ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತವೃಂದ ಸೇರಿದ್ದು ಆ ದೇವರನ್ನು ನೋಡುವುದಕ್ಕಾಗಿ, ದೇವರ ಸೇವಾ ಕೈಂಕರ್ಯವನ್ನು ನೋಡುವುದಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ವೈದಿಕ ವಿಧಿವಿಧಾನಗಳು ನಡೀತಾ ಇದೆ, ಅದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಭಕ್ತವೃಂದವನ್ನು ತಾವೀಗ ನೋಡ್ತಾ ಇದ್ದೀರಿ.
ತಂತ್ರಿಗಳಾಗಿ ಇವತ್ತಿನ ವೈದಿಕ ವಿಧಿವಿಧಾನಗಳನ್ನು ನೋಡ್ತಿರುವವರು ಬ್ರಹ್ಮಶ್ರೀ ರವೀಶ್ ತಂತ್ರಿಯವರು ಮತ್ತು ಅವರ ಪುತ್ರ ಗುರುಪ್ರಸಾದ್ ತಂತ್ರಿಯವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಕೊನೆಯಲ್ಲಿ ಗುರುತಂತ್ರಿ ಅವರು ಕೂಡ ಈ ಒಂದು ಕಟ್ಟೆ ಪೂಜೆಗಳನ್ನು ನಿರ್ವಹಿಸಲಿಕ್ಕಿದ್ದಾರೆ. ಬ್ರಹ್ಮವಾಹಕರಾಗಿ ಕೇಶವ ಅಡಿಗರು ಇಲ್ಲಿಂದ ವೀರಮಂಗಳದ ತನಕವೂ ಕೂಡ ಕೇಶವ ಅಡಿಗರು ಬ್ರಹ್ಮವಾಹಕರಾಗಿ ಇರಲಿಕ್ಕಿದ್ದಾರೆ. ವಾಪಸ್ಸು ಬರುವಾಗ ಅದನ್ನು ಗಿರೀಶ್ ಮಯ್ಯ ಅವರು ಆ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಗಿರೀಶ್ ಮಯ್ಯ ಅವರು ವಾಪಸ್ಸು ಹೋಗುವಾಗ ಕೇಶವ ಅಡಿಗರವರು ಬ್ರಹ್ಮವಾಹಕರಾಗಿ ಸೇವೆಯನ್ನು ನಿರ್ವಹಿಸ್ತಾ ಇದ್ದಾರೆ. ತಾವೀಗ ಭಕ್ತ ವೃಂದವನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ಸಮಯ 6:37 ಆದರೂ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತವೃಂದ ಬಂದಿಲ್ಲಿ ಸೇರಿದೆ ಅನ್ನುವಂತಹದ್ದು ಬಹಳ ದೊಡ್ಡ ವಿಶೇಷ. ಅದರ ಜೊತೆಗೆ ಇಷ್ಟೊಂದು ದೂರದ ಪೇಟೆ ಸವಾರಿಯೂ ಕೂಡ ಬಹಳ ವಿಶೇಷ. 17 ಕಿಲೋಮೀಟರ್ ಪಯಣ, 57 ಕಟ್ಟೆಗಳಲ್ಲಿ ಪೂಜೆ, ಪ್ರತಿಯೊಂದು ಕಟ್ಟೆಗಳಲ್ಲಿಯೂ ಕೂಡ ಜನಜಾತ್ರೆ, ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಜನಸಾಗರ ಇವೆಲ್ಲವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಕೆ ಶ್ಯಾಮ್ ಭಟ್ ಅಕ್ಷಯ ಕಾಂಪ್ಲೆಕ್ಸ್, APMC ರೋಡ್, ಸಿಟಿ ಆಸ್ಪತ್ರೆ ಎದುರು ಈ ಕಟ್ಟೆಯಿಂದ ಮುಂದಿನ ಕಟ್ಟೆ ಡಾಕ್ಟರ್ ಭಾಸ್ಕರ್ ರಾವ್ ಸಿಟಿ ಆಸ್ಪತ್ರೆ ಈ ಕಟ್ಟೆಗೆ ತೆರಳಲಿಕ್ಕಿದ್ದಾರೆ. ಇಟ್ಸ್ ಮಿ ಅಚ್ಚು, ಹರೀಶ್, ಸವಿತಾ ಆಳ್ವ, ಶಮಿತಾ ರಾಯ್, ಭಕ್ತಿಶ್ರೀ, ಲೋಕೇಶ್, ಕೃಷ್ಣಶಾಸ್ತ್ರಿ, ಭರತ್ ಪುತ್ತೂರು, ಉಷಾವಾಸನ್, ಮುಖೇಶ್ ಭಟ್ ಕುಂಬ್ಳೆಯಿಂದ, ರಾಜೇಶ್ ಹೆಬ್ಬಾರ್, ಮಲ್ಲಿಕಾ ಜೆ ರೈ, ನಾನು ಈಗ ಇಲ್ಲಿದ್ದೇನೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ದೇವರ ವೈಭವದ ಸಾರಿಯಲ್ಲಿ ಸೇರಿಕೊಳ್ಳುತ್ತೇನೆ ಅಂತ ಹಾಕಿದ್ದಾರೆ. ಕೇಶವ್ ನಾಯ್ಕ್, ವರ್ಷ, ಶಾಸಕ ಅಶೋಕ್ ಕುಮಾರ್ ರೈ ಅವರ ಕುಟುಂಬಸ್ಥರು, ಮುರಳೀಧರ ರೈ ಮಠಂತ ಬೆಟ್ಟು, ಇವರೆಲ್ಲರೂ ಕೂಡ ಈ ಒಂದು ಪೇಟೆ ಸವಾರಿಯಲ್ಲಿ ಭಾಗಿಯಾಗಿರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಸಿಟಿ ಹಾಸ್ಪಿಟಲ್ನ ಕಟ್ಟೆಯ ಮುಂಭಾಗದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದರೆ ಅಲ್ಲಿ ನೆರೆದಿರ್ತಕ್ಕಂಥ ಭಕ್ತಸಾಗರ ಮತ್ತು ಅಲ್ಲಿ ವಿಶೇಷವಾದಂಥ ಭಜನಾ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಭಜನಾ ತಂಡಗಳು ಅಲ್ಲಿ ಭಜನೆಯನ್ನು ನೆರವೇರಿಸಿಕೊಂಡು ದೇವರನ್ನು
ದೇವರ ಆಗಮನಕ್ಕಾಗಿ ಭಜನಾ ಸ್ವಾಗತವನ್ನು ನೀಡಲಿಕ್ಕೆ ಅಲ್ಲಿ ಭಜನಾ ತಂಡಗಳು ಭಜನೆಯಲ್ಲಿ ನಿರತರಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀರಿ. ಸಿಟಿ ಆಸ್ಪತ್ರೆಯ ಕಟ್ಟೆಗೆ ಇದೀಗ ದೇವರ ಆಗಮನವಾಗ್ತಾ ಇದೆ. ಅಖಿಲಾಂಡೇಶ್ವರನೇ ಸ್ವಾಮಿ ದೇವರು ಸಿಟಿ ಆಸ್ಪತ್ರೆಯ ಕಟ್ಟೆಯಲ್ಲಿ ಇದೀಗ ವಿರಾಜಮಾನರಾಗಲಿಕ್ಕಿದ್ದಾರೆ. ಇಲ್ಲಿ ವೈದಿಕ ವಿಧಿವಿಧಾನಗಳು ಸಿಟಿ ಆಸ್ಪತ್ರೆಯ ಕಟ್ಟೆಯಲ್ಲಿ ಈಗ ನಡೀಲಿಕ್ಕಿದೆ. ಅದನ್ನು ತಾವು ನೇರ ಪ್ರಸಾರದಲ್ಲಿ ನೋಡಿ. ತದ ಬಳಿಕ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ. ಈ ದಿನದ 4ನೇ ಕಟ್ಟೆ ಸಿಟಿ ಆಸ್ಪತ್ರೆಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಬಹಳ ವಿಶೇಷ, ಪುತ್ತೂರಿನ ಎಲ್ಲ ಬಹುತೇಕ ಆಸ್ಪತ್ರೆಗಳಲ್ಲಿ ಕಟ್ಟೆಗಳಿದ್ದು ಆ ಎಲ್ಲ ಕಟ್ಟೆಗಳಲ್ಲಿ ದೇವರು ವಿರಾಜಮಾನರಾಗಿ ಸೇವೆಯನ್ನು ಪಡೀತಾರೆ ಅನ್ನುವಂಥದ್ದು ವಿಶೇಷ. ಇದೆ. ಆದರ್ಶ, ಪುತ್ತೂರು ಸಿಟಿ, ಮಹಾವೀರ, ಪ್ರಗತಿ, ಧನ್ವಂತರಿ, ಸುಶ್ರುತ ಆಸ್ಪತ್ರೆಗಳಲ್ಲಿ ಶ್ರೀದೇವರ ಕಟ್ಟೆ ಇದೆ. ಶ್ರೀದೇವರು ವರ್ಷಕ್ಕೊಮ್ಮೆ ಕಟ್ಟೆಪೂಜೆ ಸ್ವೀಕರಿಸುವುದು ಇಲ್ಲಿ ವಿಶೇಷ. ಇಲ್ಲಿ ವಿಶೇಷ ಎಂದರೆ ವೈದ್ಯೋ ನಾರಾಯಣಿ ಹರಿ ಅಂತಾರೆ. ವೈದ್ಯರು ಕೂಡ ಕೊನೆಯ ಸಂದರ್ಭದಲ್ಲಿ ಇನ್ನೂ ದೇವರಿದ್ದಾರೆ ಭಯಪಡಬೇಡಿ ಅಂತ ಹೇಳುವಂಥದ್ದು ವಾಡಿಕೆ. ಅದೇ ರೀತಿಯಾಗಿ ವೈದ್ಯರ ಆರಾಧನೆ, ಮಹಾಲಿಂಗೇಶ್ವರನ ಆರಾಧನೆ ಎಲ್ಲ ಆಸ್ಪತ್ರೆಗಳಲ್ಲಿ ನಡೆಯುತ್ತೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಇದೀಗ ಸಿಟಿ ಆಸ್ಪತ್ರೆಯ ಕಟ್ಟೆಯಿಂದ ನೇರ ಪ್ರಸಾರವಾಗ್ತಾ ಇದೆ. ಸತ್ಯವಾಗಿ
ನಮಸ್ತೆ. ಸೆಕೆ 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 ಬೇರೆ ಮೂಲೆ ತಿಕ್ಕಿರೋ ಗೊತ್ತಿತ್ತು ಮೂಲೆ ದಿಕ್ಕಿ ಹೋಗಿಲ್ಲ ಹೋಯಾ ನಮಸ್ಕಾರ. ಚಾರ್ಜ್ ಇದ್ದಾವಲ್ಲ ಚಾರ್ಜ್ ಇದ್ದಲ್ಲ ಚಾರ್ಜ್ ಫಸ್ಟ್ ಇರಲ್ಲ ಇದು ನೆಟ್ಟುಂಟು ಚಾರ್ಜ್ ನೆಟ್ಟುಂಟು ಆಯ್ತು ಅಲ್ಲ ಅದೆಟ್ಟು ತಿರುಗಿತ್ತು ಗಾಡಿ ನೆಟ್ಟಿಲ್ಲ ಅದು ಚಾರ್ಜ್ ತಿರುಗಿತ್ತು ಅಂಚೆಗೆ ಇದ್ರಲ್ಲಿ ಪಾರ್ಟ್ ಹೋಗಿಲ್ಲ ಇರ್ಲಿ ವೈಟ್ ವೈಟ್ ಇದು ನಾವು ಕೇಸಾಗಿ ಮಾಡೋದು ಅಶೋಕ್ ರೈಯವರ ಫುಲ್ಲು ಕುಟುಂಬಸ್ಥರು, ಶಾಸಕ ಅಶೋಕ್ ರೈಯವರ ಫುಲ್ಲು ಕುಟುಂಬಸ್ಥರು ಇದೀಗ ಈ ಪೇಟೆ ಸವಾರಿಯಲ್ಲಿ ಭಾಗಿಯಾಗಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಇಡೀ ಪುತ್ತೂರು ಪೇಟೆಯಲ್ಲಿ ಜನಸಾಗರ ತುಂಬಿ ಹೋಗಿದೆ. ಅಷ್ಟರ ಮಟ್ಟಿಗೆ ಭಕ್ತವೃಂದ ಬಂದು ಸೇರಿದ್ದಾರೆ ಅನ್ನುವಂತಹದ್ದು. ಇದೀಗ ದೇವರು ಸಿಟಿ ಆಸ್ಪತ್ರೆಯಿಂದ ಹೊರಟು ಮುಂದಿನ ಕಟ್ಟೆಯತ್ತ ತೆರಳುತ್ತಾ ಇರುವಂತಹದ್ದು. ಮಾಧವ ನಾಯಕ್ ಅರುಣಾ ಟಾಕೀಸ್, ಮಾಧವ ನಾಯಕ್ ಅರುಣಾ ಟಾಕೀಸ್, ಬೈಂದೂರು ಪ್ರಭಾಕರ ರಾವ್ರವರು ಈ ಕಟ್ಟೆಯನ್ನು ಕಟ್ಟಿಸಿದರು. ಆನಂತರ ರಮಾನಂದ ನಾಯಕ್ ಇವರು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾಯಿದ್ರು. ಇದೀಗ ಮಾಧವ ನಾಯಕ್ ಅರುಣಾ ಟಾಕೀಸ್ ಇವರು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಮಾಧವ ನಾಯಕ್ ಅರುಣಾ ಟಾಕೀಸ್ ಇವರು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸ್ಟೇಷನ್ ಆರಾಮಿದ್ದೀರಾ? ಎಲ್ಲ ಫುಲ್ ಕವರೇಜ್ ಆಗಿದೆ ಅಲ್ಲಿವರೆಗೂ ಕವರೇಜ್ ಇರುತ್ತಾ ಡೈಲಿ ಲೈವ್ ಇದೆ ಹಾಗಾದ್ರೆ ಈಗಲೂ ಆನಲ್ಲ ಇದೆ ಆ ಕಡೆ ಸರಿ ಬರ್ತೀವಿ
ಇದೀಗ ದೇವರು ಮುಂದಿನ ಕಟ್ಟೆಯತ್ತ ತೆರಳುತ್ತಾ ಇರುವಂಥದ್ದು ಅರುಣ ಟ್ಯಾಕೀಸ್ನ ಕಟ್ಟೆ. ಮಾಧವ ನಾಯಕ್ ಅರುಣ ಟ್ಯಾಕೀಸ್ ಇವರ ಕಟ್ಟೆಗೆ ಇದೀಗ ತೆರಳುತ್ತಾ ಇರುವಂಥದ್ದು. ದೇವರು ತೆರಳುತ್ತಾ ಇದ್ದಾರೆ. ಬಹಳ ವೈಭವೋಪೇತವಾದಂತಹ ಅವಭೃತ ಸ್ನಾನದ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ದೇವರು ಅವಭೃತ ಸ್ನಾನಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಪೇಟೆ ಸವಾರಿಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಒಂದೆರಡಲ್ಲ 57 ಕಟ್ಟೆಗಳಲ್ಲಿ ದೇವರು ವಿರಾಜಮಾನರಾಗಿ ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ಆ ವೈಭವದ ಕ್ಷಣಗಳಿಗೆ ತಾವೀಗ ಸಾಕ್ಷಿಯಾಗ್ತಾ ಇದ್ದೀರಿ. ಈಗ ಬ್ರಹ್ಮವಾಹಕರಾಗಿ ಕೇಶವ ಅಡಿಗರವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು, ವಾಪಸ್ಸು ಬರುವಾಗ ಗಿರೀಶ್ ಮಯ್ಯ ಅವರು ಬ್ರಹ್ಮವಾಹಕರಾಗಿರಲಿಕ್ಕಿದ್ದಾರೆ. ತಂತ್ರಿ ರವೀಶ್ ತಂತ್ರಿಯವರು ಮತ್ತು ಅವರ ಮಗ ಗುರುಪ್ರಸಾದ್ ತಂತ್ರಿಯವರು ಇದೀಗ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಜೊತೆಗೆ ಗುರುತಂತ್ರಿಯವರು ಕೂಡ ಈ ಒಂದು ಪೇಟೆ ಸವಾರಿಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಅರುಣ ಕಲಾಮಂದಿರದ ಮುಂಭಾಗದಲ್ಲಿ ದೇವರು ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅರುಣ ಕಲಾಮಂದಿರದ ಮುಂಭಾಗದ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದು ಆ ಕಟ್ಟೆ ಪೂಜೆಯ ವೈಭವವನ್ನು ತಾವೀಗ ನೋಡ್ತಾ ಇದ್ದೀರಿ. ಈ ಕಟ್ಟೆ ಪೂಜೆಯ ವೈದಿಕ ವಿಧಿವಿಧಾನಗಳ ನಂತರ ತದಬಳಿಕ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ.
तीन इधर लिखो इधर ಇದೀಗ ದೇವರು ಮಾಧವ ನಾಯಕ್ ಅರುಣಾ ಟ್ಯಾಕಿಸ್ ಈ ಕಟ್ಟೆಯಿಂದ ವಾಸುದೇವ ನಾಯಕ್ ನಾರಾಯಣಿ ಸ್ಟೋರ್ ಅರುಣಾ ಚಿತ್ರಮಂದಿರದ ಅರುಣಾ ಕಲಾಮಂದಿರದ ಬಳಿ ಇರುವಂತಹ ವಾಸುದೇವ ನಾಯಕ್ ನಾರಾಯಣಿ ಸ್ಟೋರ್ ಇವರ ಕಟ್ಟೆಗೆ ತೆರಳಲಿಕ್ಕಿದ್ದಾರೆ. ಪ್ರತಿ ಕಟ್ಟೆಯಲ್ಲೂ ಕೂಡ ದೇವರು ಬಹುದೊಡ್ಡ ದೇವರ ಭಕ್ತರು ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ದೇವಸ್ಥಾನದಿಂದ ಆರಂಭಗೊಂಡು ಇಲ್ಲಿಯ ತನಕವೂ ಕೂಡ ದೇವಸ್ಥಾನದಿಂದ ಆರಂಭಗೊಂಡು ಇಲ್ಲಿಯ ತನಕವೂ ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ ಅನ್ನುವಂಥದ್ದು. ಅರುಣಾ ಚಿತ್ರಮಂದಿರದ ಬಳಿ 2012ರಲ್ಲಿ ನಾರಾಯಣಿ ಸ್ಟೋರ್ಸ್ನ ವಾಸುದೇವ ನಾಯಕರವರು ಕಟ್ಟೆಯನ್ನು ನಿರ್ಮಿಸಿದರು ಅನ್ನುವಂತಹದ್ದು ಇಲ್ಲಿಯ ವಿಶೇಷ. ಈ ಕಟ್ಟೆಯಲ್ಲಿ ಈಗ ದೇವರು ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ವಾಸುದೇವ ನಾಯಕ್ ನಾರಾಯಣಿ ಸ್ಟೋರ್ ಅರುಣಾ ಕಲಾಮಂದಿರದ ಬಳಿ ಇದೀಗ ಮುಂದೆ ಸೇವೆಯನ್ನು ದೇವರು ಪಡೀಲಿಕ್ಕಿದ್ದಾರೆ. ಬಹಳಷ್ಟು ಜನ ಕಾಮೆಂಟ್ ಹಾಕಿದ್ದೀರಿ. ನಿಮ್ಮೆಲ್ಲರ ಕಾಮೆಂಟಿಗೆ ಧನ್ಯವಾದ. ಧರ್ಮಣ್ಣ ಅವರು, ವೃಂದಾ ಕಾಮತ್ ಅವರು, ಚೇತನ್ ರೈಸ್ ಅವರು, ಕೃಷ್ಣಶಾಸ್ತ್ರಿಯವರು, ಗೋಪಾಲ್ ಭಗವತಿಯವರು, ಪ್ರಸನ್ನ ಜೋಯಿಸ್ರು, ರಿಜು ಆಚಾರ್ಯ ಅವರು, ಷಣ್ಮುಖ ಗೌಡ ಅವರು, ನಿರಂಜನ್ ಕಾಸರಗೋಡು, ಸತೀಶ್, ಉಜ್ವಲ್ ನಾಯ್ಕ್, BS ಕುಂಜಂತಾಯ, ಶ್ರದ್ಧಾ ಕೆಮಿಂಜೆ, ಉಲ್ಲಾಸ್ ಪೈ, ಸತೀಶ್, ವಿ ರಾಮಚಂದ್ರ ಶರ್ಮಾ, ಶ್ರೀಧರ್ ನಾಯ್ಕ್, ಶ್ರದ್ಧಾ ಕೆಮಿಂಜೆ, ವಿನಯ್ ಭಟ್,
ಸತ್ಯನಾರಾಯಣ ಕಾಮತ್, ಶೇಖರ, ಸಾವಿತ್ರಿ ಕಾರಂತ್, ಸತೀಶ್ ಅವರು, ಪ್ರದೀಪ್ ದರ್ಬೆ, ಶಾಮಣ್ಣ ಪ್ರಭು, ಶರಣ್ಯಗೌಡ, ಕೃಷ್ಣ ಭಟ್, ಸುಕೇಶ್, ವಿಠಲ್ ಸತೀಶ್ ಮಲ್ಯ, ಜಯಪ್ರಕಾಶ್ ರೈ ಬಾರಿಕೆ, ಪದ್ಮಾವತಿ ರೈ, ಸುಕೇಶ್, ರೋಹಿತ್, ತಾರಕ್, ನಿರಂಜನಾಚಾರ್ಯ, ಎಲ್ಲರಿಗೂ ಧನ್ಯವಾದ. ತುಂಬ ಜನ ಸೌದಿಯಿಂದ ನೋಡ್ತಾ ಇದ್ದೀರಿ, ಬೇರೆ ಬೇರೆ ದೇಶಗಳಿಂದ ನೋಡ್ತಾ ಇದ್ದೀರಿ. ಸ್ಥಳೀಯವಾಗಿ ಬಹಳಷ್ಟು ಜನ ಇಲ್ಲಿಂದಲೇ ನೋಡ್ತಾ ಇದ್ದಾರೆ. ಪೆರ್ಲಂಪಾಡಿಯವರು ಬೆಂಗಳೂರಿಂದ, ಜಿ ಕೆ ಸತೀಶ್ ಅವರು ಮತ್ತು ಕುಟುಂಬ ಬೆಂಗಳೂರಿಂದ ನೋಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದ. ದಿನೇಶ್ ಅವರು ನೋಡ್ತಾ ಇದ್ದಾರೆ ನೇರ ಪ್ರಸಾರವನ್ನು. ಚಂದ್ರಶೇಖರ್ ಅವರು, ಚೇತನ್ ಅವರು, ಗಂಗಾಧರ್ ರಾವ್ ಅವರು ಎಲ್ಲರೂ ಕೂಡ ಕಾಮೆಂಟ್ ಮಾಡಿದ್ದಾರೆ. ಇದೀಗ ವಾಸುದೇವ ನಾಯಕ್, ನಾರಾಯಣ ಸ್ಟೋರ್ ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿಯ ವೈದಿಕ ಕಾರ್ಯಕ್ರಮಗಳನ್ನು ನೋಡೋಣ. ತದ ಬಳಿಕ
ಮಾಜಿ ಶಾಸಕ ಸಂಜೀವ ಮಠಂದೂರವರು ಕೂಡ ಈ ಪೇಟೆ ಸವಾರಿಯಲ್ಲಿ ಭಾಗಿಯಾಗ್ತಿದ್ದಾರೆ. ಆ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದರು. ವಾಸುದೇವ ನಾಯಕ್ ನಾರಾಯಣಿ ಸ್ಟೋರಿ ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದು ಅಲ್ಲಿ ವೈದಿಕ ವಿಧಿವಿಧಾನಗಳು ನಡೀತಾ ಇದ್ದು ಹೊರಭಾಗದಲ್ಲಿ ಬಹಳಷ್ಟು ಜನ ಭಕ್ತರು ಸೇರಿಕೊಂಡಿದ್ದಾರೆ. ಆ ಎಲ್ಲ ಭಕ್ತ ಸಮೂಹವನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಮುಂದಿನ ಕಟ್ಟೆಯತ್ತ ದೇವರು ಪಯಣವನ್ನು ಬೆಳೆಸಲಿಕ್ಕಿದ್ದಾರೆ. ಮುಂದಿನ ಕಟ್ಟೆ ಮುಕುಂದಕಿಣಿ ಸಿಮೆಂಟ್ ವ್ಯಾಪಾರಸ್ಥರು ಕೆನರಾ ಬ್ಯಾಂಕ್ ಏಳ್ಮುಡಿ. ಮುಂದಿನ ಕಟ್ಟೆಯತ್ತ ಇದೀಗ ದೇವರು ತೆರಳಿದ್ದಾರೆ. ಮುಂದಿನ ಕಟ್ಟೆ ಮುಕುಂದಕಿಣಿಯವರ ಕಟ್ಟೆ. ಸುಮಾರು 40-50 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಕಟ್ಟೆ, 45 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಕಟ್ಟೆ ಇದು. ಅಲ್ಲಿಗೆ ದೇವರು ಆಗಮಿಸುತ್ತಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತ ಸಾಗರವನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ಜಗದೀಶ್ವರನೇ ನಮೋ ನಮೋ, ಓಂ ಜಗದೀಶ್ವರನೇ ನಮೋ.
ಅದೇ ಕೊಡ್ತೀರಿ ಕಾಂಡ್ ಮಾಡ್ತಿರ್ತೇನೆ ಅವ್ರು ಐಟಿ ಚಾರ್ಜ್ ಮಾಡಿ ಅವ್ರು ಒಳ್ಳೆ 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 ದೇವರ ಅವಭೃತ ಸವಾರಿಯ ಪೇಟೆ ಸವಾರಿಯ ಮುಂದಿನ ಕಟ್ಟೆ ರಘುರಾಮ ಶನೈ ಏಳ್ತಿಮಾರು ಕಲ್ಲರೆ. ಏಳ್ತಿಮಾರು ಬಾಬಣ್ಣ ಶೆಣೈಯವರ ಮನೆಯ ಕಟ್ಟೆ ಅಂತ ಇದನ್ನು ಹಿಂದೆ ಕರೀತಾ ಇದ್ರು. 1935ರಲ್ಲಿ ಏಳ್ತಿಮಾರು ರಾಮಚಂದ್ರ ಅಂದರೆ ಅವರನ್ನು ಬಾಬಣ್ಣ ಅಂತ ಕೂಡ ಕರೀತಾ ಇದ್ರು. ಬಾಬಣ್ಣ ಶೆಣೈಯವರು ಈ ಕಟ್ಟೆಯನ್ನು ಕಟ್ಟಿಸಿದ್ದಾರೆ ಅನ್ನುವಂಥದ್ದು 1935ರಲ್ಲಿ. ಈಗ ರಘುರಾಮ್ ಶೆಣೈಯವರ ಕುಟುಂಬಸ್ಥರು ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಕಟ್ಟೆಯ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಕಾರ್ತಿಕ ಹುಣ್ಣಿಮೆಯ ದಿನ ಶ್ರೀ ವೆಂಕಟರಮಣ ದೇವರು ಕೂಡ ಇಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾರೆ ಅನ್ನೋದು ಮುಂದಿನ ಕಟ್ಟೆಯ ವಿಶೇಷತೆ. ಶ್ರೀ ವೆಂಕಟರಮಣ ದೇವರು ಕಾರ್ತಿಕ ಹುಣ್ಣಿಮೆಯ ದಿವಸ ಈ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾರೆ ಅನ್ನುವಂಥದ್ದು ವಿಶೇಷ. ಇಲ್ಲಿಯ ವೀರಮಂಗಳ ಅವಭೃತ ಸ್ನಾನ ಸವಾರಿ ಇದರ ಹಿಂದಿದೆ ಒಂದು ಅಚ್ಚರಿಯ ಕಥೆ ಅಂತ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಭಕ್ತನಿಗೆ ತನ್ನ ದರ್ಶನ ಕೊಡುವ ಮೂಲಕ ಆತನ ಇಷ್ಟಾರ್ಥಗಳನ್ನು ಈಡೇರಿಸುವ ಪುತ್ತೂರು ಮಹಾಲಿಂಗೇಶ್ವರ ದೇವರು ವೀರಮಂಗಲಕ್ಕೆ ಅವಭೃತ ಸ್ನಾನಕ್ಕೆ ಬರುವ ಹಿಂದೆಯೂ ಒಂದು ಕಥೆ ಇದೆ. ಈ ಹಿಂದೆ
ನಿತ್ಯಮಂಗಲ ಎಂದು ಕರೆಯುತ್ತಿದ್ದ ಈಗಿನ ವೀರಮಂಗಲವನ್ನು ಆಗಿನ ಬಳ್ಳಾಳ ವಂಶದ ವೀರಮ್ಮ ಬಳ್ಳಾಳ್ತಿ ಆಳ್ವಿಕೆ ಮಾಡ್ತಾಯಿದ್ರು. ಅನಾದಿ ಕಾಲದಿಂದಲೂ ಶ್ರೀ ಮಹಾಲಿಂಗೇಶ್ವರ ದೇವರು ಉಪ್ಪಿನಂಗಡಿಯ ನದಿ ತೀರಕ್ಕೆ ಅವಭೃತ ಸ್ನಾನಕ್ಕೆ ತೆರಳುವಂತಹ ಪದ್ಧತಿ ಇತ್ತು. ವೀರಮ್ಮ ಬಳ್ಳಾಳ್ತಿಯವರು ದೇವರನ್ನು ನೋಡಲು ಪ್ರತಿ ವರ್ಷ ಉಪ್ಪಿನಂಗಡಿಗೆ ತೆರಳ್ತಾ ಇದ್ದರು. ಆದರೆ ಆ ವರ್ಷ ವೀರಮ್ಮ ಬಳ್ಳಾಳ್ತಿ ತುಂಬು ಗರ್ಭಿಣಿಯಾಗಿದ್ದರಿಂದ ಅವರಿಗೆ ಉಪ್ಪಿನಂಗಡಿಗೆ ದೇವರನ್ನು ನೋಡಲು ಹೋಗಲು ಆಗಲಿಲ್ಲ ಅಂತ. ಆಗ ವೀರಮ್ಮ ಬಳ್ಳಾಳ್ತಿಯವರು ಮನದಲ್ಲೇ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡರು. ನಾನು ತುಂಬು ಗರ್ಭಿಣಿಯಾಗಿರೋದ್ರಿಂದ ಉಪ್ಪಿನಂಗಡಿಗೆ ದೇವರನ್ನು ನೋಡಲು ಹೋಗಲು ಆಗ್ತಾ ಇಲ್ಲ. ಶ್ರೀದೇವರು ನಿತ್ಯಮಂಗಳದತ್ತ ಬರ್ತಾ ಇದ್ದರೆ ದೇವರ ದರ್ಶನ ಪಡೆಯಬಹುದಿತ್ತು ಅನ್ನುವಂತಹದ್ದು ಅವರ ಇರಾದೆಯಾಗಿತ್ತು ಅನ್ನೋದು. ಅವರು ನಿತ್ಯಮಂಗಳದತ್ತ ಬಂದರೆ ಅವರಿಗೆ ಒಂದು ಕದಿಕೆ ಅವಲಕ್ಕಿ ಸೇವೆ ನೀಡ್ತಾ ಇದ್ದೆ ಅಂತ ಹೇಳಿ ಪ್ರಾರ್ಥಿಸಿಕೊಂಡರು ಅನ್ನುವಂಥದ್ದು. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ತನ್ನ ಭಕ್ತಿಯ ಪ್ರಾರ್ಥನೆ ಕೇಳಿದು ವೀರಮ್ಮ ಬಳ್ಳಾಳ್ತಿಯ ಭಕ್ತಿಗೆ ಒಯ್ದು ಮಹಾಲಿಂಗೇಶ್ವರ ನಿತ್ಯಮಂಗಳಕ್ಕೆ ಭೇಟಿ ನೀಡಿದರು ಅನ್ನುವಂಥದ್ದು ಐತಿಹ್ಯ ಇದೆ ಅನ್ನುವಂಥದ್ದು. ಶ್ರೀ ಮಹಾವಿಷ್ಣುವನ್ನು ಭೇಟಿಯಾಗಿ ಅಲ್ಲಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ವೀರಮ್ಮ ಬಳ್ಳಾಳ್ತಿಗೆ ದರ್ಶನವಿತ್ತು ಕುಮಾರಧಾರ ನದಿಯಲ್ಲಿ ಅವಭೃತ ಸ್ನಾನ ಮುಗಿಸಿದ್ರು ಅನ್ನುವಂಥ ಇತಿಹಾಸ. ವೀರಮ್ಮ ಬಳ್ಳಾಳ್ತಿಯ ಭಕ್ತಿಯ ಫಲವಾಗಿ ನಿತ್ಯಮಂಗಲ ಮುಂದೆ ವೀರಮಂಗಲ ಆಯಿತು ಅಂತ ಹೇಳುವಂಥ ಇತಿಹಾಸ ಇದೆ. ಈಗಲೂ ಭಕ್ತರಿಂದ ಕದಿಕೆ ಅವಲಕ್ಕಿ ಸೇವೆ ನಡೆಯುವುದನ್ನು ಅಲ್ಲಿ ಕಾಣ್ಬೋದು. ಒಟ್ಟಿನಲ್ಲಿ ಭಕ್ತರ ಮನದಿಚ್ಛೆಯನ್ನು ಈಡೇರಿಸುವಂತಹ ಮಹಾಲಿಂಗೇಶ್ವರ ನಮ್ಮೆಲ್ಲರನ್ನು ಕೂಡ ಸದಾ ಕಾಯ್ತಾ ಇದ್ದಾನೆ ಎನ್ನುವುದು ಮಾತ್ರ ಸತ್ಯ ಅನ್ನುವಂಥದ್ದು. ಇದೀಗ ದೇವರು ಮುಂದಿನ ಕಟ್ಟೆಯತ್ತ ತೆರಳುತ್ತಾ ಇರುವಂತಹದ್ದು. ಮುಂದಿನ ಕಟ್ಟೆ ಏಳ್ತಿಮಾರ್ರೆ ಕಟ್ಟೆ, ಅದು ರಘುರಾಮ ಶೆಣೈ ಏಳ್ತಿಮಾರು ಕಲ್ಲರೆ ಈ ಕಟ್ಟೆಗೆ ತೆರಳುತ್ತಾ ಇರುವಂಥದ್ದು. 1935ರಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಕಟ್ಟೆ ಏಳ್ತಿಮಾರು ಕಟ್ಟೆ. ಆ ಕಟ್ಟೆಯತ್ತ ಇದೀಗ ತೆರಳುತ್ತಾ ಇರುವಂಥದ್ದು. ಅಲ್ಲಲ್ಲಿ ತಂಪು ಪಾನೀಯದ ವ್ಯವಸ್ಥೆಗಳಿದ್ದಾವೆ. ಆ ತಂಪು ಪಾನೀಯದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಬಹಳಷ್ಟು ಕಡೆ ಪಾನೀಯ ವ್ಯವಸ್ಥೆ, ವಿಶೇಷವಾದಂತಹ ಒಂದು ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡ್ತಾಯಿದ್ದಾರೆ. ಇದೀಗ ಶಾಸಕ ಅಶೋಕ್ ಕುಮಾರ್ ರೈ ಅವರು ನೆರೆದಿರ್ತಕ್ಕಂತಹ ಭಕ್ತರನ್ನು ಮಾತನಾಡಿಸ್ತಾ ಇರುವಂತಹದ್ದು. ಜೊತೆಗೆ ಈ ಒಂದು ಅವಭೃತ ಸವಾರಿಯಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀರಿ. ಫ್ರೆಂಡ್ಸ್ ಬೇಕರಿಯ ಸಮೀಪದಲ್ಲಿ ಇದೀಗ ತಂಪು ಪಾನೀಯದ ವಿತರಣೆ ನಡೀತಾ ಇದೆ. ತಂಪು ಪಾನೀಯದ ವಿತರಣೆ ನಡೀತಾ ಇರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಜನ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ಕೃಷ್ಣ ಜೋಯಿಸ, ರತಿ ಜನಾರ್ದನ್, ಶಿವಕುಮಾರ್ ಗೌಡ, ದಿನೇಶ್ ಆಚಾರ್ಯ, ಜಯಕುಮಾರ್ ಶೆಟ್ಟಿ, ಸತೀಶ್ ಆರ್, ಅಕ್ಷಿತಾ ಅಶು, ಅನನ್ಯ ಮುನ್ನಾ, ಪದ್ಮಾವತಿ ರೈ, ಸತೀಶ್ ಭಂಡಾರಿ, ಮನೋಜ್ ಸುವರ್ಣ, ಗೋವಿಂದ ನಾಯಕ್, ಕವಿರಾಜ್, ಪದ್ಮಾವತಿ ರೈ, ಮಹೇಶ್ ಆಚಾರ್ಯ, ಸುಧಾ ದೀಪಕ್, ಅನುಷ್ ಬಿರುವಾ, ದಿವ್ಯಾ, ಸಾವಿತ್ರಿ ಕಾರಂತ್, ಸುಶೀಲನ್, ಮಮತಾ ಸುವರ್ಣ, ಸತ್ಯನಾರಾಯಣ ಕಾಮತ್, ಪದ್ಮಪ್ಪ, ಪುಷ್ಪ ಕೆ, ಅವಿನಾಶ್ ಪುತ್ತೂರು, ಉಮೇಶ್, ಅಶೋಕ್ ಕೆ ಜಿ, ಮೀನಾಕ್ಷಿ, ಕೃಷ್ಣಪ್ಪ, ರತ್ನ ಪುತ್ತೂರು, ಶಂಕರ್ ಭಟ್, ರಾಮಚಂದ್ರ ಶರ್ಮಾ, ಅಭಿ ಅತೂರ್, ಪುರಂದರ್ ಪ್ರಭು, ಬಾಲಕೃಷ್ಣ ರೈ, ಉದಯ್ ರೈ, ಬೃಂದಂ, ಇಷ್ಟು ಜನರು ಕೂಡ ನೇರಪ್ರಸಾರವನ್ನು ವೀಕ್ಷಣೆ ಮಾಡ್ತಿದ್ದಾರೆ. ಬಹಳಷ್ಟು ಜನರದ್ದು. ಹರ್ಷಿತಾ ಎಂ, ಸೌದಿ ಅರೇಬಿಯಾದಿಂದ USC 1HM ಅನ್ನುವಂಥ ಒಂದು
ಅಕೌಂಟ್ನಿಂದ ಮೆಸೇಜ್ ಬಂದಿದೆ. ಹರೀಶ್, ಹರಿಣಾಕ್ಷಿ, ಕೃಷ್ಣಮೂರ್ತಿ, ಶಾಂತಾರಾಮ್ ರಾವ್ ಇವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಯಿಂದ, ಉಡುಪಿಯಿಂದ, ಪುತ್ತೂರಿನಿಂದ ಎಲ್ಲ ಕಡೆಯಿಂದ ನೋಡ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದನೂ ಕೂಡ ನೋಡ್ತಾ ಇದ್ದಾರೆ. ದಯಾನಂದ, ದಯಾಮಣಿ, ದೀಕ್ಷಿತ ಎಲ್ಲರೂ ಕೂಡ ವಿಶೇಷವಾದಂತಹ ಈ ನೇರ ಪ್ರಸಾರವನ್ನು ತಾವು ನೋಡ್ತಾ ಇದ್ದೀರಿ. ಉಮೇಶ್ ರಾವ್ ಇವರು ಕೂಡ ಈ ನೇರ ಪ್ರಸಾರ ನೋಡ್ತಾ ಇದ್ದಾರೆ. ವೀರಪ್ಪ ಗೌಡರು, ಶರತ್ ಕುಮಾರ್, ವಿನಯ್ ಭಟ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೀಗ ದೇವರು ಮುಂದಿನ ಕಟ್ಟೆಯತ್ತ ಪಯಣವನ್ನು ಬೆಳೆಸ್ತಾ ಇರುವಂತಹದ್ದು ರಘುರಾಮ ಶೆಣೈ ಏಳ್ತಿಮಾರು ಕಲ್ಲಾರೆ 1935ರಲ್ಲಿ ನಿರ್ಮಾಣಗೊಂಡಿರುವಂಥ ಕಟ್ಟೆ. 1935ರಲ್ಲಿ ನಿರ್ಮಾಣಗೊಂಡಂಥ ಈ ಕಟ್ಟೆಯಲ್ಲಿ ಇದೀಗ ದೇವರು ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ತದ ಬಳಿಕ ದಾಮೋದರ್ ಶೆಣೈ ಜನರಲ್ ಮರ್ಚೆಂಟ್ ಇವರ ಕಟ್ಟೆಗೆ ತೆರಳಲಿಕ್ಕಿದ್ದಾರೆ. ಇದೀಗ ರಘುರಾಮ್ ಶೆಣೈ ಏಳ್ತಿಮಾರು ಕಲ್ಲಾರೆ ಈ ಕಟ್ಟೆಗೆ ದೇವರು ತೆರಳುತ್ತಾ ಇದ್ದಾರೆ. ರಸ್ತೆಯ ಇಕ್ಕೆಲಗಳಲ್ಲೂ ಸಹಸ್ರಾರು ಮಂದಿ ಭಕ್ತರು ಸೇರಿರುವುದರಿಂದ ಎಲ್ಲ ಕಡೆಯೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಜೊತೆಗೆ ಎಲ್ಲ ಕಡೆಯಲ್ಲೂ ಕೂಡ ಹಣ್ಣುಗಾಯಿಯ ಸೇವೆ, ಜೊತೆಗೆ ಪುಷ್ಪಾರ್ಚನೆ, ಜೊತೆಗೆ ದೀಪ ಬೆಳಗಿ ದೇವರ ಅನುಗ್ರಹವನ್ನು ಸ್ವೀಕರಿಸುವಂತಹದ್ದು ಭಕ್ತರ ದಂಡಿದೆ. ಆ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದಾರೆ. ಜೊತೆಗೆ ದೇವರ ಅವಭೃತ ಸವಾರಿಯಲ್ಲಿ ದಂಡು ಶಿಲಾಲ್ 5 ದಂಡಿನ ಶಿಲಾಲ್ನ ದಂಡು ಶಿಲಾಲ್ ಕೂಡ ತಾವು ನೋಡ್ತಾ ಇದ್ದೀರಿ. ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ, ಪುತ್ತೂರಿನ ಹೆಮ್ಮೆ, ಅಬುಧಾಬಿಯಲ್ಲಿ ನೆಲೆಸಿರ್ತಕ್ಕಂತಹ ಉದ್ಯಮಿ ಮಿತ್ರಂಪಾಡಿ ಜಯರಾಮ್ ರೈ ಅವರು ಈಗ ನಮಗೆ ಕರೆ ಮಾಡಿ ಮಾತನಾಡಿದರೆ ಅಭೂತಪೂರ್ವವಾದಂತಹ ನೇರ ಪ್ರಸಾರಕ್ಕೆ ರೆಸ್ಪಾನ್ಸ್ ಬರ್ತಾ ಇದೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಸುಮಾರು ಬಹಳಷ್ಟು ಅವರ ವಿದೇಶಿ ಸ್ನೇಹಿತರು ಬಹಳಷ್ಟು ಜನ ಉತ್ತಮವಾದಂಥ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಇಂತಹದೊಂದು ವಿಶೇಷ ನೇರ ಪ್ರಸಾರದ ಪ್ರಯತ್ನಕ್ಕೆ ಮನ ತುಂಬಿದ ಧನ್ಯವಾದಗಳನ್ನು ಕೂಡ ನೀಡಿದ್ದಾರೆ. ಅದರ ಜೊತೆಗೆ ಆ ಒಂದು ಲಿಂಕನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿದ್ದೇನೆ. ಬಹಳ ಖುಷಿ ಪಡ್ತಾ ಇದ್ದಾರೆ ನನ್ನ ಸ್ನೇಹಿತರು. ನಿಮಗೆ ಧನ್ಯವಾದ ಅನ್ನುವಂಥದ್ದನ್ನು ಕರೆ ಮಾಡಿ ಹೇಳಿದ್ದಾರೆ. ನಿಮಗೆ ಪ್ರೀತಿಪೂರ್ವಕ ಧನ್ಯವಾದ ಸರ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೀವು ನಿರಂತರವಾಗಿ ಈ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ನಮ್ಮ ಈ ನೇರ ಪ್ರಸಾರದಲ್ಲಿ ನಿರಂತರವಾಗಿ ತಾವು ನೋಡ್ತಾ ಇರೋದಕ್ಕೆ ಪ್ರೀತಿಪೂರ್ವಕ ಧನ್ಯವಾದ ಸರ್. ಇವತ್ತು ನಾಳೆ ಬೆಳಗ್ಗೆ ತನಕವೂ ಕೂಡ ಈ ಒಂದು ನೇರ ಪ್ರಸಾರವಾಗಲಿಕ್ಕಿದೆ. ದಯವಿಟ್ಟು ನೋಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮಿತ್ರಂಪಾಡಿ ಜಯರಾಮ ರೈ ಸರ್, ನೀವು ಇಂತಹದೊಂದು ಅಭೂತಪೂರ್ವವಾದಂಥ ಸಪೋರ್ಟ್ ಮಾಡ್ತಿರೋದಕ್ಕೆ ಧನ್ಯವಾದ. ಇದೀಗ ರಘುರಾಮ್ ಶೆಣೈ ಏಳ್ತಿಮಾರು ಕಲ್ಲಾರೆ ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿ ವೈದಿಕ ವಿಧಿವಿಧಾನಗಳು ನಡೆಯುತ್ತೆ. ತದ ಬಳಿಕ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ.
ಕೊಡಿ ಎಲ್ರಿಗೆ ಕೊಡಿ. ಅಲ್ಲ ಯಾರು Oui.
ಮಾತೋಬರ ಮಹಾಮಹಿಮ ಮಹಲಿಂಗೇಶ್ವರ ದೇವರ ಪೇಟೆ ಸವಾರಿ ಮುಂದುವರೆದಿದೆ. ಅವಭೃತ ಸ್ನಾನಕ್ಕೆ ತೆರಳುವಂತಹ ಸಂದರ್ಭದಲ್ಲಿ 57 ಕಟ್ಟೆಗಳಲ್ಲಿ ದೇವರು ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಇದೀಗ ದಾಮೋದರ ಶೆಣೈ ಜನರಲ್ ಮರ್ಚೆಂಟ್ ಇವರ ಕಟ್ಟೆಯಲ್ಲಿ ದೇವರು ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ಒಂದು ಕಡೆ ಭಕ್ತ ಸಾಗರ, ಮತ್ತೊಂದು ಕಡೆಗೆ ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ನಿರ್ವಹಣೆಗಾರರ ಸುತ್ತಲೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಸೇರಿದಂಥ ಭಕ್ತವೃಂದ. ತನ್ನ ಏರಿಯಾದ ಕಟ್ಟೆಯರಿಗೆ ದೇವರು ಆಗಮಿಸ್ತಾರೆ ಅನ್ನುವಂಥ ಸಂಭ್ರಮ ಒಂದು ಕಡೆ ಆದರೆ, ತಾನು ದೇವರ ದರ್ಶನವನ್ನು ಮಾಡಬೇಕು, ದೇವರ ದರ್ಶನವನ್ನು ಮಾಡಿ ಆ ದೇವರಿಗೆ ತನ್ನ ಭಕ್ತಿಯನ್ನು ಸಮರ್ಪಿಸಬೇಕು ಅನ್ನುವಂಥದ್ದನ್ನು ಕಾತುರತೆಯಿಂದ ಕಾಯ್ತಿರುವಂಥ ಭಕ್ತವೃಂದವನ್ನು ಕೂಡ ಗಮನಿಸ್ತಾ ಇದ್ರಿ. ತಾವೀಗ ಗಮನಿಸ್ತಾ ಇದ್ರಿ ಅಲ್ಲಿ ವಿಶೇಷವಾಗಿ ಆ ಒಂದು ಕಟ್ಟೆಯತ್ತ ದೇವರು ಆಗಮಿಸ್ತಾ ಇರುವಂಥದ್ದನ್ನು ಕೂಡ ನಾವೀಗ ಗಮನಿಸ್ತಾ ಇದ್ರಿ. ಮುಂದಿನ ಕಟ್ಟೆ ದಾಮೋದರ ಶೆಣೈ ಜನರಲ್ ಮರ್ಚೆಂಟ್ 1960-61 ಇಸವಿಯಲ್ಲಿ ಕಲ್ಲಾರೆಯಲ್ಲಿ ದಾಮೋದರ ಶೆಣೈ ಅವರು ಈ ಕಟ್ಟೆಯನ್ನು ಕಟ್ಟಿಸಿದರು ಅನ್ನುವಂಥದ್ದು. ಪ್ರಸ್ತುತ ಅವರ ಮಕ್ಕಳು ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ, ಅವರ ಕುಟುಂಬಸ್ಥರು ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಿ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಆ ಒಂದು ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ದೇವರು ಅವಭೃತ ಸ್ನಾನಕ್ಕೆ ತೆರಳುವಾಗ ಇಷ್ಟೊಂದು ಜನರು ಜೊತೆಯಾಗಿ ಹೋಗುವಂಥದ್ದು, ಇಷ್ಟೊಂದು ಭಕ್ತರು ಜೊತೆಯಾಗಿ ಸಾಗುವಂಥದ್ದು ಕೂಡ ಬಹಳ ವಿಶೇಷ. ಇಂತಹದೊಂದು ಅಪೂರ್ವವಾದಂಥ ಕ್ಷಣಕ್ಕೆ ಪುತ್ತೂರು ಪ್ರತಿ ವರ್ಷವೂ ಕೂಡ ಸಾಕ್ಷಿಯಾಗುತ್ತೆ. ಈ ವರ್ಷ ಎಂದಿಗಿಂತಲೂ ಜಾಸ್ತಿ ಭಕ್ತ ಸಂಖ್ಯೆ ಇದೆ ಅನ್ನುವಂತಹದ್ದು ಒಂದು ವಾಡಿಕೆಯ ಮಾತು. ಯಾಕಂದರೆ ಪ್ರತಿ ವರ್ಷವೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮಹತೋಬರ ಮಹಾಮಹಿಮ ಮಹಾಲಿಂಗೇಶ್ವರನಿಗೆ ಅನ್ನುವಂಥದ್ದು ಬಹಳ ವಿಶೇಷ. ಇದೀಗ ದಾಮೋದರ ಶೆಣೈಯವರ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ತಾವೇ ಗಮನಿಸ್ತಾ ಇದ್ದೀರಿ. ದೇವರ ಹಿಂದೆ ಸಾಗುವಂತಹ ಭಕ್ತ ವೃಂದವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಜನ ಭಕ್ತರು ದೇವರ ಹಿಂದೆ ಸಾಗಿ ಇದೀಗ ಕಟ್ಟೆ ಪೂಜೆಯಲ್ಲಿ ತಾವು ಕೂಡ ಭಾಗಿಯಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆ ಎಲ್ಲ ವೈಭವೋಪೇತ ಕ್ಷಣಗಳಿಗೆ ತಾವೀಗ ಸಾಕ್ಷಿ ಆಗ್ತಾ ಇದ್ದೀರಿ. ಆ ಎಲ್ಲ ಭಕ್ತಿ ಪ್ರಧಾನ ಕ್ಷಣಗಳಿಗೆ ತಾವೀಗ ಸಾಕ್ಷಿ ಆಗ್ತಿದ್ರಿ. ಬಹಳ ವಿಶೇಷವಾದಂತಹ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಈಗ ಸಾಕ್ಷಿ ಆಗ್ತಾ ಇದ್ದೀವಿ. ಅಲ್ಲಿ ಭಕ್ತರು ಸೇರಿರುವಂಥದ್ದು ಮತ್ತು ಆ ರಸ್ತೆ ಇಕ್ಕೆಲಗಳಲ್ಲೂ ಭಕ್ತರು ದೇವರಿಗೆ ಹಣ್ಣುಗಾಯಿ ಅರ್ಪಣೆಗಳು ಮಾಡಲಿಕ್ಕೆ, ಪುಷ್ಪಾರ್ಚನೆ ಮಾಡಲಿಕ್ಕೆಲ್ಲ ನಿಂತಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಬಹಳ ದೂರದ ವ್ಯೂವನ್ನು ನೋಡ್ತಾ ಇದ್ದೀರಿ. ಅಲ್ಲಿ ಭಕ್ತ ಸಾಗರ ನೋಡಿ, ಆ ಒಂದು ಇಡೀ ರಸ್ತೆ ಪೂರ್ತಿ ಭಕ್ತರ ಸಂಖ್ಯೆಯಿಂದ ತುಂಬಿಕೊಂಡಿದೆ. ಇಡೀ ಏರಿಯಾ ವಿಶೇಷವಾಗಿ ಅಲಂಕಾರಗೊಂಡಿದೆ. ದೇವರನ್ನು ಬಹಳ ವೈಭವೋಪೇತವಾಗಿ ಸ್ವಾಗತಿಸ್ತಾ ಇದ್ದಾರೆ ಭಕ್ತ ಸಾಗರ. ಮುಂದಿನ ಕಟ್ಟೆ ದಾಮೋದರ ಶೆಣೈಯವರ ಕಟ್ಟೆ 1960ರಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಕಟ್ಟೆ. ಈ ಕಟ್ಟೆಯಲ್ಲಿ ಇದೀಗ ದಾಮೋದರ ಶೆಣೈಯವರ ಮಕ್ಕಳು ಮತ್ತು ಅವರ ಕುಟುಂಬಸ್ಥರು ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆ ಕಟ್ಟೆಯ ಅಲ್ಲಿ ಇದೀಗ ದೇವರಿಗೆ ವಿಶೇಷವಾದಂಥ ಸೇವೆ ಸಿಗಲಿಕ್ಕಿದೆ. ಆ ಕಟ್ಟೆಯತ್ತ ಇದೀಗ ದೇವರ ಆಗಮನವಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಭಕ್ತರ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಮ್ಮ ನೇರ ಪ್ರಸಾರವನ್ನು ನೋಡಿ ಭಕ್ತರು ಆಯಾಯ ಕಟ್ಟೆಗಳತ್ತ ತೆರಳುವಂತಹ ಸಂದರ್ಭಗಳು ಕೂಡ ಇದ್ದಾವೆ. ಯಾಕೆಂತಂದರೆ ನಮ್ಮ ಕಚೇರಿಗೆ ಹಲವಾರು ಕರೆಗಳು ಬರ್ತಾ ಇದ್ದಾವೆ. ನೇರ ಪ್ರಸಾರವನ್ನು ಕೂಡ ನೋಡುವವರಿದ್ದಾರೆ. ಕಚೇರಿಗಳಿಗೆ ಕರೆ ಬರ್ತಾ ಇದೆ. ಜೊತೆಗೆ ಎಲ್ಲಿ ಹೋಗಬೇಕು, ಎಷ್ಟೊತ್ತಿಗೆ ಅನ್ನುವಂಥದ್ದನ್ನು ಕೂಡ
ಕೇಳ್ತಾ ಇದ್ದಾರೆ. ಬಹಳಷ್ಟು ಜನರು ಕಾಮೆಂಟನ್ನು ಹಾಕ್ತಾ ಇದ್ದಾರೆ. ಬಹಳಷ್ಟು ಜನರ ಹೆಸರನ್ನು ನಾವು ಹೇಳಲಿಲ್ಲ ಈಗ. ಶಾಂತರಾಮರಾವ್, ದಯಾನಂದ, ದಯಾಮಣಿ, ದೀಕ್ಷಿತ, ಉಮೇಶ್ ರಾವ್, ವೀರಪ್ಪಗೌಡರು, ಲಕ್ಷ್ಮೀಕಾಂತ್, ವಿನಯ್ ಜಿ ಭಟ್, ಬಾಲಕೃಷ್ಣ, ನಾಗರಾಜು, ಪುಷ್ಪರಾಜು, ವಿಶಾಲಾಕ್ಷಿ, ಡಾಕ್ಟರ್ ರವೀಂದ್ರ ಕುಮಾರ್, ಶಕುಂತಲಾ ಕೋಡಿಂಬಳ, ಪುರಂದರ ಪ್ರಭು, ಚರಿಷ್ ಕೆ, ಪುಷ್ಪರಾಜ್ ರಾವ್, ಪವಿತ್ರ ಶೆಟ್ಟಿ, ಸುದಿನ್ ಶಿಶೀಲ, ನಾಗೇಶ್ ಭಟ್, ಪ್ರಮೀಳಾ, ಸದಾನಂದ ಪೈ, ವಸಂತಿ, ಪ್ರಶಾಂತ್ ಕಲವಾಜೆ, ಶ್ರೇಯಾ ದೆಕ್ಕಾಜೆ, ಹಿತೇಶ್, ಪವಿತ್ರ ರೈ, ಪುಷ್ಪರಾಜ್ ರಾವ್, ಮಧು, ಮಾಧವಿ ಕೆ, ವಿಜಯೇಂದ್ರ ನಾಥ್ ನಾಯಕ್, ಶಾಂತಾರಾಮ್ ರಾವ್, ಪುರುಷೋತ್ತಮ್ ದುಗ್ಗಲ, ಬಾಬು ನಾಯ್ಕ್, ನಯನ ಕಾರಿಂಜೆ, ತಕ್ಷ್ವಿ ಅಖಿಲ್ ರಾವ್ ದುಬೈಯಿಂದ, ಗಗನ್ ರಾಯ್, ನಾಗರಾಜ್ ಕೆ, ಜಯರಾಮ್ ರೈ, ಕರುಣಾಕರ್ ಶೆಟ್ಟಿ, ಪುಷ್ಪಾವತಿಯವರು, ಆದಿತ್ಯ ಆರ್ ನಾಯಕ್, ಕವಿತಾ ಬಂಗೇರ, ಸರ್ವಾಣಿ ಶೆಟ್ಟಿ, ನಿಮಿಷಾ, ರೂಪಾರಾಯ್, ಗಣೇಶ್ ಬೆದ್ರಾಳ. ಇದೀಗ ದೇವರು ದಾಮೋದರ ಶೆಣೈ ಜನರಲ್ ಮರ್ಚೆಂಟ್ ಇವರ ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದರೆ ಅಲ್ಲಿಯ ವೈದಿಕ ವಿಧಿವಿಧಾನಗಳು ನೋಡ್ಕೊಂಡು ಬನ್ನಿ. ತದ ಬಳಿಕ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ.
ಗುರು ದೇವರಾಗಿ ಹುಟ್ಟು ಬೇಕಲ್ಲದ ಹೊರತು ನಮಗೆ ಇನ್ನು ಮನೆ ಕಡೆಗೆ ಹರಿ ಅಕಸ್ಮಾತ್ ತಾನವನ್ನ ಮಕ್ಕಳು ಹೋಗ್ತದೆ ಇದೀಗ ದೇವರ ಅವಭೃತ ಸ್ನಾನದ ಸವಾರಿಯಲ್ಲಿ ದಾಮೋದರ ಶೆಣೈ ಜನರಲ್ ಮರ್ಚೆಂಟ್ ಇವರ ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಿದರೆ ಮುಂದೆ ಗೋಪಾಲಕೃಷ್ಣ ವೈ ನಾಗಪ್ಪ ಆ್ಯಂಡ್ ಸನ್ಸ್ ಕಲ್ಲರೆ ಈ ಕಟ್ಟೆಗೆ ತೆರಳಿಕ್ಕಿದ್ದಾರೆ. ಗೋಪಾಲಕೃಷ್ಣ ವೈ ನಾಗಪ್ಪ ಆ್ಯಂಡ್ ಸನ್ಸ್ ಕಲ್ಲರ ಈ ಕಟ್ಟೆಗೆ ತೆರಳಿಕ್ಕಿರುವಂಥದ್ದು. ಸಾವಿರದ 1942ರಲ್ಲಿ ಏಳ್ಮುಡಿ ನಾಗಪ್ಪ ಪೂಜಾರಿ ಅವರು ಈ ಕಟ್ಟೆಯನ್ನು ಕಟ್ಟಿಸಿದ್ರು ಅನ್ನುವಂಥದ್ದು. ಪ್ರಸ್ತುತ ವೈ ನಾಗಪ್ಪ ಆ್ಯಂಡ್ ಸನ್ಸ್ನ ಪಿ ಗೋಪಾಲಕೃಷ್ಣ ಮತ್ತು ಅವರ ಕುಟುಂಬಸ್ಥರು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದು. 1942ರಲ್ಲಿ ನಿರ್ಮಾಣಗೊಂಡಿರುವಂತಹ ಕಟ್ಟೆಗೆ ಇದೀಗ ದೇವರು ಪಯಣವನ್ನು ಬೆಳೆಸ್ತಾ ಇರುವಂಥದ್ದು. ಗೋಪಾಲಕೃಷ್ಣ ವೈ ನಾಗಪ್ಪ ಆ್ಯಂಡ್ ಸನ್ಸ್ ಕಲಾರ ಈ ಕಟ್ಟೆಗೆ ದೇವರೀಗ ಪಯಣವನ್ನು ಬೆಳೆಸ್ತಾ ಇರುವಂತಹದ್ದು. ಆ ವಿಶೇಷ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಹದಿನಾರರಿಂದ 17 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ವೀರಮಂಗಲದ ಕುಮಾರಧಾರ ಪುಣ್ಯ ನದಿಯಲ್ಲಿ ಶ್ರೀದೇವರು ನಾಳೆ ಬೆಳಗ್ಗೆ ಆಗುವಾಗ ಅವಭೃತ ಸ್ನಾನವನ್ನು ಮಾಡಲಿಕ್ಕಿದ್ದಾರೆ ಎನ್ನುವಂಥದ್ದು. ಈ 17 ಕಿಲೋಮೀಟರ್ಗಳ ಪಯಣ, ಪ್ರತಿ ಕಿಲೋಮೀಟರ್ಗಳಲ್ಲಿ ಪ್ರತಿ ಮೀಟರ್ಗಳಲ್ಲಿಯೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಸಾಗರ ನಿಂತಿರ್ತಾರೆ ಅನ್ನುವಂಥದ್ದು ಇದೀಗ ತಾವು ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಗೋಪಾಲಕೃಷ್ಣ ವೈ ನಾಗಪ್ಪ ಆ್ಯಂಡ್ ಸನ್ಸ್ ಕಲಾರ ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ಕಟ್ಟೆಯ ದೃಶ್ಯಾವಳಿಯನ್ನು ತಾವೀಗ ಗಮನಿಸಲಿಕ್ಕಿದ್ದೀರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಅಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಆ ಕಟ್ಟೆಯಲ್ಲಿ ವೈದಿಕ ಕಾರ್ಯಗಳು ಇದೀಗ ನಡೀಲಿಕ್ಕಿದೆ. ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸಲಿಕ್ಕಿದ್ದೀರಿ.
ಗೋಪಾಲಕೃಷ್ಣ ನಾಗಪ್ಪ ಆ್ಯಂಡ್ ಸಂಸ್ಕಾರರ ಈ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಿ ಸೇವೆಯನ್ನು ಸ್ವೀಕರಿಸಿದ್ದಾರೆ. ಭಕ್ತವೃಂದವನ್ನು ತಾವು ಮತ್ತೆ ಮತ್ತೆ ತೋರಿಸ್ತಾ ಇದ್ದೀವಿ ನೋಡಿ, ಯಾವ ರೀತಿ ಭಕ್ತವೃಂದ ಇದೆ ಅನ್ನುವಂತಹದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇರುವಂತಹದ್ದು. ಇದೀಗ ಬಹಳಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ, ಎಲ್ಲರ ಹೆಸರು ಹೇಳಲಿಕ್ಕೆ ಕಷ್ಟ ಆಗ್ಬೋದು ಏನೋ. ಚಂದ್ರಾವತಿ ರೈ ಅವರು, ಜಗದೀಶ್ ನಾಯ್ಕ್ ಅವರು, ಸರಸ್ವತಿ ಅವರು, ಪಾರ್ವತಿ ಪಿ ಎಮ್ ಅವರು, ನಾರಾಯಣ ಅವರು, ಗಣೇಶ್ ಬೆದ್ರಾಳ ಅವರು, ಆನಂತರ
ಗಣೇಶ್ ಎಸ್ ಪಿ ಅವರು, ಯತೀಶ್ ಗೌಡ್ರು, ಮಮತಾ ಸುವರ್ಣ ಅವರು, ಇಟ್ಸ್ ಮೂವಿ ಟೈಮ್ ಅನ್ನೋಂಥ ಒಂದು ಅಕೌಂಟು, ಎನಿಮ್ ಲವರ್ ಅಕೌಂಟು, ಪ್ರಫುಲ್ಲ, ಆನಂತರ ಸತ್ಯನಾರಾಯಣ ಕಾಮತ್, ನವನೀತ್ ಪುತ್ತೂರು, ಥ್ಯಾಂಕ್ಸ್ ಟು ಸುದ್ದಿ ಅಂತ ಹಾಕಿದ್ದಾರೆ. ಧನ್ಯವಾದ ಸರ್ ನಿಮಗೆ. ಪುಷ್ಪರಾಜ್ ರಾವ್, ಗಿರಿಧರ್ ಯು, ಸ್ವರ್ಣ ಭಟ್, ನವೀನ್ ಸ್ಟುಡಿಯೋ, ಭಾಸ್ಕರ್ ಬೆಲ್ವಾಯ್, ಸತ್ಯನಾರಾಯಣ ಕಾಮತ್, ಪ್ರಫುಲ್ಲನಾಥ್, ನಾಗರಾಜ್ ಕೆ, ಸಂತೋಷ್ ಕೆ, ಕೇಶವಂ, ಎಂ ಸಬಿತಾ, ರಕ್ಷಿತಾ ಶೆಟ್ಟಿ, ಯಶವಂತ ನಾಯಕ್ ಮಡಂತ್ಯಾರ್, ಸರಸ್ವತಿ ಶೆಟ್ಟಿ, ಉಜ್ವಲ್ ಯು ನಾಯಕ್, ನವ್ಯಶ್ರೀ, ಚಂದ್ರಿಕಾ ಕಾಂಚನ್, ಗಣೇಶ್ ರಾಯ್, ಮಂಜುನಾಥ್ ಕೆ, ಯಶವಂತ್ ನಾಯಕ್, ಪ್ರಭಾಕರ್ ಆಚಾರ್ಯ, ಶಶಿಧರನ್, ಕೃಷ್ಣಪ್ಪ ನಾಯ್ಕ್, ಪ್ರಭಾಕರ್ ಆಚಾರ್ಯ, ರಾಧಿಕಾ ರೈ, ಸರಸ್ವತಿ ಕಟ್ಟ, ಧನುಷ್ ಆಚಾರ್ಯ, ಉಷಾ ಘನು, ಈಶ್ವರ್ ಭಟ್ ಚಕ್ರಕೋಡಿ, ಪ್ರಭಾಕರಾಚಾರ್ಯ, ಮನೋಜ್ ಸುವರ್ಣ, ಇಟ್ಸ್ ಮೂವಿ ಟೈಮ್ ಅನ್ನೋಂಥ ಅಕೌಂಟು ತುಂಬ ಕಮೆಂಟ್ ಹಾಕಿದ್ದಾರೆ. ಧನ್ಯವಾದ ಸರ್. ಪವನ್ ಶೆಟ್ಟಿ, ರಮಾದೇವಿ ಆಚಾರ್ಯ, ಸುಷ್ಮಿತಾ ಪ್ರಭು, ಕಾರ್ತಿಕ್ ಮಯ್ಯ, ರವಿ ಪ್ರಕಾಶ್, ವೀಣಾ ಹೊಳ್ಳ, ನಂದನ್ ಜೈನ್, ವನಿತಾ ಕೆ, ನಯನಾ ಎಂ ರೈ, ಅರ್ಪಣಾ ವೀರೇಶ್, ಪುರಂದರ ಪ್ರಭು, ನಂದನ್ ಜೈನ್, ವಿಶಾಂಬರ, ಅವಿನಾಶ್ ರಾವ್, ಸತ್ಯನಾರಾಯಣ ಕಾಮತ್, ನಂದನ್ ಜೈನ್, ಗಂಗಾ, ಹರಿಣಾಕ್ಷಿ ಗೌಡ, ಅಕ್ಷತಾ ಪಟ್ಟೆ, ಶ್ರೀ ಭಾರತಿ ವಿದ್ಯಾಪೀಠಂ, ನಂದನ್ ಜೈನ್, ರಮೇಶ್ ಆರ್, ಸೌಮ್ಯ, ನಂದನ್ ಜೈನ್, ಪದ್ಮಾವತಿ, ಸ್ವಸ್ತಿಕ್ ಕಾವು, ಗಂಗಾ, ದಿನೇಶ್ ಕುಮಾರ್, ಇಟ್ಸ್ ಮೂವಿ ಟೈಮ್ ಇವರೆಲ್ಲರೂ ಕೂಡ ಕಮೆಂಟ್ ಹಾಕಿದ್ರಿ. ಧನ್ಯವಾದ ಎಲ್ಲರಿಗೂ ಕೂಡ. ಬೇರೆ ಬೇರೆ ಕಡೆಯಿಂದ ತಾವು ಎಲ್ಲ ನೋಡ್ತಾ ಇದ್ದೀರಿ. ಇದೀಗ ದೇವರ ಆವೃತ ಸವಾರಿಯ ವೇಗದ ದೃಶ್ಯಾವಳಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅತ್ಯಂತ ವೇಗದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಬ್ರಹ್ಮವಾಹಕರಾದಂಥ ಕೇಶವಾಡಿಗರು ಬಹಳ ವೇಗವಾಗಿ ತೆರಳುತ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹಳ ವೇಗವಾಗಿ ಕೇಶವಾಡಿಗರು ತೆರಳುತ್ತಾ ಇರುವಂತಹ ಅಪೂರ್ವ ಕ್ಷಣವನ್ನು ತಾವು ಈಗ ನೋಡ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಕ್ಕೆ ಪುತ್ತೂರು ಸಾಕ್ಷಿಯಾಗ್ತಿದೆ. ಅಂತಹ ಅಭೂತಪೂರ್ವ ಕ್ಷಣಕ್ಕೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಅದನ್ನೆಲ್ಲ ತಾವು ನೋಡ್ತಾ ಇದ್ದೀರಿ. ದೇವರಿಗೆ ತಮ್ಮ ಸೇವೆಯನ್ನು ಸಮರ್ಪಿಸುವಂತಹದ್ದನ್ನು ಭಕ್ತರು ಮಾಡ್ತಾ ಇದ್ದಾರೆ. ಅವೆಲ್ಲ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಜನರು ಮಲ್ಲಿಗೆಯನ್ನು ಸಮರ್ಪಣೆ ಮಾಡ್ತಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವೈಭವಪೂರ್ಣವಾದಂಥ ಪೇಟೆ ಸವಾರಿಯ ಎಲ್ಲ ದಿನಗಳ ಪೇಟೆ ಸವಾರಿಯ ದೃಶ್ಯಾವಳಿಯನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿರಂತರವಾದಂಥ ಪ್ರಯತ್ನವನ್ನು ಮಾಡಿತ್ತು. ಇದೀಗ ಅವಭೃತ ಸ್ನಾನದ ಪೇಟೆ ಸವಾರಿಯ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ವೀರಮಂಗಲದ ಕುಮಾರಧಾರ ನದಿಯಲ್ಲಿ ನಾಳೆ ಬೆಳಗ್ಗೆ ದೇವರ ಅವಭೃತ ಸ್ನಾನ ನಡೆಯುತ್ತಿದೆ. ಅದಕ್ಕಿಂತ ಮೊದಲು 57 ಕಟ್ಟೆಗಳಲ್ಲಿ ದೇವರು ಪೇಟೆ ಸವಾರಿಯಲ್ಲಿ ವಿರಾಜಮಾನರಾಗಿ 57 ಕಟ್ಟೆಗಳಲ್ಲಿ ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ಇದೀಗ ಮುಂದಿನ ಕಟ್ಟೆ ಸುಬ್ರಹ್ಮಣ್ಯ ಕುಂಜತ್ತಾಯ ರಾಘವೇಂದ್ರ ಮಠದ ಬಳಿ ಕಲ್ಲರೆ. ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಸಾವಿರದ 1994ರಲ್ಲಿ ಕಾವೇರಮ್ಮ ಕಂಪೌಂಡಿನ ಸುಬ್ರಹ್ಮಣ್ಯ ಕುಂಜತ್ತಾಯರು ಈ ಕಟ್ಟೆಯನ್ನು ಕಟ್ಟಿಸಿದರು ಅನ್ನುವಂಥದ್ದು ಇತಿಹಾಸ. ಪ್ರಸ್ತುತ ಅವರ ಕುಟುಂಬವೇ ಇದನ್ನು ನಿರ್ವಹಣೆ ಮಾಡ್ತಾ ಇದೆ. ಮೊದಲಿಗೆ ಕಾವೇರಮ್ಮ ಎಂಬುವರು ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದರು ಅನ್ನುವಂಥದ್ದು 1994ರ ಕಟ್ಟೆ.
ನೆನೆಸ್ಕೊಂಡು ಚಾ ಬರಬಾರ್ದು ಕಂಡ ಬೈ ಬರ್ತಾನ ಸ್ವಲ್ಪ ಇಂಚನ ವೈಟ್ ಏನು ಇದೀಗ ದೇವರು ರಾಘವೇಂದ್ರ ಮಠಕ್ಕೆ ಆಗಮಿಸ್ತಿದ್ದಾರೆ. ಯು ಪೂವಪ್ಪ ಕಾರ್ಯದರ್ಶಿಗಳು, ಈ ಮಠದ ಕಾರ್ಯದರ್ಶಿಗಳು, ಅವರ ಕಟ್ಟೆಗೆ ದೇವರು ಆಗಮನ ಆಗ್ತಾಯಿದೆ. ಯು ಪೂವಪ್ಪ ರಾಘವೇಂದ್ರ ಮಠ ಕಲ್ಲಾರೆ ಎಲ್ಲಿಗೆ ದೇವರು ಇದೀಗ ಆಗಮಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ತಾವು ಗಮನಿಸ್ತಿದ್ರಿ. ರಾಘವೇಂದ್ರ ಮಠದ ಒಳಭಾಗದಲ್ಲಿ ಬಹಳಷ್ಟು ಜನ ಭಕ್ತರು ಸೇರಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಇಲ್ಲಿ ಇನ್ನೊಂದನ್ನು ನಾವು ಗಮನಿಸಬೇಕಂದ್ರೆ ಎಲ್ಲ ದೇವರುಗಳ ದೇವಸ್ಥಾನದ ಒಳಭಾಗದ ಕಟ್ಟೆಗಳಲ್ಲಿಯೂ ಕೂಡ ದೇವರು ಮಹಾಲಿಂಗೇಶ್ವರ ದೇವರು ವಿರಾಜಮಾನರಾಗ್ತಿದ್ದಾರೆ ಅನ್ನುವಂಥದ್ದು ವಿಶೇಷ. ಶ್ರೀದೇವರು ಇದೀಗ ರಾಘವೇಂದ್ರ ಮಠದ ಕಟ್ಟೆಗೆ ತೆರಳುತ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ರಿ. ಅದರ ಜೊತೆಗೆ ನಾವು ಬಹಳಷ್ಟು ವಿಶೇಷವಾಗಿ ಗಮನಿಸಬೇಕಾದ್ದು ಇಲ್ಲಿ ಈಗ ಇವತ್ತಿನ ಪೇಟೆ ಸವಾರಿಯಲ್ಲೇ ವೆಂಕಟರಮಣ ದೇವಸ್ಥಾನದ ಒಳಭಾಗದ ವಸಂತಕಟ್ಟೆಯಲ್ಲಿ ದೇವರು ಕುಳಿತಿದ್ದರು. ಮೊನ್ನೆ ಪೇಟೆ ಸವಾರಿಯಲ್ಲಿ ಮಹಾಮಾಯಿ ತಾಯಿಯ ದೇವಸ್ಥಾನದ ಒಳಭಾಗದ ಕಟ್ಟೆಯಲ್ಲಿ ಕುಳಿತಿದ್ದು, ಇವತ್ತು ರಾಘವೇಂದ್ರ ಮಠದ ಒಳಭಾಗದಲ್ಲಿ ಒಂದು ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಹೀಗೆ ಬಹಳಷ್ಟು ವಿಶೇಷತೆಗಳನ್ನು ಒಳಗೊಂಡಂತಹ ಒಂದು ಪೇಟೆ ಸವಾರಿಗಳು. ಅಂದರೆ ಸೀಮೆಯೊಡೆಯ ಮಹಾಲಿಂಗೇಶ್ವರ ದೇವರು ಎಲ್ಲ ಕಡೆಗಳಲ್ಲಿ ವಿರಾಜಮಾನರಾಗ್ತಾರೆ. ಎಲ್ಲ ಕಡೆಯಲ್ಲಿ ಅವರನ್ನು ಆರಾಧಿಸುವವರಿದ್ದಾರೆ, ನಿರಂತರವಾಗಿ ಆರಾಧಿಸ್ತಾ ಬರ್ತಾ ಇದ್ದಾರೆ. ಈಗ ರಾಘವೇಂದ್ರ ಮಠದ ಕಟ್ಟೆಯಲ್ಲಿ ಈಗ ದೇವರು ವಿರಾಜಮಾನರಾಗಿ ಆಗ್ತಾ ಇರುವಂಥದ್ದು ಯು ಪೂವಪ್ಪ ಅವರನ್ನು ತಾವೀಗ ನೋಡ್ಬೋದು. ಯು ಪೂವಪ್ಪ ಅವರು ಕೂಡ ಸ್ಕ್ರೀನಲ್ಲಿ ಇದ್ದಾರೆ. ರಾಘವೇಂದ್ರ ಮಠ ಕಲ್ಲಾರೆ ಇವರ ನೇತೃತ್ವದಲ್ಲಿ ಈ ಒಂದು ಕಟ್ಟೆಯಲ್ಲಿ ಪೂಜೆ ನೆರವೇರ್ತಾ ಇದೆ. ಇದೀಗ ರಾಘವೇಂದ್ರ ಮಠದಲ್ಲಿ ದೇವರು ಪೂಜೆಯನ್ನು ಪಡಿತಾ ಇರುವಂಥದ್ದು. ಇದು 1970ರಲ್ಲಿ ಈ ಕಟ್ಟೆ ಪೂಜೆ ಆರಂಭಗೊಂಡಿದ್ದು ಅನ್ನುವಂಥದ್ದು ಮಠದ ಆಡಳಿತ ಮಂಡಳಿ ಮತ್ತು ಅಂದಿನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಅದನ್ನು ನಡೆಸಿಕೊಂಡು ಬರ್ತಾ ಇದ್ದರು ಅನ್ನುವಂಥದ್ದು. ಈಗಲೂ ಕೂಡ ಎಲ್ಲರ ಸಹಕಾರದೊಂದಿಗೆ ಯು ಪೂವಪ್ಪ ಅವರು ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಕಾರ್ಯದರ್ಶಿಗಳು, ರಾಘವೇಂದ್ರ ಮಠದ ಕಾರ್ಯದರ್ಶಿಗಳು ಈ ಒಂದು ವಿಶೇಷ ಕಟ್ಟೆಯನ್ನು ತಾವೀಗ ಗಮನಿಸ್ತಾ ಇದ್ರಿ. ರಾಘವೇಂದ್ರ ಮಠದ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಇಲ್ಲಿಯ ವೈದಿಕ ಕಾರ್ಯಕ್ರಮಗಳ ನಂತರ ವೀಕ್ಷಕ ವಿವರಣೆಯನ್ನು ಮುಂದುವರಿಸ್ತೀವಿ. ಬಹಳಷ್ಟು ಜನ ಕಮೆಂಟ್ ಹಾಕಿದ್ದೀರಿ, ಗಮನಿಸ್ತಾ ಇದ್ದೀವಿ. ಧನ್ಯವಾದ ನಿಮಗೆ.
ಅಜಿತ್ ಒಲ್ಪಲ್ಲ ಎಲ್ಲ ಫ್ರೀಯಾ ಓ ಫ್ರೀ ಆಗೇನು ಇಲ್ಲಲ್ಲ ನಮ್ಮ ಮಹಾಲಿಂಗೇಶ್ವರ ಕಟ್ಟೆಯಲ್ಲಿ ಈಗ ಅನ್ನಪ್ರಸಾದ ನಡೆಯಲಿದೆ. ಎಲ್ಲರೂ ಬಂದ ಎಲ್ಲ ಭಕ್ತಾಭಿಮಾನಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಿ ತೆರಳತಕ್ಕದ್ದು. ಎಲ್ಲ ಭಕ್ತಾಭಿಮಾನಿಗಳಿಗೆ ಒಂದು ವಿನಂತಿ, ಎಲ್ಲ ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಿ ತೆರಳತಕ್ಕದ್ದು. ಆದರಣೀಯ ಭಕ್ತಾಭಿಮಾನಿಗಳೇ, ಶ್ರೀ ಮಹಾಲಿಂಗೇಶ್ವರ ದೇವರ ಕಟ್ಟೆ ಪೂಜೆಯ ಬಳಿಕ ಅನ್ನಪ್ರಸಾದದ ವ್ಯವಸ್ಥೆ ಇದೆ. ಎಲ್ಲ ಭಕ್ತಾಭಿಮಾನಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಿ ತೆರಳತಕ್ಕದ್ದು. ರಾಘವೇಂದ್ರ ಮಠದಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಿ ಇದೀಗ ಮುಂದಿನ ಕಟ್ಟೆಯತ್ತ ತೆರಳುತ್ತಾ ಇರುವಂಥದ್ದು. ಮುಂದಿನ ಕಟ್ಟೆ ಎಂ ವಿಠಲ ಕಾಮತ್ ಶ್ರದ್ಧಾ ಕಲಾರೆಯವರ ಕಟ್ಟೆ. ಪಟ್ಟಿಯಲ್ಲಿ ಸ್ವಲ್ಪ ಗೊಂದಲಗಳಿದ್ದಾವೆ. ಈಗಾಗಲೇ ಸುಬ್ರಹ್ಮಣ್ಯ ಕುಂಜತಾಯ ರಾಘವೇಂದ್ರ ಮಠದ ಬಳಿ ಇರುವಂಥ ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ರಾಘವೇಂದ್ರ ಮಠದ ಕಟ್ಟೆಯಲ್ಲೂ ಕೂಡ ದೇವರು ಪೂಜೆಯನ್ನು ಸ್ವೀಕರಿಸಿದ್ದಾರೆ. ನಮ್ಮ ಈ ದಿನದ ಸಂಪೂರ್ಣ ವಿಡಿಯೋವನ್ನು ನಮಗೆ ವಿಡಿಯೋ ತೋರಿಸ್ತಾ ಇರುವವರು ಅಥವಾ ವಿಡಿಯೋ ಕ್ಯಾಮರಾದಲ್ಲಿ ಸಹಕರಿಸ್ತಾ ಇರುವವರು ವೈಭವ್ ಮತ್ತು ಅಶ್ವಥ್ ಶೆಟ್ಟಿ ಬೇಟಂಪಾಡಿ. ಇವರು
ನಮಗೆ ಸಹಕರಿಸಿದರೆ ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಈರಾ, ನಿರ್ವಹಣೆಯನ್ನು ಉಮೇಶ್ ಮಿತ್ನಡ್ಕ ಇವರು ಮಾಡ್ತಾಯಿದ್ದಾರೆ. ಉಮೇಶ್ ಮಿತ್ತಡ್ಕ ಇವರು ನೆರವೇರಿಸ್ತಾ ಇದ್ದಾರೆ. ಇದೀಗ ಲೋಕೇಶ್ ಬನ್ನೂರವರು ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಕರೆ ಮಾಡ್ತಿದ್ದಾರೆ. ಅವರಲ್ಲಿ ಕರೆ ಸ್ವೀಕರಿಸಿದ ಬಳಿಕ ವೀಕ್ಷಕ ವಿವರಣೆಯನ್ನು ಮುಂದುವರಿಸ್ತೇವೆ. ಮಾಹಿತಿಯಲ್ಲಿ ಸ್ವಲ್ಪ ತಪ್ಪಾಗಿದೆ, ಕ್ಷಮಿಸಿ. ಗೋಪಾಲಕೃಷ್ಣ ವೈ ನಾಗಪ್ಪ ಆ್ಯಂಡ್ ಸನ್ಸ್ ಕಲಾರೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ಆಗ ನಾವು ನೀಡಿದ್ವಿ. ಅದು ಸುಬ್ರಹ್ಮಣ್ಯ ಕುಂಜತಾಯ ರಾಘವೇಂದ್ರ ಮಠದ ಬಳಿ ಕಲಾರೆ. ಈ ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಿರುವಂಥದ್ದು. ಇದೀಗ ರಾಘವೇಂದ್ರ ಮಠದಲ್ಲಿ ಪೂವಪ್ಪ ಕಾರ್ಯದರ್ಶಿಗಳು ರಾಘವೇಂದ್ರ ಮಠ ಇವರ ಕಟ್ಟೆಯಲ್ಲಿ ಇದೀಗ ದೇವರು ಪೂಜೆಯನ್ನು ಸ್ವೀಕರಿಸಿ ಮುಂದೆ ಎಂ ವಿಠಲ ಕಾಮತ್ ಶ್ರದ್ಧಾ ಕಲ್ಲಾರೆ ಇಲ್ಲಿಗೆ ತೆರಳುತ್ತಾ ಇದ್ದಾರೆ. ಎಂ ವಿಠಲ ಕಾಮತ್ ಶ್ರದ್ಧಾ ಕಲ್ಲಾರೆ ಇವರ ಕಟ್ಟೆಗೆ ದೇವರು ತೆರಳುತ್ತಾ ಇದ್ದಾರೆ. ಎಂ ವಿಠಲ ಕಾಮತ್ ಶ್ರದ್ಧಾ ಕಲ್ಲಾರೆ ಇವರ ಕಟ್ಟೆಯತ್ತ ದೇವರು ಇದೀಗ ತೆರಳುತ್ತಾ ಇರುವಂಥದ್ದು. ಬಹಳಷ್ಟು ಜನ ಕಾಮೆಂಟನ್ನು ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಬಹಳಷ್ಟು ಜನರ ಹೆಸರನ್ನು ನಾವು ಹೇಳಲಿಲ್ಲ. ಗಂಗಾಧರ್ ರಾವ್, ಶಶಿಕುಮಾರ್, ಸವಿತಾ ಖಾರಂತ್, ವಸಂತ, ರಾಧಾ, ಚಿತ್ರಲೇಖ, ಮಮತಾ ಪೂಜಾರಿ, ರಾಧಾ, ಗುರುಪ್ರಸಾದ್, ಪ್ರಕಾಶ್ ಪೂಜಾರಿ, ಮಮತಾ ಪೂಜಾರಿ, ಮಮತಾ ಸುವರ್ಣ, ಜಗದೀಶ್ HP, ಜಯರಾಮ್ ರೈ, ಮಿತ್ರಪ್ಪಾಡಿ ಜಯರಾಮ್ ರೈ ಅವರು, ಸರ್ವೋತ್ತಮ ಪ್ರಭು, ಶ್ರೀಧರ್ ನಾಯ್ಕ್ ಅವರು, ಕೃಷ್ಣಪ್ಪ ನಾಯ್ಕ್ ಅವರು, ಬಾಬು ಮರದಮೂಲೆ ಅವರು, ಮಾಧವಿ ರೈ ಅವರು, ಸಮನ್ವಿ ಪುತ್ತೂರವರು,
KSG ಭಟ್ ಅವರು, ಕಲ್ಲೂರಾಯರು, ಪ್ರಸನ್ನ ಕಲ್ಲೇಗರ್ ಅವರು, ರಾಧಾಕೃಷ್ಣ ಕೆ ಅವರು, ಗಂಗಾಧರ ವಸಂತ್ ಅವರು, ಮೀನಾಕ್ಷಿ, ಈಶ್ವರ್ ನಾಯಕ್, ಯೋಗೇಶ್, ಮುರಳಿ ಪಿಲಾಲಿ, ಮೋಹಿನಿಯಸ್ ಗೌಡ, ಕೆ.ವಿ. ನಳಿನಿ, ಗೋವಿಂದ ಭಟ್, ರವಿ ಪುತ್ತೂರು, ಸುಮಗಂಗಾ, ಕಾರ್ತಿಕ್ ಇಂಟೀರಿಯರ್ಸ್, ಉದಯ್ ಕುಮಾರ್, ಭೂಮಿಕಾ ಶೆಟ್ಟಿ, ವೀಣಾ, ಭೂಮಿಕಾ ಕೆ, ಭಟ್ ಸುಬ್ರಹ್ಮಣ್ಯ, ಶರಣ್, ಶಿವಪ್ಪಗೌಡ, ವೀಣಾ ಹೊಳ್ಳ, ಮಮತಾ, ಜನಾರ್ದನ ಪೂಜಾರಿ, ಬಪ್ಪಳಿಗೆ, ಮಮತಾ ಪೂಜಾರಿ, ಸತೀಶ್ ಕುಮಾರ್, ನಾರಾಯಣ ಭಟ್, ಅಭಿಷೇಕ್ ವಿ, ಪುರಂದರ್, ಧನು, ಹರಿಣಾಕ್ಷಿ, ಮೊಗಲೀಶ್ವರ್ ಭಟ್, ಇವರು ಇಷ್ಟು ಜನ ನೋಡ್ತಾ ಇದ್ದಾರೆ. ಇದೀಗ ಮುಂದಿನ ಕಟ್ಟೆಯತ್ತ ದೇವರು ಪಯಣವನ್ನು ಬೆಳೆಸ್ತಾ ಇರುವಂತಹದ್ದು ಶ್ರೀ ಎಂ ವಿಠಲ ಕಾಮತ ಶ್ರದ್ಧಾ ಕಲ್ಲಾರೆ ಇವರ ಕಟ್ಟೆಗೆ ದೇವರು ಆ ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಆ ಕಟ್ಟೆಯ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಆಯ್ತಾ ಫಿರೋದ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ
ಮಹಲಿಂಗೇಶ್ವರನೇ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾರ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು ಪುಣ್ಯಕ್ಷೇತ್ರವಿದು ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಹಲೋ ಹಲೋ ಅವನ್ ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ವಾಣಿಯಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಅವಭೃತ ಸ್ನಾನದ ಸವಾರಿ ನಡೀತಾ ಇರುವಂತಹದ್ದು ತಾವೀಗ ನೋಡ್ತಾ ಇದ್ದರೆ ಅವಭೃತ ಸ್ನಾನಕ್ಕೆ ತೆರಳುವಂತಹ ದಾರಿ ಮಧ್ಯೆ 57 ಕಟ್ಟೆಗಳಲ್ಲಿ ದೇವರು ಒಂದು ಕಟ್ಟೆ ಪೂಜೆಯನ್ನು ಸ್ವೀಕರಿಸಲಿರುವಂತಹದ್ದು. ಇದೀಗ ವಿಠಲ ಕಾಮತ್ ಶ್ರದ್ಧಾ ಕಲ್ಲರ ಈ ಕಟ್ಟೆಯಲ್ಲಿ ಅವರು ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ಶ್ರೀ ಮುಂದಿನ ಕಟ್ಟೆ ಜಯಕುಮಾರ್ ನಾಯರ್ ಬಿನ್ ರಾಮಕೃಷ್ಣ ನಾಯರ್ ಮಾಲಕರು ಜೆ ಕೆ ಕಾಂಪ್ಲೆಕ್ಸ್ ಕಲ್ಲರೆ ಈ ಒಂದು ಜೆ ಕೆ ಕಾಂಪ್ಲೆಕ್ಸಿನ ಕಡೆಗೆ ತೆರಳುತ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ಎಲ್ಲ ಕಡೆಯೂ ಕೂಡ ಕಲ್ಲಾರೆಯಿಂದ ದರ್ಬೆ ಮಾರ್ಗವ ಎಲ್ಲ ಕಡೆಯೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಒಂದು ಭಕ್ತರು ಸೇರಿರುವಂಥದ್ದನ್ನು ನಾವೀಗಾಗಲೇ ಸೇರಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯವಾಗ್ತಾಯಿದೆ. ಜೊತೆಗೆ ಎಲ್ಲ ಕಡೆಯಲ್ಲೂ ಕೂಡ ನೆಟ್ವರ್ಕಿಗೆ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ. ಈಗ ಅಲ್ಲಿ
ನೇರ ಪ್ರಸಾದದಲ್ಲಿ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ದೇವರು ಈಗ ಸೇವೆಯನ್ನು ಸ್ವೀಕರಿಸಿರುವಂಥ ಕಟ್ಟೆಯಿಂದ ತೆರಳುತ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ರಿ. ಮುಂದಿನ ಕಟ್ಟೆ ಜಯಕುಮಾರ್ ನಾಯರ್ ಬಿನ್ ರಾಮಕೃಷ್ಣ ನಾಯರ್ ಮಾಲಕರು JK ಕಾಂಪ್ಲೆಕ್ಸ್ ಕಲಾರ. ಈ ಒಂದು ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ ಸೇವೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ವೇಗವಾಗಿ ಬ್ರಹ್ಮಕರಂತ ಕೇಶವರಿಗಳು ಬಹಳ ವೇಗವಾಗಿ ಓಡುತ್ತಾ ಬರ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ವೇಗವಾಗಿ ಎಲ್ಲರೂ ಕೂಡ ಓಡ್ತಾ ಬರ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ರಿ. ವೇಗದ ಪಯಣಕ್ಕೆ ಈ ಒಂದು ಪೇಟೆ ಸವಾರಿ ಸಾಕ್ಷಿ ಆಗ್ತಿದೆ. ಬಹಳ ವೇಗವಾಗಿ ಮುಂದಿನ ಕಟ್ಟೆಗೆ ತೆರಳುತ್ತಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ. ಇನ್ನು ಕೆಲವೇ ಕ್ಷಣದಲ್ಲಿ ದೇವರು ಮುಂದಿನ ಕಟ್ಟೆಯತ್ತ ಕೂಡ ಆಗಮಿಸ್ತಾ ಇದ್ದಾರೆ. ದೇವರು ಮುಂದಿನ ಕಟ್ಟೆಯತ್ತ ಇದೀಗ ಆಗಮಿಸಿದ್ದಾರೆ. ಮುಂದಿನ ಕಟ್ಟೆ ಶ್ರೀ ಜಯಕುಮಾರ್ ನಾಯರ್ ಬಿನ್ ರಾಮಕೃಷ್ಣ ನಾಯರ್ ಮಾಲಕರು JK ಕಾಂಪ್ಲೆಕ್ಸ್ ಕಲಾರ ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ಕಟ್ಟೆಯತ್ತ ದೇವರು ಇದೀಗ ಆಗಮಿಸಿದ್ದು ಆ ಕಟ್ಟೆಯ ಸಮೀಪದಲ್ಲಿ ದೇವರು ಇರುವಂತಹದ್ದು. ಆ ದೇವರನ್ನು ಅಲ್ಲಿ ಸ್ವಾಗತಿಸ್ತಾ ಇದ್ದಾರೆ ಕಟ್ಟೆಯ ನಿರ್ವಾಹಕರು. ಇದೀಗ ದೇವರು ಕಟ್ಟೆಯಲ್ಲಿ ವಿರಾಜಮಾನರಾಗಿ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಅದರ ಆ ಒಂದು ಅಲ್ಲಿಯ ವೈದಿಕ ಕಾರ್ಯಗಳನ್ನು ನೋಡೋಣ. ಮುಂದಿನ ಕಟ್ಟೆ ಡಾಕ್ಟರ್ ಚಂದ್ರಶೇಖರ್ ಧನ್ವಂತರಿ ಕ್ಲಿನಿಕ್ ದರ್ಬೆ. ಡಾಕ್ಟರ್ ಚಂದ್ರಶೇಖರ್ ಧನ್ವಂತರಿ ಕ್ಲಿನಿಕ್ ದರ್ಬೆ ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸಲಿಕ್ಕಿದ್ದೀರಿ. ಬಹಳ ವಿಶೇಷವಾದಂತಹ ಪೇಟೆ ಸವಾರಿ ಇದೆ. 2014ನೇ ವರ್ಷ ಕಲ್ಲಾರಿಯ JK ಕಾಂಪ್ಲೆಕ್ಸ್ ಮೊದಲ ಬಾರಿಗೆ ಕಟ್ಟಡದ ನೆರವೇರಿಸಿ ಕಟ್ಟಡದ ಮಾಲಕ ಕ್ಲಾಸ್ ಅವರು गांधी लावून घेतली.
ಮಹತ್ವದ ಮಹಾಲಿಂಗೇಶ್ವರ ದೇವರ ಪೇಟೆ ಸವಾರಿ ಮುಂದುವರಿತಾ ಇದೀಗ ಜಯಕುಮಾರ್ ನಾಯರ್ ಬಿನ್ ರಾಮಕೃಷ್ಣ ನಾಯರ್ ಮಾಲಕರು JK ಕಾಂಪ್ಲೆಕ್ಸ್ ಇಲ್ಲಿ ಸೇವೆಯನ್ನು ಪಡೆದಿದ್ದಾರೆ. ಇದೀಗ ಮುಂದೆ ಡಾಕ್ಟರ್ ಚಂದ್ರಶೇಖರ್ ಧನ್ವಂತರಿ ಕ್ಲಿನಿಕ್ ದರ್ಬೆ ಈ ಒಂದು ಕಟ್ಟೆಯಲ್ಲಿ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಧನ್ವಂತರಿ ಕ್ಲಿನಿಕ್ ಇಲ್ಲಿ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ನಾವು ಮೊದಲೇ ನಿಮಗೆ ಹೇಳಿದ್ವಿ ಆಸ್ಪತ್ರೆಗಳಲ್ಲಿ ವಿವಿಧ ಆಸ್ಪತ್ರೆಗಳಲ್ಲಿ ಕಟ್ಟೆಗಳಿದ್ದಾವೆ ಅನ್ನುವಂಥದ್ದು. ಈಗ ಧನ್ವಂತರಿ ಕ್ಲಿನಿಕ್ನಲ್ಲಿಯೂ ಕೂಡ ಒಂದು ಕಟ್ಟೆ ನಿರ್ಮಾಣ ಆಗಿದೆ. 1958ರಲ್ಲಿ ದಿವಂಗತ ಕಜಯ ತಿಮ್ಮಣ್ಣ ಭಟ್ರವರು ಈ ಕಟ್ಟೆಯನ್ನು ಕಟ್ಟಿಸಿದ್ರು ಅನ್ನುವಂಥದ್ದು. ಮೊದಲಿಗೆ 1945ರ ಹೊತ್ತಿಗೆ ಉಮ್ಮಕ್ಕ ಎಂಬವರ ಜಾಗದಲ್ಲಿ ಕಟ್ಟೆ ಇತ್ತು. ಆಮೇಲೆ ತಿಮ್ಮಣ್ಣ ಭಟ್ರವರು ಜಾಗ ತೆಗೆದುಕೊಂಡು ದೇವತಾ ಕಾರ್ಯ ಮುಂದುವರಿಸಿಕೊಂಡು ಪ್ರಸಿದ್ಧ ಡಾಕ್ಟರ್ ಚಂದ್ರಶೇಖರ್ ಮತ್ತು ಆಸ್ಪತ್ರೆ ಸಿಬ್ಬಂದಿ ವರ್ಗ ಅವರೆಲ್ಲರೂ ಕೂಡ ಸೇರಿಕೊಂಡು ಈ ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಧನ್ವಂತರಿ ಆಸ್ಪತ್ರೆಯ ವಠಾರದಲ್ಲಿರ್ತಕ್ಕಂಥ ಕಟ್ಟೆಗೆ ಇದೀಗ ದೇವರು ತೆರಳುತ್ತಾ ಇದ್ದಾರೆ. ಅಲ್ಲಿಯ ಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಪಡೆಯುತ್ತಿದ್ದಾರೆ. ಆ ಎಲ್ಲ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ಧನ್ವಂತರಿ ಕಟ್ಟೆಯಲ್ಲಿ ಇದೀಗ ದೇವರು ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ಧನ್ವಂತರಿ ಆಸ್ಪತ್ರೆಯ ವಠಾರದ ಕಟ್ಟೆ ಬಹಳಷ್ಟು ಜನ ಕಾಮೆಂಟನ್ನು ಮಾಡ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ನೇರ ಪ್ರಸಾರದಲ್ಲಿ ತಾವು ನೋಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಅಂತ ಹೇಳ್ತಾ ಈ ಒಂದು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಿರುವಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸುತ್ತಾ ಬಹಳಷ್ಟು ಜನ ವೀಕ್ಷಣೆ ಮಾಡ್ತಾಯಿದ್ರಿ, ಜೊತೆಗೆ ಅಷ್ಟೇ ಜನ ಕಾಮೆಂಟ್ ಕೂಡ ಹಾಕ್ತಾಯಿದ್ರಿ. ಶ್ರೀಧರ್, ಶಾಲಿನಿ, ನಾರಾಯಣ ಭಟ್, ರೇಖಾ ಪಾತ್ರ, ವಿನಯ್ ನಾಯಕ್, ಸೌಮ್ಯ, ಅನುಪಮ ರಾವ್, ಸುಮಿತ್ ಪಾಯ್, ನಮಿಶ್, ನೇತ್ರಾವತಿ, ಬಸವರಾಜ್, ಮಾಲತಿ, ತಿರುಮಲೇಶ್ವರ ಪ್ರಭು, ರವಿಕುಮಾರ್, ಪುರುಷೋತ್ತಮ್, ಎಂ ಜಗದೀಶ್ ನಾಯಕ್, ಕೃಷ್ಣ ಭಂಡಾರಿ, ಭವಾನಿ ಗೌಡ, ಶಿವಪ್ಪ ಗೌಡ, ಮುಗಳಿ ಈಶ್ವರ್ ಭಟ್, ರಾಧಾಚಾರ್ಯ, ಎಂ ಜಗದೀಶ್ ನಾಯಕ್, ಜಯಲಕ್ಷ್ಮಿ, ಪುಷ್ಪ, ಜಗದೀಶ್ ನಾಯಕ್ ಇವರೆಲ್ಲರೂ ಕೂಡ ಕಮೆಂಟನ್ನು ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಬಹಳಷ್ಟು ಜನ ಕಮೆಂಟನ್ನು ಮಾಡ್ತಾ ಈ ಒಂದು ಪೇಟೆ ಸವಾರಿಯ ವೈಭವದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. 1,000ಕ್ಕೂ ಅಧಿಕ ಜನರು ನೇರ ಪ್ರಸಾರದಲ್ಲಿ ತಾವು ನೋಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದ. ತಾವೆಲ್ಲರೂ ಕೂಡ ಸುದ್ದಿಯ ಎಲ್ಲ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್, ಸುದ್ದಿ ಲೈವ್ ಚಾನಲ್, ಸುದ್ದಿ ನ್ಯೂಸ್ ಬೆಳ್ತಂಗಡಿ, ಸುದ್ದಿ ನ್ಯೂಸ್ ಸುಳ್ಯ, ಇವೆಲ್ಲ ಚಾನಲ್ಗಳನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ತಮಗೆ ಪ್ರತಿಯೊಂದು ಚಾನಲ್ಗಳಲ್ಲಿಯೂ ಕೂಡ ಆಯಾಯ ತಾಲೂಕುಗಳ ಎಕ್ಸ್ಕ್ಲೂಸಿವ್ ನ್ಯೂಸ್ಗಳನ್ನು ಕಟ್ಟಿಕೊಡುವಂತಹ ಹೊಣೆಗಾರಿಕೆಯನ್ನು ಸುದ್ದಿ ಹೊಂದಿದೆ. ಅದರ ಜೊತೆಗೆ ಮೂಡಬಿದ್ರೆ, ಬಂಟ್ವಾಡ ಮತ್ತು ಮಂಗಳೂರಿಗೂ ಕೂಡ ವಿಸ್ತರಣೆಗೊಂಡಿದೆ. ಆ ಎಲ್ಲ ಚಾನಲ್ಗಳನ್ನು ಕೂಡ ತಾವು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮಗೆ ವಿನಂತಿ ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಅಪೂರ್ವವಾದಂಥ ಕ್ಷಣಕ್ಕೆ ಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಾ ಇರುವಂಥದ್ದು. ಆ ಎಲ್ಲ ವೈಭವದ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಪೇಟೆ ಸವಾರಿಯ ವಿಶೇಷ ದೃಶ್ಯಾವಳಿ ಇಡೀ
ಎಲ್ಲೆಲ್ಲಿ ದೇವರು ಹೋಗ್ತಾ ಇದ್ರು ಅಲ್ಲಲ್ಲಿ ಸಹಸ್ರ 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 ಸಂಖ್ಯೆಯಲ್ಲಿ ಭಕ್ತವೃಂದ ಇದ್ದಾರೆ ಅನ್ನೋದು ನಿಂತುಕೊಂಡಿದ್ದಾರೆ. ಅವರು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ದೇವರಿಗೆ ವಿಶೇಷವಾದ ಹಣ್ಣುಗಾಯಿ ಸೇವೆಯನ್ನು ಕೊಡ್ತಾ ಇದ್ದಾರೆ, ಹೂ ಕೊಡ್ತಾ ಇದ್ದಾರೆ, ದೇವರಿಗೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ಅರ್ಚನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಒಂದು ಅರ್ಚಕ ವೃಂದ ಎಲ್ಲ ಹಣ್ಣುಗಾಯಿಯನ್ನು ದೇವರಿಗೆ ಅರ್ಪಿಸಿ ಅಲ್ಲಿ ವಾಪಸ್ ನೀಡ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಇದು ವಿಶೇಷತೆ, ಪುತ್ತೂರಿನ ಜಾತ್ರೆಯ ವಿಶೇಷತೆ ಏನು ಅಂತಂದರೆ ಇದು. ಯಾಕೆಂತಂದರೆ ಬೇರೆ ದಿನಗಳ ಪೇಟೆ ಸವಾರಿಗಿಂತಲೂ ಬಹಳ ವೈಭವದ ಪೇಟೆ ಸವಾರಿ ನಡೆದರೆ ಅದು ಅವಭೃತ ಸ್ನಾನದ ದಿವಸದ ಪೇಟೆ ಸವಾರಿ. ಮೊದಲ ದಿನ ಮಂಜಲ್ ಪಡುಪು ಸುತ್ತಮುತ್ತ, ಎರಡನೇ ದಿನ ಸಾಲ್ಮರ ಈ ಕಡೆ ಮತ್ತು ಪಡೀಲು ಮತ್ತು ಪರ್ಲಡ್ಕ ಎಲ್ಲ ಕಡೆಗಳಿಗೂ ಕೂಡ ದೇವರು ಸವಾರಿಯನ್ನು ನಡೆಸಿ ಇದೀಗ ಅವಭೃತ ಸ್ನಾನದ ದಿವಸ ವೀರಮಂಗಲದ ಕಡೆಗೆ 17 ಕಿಲೋಮೀಟರ್ಗಳ ದೂರ, 17 ಕಿಲೋಮೀಟರ್ಗಳಷ್ಟು ದೂರ ಇರುವಂಥ ವೀರಮಂಗಲದ ಕಡೆಗೆ ಇದೀಗ ದೇವರು ಹೊರಟಿರುವಂಥದ್ದು. ಇದೀಗ ಕಲ್ಲಾರೆಯ ಸಮೀಪ, ಕಲ್ಲಾರೆಯನ್ನು ದಾಟಿ ದೇವರು ಮುನ್ನುಗ್ತಿರುವಂಥದ್ದು. ದರ್ಬೆಯ ಸಮೀಪಕ್ಕೆ ದೇವರು ತೆರಳುತ್ತಾ ಇದ್ದಾರೆ. ಇದೀಗ ಧನ್ವಂತರಿ ಕ್ಲಿನಿಕ್ನ ಒಳಭಾಗದ ಕಟ್ಟೆಯಲ್ಲಿ ದೇವರು ಮುಂದಿನ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಆ ಒಂದು ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸಿದ್ದೀವಿ. ಪ್ರತಿಯೊಂದು ಕಡೆಯೂ ಕೂಡ ಭಕ್ತರು ನೋಡಿ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಅವರು ಸರತಿ ಸಾಲಿನಲ್ಲಿ ನಿಂತು ಆ ಒಂದು ಸೇವೆಯನ್ನು ದೇವರು ಸ್ವೀಕರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ದೇವರನ್ನು ಸ್ವಾಗತಿಸುವಂಥದ್ದು. ಮತ್ತು ಆ ಕಟ್ಟೆ, ವಿಶೇಷವಾದ ಕಟ್ಟೆಯನ್ನು ತಾವಿದು ನೋಡ್ತಾ ಇದ್ದಾರೆ. ಆ ಕಟ್ಟೆ ಹತ್ರ ಇದನ್ನು ಕೆಲವು ಕ್ಷಣಗಳಲ್ಲಿ ದೇವರು ಆಗಮಿಸುತ್ತಿದ್ದಾರೆ. ಆ ಒಂದು ಕ್ಷಣವನ್ನು ಕೂಡ ತಾವು ನೋಡಲಿಕ್ಕಿದ್ದೀವಿ. ಪ್ರತಿಯೊಂದು ಇಡೀ ಪುತ್ತೂರಿನಾದ್ಯಂತ ಜನ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಸಾವಿರಾರು ಲಕ್ಷಾಂತರ ಜನರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸತ್ಯ. ಇದೀಗ ಧನ್ವಂತರಿಯ ಕಟ್ಟೆಯನ್ನು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಿ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಆ ಎಲ್ಲ ಕ್ಷಣಗಳಿಗೂ ತಾವು ಸಾಕ್ಷಿಯಾಗಲಿಕ್ಕಿದ್ದೀವಿ. ಒಂದು ನಾವು ಗಮನಿಸ್ಬೋದು, ಪ್ರತಿಯೊಂದು ಕಟ್ಟೆಯಲ್ಲೂ ಕೂಡ ಸಾವಿರಾರು ಜನ ಇದ್ದಾರೆ. ಅದ್ರ ಜೊತೆಗೆ ದೇವರ ಜೊತೆಗೆ ಬಹಳಷ್ಟು ಜನ ಇದ್ದಾರೆ. ಇನ್ನು ಮುಂದಿನ ಕಟ್ಟೆಗೆ ಹೋದರೆ ಅಲ್ಲಿಯೂ ಅದೇ ರೀತಿಯಾಗಿ ಜನಸಂದಣಿ ಇದೆ. ಇದು ಮಹಾಲಿಂಗೇಶ್ವರನ ಪವಾಡ, ಮಹಾಲಿಂಗೇಶ್ವರನ ಕಾರಣಿಕ. ಮಹಾಲಿಂಗೇಶ್ವರ ಅದೆಷ್ಟೋ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿದ್ದಾನೆ ಅನ್ನೋದರ ಕುರಿತಾದ ನಂಬಿಕೆ ಮತ್ತು ಅದೆಷ್ಟೋ ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಯ ರೂಪದಲ್ಲಿ ಈ ಜನಸಾಗರ ಇದೆ ಅನ್ನೋದನ್ನು ನೀವು ತಿಳಿಸ್ತಾ ಇದ್ದೀವಿ. ದೇವರ ಆಗಮನವಾಗ್ತಾ ಇದೆ ಧನ್ವಂತರಿ ಕಟ್ಟೆಯ ಸಮೀಪಕ್ಕೆ. ಅಲ್ಲಿಯ ದೃಶ್ಯಾವಳಿಯನ್ನು ತಾವು ನೋಡ್ತಾ ಇದ್ದೀರಿ. ಅಲ್ಲಿ ದೇವರಿಗೆ ತಮ್ಮ ಸೇವೆಯ ರೂಪದಲ್ಲಿ ಪೂಜೆಯನ್ನು, ಸೇವೆಯ ರೂಪದಲ್ಲಿ ಪುಷ್ಪವನ್ನು ಅರ್ಪಿಸುವವರು ಅಲ್ಲಿ ಇದ್ದಾರೆ. ಅಲ್ಲಿ ಒಂದು ಪುಷ್ಪಾರ್ಪಣೆಯನ್ನು ನೋಡ್ತೇವೆ. ದಂಡು ಶಿಲಾಲನ್ನು ಹೊತ್ತಿರುವಂತಹ ತಂಡವನ್ನು ಗಮನಿಸ್ತಿದ್ದೀವಿ. ದಂಡು ಶಿಲಾಲನ್ನು ಹೊತ್ತಿರುವಂಥ ತಂಡ, ಇದೆಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಕ್ಷಣಕ್ಕೆ ಶ್ರೀ ಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ದರ್ಬೆಯಲ್ಲಿರುವಂತಹ ಸಂಜೀವ ಶೆಟ್ಟಿ ಸಂಸ್ಥೆಯವರು ವಿಶೇಷವಾಗಿ LED ಸುದ್ದಿ ಲೈವ್ ಅನ್ನು ನೇರ ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಬೆಯಲ್ಲಿರುವ ಸಂಜೀವ ಶೆಟ್ಟಿ ಸಂಸ್ಥೆಯವರು ಅಲ್ಲಿ ಇರ್ತಕ್ಕಂಥ ಅವರ LED ಸುದ್ದಿ ಲೈವ್ ಅನ್ನು ನೇರ ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಧನ್ಯವಾದ ಸರ್. ಆ ಒಂದು ಸಂಸ್ಥೆಯ ಆಡಳಿತ ವರ್ಗಕ್ಕೆ ಪ್ರೀತಿಪೂರ್ವಕ ಧನ್ಯವಾದ. ಬಹಳಷ್ಟು ಜನ ನೇರ ಪ್ರಸಾರದ ಮೂಲಕ ವೀಕ್ಷಣೆ ಮಾಡ್ತಿರೋರಿಗೆ ಈ ಒಂದು ಪೇಟೆ ಸವಾರಿಯ ಕ್ಷಣದ ಅಪ್ಡೇಟನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಬೆಳಗ್ಗಿನ ಅವಭೃತ ಸ್ನಾನದ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ಕಟ್ಟಿಕೊಡ್ತೇವೆ. ನಾರಾಯಣ ಭಟ್ರವರು ಹಾಕಿದ್ದಾರೆ, ಜಗದ್ರಕ್ಷಕ ಶ್ರೀ ಮಹಾದೇವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಖಂಡಿತ ಎಲ್ಲರಿಗೂ ಕೂಡ ಜಗದ್ರಕ್ಷಕ ಮಹಾದೇವ ಒಳ್ಳೇದು ಮಾಡಲಿ ಅನ್ನುವಂಥದ್ದನ್ನು ಹೇಳ್ತಾ, ಸೌಮ್ಯ, ವಿನಾಯಕ್ ನಾಯಕ್, ರೇಖಾ ಪಾತ್ರ ಇವರೆಲ್ಲರೂ ಕೂಡ ಕಮೆಂಟ್ ಮಾಡಿದ್ದಾರೆ. ದಿನೇಶ್ ಆಚಾರ್ಯ, ಮಿಸ್ಟರ್ ಕರ್ಕೇರ, ಸತ್ಯನಾರಾಯಣ ಕಾಮತ್ ನಿಮ್ಮ ಸುದ್ದಿ ನ್ಯೂಸ್ ಮೇಲೆ ಮಹಾಲಿಂಗೇಶ್ವರನ ಆಶೀರ್ವಾದ ಇರಲಿ ಅಂತ ಖಂಡಿತ ಸರ್. ಧನ್ಯವಾದ ನಿಮ್ಮ ಪ್ರೀತಿಗೆ.
ವಿನ್ಯಾಸ್ ಅವರು ಕಮೆಂಟ್ ಮಾಡಿದ್ದಾರೆ. ಚಂದ್ರಶೇಖರ್, ವಾಸು ನಾಯ್ಕ್, ಜಿ ಕಲ್ಲೇಗ, ಆನಂದ್ ರೈ, ಪ್ರಮೋದ್, ಹರೀಶ್ ಪೆರಡೂರು, ದಿನೇಶ್ ಆಚಾರ್ಯ, ರವಿ ಪೂಜಾರಿ, ವಿಶ್ವನಾಥ್ ಕೆ, ಸುರೇಂದ್ರ ರೈ, ರಮೇಶ್ ಕಿರ್ಕಟ್ಟೆ, ರವೀಂದ್ರ ನಾಯ್ಕ್, ಪ್ರಣೀತ್ ನಾಯ್ಕ್, ಅಕ್ಷತಾ ಪಟ್ಟೆ, ಗಣೇಶ್ ಕಾಮತ್, ಕೃಷ್ಣ ರಮ್ಯ, ಮದನ್ ಲಹರಿ, ಜಯಂತ್ ಸುಧನ್ ಮಪಾಯ್, ರವಿ ಪೂಜಾರಿ, ಜಯ ರಾಮ್ ಶೆಟ್ಟಿ, ವಿಶ್ವನಾಥ್ ಕೆ, ಚೈತ್ರ, ಭಾರತಿ, ಪದ್ಮಪ್ಪ, ಗಣೇಶ್, ಸುಜನ್, ಯಶೋಧ, ವಸಂತ, ಹರಿಪ್ರಸಾದ್, ನಿರಂಜನ್ ಕಟೀಲ್, ವಸಂತ, ಶಿವಪ್ರಸಾದ್ ಆಚಾರ್ಯ, ದಯಾನಂದ್, ಮಾಲತಿ, ವೀಣಾಕೃಷ್ಣ, ಜನಾರ್ದನ್ ಎಚ್ಚಾರ್, ಚಂದ್ರಹಾಸ್ ಪೂಜಾರಿ, ತಿರುಮಲೇಶ್ವರ ಪ್ರಭು, ನವೀನ್ ರೈ, ಎಲ್ಲರಿಗೂ ಕೂಡ ಧನ್ಯವಾದ ಸರ್ ನಿಮಗೆ. ಇದೀಗ ಬಹಳಷ್ಟು ಜನ ನೇರ ಪ್ರಸಾದಲ್ಲಿ ನೋಡ್ತಾ ಇದ್ದೀರಿ. ಚಾನಲ್ ನಂಬರ್ 92ರಲ್ಲೂ ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಚಂದ್ರಶೇಖರ್, ಡಾಕ್ಟರ್ ಚಂದ್ರಶೇಖರ್ ಧನ್ವಂತರಿ ಕ್ಲಿನಿಕ್ ದರ್ಬೆ, ಇದರಲ್ಲಿ ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ ಸೇವೆಯನ್ನು ಪಡೀತಾ ಇದ್ದಾರೆ.
ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಶ್ರೀದೇವರು ಇದೀಗ ಮುಂದಿನ ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಇದೀಗ ಮುಂದಿನ ಕಟ್ಟೆ ಕೆ ಶೆಣೈ ಕಾಂಪೌಂಡ್ ದರ್ಬೆ. ಇಲ್ಲಿ ಬಹಳ ವಿಶೇಷವಾದಂಥ ಒಂದು ಆಚರಣೆ ನಡೆಯಬೇಕಿದೆ. ಶ್ರೀ ಕ್ಷೇತ್ರದಲ್ಲಿ ಉತ್ಸವಕ್ಕಿಂತ ಮೊದಲು ಉತ್ಸವ ನಡೆಯುವಂತಹ ಸಂದರ್ಭದಲ್ಲಿ ದೀವಟಿಗೆ ಸಲಾಂ ಅನ್ನುವಂತಹ ವಿಶೇಷ ಸಂಪ್ರದಾಯ ನಡೆಯುತ್ತಿತ್ತು. ಆ ದೀವಟಿಗೆ ಸಲಾಂ ಇವತ್ತು ದೇವರ ಮೂರ್ತಿ ಆದಷ್ಟು ಬೇಗ ಅವಭೃತ ಸ್ಥಾನಕ್ಕೆ ತೆರಳಿರುವಂಥ ಹಿನ್ನೆಲೆಯಲ್ಲಿ ಆ ದೀವಟಿಗೆ ಸಲಾಮನ್ನು ಕೆ ಶೆಣೈಯವರ ಕಟ್ಟೆಯಲ್ಲಿ ನೆರವೇರಿಸಲಾಗುತ್ತೆ. ದೀವಟಿಗೆ ಸಲಾಮ ಕೆ ಶೆಣೈಯವರ ಕಟ್ಟೆಯಲ್ಲಿ ನೆರವೇರಿಸಲಾಗುತ್ತೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ದರೆ, ಆ ದೀವಟಿಗೆ ಸಲಾಂನ ದೃಶ್ಯಾವಳಿಯನ್ನು ಕೂಡ ತಾವು ನೋಡಲಿಕ್ಕಿದ್ರೆ ಅಲ್ಲಿ ದೀವಟಿಗೆ ಸಲಾಂ ಕೆ ಶೆಣೈ ಕಟ್ಟೆಯಲ್ಲಿ ನೆರವೇರಲಿಕ್ಕಿದೆ. ಸುಮಾರು ಶತಮಾನದ ಕಟ್ಟೆ ಅಂತ ಹೇಳಿ ಇದಕ್ಕೆ ಹೆಸರು. 110 ವರ್ಷಗಳ ಹಿಂದಿನ ಕಟ್ಟೆ ಇದು. ಅನಾದಿ ಕಾಲದಿಂದಲೂ ಇದಕ್ಕೆ ದೀವಟಿಗೆ ಸಲಾಂ ಈ ಕಟ್ಟೆಯಲ್ಲಿ ನಡೆಯುತ್ತದೆ ಅನ್ನುವಂಥದ್ದು. ಇದೀಗ ಈ ಕಟ್ಟೆಯಲ್ಲಿ ಬಹಳಷ್ಟು ವರ್ಷಗಳಿಂದ ದೀವಟಿಗೆ ಸಲಾಂ ಇಲ್ಲಿ ನಡೀತಾ ಇತ್ತು. ಅಂದರೆ ಸುಮಾರು 100 ವರ್ಷಗಳ ಹಿಂದಿನ ಇತಿಹಾಸ, 115 ವರ್ಷಗಳ ಹಿಂದಿನ ಇತಿಹಾಸ ಈ ಕಟ್ಟೆಗಿದೆ. ಈ ಕಟ್ಟೆಯಲ್ಲಿ ದೀವಟಿಗೆ ಸಲಾಂ ನಡೆಯುತ್ತೆ. ಪ್ರತಿ ವರ್ಷವೂ ಕೂಡ ದೀವಟಿಗೆ ಸಲಾಮು ಅವಭೃತ ಸ್ನಾನದ ದಿವಸ ಕೆ ಶೆಣೈ ಕಟ್ಟೆಯಲ್ಲಿ ನಡೆಯುವಂತಹದ್ದು ಸಂಪ್ರದಾಯ. ಇದು ವಿಶೇಷತೆ. ಆ ಒಂದು ಕ್ಷಣಕ್ಕೆ ತಾವೀಗ ಸಾಕ್ಷಿ ಆಗಲಿಕ್ಕಿದ್ದೀರಿ. ಆ ದೀವಟಿಗೆ ಸಲಾಂ ಇಲ್ಲಿ ದೇವಸ್ಥಾನದಲ್ಲಿ ನಡೀತಾ ಇತ್ತು. ಉತ್ಸವ ನಡೆಯುವಂತಹ ಸಂದರ್ಭದಲ್ಲಿ ಉತ್ಸವಕ್ಕಿಂತ ಮೊದಲು ಅಲ್ಲಿ ನಡೆಯುತ್ತಿತ್ತು. ಆದರೆ ಈಗ ಇವತ್ತು ದೇವರು ಬೇಗನೆ ದೇವಸ್ಥಾನದಿಂದ ಹೊರಟು ಅವಭೃತ ಸ್ನಾನದ ಸವಾರಿಯಲ್ಲಿರೋದರಿಂದ ದೀವಟಿಗೆ ಸಲಾಂ ಅನ್ನುವಂಥ ಕ್ರಮವನ್ನು ಕೆ ಶೆಣೈ ಕಟ್ಟೆಯಲ್ಲಿ ನಿರ್ವಹಿಸಲಾಗುತ್ತೆ. ಆ ಕೆ ಶೆಣೈ ಕಟ್ಟೆಯತ್ತ ಇದೀಗ ದೇವರು ಆಗಮಿಸ್ತಾ ಇರುವಂತಹದ್ದನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಆ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ವೈಭವದ ಪೇಟೆ ಸವಾರಿಯ ಅಭೂತಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇರುವಂಥದ್ದು. ಇದೀಗ ಧನ್ವಂತರಿ ಆಸ್ಪತ್ರೆಯ ಕಟ್ಟೆಯಿಂದ ಕೆ ಶೆಣೈ ಕಾಂಪೌಂಡ್ ದರ್ಬೆ ಈ ಕಟ್ಟೆಗೆ ದೇವರು ತೆರಳುತ್ತಾ ಇರುವಂತಹದ್ದು. ಬಹಳ ವೈಭವ ಪೂರ್ಣವಾದಂತಹ ಪೇಟೆ ಸವಾರಿಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಸುಮಾರು 13ಕ್ಕೂ ಹೆಚ್ಚು 12ರಿಂದ 13ರಷ್ಟು ಗ್ಯಾಸ್ ಲೈಟನ್ನು ಹೊರುವಂತಹ ತಂಡ, ಅದರ ಜೊತೆಗೆ ಪಕ್ಕಿ ನಿಶಾನೆ, ವಿವಿಧ ಪತಾಕೆಗಳನ್ನು ಹೊರಿಸುವಂತಹ ಪದಾತಿಗಳು, ಜೊತೆಗೆ ದಂಡಶಿಲಾಲ್ ಅನ್ನು ಹೊತ್ತು ಸಾಗುವಂಥವರು ಎಲ್ಲವೂ ಕೂಡ ಇಲ್ಲಿ ನಡೀತಾ ಇದೆ. ಇಲ್ಲಿ ದೀವಟಿಗೆ ಸಲಾಂ ಇಲ್ಲಿ ನಡೀಲಿಕ್ಕಿದೆ. ಈಗ ದೇವರು ಆಗಮಿಸ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಸಹಸ್ರಾರು ಜನ ಅಲ್ಲಿ ಸೇರಿದರೆ ಇಲ್ಲಿ 1000ಕ್ಕೂ ಅಧಿಕ ಜನ ನೇರ ಪ್ರಸಾರವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ಬಹಳಷ್ಟು 1000ಕ್ಕೂ ಅಧಿಕ ಜನ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಮತ್ತೊಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮದ ನೇರ ಪ್ರಸಾರವೂ ಕೂಡ ಆಗ್ತಾ ಇದೆ. ಇದೀಗ ಕೆ ಶೆಣೈ ಅವರ ಕಟ್ಟೆಯ ಸಮೀಪದಿಂದ ಅಲ್ಲಿಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ದೀವಟಿಗೆ ಸಲಾಂ ನಡೆಯಲಿಕ್ಕಿದೆ. ಈಗ ಕಟ್ಟೆಯಲ್ಲಿ ಸೇವೆ ನಡೀತಾ ಇದೆ.
सोबत असते ना. ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಇಲ್ಲಿ ದೀವಟಿಗೆ ಸಲಾಂ ಅನ್ನುವಂತಹ ಸಂಪ್ರದಾಯ ಕೂಡ ನಡೀಲಿಕ್ಕಿದೆ. ತದ ಬಳಿಕ ದೇವರು ಇಲ್ಲಿ ಸೇವೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ವಿಶೇಷವಾದಂಥ ಅಲಂಕಾರ ನಡೀತಿದೆ ದೇವರಿಗೆ, ತಾವು ಗಮನಿಸ್ತಾ ಇದ್ದೀರಿ. ಬಹಳ ವೈಭವಪೂರ್ಣವಾದಂಥ ಕ್ಷಣಕ್ಕೆ ಶ್ರೀ ಕ್ಷೇತ್ರ ಪುತ್ತೂರಿನ ಕೆ ಶೆಣೈ ಕಟ್ಟೆ ಸಾಕ್ಷಿ ಆಗ್ತಾ ಇದೆ. ಹಾಗೆ ನೋಡ್ತಾ ಇದ್ದೀರಿ, ದೀವಟಿಗೆ ಸಲಾಂನ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಇದೀಗ ವೈದಿಕ ಕಾರ್ಯಕ್ರಮಗಳು ನಡೀತಾ ಇದೆ.
ಕೆ ಶೆಣೈ ಕಾಂಪೌಂಡ್ ದರ್ಬೆಯಲ್ಲಿ ಇದೀಗ ದೀವಟಿಗೆ ಸಲಾಂ ನಡೆದು ಕಟ್ಟೆ ಪೂಜೆಯೂ ಕೂಡ ನೆರವೇರಿದೆ. ಇದೀಗ ಮುಂದಿನ ಕಟ್ಟೆ ಕೆ ಶೆಣೈ ಕಟ್ಟೆ ಆದ ನಂತರ ಮುಂದಿನ ಕಟ್ಟೆ ಮುಂದಿನ ಕಟ್ಟೆ ಭಾಸ್ಕರ ಆಚಾರಿ ಲಕ್ಷ್ಮೀ ಜ್ಯುವೆಲ್ಲರ್ಸ್ ಕೊಂಕಣ ಕಾಂಪ್ಲೆಕ್ಸ್ ದರ್ಬೆ. ಇದೀಗ ಕೆ ಶೆಣೈ ಕಾಂಪೌಂಡ್ನಿಂದ ಮುಂದಿನ ಕಟ್ಟೆಯಾತ ದೇವರು ತೆರಳುತ್ತಾ ಇದ್ದಾರೆ. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಮುಂದಿನ ಕಟ್ಟೆಯಾತ ದೇವರು ತೆರಳುತ್ತಾ ಇರುವಂತಹದ್ದು. ಅಲ್ಲಿ ಅಲ್ಲಿರ್ತಕ್ಕಂತಹ ಸಹಸ್ರಾರು ಮಂದಿ ಭಕ್ತವರ್ಗವನ್ನು ತಾವು ನೋಡ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಭಕ್ತವರ್ಗವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಜನ ಬೆಂಗಳೂರಿನಿಂದ ನೋಡ್ತಾ ಇದ್ದೀವಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಬೇರೆ ಬೇರೆ ಕಡೆಗಳಿಂದ ನೋಡ್ತಾ ಇರುವಂಥವ್ರು ಕಮೆಂಟ್ ಮಾಡಿದ್ದೀರಿ. ಧನ್ಯವಾದ ನಿಮಗೆಲ್ಲರಿಗೂ ಕೂಡ. ದಿನೇಶ್ ಆಚಾರ್ಯ, ಶ್ರೇಯಾ, ರಾಮಚಂದ್ರ, ಮಾಧವಿ ರೈ, ಕೊರ್ನಾಯ, ಯೋಗೇಶ್ ಪೈ, ಗಂಗಮ್ಮ, ಪದ್ಮನಾಭ, ರಾಮಕೃಷ್ಣರಾವ್, ಶ್ರಾವಣಿ, ಗಂಗಾರತ್ನ ವಸಂತ, ನಳಿನಿ, ಮಾಲತಿ, ಪುರಂದರ ಪ್ರಭು, ವಸಂತ ಭಟ್, ಗೋಪಾಲಯ್ಯ, ಲಲಿತಾ, ಮಾಲತಿ, ಉದಯಕುಮಾರ್, ಅಗ್ರಜ, ವೀಣಾ, ರಾಮಚಂದ್ರ, ರುಕ್ಮಯ್ಯ ಗೌಡ, ರಘುರಾಮ್ ನಾಯಕ್, ಉಲ್ಲಾಸ್, ವಿಶ್ವನಾಥ, ವಿಖ್ಯಾತ್, ಸೌಮ್ಯ ಶೆಟ್ಟಿ, ಟಿ ವಿ ಭಟ್ ಪಟ್ಟಾಜೆ, ಶಾಂತರಾಮ್ ರಾವ್, ರೇಷ್ಮಾ, ಮನುಪ್ರಸಾದ್, ಕ್ರಿಶ್, ಜೋಯ್ಸ್, ಉದಯ್ ಕುಮಾರ್, ಅನಿತಾ ಫೆರ್ನಾಂಡಿಸ್, ಶೀನಪ್ಪ, ಧನಂಜಯ, ದೀಕ್ಷಿತ, ಅಶೋಕ್, ಶೀನಪ್ಪ, ಸತೀಶ್ ಗೌಡ, ಗಂಗಾ, ಗಣೇಶ್, ಬೃಂದ, ಗಣೇಶ್, ದಾಮೋದರ್, ನಿಖಿತಾ, ಸಮಿತ್ ರಾಯ್. ಇಷ್ಟು ಜನ ನೋಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕಾಮೆಂಟನ್ನು ಹಾಕಿದವರಿಗೆ ಧನ್ಯವಾದ, ನೋಡ್ತಾ ಇರೋರಿಗೆ ಧನ್ಯವಾದ, ಚಾನಲಲ್ಲಿ ನೋಡ್ತಾ ಇರೋರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದೀಗ ನೇರ ಪ್ರಸಾದ ದೃಶ್ಯಾವಳಿ ಕೆ ಶೆಣೈ ಕಾಂಪೌಂಡ್ ದರ್ಬೆ. ಇಲ್ಲಿಂದ ದೇವರು ತೆರಳಿ ಮುಂದಿನ ಕಟ್ಟೆಯತ್ತ ತೆರಳಿದ್ದಾರೆ. ದರ್ಬೆ ಕೊಂಕಣ ಕಾಂಪ್ಲೆಕ್ಸ್ನಲ್ಲಿರುವ ಈ ಕಟ್ಟೆಯನ್ನು ಶ್ರೀ ಲಕ್ಷ್ಮೀ ಜ್ಯುವೆಲ್ಲರ್ಸ್ನ ಭಾಸ್ಕರಾಚಾರ್ಯ ಅವರು ಕಟ್ಟಿಸಿದರು ಅನ್ನುವಂಥದ್ದು. ಬೆಳ್ಳಿಪಾಡಿ ಸೀತಾರಾಮ ರೈಯವರ ನೇತೃತ್ವದಲ್ಲಿದ್ದಂಥ ಕಟ್ಟೆಯನ್ನು ಅವರು ಮುಂದುವರೆಸಿದರು ಅನ್ನುವಂಥದ್ದು ಹಿಂದಿನ ಇತಿಹಾಸ. ಇದೀಗ ಆ ಕಟ್ಟೆಯಲ್ಲಿಯೂ ಕೂಡ ಇದೀಗ ಮುಂದಿನ ಸೇವೆ ಭಾಸ್ಕರಾಚಾರ್ಯ ಲಕ್ಷ್ಮೀ ಜ್ಯುವೆಲ್ಲರ್ಸ್ ಕೊಂಕಣ ಕಾಂಪ್ಲೆಕ್ಸ್ ದರ್ಬೆ. ಈ ಕಟ್ಟೆಯಲ್ಲಿ ದೇವರು ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಆ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. ಆ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ.
ವಿಶೇಷ ಅಲಂಕಾರ ಮಾಡಿರುವಂಥ ಆ ಎಲ್ಲ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ವಿಶೇಷ ಅಲಂಕಾರ ಮಾಡಿರುವಂಥ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೀಗ ದೇವರು ಮುಂದಿನ ಕಟ್ಟೆಯತ್ತ ಬರ್ತಾ ಇರುವಂತಹದ್ದು. ಭಾಸ್ಕರಾಚಾರಿ ಲಕ್ಷ್ಮೀ ಜ್ಯುವೆಲ್ಲರ್ಸ್ ಕೊಂಕಣ ಕಾಂಪ್ಲೆಕ್ಸ್ ದರ್ಬೆ ಇವರ ಕಟ್ಟೆಗೆ ದೇವರ ಆಗಮನವಾಗ್ತಾ ಇದೆ. ದೇವರನ್ನು ಸ್ವಾಗತಿಸುವುದಕ್ಕೆ ಅಲ್ಲಿರ್ತಕ್ಕಂತಹ ಕಟ್ಟೆಯ ನಿರ್ವಾಹಕರು ಬಂದಿರುವಂತಹ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜುಗುಡ್ಡೆ ಈಶ್ವರ ಭಟ್ ಅವರು ಸೇರಿದಂತೆ ಶಾಸಕ ಅಶೋಕ್ ಕುಮಾರ್ ರೈ ಅವರ ಕುಟುಂಬ ಎಲ್ಲರೂ ಕೂಡ ಈ ಒಂದು ಪೇಟೆ ಸವಾರಿಗೆ ಭಾಗಿಯಾಗ್ತಾ ಇದ್ದಾರೆ. ಇದೀಗ ಬೇತಾಳ ಹೊರುವಂತಹ ತಂಡ ಬೇತಾಳನ ದೃಶ್ಯಾವಳಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದರ ಹಿಂಭಾಗದಲ್ಲಿ ದಂಡು ಶಿಲಾಲ್, ಇದು ದಂಡು ಶಿಲಾಲ್. ಕಾಣಿಕೆಯನ್ನು ಸಂಗ್ರಹಿಸುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ದೇವರ ಆಗಮನವಾಗ್ತಾ ಇದೆ. ಮುಂದಿನ ಕಟ್ಟೆಯತ್ತ ಭಾಸ್ಕರಾಚಾರಿ ಲಕ್ಷ್ಮೀ ಜ್ಯುವೆಲ್ಲರ್ಸ್ ಕೊಂಕಣ ಕಾಂಪ್ಲೆಕ್ಸ್ ದರ್ಬೆ ಇಲ್ಲಿಗೆ
ದೇವರ ಆಗಮನವಾಗ್ತಾ ಇದೆ. ಆ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಸೇರಿದ್ದು, ಇದೀಗ ನೆಟ್ವರ್ಕಿನ ಸಮಸ್ಯೆಗಳು ಕೂಡ ಕೊಂಚ ಮಟ್ಟಿಗೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅಷ್ಟರ ಮಟ್ಟಿಗೆ ಅಲ್ಲಿ ಜನ ಸೇರಿದ್ದಾರೆ ಅನ್ನುವಂಥ ಮಾಹಿತಿ ತಾವೀಗ ಗಮನಿಸ್ತಾ ಇದ್ದೀರಿ. ಭಕ್ತ ಸಾಗರ ಎಷ್ಟರ ಮಟ್ಟಿಗಿದೆ ಅಲ್ಲಿ ಅನ್ನುವಂಥದ್ದು. ನಮ್ಮ ಜೊತೆಗೆ ಕ್ಯಾಮರಾದಲ್ಲಿ ಅಶ್ವಥ್ ಶೆಟ್ಟಿ, ಬೆಟ್ಟಂಪಾಡಿ, ವೈಭವ್ ಅವರು, ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ, ಇರಾ, ನಿರ್ವಹಣೆಯನ್ನು ಮಾಡ್ತಿರುವವರು ಉಮೇಶ್ ಮುತ್ತಡ್ಕ ಮತ್ತು ತಂಡ ಜೊತೆಗಿದೆ. ಇದೀಗ ದೇವರಿಗೆ ಆರತಿ ಬೆಳಗುವಂಥ ದೃಶ್ಯವನ್ನು ನೋಡಿದ್ರಿ. ಇದೀಗ ದೇವರನ್ನ ಕ್ಲೋಸಪ್ನಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ಮುಂದಿನ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗುವಂತಹ ಹೊತ್ತು ಆ ಕಟ್ಟೆಯತ್ತ ಆಗಮಿಸ್ತಾ ಇದ್ದಾರೆ. ಭಾಸ್ಕರ ಆಚಾರಿ, ಲಕ್ಷ್ಮೀ ಜ್ಯುವೆಲ್ಲರ್ಸ್, ಕೊಂಕಣ ಕಾಂಪ್ಲೆಕ್ಸ್, ಗರ್ವೆ. ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಭಕ್ತ ಸಾಗರ ಸೇರಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಎಷ್ಟರ ಮಟ್ಟಿಗೆ ಭಕ್ತರು ಅಲ್ಲಿ ಸೇರಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೀಗ ಭಾಸ್ಕರಾಚಾರಿ, ಲಕ್ಷ್ಮೀ ಜ್ಯುವೆಲ್ಲರ್ಸ್, ಕೊಂಕಣ ಕಾಂಪ್ಲೆಕ್ಸ್, ದರ್ಬೆ, ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಿದ್ದಾರೆ. ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಅಲ್ಲಿ ಪೂಜಾ ವಿಧಿವಿಧಾನಗಳು ಆರಂಭಗೊಂಡಿದೆ. ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರನ ನಮೋ ನಮೋ ಓಂ ಜಗದೀಶ್ವರ.
ಭಾಸ್ಕರಾಚಾರಿ ಲಕ್ಷ್ಮೀ ಜ್ಯುವೆಲರ್ಸ್ ಕಾಂಪ್ಲೆಕ್ಸ್ ದರ್ಬೆ ಇಲ್ಲಿ ಮುಗಿದು ಇದೀಗ ಡಾಲ್ಫಿ ರೆಗೋ ದರ್ಬೆ ಪುತ್ತೂರು. ಡಾಲ್ಫಿ ರೆಗೋ ದರ್ಬೆ ಪುತ್ತೂರು ಇವರ ಕಟ್ಟೆಗೆ ದೇವರು ತೆರಳಿಕ್ಕಿದ್ದಾರೆ. ಸಾವಿರದ 1930ರಲ್ಲಿ ಡಾಲ್ಫಿ ರೆಗೋರವರು ತನ್ನ ಕಾಂಪ್ಲೆಕ್ಸ್ನ ವಟಾರದಲ್ಲಿ ಆ ಕಟ್ಟೆಯನ್ನು ಕಟ್ಟಿಸಿದ್ರು ಅನ್ನುವಂತಹದ್ದು ಅವರು ಮತ್ತು ಅವರ ಕುಟುಂಬ ಮತ್ತು ಅವರ ಕಾಂಪ್ಲೆಕ್ಸ್ನಲ್ಲಿರೋ ಅಂಗಡಿಗಳ ಮಾಲಕರು ಎಲ್ಲ ಸೇರಿಕೊಂಡು ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಬಹಳ ಹಿಂದೆ ಸುದ್ದಿಗೆ ನಡೆದಂತಹ ಒಂದು ಸಂದರ್ಶನದ ವೇಳೆ ಮಹಾಲಿಂಗೇಶ್ವರನ ಸಂಪೂರ್ಣ ದಯೆ ಇದೆ ಎಂದು ಹೇಳಿದ್ರಂತೆ ಡಾಲ್ಫಿ ರೆಗೋರವರು. ಆ ಭಕ್ತಿಯಿಂದ ಕಟ್ಟೆಯನ್ನು ಕಟ್ಟಿಸಿದ್ದಾರೆ ಅನ್ನುವಂಥದ್ದು ಇದು ವಿಶೇಷ. ನಾವು ಮೊನ್ನೆ ಉಳ್ಳಾಲ್ತಿ ಅಮ್ಮನವರ ಭಂಡಾರ ಬರುವ ದಿವಸ ಬಲ್ನಾಡಿನಿಂದ ಪುತ್ತೂರಿನ ತನಕ ನೇರ ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಸೌಹಾರ್ದತೆಯ ಕ್ಷಣಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ವಿ. ಪೇಟೆ ಸವಾರಿಯ ಸಂದರ್ಭದಲ್ಲೂ ಬಹಳಷ್ಟು ಸೌಹಾರ್ದತೆಯ ಕ್ಷಣಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ವಿ. ಬಲ್ನಾಡಿನ ಉಳ್ಳಾಲ್ತಿ ಅಮ್ಮನವರ ಭಂಡಾರ ಬರುವ ದಿವಸ ಒಂದೆರಡು ಕಡೆ ಅನ್ಯ ಧರ್ಮದ ಭಕ್ತರು ತಂಪು ಪಾನೀಯದ ಸೇವೆಯನ್ನು ಮಾಡ್ತಾಯಿದ್ರು. ಬಹಳಷ್ಟು ಕಡೆ ಅನ್ಯ ಧರ್ಮೀಯರು ನಿಂತುಕೊಂಡು ದೇವರ ಸವಾರಿಯನ್ನು ಭಕ್ತಿಯಿಂದ ವೀಕ್ಷಣೆ ಮಾಡ್ತಾಯಿದ್ರು ಅನ್ನುವಂಥದ್ದು. ಇದೀಗ ಡಾಲ್ಫಿ ರೆಗೋರವರು ಈ ಹಿಂದೆ ಅಂದರೆ 1930ರಲ್ಲಿ ಕಟ್ಟಿಸಿದಂಥ ಕಟ್ಟೆ ಇದು. ಆ ಕಟ್ಟೆಯಲ್ಲಿ ಇದೀಗ ಪೂಜೆ ನೆರವೇರಲಿಕ್ಕಿದೆ. ಅಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಯಾಕೆ ಅಂತಂದರೆ ಅವರ ಆ ಕಾಂಪ್ಲೆಕ್ಸ್ನಲ್ಲಿ ಇರುವಂಥ ಎಲ್ಲ ಅಂಗಡಿಗಳ ಮಾಲೀಕರೆಲ್ಲರೂ ಕೂಡ ಕಟ್ಟೆಯನ್ನು ನಿರ್ವಹಣೆ ಮಾಡೋರು. ಈ ಹಿನ್ನೆಲೆಯಲ್ಲಿ ಅಂದು ಆರಂಭದಲ್ಲಿ ಆ ಡಾಲ್ಫಿ ರೆಗೋರವರು ನಿರ್ಮಾಣ ಮಾಡಿದಂಥ ಕಟ್ಟೆ ಅಂತಂದರೆ ಸೌಹಾರ್ದತೆಯ ಕಟ್ಟೆ ಅಂತ ಇದನ್ನು ಕರೀಬೋದು. ಎಲ್ಲರೂ ಕೂಡ ಮಹಾಲಿಂಗೇಶ್ವರನ ನಂಬ್ತಾರೆ, ಮಹಾಲಿಂಗೇಶ್ವರನ ಹತ್ರ ಬಂದು ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸ್ತಾರೆ ಅನ್ನುವಂಥದ್ದು 2014ರಲ್ಲಿ ಪ್ರಕಟಗೊಂಡಿರುವಂತಹ ಸುದ್ದಿ ಸಂಪದ 2014 ಇದರಲ್ಲಿರುವಂತಹ ಮಾಹಿತಿಯನ್ನು ನಾವು ಓದ್ತಾ ಇರುವಂಥ ಸಂದರ್ಭದಲ್ಲಿ ಮಹಾಲಿಂಗೇಶ್ವರನ ಸಂಪೂರ್ಣ ದಯೆ ಇದೆ ಅಂತ ಹೇಳುವಂತಹ ರೆಗೋರವರು ದೇವರ ಮೇಲಿನ ಭಕ್ತಿಯಿಂದ ಈ ಕಟ್ಟೆಯನ್ನು ಕಟ್ಟಿಸಿದ್ದೇನೆ ಅಂತ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಅಲ್ಲಿಯ ತನಕ ಅಂದರೆ ಹೇಗೆ ಎಲ್ಲ ಧರ್ಮದವರು ಕೂಡ ಜಗದೊಡೆಯ ಮಹತೋಬಾರ ಮಹಾಮಹಿಮ ಮಹಾಲಿಂಗೇಶ್ವರನನ್ನು
ಆರಾಧಿಸ್ತಾರೆ ಅನ್ನುವುದಕ್ಕೆ ಇದು ಉದಾಹರಣೆಯ ರೂಪದಲ್ಲಿದೆ. ಆ ಎಲ್ಲ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದಾರೆ. ಮುಂದೆ ಡಾಲ್ಫಿ ರೆಗೋರವರ ಕಟ್ಟೆಗೆ ದೇವರು ತೆರಳುತ್ತಾ ಇದ್ದಾರೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಜನಸಂದಣಿ ಆ ದರ್ಬೆಯ ಸುತ್ತಮುತ್ತ ಇರೋದರಿಂದ, ಬಹಳ ದೊಡ್ಡ ಮಟ್ಟಿನ ಜನಸಂದಣಿ ಇರೋದರಿಂದ ಅಲ್ಲಿ ನೆಟ್ವರ್ಕಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆಯನ್ನು ಕೊಡ್ತಾ ಇದೆ. ಸ್ವಲ್ಪ ವಿಡಿಯೋ ಕ್ಲಾರಿಟಿಯಲ್ಲಿ ಏರುಪೇರಾಗುವಂತಹ ಸಾಧ್ಯತೆಗಳಿದ್ದಾವೆ. ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ನಿಮ್ಮೆಲ್ಲರಲ್ಲಿಯೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾಕಂತಂದರೆ ಈ ಒಂದು ವಿಡಿಯೋ ಕ್ಲಾರಿಟಿಯಲ್ಲಿ ಸ್ವಲ್ಪ ಏರುಪೇರುಗಳು ಆಗಬಹುದು. ಮುಂದಿನ ಕಟ್ಟೆಯತ್ತ ಇದೀಗ ಡಾಲ್ಫಿ ರೆಗೋರವರ ಕಟ್ಟೆಯತ್ತ ತೆರಳುತ್ತಾ ಇರುವಂಥದ್ದು. ಅಲ್ಲಿಯ ಕಟ್ಟೆಯಲ್ಲಿ ಎಲ್ಲರೂ ಕೂಡ ಜೊತೆಯಾಗಿ ದೇವರನ್ನು ಸ್ವಾಗತಿಸುವುದಕ್ಕೆ ಜೊತೆಯಾಗಿ ನಿಂತಿರುವಂತಹ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಒಂದಷ್ಟು ಅಲ್ಲಿ ನೆಟ್ವರ್ಕಿನ ಸಮಸ್ಯೆ ಹಾಗೆ ಆಗತ್ತೆ ಅನ್ನುವಂತಹದ್ದಿತ್ತು. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ. ಅಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ನಮಗೆ ಕಳೆದ ಬಾರಿಗಿಂತ ಒಂದಷ್ಟು ಹೈ ಎಂಡ್ ಇಕ್ವಿಪ್ಮೆಂಟ್ಗಳನ್ನು ಬಳಕೆ ಮಾಡಿಕೊಂಡು ಈ ನೇರ ಪ್ರಸಾರವನ್ನು ಮಾಡಲಾಗ್ತಿದೆ. ಕಳೆದ ಬಾರಿಗಿಂತಲೂ ಸ್ವಲ್ಪ ಹೈ ಎಂಡ್ ಇಕ್ವಿಪ್ಮೆಂಟ್ಗಳನ್ನು ಬಳಕೆ ಮಾಡಿಕೊಂಡು ಮಾಡ್ತಾಯಿದ್ದೇವೆ. ಆದರೂ ಕೂಡ ನೆಟ್ವರ್ಕಿನ ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೆ ಕಷ್ಟ ಸಾಧ್ಯ. ಅಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ಅನ್ನುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಶ್ರಮದಾಯಕವಾದಂತಹ ಈ ಒಂದು ಕ್ಯಾಮರಾ ವರ್ಕ್ನಲ್ಲಿ ಅಶ್ವಥ್ ಶೆಟ್ಟಿ, ಬೆಟ್ಟಂಪಾಡಿ ಮತ್ತು ವೈಭವ್ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿರ್ವಹಣೆಗೆ ಉಮೇಶ್ ಮೆತ್ತಡ್ಕ ಮತ್ತು ತಂಡದವರು ಮಾಡ್ತಾ ಇದ್ದಾರೆ. ಈಗ ದೇವರ ಆಗಮನವಾಗ್ತಾ ಇದೆ. ಆ ದೇವರ ಆಗಮನವಾಗ್ತಾ ಇರುವಂಥದ್ದು ಆ ಕಟ್ಟೆಯಲ್ಲಿ ಡಾಲ್ಫಿ ರೆಗೋರವರ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇರೋದು. ದೇವರು ಆ ಡಾಲ್ಫಿ ರೆಗೋರವರ ಕಟ್ಟೆಯಲ್ಲಿ ಇದೀಗ ವಿರಾಜಮಾನರಾಗಿ ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ಆ ಒಂದು ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸಲಿಕ್ಕಿದ್ದೀರಿ. ಕಟ್ಟೆಯತ್ತ ದೇವರು ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಯನ್ನು ಕೂಡ ತಾವು ಈಗ ಗಮನಿಸ್ತಾ ಇದ್ದೀರಿ. ಆ ವೈಭವದ ಕ್ಷಣಕ್ಕೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ ಎನ್ನುವಂಥದ್ದು ಇದೀಗ ಶ್ರೀ ಕ್ಷೇತ್ರ ಪುತ್ತೂರಿನ ಡಾಲ್ಫಿ ರೆಗೋರವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿಯ ವೀಕ್ಷಕ ವಿವರಣೆಯನ್ನು ಅಲ್ಲಿ ವಿಶೇಷವಾಗಿ ಸಿಡಿಮದ್ದು ಪ್ರದರ್ಶನವಾಗ್ತಾ ಇದೆ. ಆ ಸಿಡಿಮದ್ದು ಪ್ರದರ್ಶನವಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ದೇವರು ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೇವರು ಕಟ್ಟೆಯಲ್ಲಿ ವಿರಾಜಮಾನವಾಗಿದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದಾರೆ. ಡಾಲ್ಫಿ ರೆಗೋ ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಿದ್ದಾರೆ.
ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು ಇದು ಪುಣ್ಯಕ್ಷೇತ್ರವಿದು ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಇದೀಗ ದೇವರ ಅವಭೃತ ಸವಾರಿ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಶ್ರೀ ಮಹಾಲಿಂಗೇಶ್ವರ
ಮುಂದಿನ ಕಟ್ಟೆ ಕೆ ರಾಮಮೋಹನ ಪೈ ಮಹಾಲಸ ಮನೆ ಬೋಳಂತಕೋಡಿ ರಸ್ತೆ ತರ್ಬೆ. ಇವರ ಒಂದು ಕಟ್ಟೆಗೆ ದೇವರು ತೆರಳುವಂತಹದ್ದು. ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಆ ಕಟ್ಟೆಯ ವಿವರವನ್ನು ನೋಡೋದಾದರೆ 1999ರಲ್ಲಿ ಅದು ಸಾರ್ವಜನಿಕ ಕಟ್ಟೆ. 1999ರಲ್ಲಿ ನಿರ್ಮಾಣವಾಗಿರೋದು. ಇದೀಗ ರಾಮಮೋಹನ ಪೈ ಮಹಾಲಸ ಮನೆ ಬೋಳಂತಕೋಡಿ ರಸ್ತೆ ದರ್ಬೆ. ಈ ಕಟ್ಟೆಗೆ ದೇವರು ತೆರಳುತ್ತಾ ಇದ್ದಾರೆ. ರಾಮಮೋಹನ ಪೈ ಮಹಾಲಸ ಮನೆ ಬೋಳಂತಕೋಡಿ ರಸ್ತೆ ದರ್ಬೆ. ಇಲ್ಲಿಗೆ ದೇವರು ತೆರಳುತ್ತಾ ಇರುವಂಥದ್ದು. ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತವರ್ಗ ನಿಂತಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಎಲ್ಲ ಭಕ್ತವರ್ಗದವರು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ರಸ್ತೆ ಇಕ್ಕೆಲಗಳಲ್ಲಿ ನಿಂತಿರುವಂಥದ್ದನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ದೇವರಿಗೆ ತಮ್ಮ ಸೇವೆಯನ್ನು ಅರ್ಪಿಸ್ತಾ ಇರುವಂತಹದ್ದು. ಜೊತೆಗೆ ಆ ಸೇವೆಯನ್ನು ಪಡೆಯುವಂತಹ ದೇವರು ಆ ಭಕ್ತರನ್ನು ಅನುಗ್ರಹಿಸಿ ಸಾಕ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ. ಬ್ರಹ್ಮವಾಹಕರಾಗಿ ಕೇಶವ ಅಡಿಗರವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದೀಗ ಪೇಟೆ ಸವಾರಿಗೆ ದೇವರು ಪೇಟೆ ಸವಾರಿಯ ಸಂದರ್ಭದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತವೃಂದ ಸೇರಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಈ ಪೇಟೆ ಸವಾರಿಗೆ ಅದರದ್ದೇ ಆದಂತಹ ಒಂದು ಬಹಳ ವಿಶೇಷವಾಗಿ ಧ್ವಜಾರೋಹಣದಿಂದ ಆರಂಭಗೊಂಡಂತಹ ಜಾತ್ರೆ ಬಹಳ ವೈಭವಯುತವಾಗಿ ನಡೆದಿದ್ದು, ಉಳ್ಳಾಲ್ತಿ ಮತ್ತು ಮಹಾಲಿಂಗೇಶ್ವರನ ಭೇಟಿ ಇರಬಹುದು, ಉಳ್ಳಾಲ್ತಿಯ ಭಂಡಾರಾಗಮನ ಇರಬಹುದು, ಇಲ್ಲಿಯ ತನಕ ನಡೆದಂತಹ ಪೇಟೆ ಸವಾರಿ ಇರಬಹುದು, ನಿನ್ನೆ ನಡೆದಂತಹ ಮಹಾಬ್ರಹ್ಮ ರಥೋತ್ಸವ ಇರಬಹುದು, ಎಲ್ಲವೂ ಕೂಡ ಬಹಳ ವಿಶೇಷವಾಗಿ ನೆರವೇರಿದೆ. ಪೇಟೆ ಸವಾರಿಗೆ ಅದರದ್ದೇ ಆದಂತಹ ಒಂದು ವಿಶೇಷತೆಗಳಿರ್ತವೆ. ಬಹಳ ವೈಭವಯುತವಾದಂಥ ಕ್ಷಣಕ್ಕೆ ಪುತ್ತೂರು ಸಾಕ್ಷಿಯಾಗ್ತಾ ಇದೆ. ಭಕ್ತಾದಿಗಳ ಕಟ್ಟೆ ದೇಗುಲದಲ್ಲಿ ದೇವರ ಪೂಜೆಯನ್ನು ಕೈಗೊಳ್ಳುವಂಥದ್ದು, ದೇವರಿಗೆ ಪೂಜೆ ಸಮರ್ಪಣೆ ಆಗುವಂಥದ್ದು. ಸವಾರಿಯ ಮುಂಭಾಗದಲ್ಲಿ ಪಕ್ಕೆ ನಿಶಾನಿಗಳು, 1 ಮುಕ್ಕಾರು ಅಂದರೆ ಮಕರ ತೋರಣ, ನಂತರ 4 ಪತಾಕೆಗಳು, 1 ಚಂದ್ರ, ಅದರ ಹಿಂಬದಿಗೆ 2 ಬೇತಾಳಗಳು, ನಂತರ ಬಸವ, ಅದರ ಹಿಂದೆ 2 ದಂಡು ಶಿಲಾಲ್ ಅಂದರೆ ದಂಡು ಶಿಲಾಲ್ ನೀವು ಗಮನಿಸಿದ್ರಿ, 2 ಕಟ್ಟಿಗೆ ಚಾಮರ, 2 ಕೈದೀಪ, ಚೆಂಡೆ ವಾದ್ಯಗಳು, ಕೊಂಬು ಬ್ಯಾಂಡುಗಳು ಇರುತ್ತವೆ. ಇವೆಲ್ಲವುಗಳ ಜೊತೆಗೆ ತಂತ್ರಿಗಳು, ಅವರೊಂದಿಗೆ ಪಾಲ್ಯದವರು, ತಂತ್ರಿಗಳಿಗೆ ಸಹಾಯಕದವರು, ಪಾಲ್ಯದವರು ಅಂತಂದರೆ ತಂತ್ರಿಗಳಿಗೆ ಸಹಾಯಕರು ಅಂತ. ಅವರ ಹಿಂದೆ ದೇವರನ್ನು ಹೊತ್ತವರು ಬ್ರಹ್ಮವಾಂಕರು, ಎಡಬಲಕ್ಕೆ ದೇವರನ್ನು ಹೊತ್ತವರಿಗೆ ಸಹಾಯಕರಾಗಿ ಪಾರ್ಶ್ವದವರು, ಅವರ ಹಿಂದೆ 2 ಕೊಡೆಗಳು, ಹಸಿರ ಕೊಡೆ ಮತ್ತು ತಾಳೆಗರಿ ಕೊಡೆ, ನಂತರ 12ರಷ್ಟು ಗ್ಯಾಸ್ ಲೈಟು, ಎಣ್ಣೆ ಕಾವಂಗ ಹಿಡಿಯುವವರು, ಎಣ್ಣೆ ಡಬ್ಬಿ, ಶಿಲಾಲ್ ಬತ್ತಿ ಹಿಡಿಯುವವರು, ಕಟ್ಟೆ ಪೂಜಾ ಸಾಮಗ್ರಿಗಳನ್ನು ಹಿಡಿಯುವವರು, ಆಡಳಿತ ಮಂಡಳಿ ಮುಕ್ತೇಶ್ವರರು, ಭಂಡಾರ ಕಾಣಿಕೆ ಡಬ್ಬಿ ಹಿಡಿಯುವವರು, ಕೊನೆಯದಾಗಿ ಗರ್ನಲ್ ಹೊಡೆಯೋರು ಎಲ್ಲರೂ ಕೂಡ ಇರ್ತಾರೆ. ತಾವು ನೋಡ್ಬೋದು, ಒಂದು ಕಟ್ಟೆಗೆ ಬಂದಾಗ ಗರ್ನಲ್ನ ಸದ್ದಾಗುತ್ತೆ. ಆ ಎಲ್ಲ ಸದ್ದಾಗುವಂಥದ್ದು ಕೂಡ ಅದಕ್ಕೆ ಅದರದೇ ಆದಂತಹ ಒಂದು ಜವಾಬ್ದಾರಿಗೆ ನಿಯೋಜಿತರಿರ್ತಾರೆ. ಇದೀಗ ಮುಂದಿನ ಕಟ್ಟೆಯಾತ ದೇವರು ಆಗಮಿಸಿರುವಂತಹದ್ದು. ಮುಂದಿನ ಕಟ್ಟೆ ಕೆ ರಾಮಮೋಹನ ಪೈ ಮಹಾಲಸ ಮನೆ ಬೋಳಂತಕೋಡಿ ರಸ್ತೆ.
ಇವರ ಕಟ್ಟೆಗೆ ದೇವರು ಆಗಮಿಸಿದ್ದಾರೆ. ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೇವರು ಕಟ್ಟೆ ಎದುರು ಆಗಮಿಸಿಯಾಗಿದೆ. ಇದೀಗ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ಕ್ಷಣವನ್ನು ತಾವೆಲ್ಲರೂ ಕೂಡ ನೋಡಲಿಕ್ಕಿದ್ದೀರಿ.
ಕಾರ್ತಿಕ್ ಪೇಷಂಟ್ ಸೈಡ್ ಹೋಗ್ಯಾ ವಾರಿ ಕೆ ರಾಮಮೋಹನ ಪೈ ಬೋಳಂತಕೋಡಿ ರಸ್ತೆ ದರ್ಬೆ ಇಲ್ಲಿಂದ ಮುಂದಿನ ಕಟ್ಟೆಯತ್ತ ತೆರಳಿಕ್ಕಿದ್ದಾರೆ. ಮುಂದಿನ ಕಟ್ಟೆ ಗೋಪಾಲಕೃಷ್ಣ ಉಳಿತಾಯ ಸಾರ್ವಜನಿಕ ಕಟ್ಟೆ ಹೋಟೆಲ್ ವಾಣಿ ವಿಲಾಸ್ ದರ್ಬೆ. ಈ ಒಂದು ಕಟ್ಟೆಗೆ ಇದೀಗ ದೇವರು ಪಯಣವನ್ನು ಬೆಳೆಸ್ತಾ ಇರುವಂತಹದ್ದು. ಇದು ಸಾರ್ವಜನಿಕ ಕಟ್ಟೆ ಎನ್ನುವಂತಹ ಮಾಹಿತಿ ಒದಗಿ ಬರ್ತಾ ಇದೆ. 1999ರಲ್ಲಿ ಗೋಪಾಲಕೃಷ್ಣ ಉಳಿತಾಯರವರ ಗೌರವ ಅಧ್ಯಕ್ಷತೆಯಲ್ಲಿ ದರ್ಬೆ ವೃತ್ತದಲ್ಲಿ ಈ ಕಟ್ಟೆ ನಿರ್ಮಾಣವಾಯಿತು. ಪ್ರಸ್ತುತ ಹರಿಕೃಷ್ಣ ಉಳಿತಾಯ ವಾಣಿವಿಲಾಸ್ ಹಾಗೂ ಅವರ ಹರಿಕೃಷ್ಣ ಉಳಿತಾಯರ ಕುಟುಂಬಸ್ಥರು ವಾಣಿವಿಲಾಸ್ ಹಾಗೂ ಸಮಿತಿ ಸದಸ್ಯರ ಸಹಕಾರದೊಂದಿಗೆ ಕಟ್ಟೆ ನಿರ್ವಹಣೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ವಾಣಿವಿಲಾಸ್ನವರು ಕಟ್ಟೆಗೆ ದೀಪವನ್ನು ಇಡ್ತಾರೆ ಅನ್ನುವಂತಹದ್ದು ಒಂದು ಪ್ರತೀತಿ. ಈ ಕಟ್ಟೆಯ ವಿಶೇಷತೆ ಅಂದರೆ ಒಂದು ಅಶ್ವತ್ಥ ಗಿಡ ಹಾಗೂ ಒಂದು ನೆಲ್ಲಿಯ ಗಿಡ ಜೊತೆಗಿದೆ ಅನ್ನುವಂತಹದ್ದು ಈ ಕಟ್ಟೆಯ ವಿಶೇಷತೆ. ಇದೀಗ ದರ್ಬೆಯ ಮುಖ್ಯ ಒಂದು ಪ್ರದೇಶದಲ್ಲಿರುವಂಥ ಕಟ್ಟೆ ಅದು ವಾಣಿವಿಲಾಸ್ ಕಟ್ಟೆ ಅಥವಾ ಸಾರ್ವಜನಿಕ ಕಟ್ಟೆ. ಈ ಕಟ್ಟೆಗೆ ಇದೀಗ ದೇವರು ಈ ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅದರ ಪಕ್ಕದಲ್ಲೇ ಇರ್ತಕ್ಕಂತಹ ಸಂಜೀವ ಶೆಟ್ಟಿ ಬಟ್ಟೆ ಮಳಿಗೆಯ ಮೇಲ್ಭಾಗದ LEDಯಲ್ಲಿ ಸುದ್ದಿ ಲೈವನ್ನು ವೀಕ್ಷಣೆ ಮಾಡಬಹುದು. ಆ ಸುದ್ದಿ ಲೈವನ್ನು ಸಹಸ್ರಾರು ಮಂದಿಯಲ್ಲಿ ವೀಕ್ಷಣೆ ಮಾಡ್ತಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ನಮ್ಮ ಪ್ರತಿನಿಧಿಗಳು ಈಗ ನೀಡ್ತಾ ಇದ್ದಾರೆ. ಆ ಒಂದು ಕಟ್ಟೆ ಪೂಜೆಗೆ ಜನರು ಸರತಿ ಸಾಲಿನಲ್ಲಿ ಆಗಮಿಸ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀರಿ. ದರ್ಬೆಯ ಸರ್ಕಲ್ನ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ದರ್ಬೆಯ ಮುಖ್ಯ ಸರ್ಕಲ್ನಲ್ಲಿರ್ತಕ್ಕಂತಹ ಕಟ್ಟೆ ಅದು ಗೋಪಾಲಕೃಷ್ಣ ಉಳಿತಾಯ ಸಾರ್ವಜನಿಕ ಕಟ್ಟೆ ಹೋಟೆಲ್ ವಾಣಿ ವಿಲಾಸ್ ದರ್ಬೆ ಇಲ್ಲಿಯ ಈ ಕಟ್ಟೆಯನ್ನು ತಾವು ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ದರ್ಬೆಯಲ್ಲಿ ಸಹಸ್ರಾರು ಮಂದಿ ಸೇರಿದ್ದಾರೆ ಎನ್ನುವಂತಹ ಮಾಹಿತಿಗಳು, ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆ ಭಕ್ತವೃಂದ ಎಲ್ಲಿ ನೋಡಿದರೂ ಅಲ್ಲಿ ಭಕ್ತ ಸಾಗರವೇ ಕಾಣ್ತಾ ಇದೆ. ಇದು ದರ್ಬೆ ಸರ್ಕಲ್ನ ಕಡೆಯಿಂದ ನೋಡ್ತಾ ಇರುವಂಥ ದೃಶ್ಯ. ಎಲ್ಲಿ ನೋಡಿದರೂ ಅಲ್ಲಿ ಭಕ್ತ ಸಾಗರವೇ ಕಾಣ್ತಾ ಇದೆ. ಆ ಎಲ್ಲ ಭಕ್ತ ಸಾಗರವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಆ ಕಟ್ಟೆಯತ್ತ ನಮ್ಮ ತಂಡ ಹೋಗ್ತಾ ಇರುವಂತಹದ್ದು ಸಾರ್ವಜನಿಕ ಕಟ್ಟೆ ದರ್ಬೆ ಅಥವಾ ಗೋಪಾಲಕೃಷ್ಣ ಉಳಿತಾಯ ಹೋಟೆಲ್ ವಾಣಿ ವಿಲಾಸ್ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಎಷ್ಟರ ಮಟ್ಟಿಗೆ ಆ ದರ್ಬೆಯಲ್ಲಿ ಜನರು ಸೇರಿದ್ದಾರೆ ಅನ್ನೋದು ಭಕ್ತ ವೃಂದ ಬಹುದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಸೇರಿರ್ತಕ್ಕಂಥದ್ದನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಬಹಳಷ್ಟು ಜನ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಬಹುದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಲ್ಲಿ ಸೇರಿರ್ತಕ್ಕಂಥದ್ದು ಆ ಎಲ್ಲ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೇವರ ಆಗಮನವಾಗ್ತಾ ಇದೆ. ದರ್ಬೆಯ ಈ ಐತಿಹಾಸಿಕ ಕಟ್ಟೆಗೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಭಕ್ತ ಸಾಗರದ ಎದುರು ಇದೀಗ ದೇವರಿಗೆ ಆರಾಧನೆ ನಡೆಯುತ್ತೆ, ದೇವರ ಪೂಜೆ ನೆರವೇರುತ್ತೆ. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡಲಿಕ್ಕಿದ್ದೀರಿ. ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತ ಸಾಗರದ ಎದುರು ದೇವರಿಗೆ ವಿಶೇಷವಾದಂಥ ಪೂಜೆ ನಡೀಲಿಕ್ಕಿದೆ.
ದರ್ಬೆಯ ಸರ್ಕಲ್ಗೆ ಇದೀಗ ದೇವರ ಆಗಮನವಾಗ್ತಾ ಇದೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಒಂದು ಕಡೆ ದೇವರ ಆಗಮನ, ಮತ್ತೊಂದು ಕಡೆಯಲ್ಲಿ ಭಕ್ತ ಸಾಗರು ತನ್ನ ಒಡೆಯ ಮಹತ್ ಮಹಿಮ ಮಹಾಲಿಂಗೇಶ್ವರನನ್ನು ಸ್ವಾಗತಿಸೋದಕ್ಕೆ ನಿಂತಿರ್ತಕ್ಕಂಥದ್ದು. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಕ್ಷಣಕ್ಕೆ ಪುತ್ತೂರು ದರ್ಬೆ ಸರ್ಕಲ್ ಈಗ ಸಾಕ್ಷಿ ಆಗ್ತಾ ಇದೆ. ದರ್ಬೆಯ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಕ್ಕೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಪುತ್ತೂರಿನ ದರ್ಬೆ ಸರ್ಕಲ್ಗೆ ಇದೀಗ ದೇವರ ಆಗಮನವಾಗ್ತಾ ಇದೆ. ದೇವರ ಆಗಮನವಾಗ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಗೋಪಾಲಕೃಷ್ಣ ಉಳಿತಾಯ ಸಾರ್ವಜನಿಕ ಕಟ್ಟೆ ಹೋಟೆಲ್ ವಾಣಿವಿಲಾಸ್ ದರ್ಬೆ. ಈ ದರ್ಬೆಯ ಸರ್ಕಲ್ನತ್ತ ಮಹತೋಬಾರ ಮಹಾಲಿಂಗೇಶ್ವರ ಮಹಾಮಹಿಮ ಮಹಾಲಿಂಗೇಶ್ವರ ಜಗದೊಡೆಯ ಮಹಾಲಿಂಗೇಶ್ವರನ ಆಗಮನವಾಗ್ತಾ ಇದೆ. ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಭಕ್ತ ಸಾಗರ ಜಗದೊಡೆಯನನ್ನು ನೋಡಲಿಕ್ಕೋಸ್ಕರವಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ತನ್ನ ಊರಿನಲ್ಲಿ ಅಂದರೆ ದರ್ಬೆಯಲ್ಲಿ ಜಗದೊಡೆಯನಿಗಾಗಿ ಸಲ್ಲಿಕೆಯಾಗುವಂತಹ ಆ ಪೂಜೆಯನ್ನು ನೋಡಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ತಮ್ಮ ಕಷ್ಟಗಳನ್ನು ನಿವಾರಿಸಬೇಕು, ಇಷ್ಟಾರ್ಥಗಳನ್ನು ನೆರವೇರಿಸಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ತಾವು ನೋಡ್ತಾ ಇರುವಂಥದ್ದು ದರ್ಬೆಯಿಂದ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದೀರಿ. ದರ್ಬೆ ಸರ್ಕಲ್ನಿಂದ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ಕ್ಷಣಕ್ಕೆ ಪುತ್ತೂರು ಸಾಕ್ಷಿಯಾಗ್ತಾ ಇದೆ. ದರ್ಬೆ ಸರ್ಕಲ್ನಿಂದ ನೇರ ಪ್ರಸಾರದ ದೃಶ್ಯಾವಳಿಗಳ ಮೂಲಕ ತಾವೀಗ ನೋಡ್ತಾ ಇದ್ದೀರಿ. ದರ್ಬೆ ಸರ್ಕಲ್ನಲ್ಲಿ ದರ್ಬೆಯ ಕಟ್ಟೆಯಲ್ಲಿ ಶ್ರೀದೇವರು ವಿರಾಜಮಾನರಾಗಿದ್ದಾರೆ. ಆ ಅಪರೂಪದ ಕ್ಷಣ, ಆ ಅಮೃತ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವಕ್ಕೆ ಸಾಕ್ಷಿಯಾಗ್ತಾ ಇದೆ. ಸುಂದರವಾದಂತಹ ಪೇಟೆ ಸವಾರಿ, ಆ ಪೇಟೆ ಸವಾರಿಯ ವೈಭವದ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ಗೋಪಾಲಕೃಷ್ಣ ಉಳಿತಾಯ ಸಾರ್ವಜನಿಕ ಕಟ್ಟೆ ದರ್ಬೆಯಲ್ಲಿ ಮಹಾಮಹಿಮ ಮಹತೋಬಾರ ಮಹಾಲಿಂಗೇಶ್ವರ ದೇವರು ವಿರಾಜಮಾನರಾಗಿದ್ದಾರೆ. ಆ ದೇವರು ವಿರಾಜಮಾನರಾಗಿರುವಂತಹ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಅಪರೂಪದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ವೈಭವಯುತವಾದಂಥ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತ ಸಾಗರ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಜಗದೊಡೆಯ ಮಹಾಮಹಿಮ ದೇವರು ಆ ಒಂದು ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಭಕ್ತ ಸಾಗರ ಕೊಂಚ ಮಟ್ಟಿಗೆ ನೆಟ್ವರ್ಕಿಗೆ ಸಮಸ್ಯೆ ಆಗ್ತಾ ಇದೆ, ಅದನ್ನು ಗಮನಿಸ್ತಾ ಇದ್ದೀರಿ ತಾವು ಕೂಡ. ಬಹಳ ವಿಶೇಷವಾಗಿ ಈ ಒಂದು ನೆಟ್ವರ್ಕಿನ ಸಮಸ್ಯೆ ದರ್ಬೆ ಹತ್ರ ಆಗಬಹುದು ಅನ್ನುವಂಥ ನಿರೀಕ್ಷೆಗಳಿತ್ತು. ಯಾಕೆಂದರೆ ಅಲ್ಲಿ ಎಂದು ಕಂಡರಿಯದಷ್ಟು ಭಕ್ತ ಸಾಗರ ಇದೆ ಅನ್ನುವಂಥದ್ದು ಈಗ ತಾವು ನೋಡ್ತಾ ಇದ್ದೀರಿ. ಇದೀಗ ತಾವು ನೋಡ್ತಾ ಇದ್ದೀರಿ ದರ್ಬೆಯ ಅಭೂತಪೂರ್ವ ಕ್ಷಣ. ದರ್ಬೆಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ದರ್ಬೆಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದು ಇದೀಗ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಕೊಂಚ ಮಟ್ಟಿಗೆ ನೆಟ್ವರ್ಕಿನ ಸಮಸ್ಯೆಗಳಾಗ್ತಾ ಇದ್ದಾವೆ. ಆ ಸಮಸ್ಯೆಗಳ ನಡುವೆಯೂ ಕೂಡ ನಿಮಗೆ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ನಿರಂತರವಾದಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ದೇವರಿಗೆ ಪೂಜೆ ಸಲ್ಲಿಕೆ ಆಗ್ತಾ ಇದೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಗೋಪಾಲಕೃಷ್ಣ ಉಳಿತಾಯ ಸಾರ್ವಜನಿಕ ಕಟ್ಟೆ ದರ್ಬೆ ಇಲ್ಲಿ ಪೂಜೆ ಸಲ್ಲಿಕೆ ಆಗ್ತಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ವೈಭವಯುತವಂತ ಕ್ಷಣಗಳಿಗೆ ಶ್ರೀ ಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಆ ಎಲ್ಲ ಅಪರೂಪದ ಕ್ಷಣಕ್ಕೆ ಶ್ರೀ ಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಿರುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ.
ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಇದೀಗ ಸಾರ್ವಜನಿಕ ಕಟ್ಟೆಯಲ್ಲಿ ಸೇವೆಯನ್ನು ಸ್ವೀಕರಿಸಿದಂತಹ ದೇವರು ಮುಂದಿನ ಕಟ್ಟೆಯತ್ತ ಪಯಣ ಬೆಳೆಸಿದ್ದಾರೆ. ಬಹಳ ವಿಶೇಷವಾಗಿ ಗರ್ಭೆಯಲ್ಲಿರ್ತಕ್ಕಂತಹ ಸಂಜೀವ ಶೆಟ್ಟಿ ಆ್ಯಂಡ್ ಸನ್ಸ್, ಸಂಜೀವ ಶೆಟ್ಟಿ ಬಟ್ಟೆ ಮಳಿಗೆಯಲ್ಲಿ ಅಲ್ಲಿರ್ತಕ್ಕಂಥ LED ಸುದ್ದಿ ನ್ಯೂಸ್ನ ನೇರ ಪ್ರಸಾರವನ್ನು ಪ್ರಸಾರ ಮಾಡ್ತಿದ್ದಾರೆ. ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳು. ಈಗ ದರ್ಬೆಯ ಸುತ್ತಮುತ್ತ ಸೇರಿರ್ತಕ್ಕಂತಹ ಸಾವಿರಾರು ಭಕ್ತ ವೃಂದವನ್ನು ತಾವೀಗ ನೋಡ್ತಾ ಇದ್ದೀರಿ. ಮುಂದಿನ ಕಟ್ಟೆ 1929ರಲ್ಲಿ ದಿವಂಗತ ಪಾಣೆಮಂಗಳೂರು ಗೋಪಾಲ ಪೈಯವರು ಕಟ್ಟೆಯನ್ನು ನಿರ್ಮಿಸಿದರು. ವಾಮನ್ ಪೈ ಗಣೇಶ್ ಟ್ರೇಡರ್ಸ್ ಶ್ರೀ ವೆಂಕಟರಮಣ ದೇವಳದ ಎದುರಿರುವಂಥ ಕಟ್ಟೆ. ಪ್ರಸ್ತುತ ಪಾಣೆಮಂಗಳೂರು ವಾಮನ ಪೈ ದರ್ಬೆ ಇವರು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆ ಒಂದು ಕಟ್ಟೆಯತ್ತ ದೇವರು ಪಯಣವನ್ನು ಬೆಳೆಸಿದ್ದಾರೆ. ಇದೀಗ ತಾವು ಆ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ಗಮನಿಸ್ತಾ ಇದ್ದೀರಿ. ದರ್ಬೆಯ ಸಾರ್ವಜನಿಕ ಕಟ್ಟೆಯಲ್ಲಿ ದೇವರು ಸಾರ್ವಜನಿಕರಿಗೆ ಅನುಗ್ರಹಿಸಿ ಇದೀಗ ಮುಂದೆ ಸಾಗ್ತಾ ಇರುವಂಥದ್ದು. ಆ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ದೇವರು ಮುಂದೆ ಸಾಗ್ತಾ ಇರುವಂತಹ ವೈಭವಯುತವಾದ ಕ್ಷಣಕ್ಕೆ ಶ್ರೀ ಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಆ ಎಲ್ಲ ಕ್ಷಣಗಳಿಗೂ ಕೂಡ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ವೈಭವಯುತ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಮಹತ್ವಬಾರ ಮಹಾಲಿಂಗೇಶ್ವರ ದೇವರು ಇದೀಗ ಒಬ್ಬೃತ ಸ್ನಾನದತ್ತ ತೆರಳುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಕಟ್ಟೆ ಪೂಜೆಗಳನ್ನು ಸ್ವೀಕರಿಸ್ತಾ ಇರುವಂಥದ್ದು. ಇದೀಗ ದರ್ಬೆಯ ಸಾರ್ವಜನಿಕ ಕಟ್ಟೆಯಲ್ಲಿ ಇದೀಗ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ದೇವರು ಮುಂದಿನ ಕಟ್ಟೆಯತ್ತ ಆಗಮಿಸಿರುವಂಥದ್ದು. ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಾಲಿಂಗ
ಮಹಲಿಂಗೇಶ್ವರನೇ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶ್ರೀದೇವರು ಮುಂದಿನ ಕಟ್ಟೆಯತ್ತ ತೆರಳುತ್ತಾ ಇರುವಂತಹದ್ದು ಆ ಕ್ಷಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸಂಭ್ರಮದಲ್ಲಿ ಪೂಜೆ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆಯಿತ ಇದೀಗ ಸಾರ್ವಜನಿಕ ಕಟ್ಟೆ ಅಂದರೆ ದರ್ಬೆಯ ಮುಖ್ಯ ಕಟ್ಟೆಯಲ್ಲಿ ಪೂಜೆಯನ್ನು ಮುಗಿಸಿದೀಗ ಮುಂದಿನ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂತಹದ್ದು. ಮುಂದಿನ ಕಟ್ಟೆ ವಾಮನ್ ಪೈ ಗಣೇಶ್ ಟ್ರೇಡರ್ಸ್ ಶ್ರೀ ವೆಂಕಟರಮಣ ದೇವಳದ ಎದುರು ಇವರ ಕಟ್ಟೆಗೆ ಇದೀಗ ಪಯಣ. ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಬಹಳಷ್ಟು ನೆಟ್ವರ್ಕ್ ಸಮಸ್ಯೆ ಆಗ್ತದೆ. ವಾಮನ ಪೈ ಅವರ ಕಟ್ಟೆ ಪೂಜೆಯನ್ನು ನಿಮಗೆ ತೋರಿಸುವುದಕ್ಕೆ ಕಷ್ಟ ಸಾಧ್ಯವಾಗ್ತಾ ಇದೆ. ಅದನ್ನು ಕೂಡ ನಾವು ಈ ಹಿನ್ನೆಲೆ ಹೊರಭಾಗದ ದೃಶ್ಯಾವಳಿಯನ್ನು ತಾವು ಈಗ ಗಮನಿಸ್ತಾ ಇದ್ದೀರಿ. ದರ್ಬೆಯ ಹೊರಭಾಗದ ದೃಶ್ಯಾವಳಿ, ಒಳಭಾಗದಲ್ಲಿ ಕ್ಯಾಮರಾ ಇದ್ದರೂ ಕೂಡ ಅಲ್ಲಿ ನೆಟ್ವರ್ಕಿನ ಸಮಸ್ಯೆ ಎದುರಾಗ್ತಾ ಇದೆ. ಒಳಭಾಗದ ದೃಶ್ಯಾವಳಿ ತಾವು ಅಲ್ಲೀಗ ಒಂದಷ್ಟು ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಾ ಇರುವಂತಹ ಭಕ್ತವೃಂದವನ್ನು ತಾವು ನೋಡಿದಿರಿ. ಅದರ ಜೊತೆಗೆ ಭಕ್ತ ಸಾಗರ ಮುಂದಿನ ಕಟ್ಟೆಯತ್ತ ಪಯಣ ಬೆಳೆಸ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕಲ್ಲಂಗಡಿಯ ವಿತರಣೆ ನಡೀತಾ ಇದೆ. ಕಲ್ಲಂಗಡಿಯನ್ನು ಸ್ವೀಕಾರ ಮಾಡ್ತಾ ಇದ್ದೀರಿ. ಅಲ್ಲಿ
ನಾನು ಶಿವಮೊಗ್ಗದಿಂದ ಕಾಯ್ತಾ ಇದ್ದೇನೆ, ನೆಟ್ವರ್ಕ್ ಸರಿ ಮಾಡಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಮೇಡಮ್, ಎಲ್ಲ ಕಟ್ಟೆಗಳ ಪೂಜೆಯ ಬಗ್ಗೆಯೂ ಕೂಡ ಎಲ್ಲ ಕಟ್ಟೆಗಳಲ್ಲಿ ನಡೆಯುವಂಥ ಪೂಜೆಯನ್ನು ತೋರಿಸುವುದಷ್ಟೇ ನಮ್ಮ ಕೆಲಸ. ಆದರೆ ನೆಟ್ವರ್ಕ್ ಸಮಸ್ಯೆಯನ್ನು ಸರಿಪಡಿಸುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಸಹಕರಿಸಿ ನಮ್ಮ ಜೊತೆಗೆ. ಇದೀಗ ಅಲ್ಲಿಗೆ ಹೋಗುವಂತಹ ಪ್ರಯತ್ನವನ್ನು ಮತ್ತೊಂದು ಕ್ಯಾಮರಾ ಮಾಡ್ತಾಯಿದೆ, ನೋಡುವ. ಈಗಾಗಲೇ ನೆಟ್ವರ್ಕ್ನ ಸಮಸ್ಯೆ ಒಂದಷ್ಟು ಆಗ್ತಾಯಿದೆ. ನೆಟ್ವರ್ಕ್ ಸಮಸ್ಯೆಯಿಂದ ಒಳಭಾಗದ ದೃಶ್ಯಾವಳಿಯನ್ನು ತೋರಿಸೋದಕ್ಕೆ ಕಷ್ಟವಾಗ್ತಾ ಇದೆ, ಕ್ಷಮಿಸಿ. ಈಗಾಗಲೇ ದರ್ಬೆಯ ಮುಖ್ಯ ಕೆಲ ಕಟ್ಟೆ ಪೂಜೆಗಳು ನೇರ ಪ್ರಸಾರದಲ್ಲಿ ಬಂದಿವೆ. ಇದೀಗ ದರ್ಬೆಯ ಹೊರಭಾಗದ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಪೇಟೆಯಲ್ಲಿ ಸಾಗ್ತಾ ಇರುವಂತಹ ಭಕ್ತ ವೃಂದವನ್ನು ಗಮನಿಸ್ತಾ ಇದ್ದೀರಿ. ದರ್ಬೆಯಲ್ಲಿ ಸೇರಿದ ಜನಸಾಗರವನ್ನು ನೀವು ಡ್ರೋನ್ ಮೂಲಕ ತೋರಿಸಿದರೆ ಚೆನ್ನಾಗಿತ್ತು ಅನ್ನುವಂತಹದನ್ನು ಎಂ ವಿ ಭಟ್ ಅವರು ಹೇಳ್ತಿದ್ದಾರೆ. ಎಂ ವಿ ಭಟ್ರು ನಾವು ಇವತ್ತು ಡ್ರೋನನ್ನು ಬಳಕೆ ಮಾಡ್ತಾ ಇಲ್ಲ ಅನ್ನುವಂತಹದನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದೀಗ ತಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಾದಂತಹ ದೃಶ್ಯಾವಳಿ ಅಂದರೆ ಹೊರಭಾಗದಲ್ಲಿ ಸೇರ್ತಕ್ಕಂಥ ಜನಸಾಗರವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಒಳಭಾಗದಲ್ಲಿ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾದಂತಹ ಒಂದು ಕ್ಷಣವನ್ನು ತಾವು ನೋಡ್ಬೋದು. ಈ ವೇಳೆ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಆಗಿದೆ, ಅದನ್ನು ಅಲ್ಲಿ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿರುವಂತಹ ಕ್ಷಣವನ್ನು ತಾವೀಗ ನೋಡ್ಬೋದು. ವಾಮನ ಪೈ ಅವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿರುವಂತಹ ದೃಶ್ಯ. ಅಲ್ಲಿ ನೆಟ್ವರ್ಕಿನ ಸಮಸ್ಯೆ ಇದೆ. ಕಳೆದ ವರ್ಷವೂ ಕೂಡ ಅಲ್ಲಿ ನಮಗೆ ನೆಟ್ವರ್ಕಿನ ಸಮಸ್ಯೆ ಎದುರಾಗಿತ್ತು. ಇದೀಗ ಮತ್ತೊಂದು ಕ್ಯಾಮರಾ ಅವರತ್ತ ಹೋಗ್ತಾ ಇದೆ, ಅಲ್ಲಿಯೂ ಕೂಡ ನೆಟ್ವರ್ಕಿನ ಸಮಸ್ಯೆ ಎದುರಾಗ್ತಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಪುತ್ತೂರು ಜಾತ್ರೆ ಅಂತ ಹೇಳಿದರೆ ಪುತ್ತೂರಿನಲ್ಲಿ ಜನಸಾಗರವೇ ಇರುತ್ತೆ. ಅದರ ಜೊತೆಗೆ ಬ್ರಹ್ಮರಥ ನಡೆದ ನಂತರ ಬಹಳಷ್ಟು ಜಾತ್ರೆಗಳಲ್ಲಿ ಒಂದು ಜನಸಾಗರ ಕಡಿಮೆ ಆಗುತ್ತೆ. ಆದರೆ ಇಲ್ಲಿ ಹಾಗಲ್ಲ. ಪುತ್ತೂರಿನಲ್ಲಿ ಅವಭೃತ ಸ್ನಾನಕ್ಕೆ ತೆರಳುವಂತಹ ಸಂದರ್ಭದ ಪೇಟೆ ಸವಾರಿ ಒಂದು ವಿಶೇಷತೆ ಅಂತ ಹೇಳ್ಬೋದು. 56-57 ಕಟ್ಟೆಗಳಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸ್ತಾರೆ. ಆ ಪೂಜೆಯನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ದೇವರು ಪ್ರತಿ ಕಟ್ಟೆಗೆ ಹೋಗುವಾಗಲೂ ಕೂಡ ಸಹಸ್ರಾರು ಮಂದಿ ಈ ಒಂದು ಕಟ್ಟೆ ಪೂಜೆಯಲ್ಲಿ ಭಾಗಿಯಾಗುವಂತಹದ್ದು. ನೆಟ್ವರ್ಕ್ ಸಮಸ್ಯೆಯ ನಡುವೆಯೂ ಕೂಡ ವಿಡಿಯೋ ಮಾಡುವಂಥ ಪ್ರಯತ್ನವನ್ನು ನಮ್ಮವರು ಮುಂದುವರಿಸಿದ್ದಾರೆ. ವೈಭವ್ ಮತ್ತು ಅಶ್ವಥ್ ಶೆಟ್ಟಿ ಬೇಟಂಪಾಡಿಯವರು ಇದೀಗ ಆ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಕ್ಷಮಿಸಿ, ಮುಂದೆ ಸ್ವಲ್ಪ ಮಟ್ಟಿಗೆ ನೆಟ್ವರ್ಕಿನ ಸಮಸ್ಯೆ ಕಡಿಮೆ ಆಗಬಹುದು. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಇದೀಗ ತಾವು ಗಮನಿಸ್ತಾ ಇದ್ದೀರಿ ಆ ಒಂದು ಕಟ್ಟೆ ಪೂಜೆ ಅಂತ ನಮ್ಮ ಮತ್ತೊಂದು ಕ್ಯಾಮ್ರಾವು ಕೂಡ ತೆರಳ್ತಿದೆ. ಆದರೆ ಸಾಧ್ಯವಾಗುವುದಿಲ್ಲ ಅಂತ ಅನಿಸುತ್ತೆ ನೋಡುವಾಗ, ಯಾಕಂದರೆ ಅಷ್ಟರ ಮಟ್ಟಿಗೆ ಅಲ್ಲಿ ಜನರು ಸೇರಿದ್ದಾರೆ. ಆ ಕ್ಯಾಮ್ರಾವನ್ನು ಒಳಗೆ ಹೋಗಲಿಕ್ಕೆ ಕಷ್ಟ ಸಾಧ್ಯ ಆಗ್ಬೋದು. ಗಣೇಶ್ ಟ್ರೇಡರ್ಸ್ ವಾಮನ ಪೈ ಅವರ ಕಟ್ಟೆಯಲ್ಲಿ ಪೂಜೆ ನೆರವೇರ್ತಾ ಇದೆ. ಅಲ್ಲಿ ಪೂಜೆ ನೆರವೇರ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ದರ್ಬೆಯಿಂದ ನೇರವಾಗಿ ನಮ್ಮ ಮತ್ತೊಂದು ಕ್ಯಾಮರಾ ಆ ಒಂದು ಕಟ್ಟೆ ಪೂಜೆಯತ್ತ ಆಗಮಿಸ್ತಾ ಇರುವಂತಹದ್ದು. ಅಲ್ಲಿ ಕಟ್ಟೆ ಪೂಜೆ ನೆರವೇರ್ತಾ ಇದೆ ಮತ್ತು ನೆಟ್ವರ್ಕಿನ ಸಮಸ್ಯೆ ದೊಡ್ಡದಾಗಿ ಆಗ್ತಾ ಇದೆ. ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರನೇ. ತಾವು ನೋಡ್ತಾ ಇದ್ದೀರಿ ಎದುರು ಭಾಗದಲ್ಲಿ ಒಂದು ಕ್ಯಾಮ್ರಾವೂ ಕಾಣುತ್ತದೆ. ಆ ಕ್ಯಾಮ್ರಾವು ಕೂಡ
ಸುದ್ದಿ ಕ್ಯಾಮರಾವೇ, ಅದರಲ್ಲಿಯೂ ಕೂಡ ನೆಟ್ವರ್ಕಿನ ಸಮಸ್ಯೆ ಆಗಿದೆ. ಅಲ್ಲಿ ನೇರವಾಗಿ ಆ ದೃಶ್ಯಾವಳಿಗಳನ್ನು ನೆಟ್ವರ್ಕ್ ಕಟ್ ಆಗ್ತಾ ಇದೆ. ಇದೀಗ ಅಲ್ಲಿ ಆ ಕಟ್ಟೆ ಪೂಜೆ ಮುಗಿದು ಮುಂದಿನ ಕಟ್ಟೆಯತ್ತ ದೇವರು ತೆರಳಿಕ್ಕಿದ್ದಾರೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿಯ ಕ್ಷಣವನ್ನು ತಾವು ನೋಡ್ತಾ ಇದ್ದೀರಿ. ಇದೀಗ ವಾಮನ್ ಪೈ ಅವರ ಗಣೇಶ್ ಟ್ರೇಡರ್ಸ್ ಇಲ್ಲಿಯ ಕಟ್ಟೆಯನ್ನೇ ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿದೀಗ ಕಟ್ಟೆ ಪೂಜೆ ಮುಗಿದು ಮುಂದಿನ ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ವಾಮನ ಪೈ ಅವರ ಕಟ್ಟೆಯಲ್ಲಿ ಕಟ್ಟೆ ಪೂಜೆ ನಡೆದು ಮುಂದಿನ ಕಟ್ಟೆಯತ್ತ ದೇವರು ತೆರಳುತ್ತಾ ಇದ್ದಾರೆ. ಇದೀಗ ಆ ದೃಶ್ಯಾವಳಿಯನ್ನು ನಾವು ಗಮನಿಸ್ತಾ ಇದ್ದೀರಿ. ವಾಮನ ಪೈ ಅವರ ಕಟ್ಟೆಯಲ್ಲಿ ದೇವರು ಆಸೀನರಾಗಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ನೇರ ಪ್ರಸಾರವನ್ನು ನೋಡ್ತಾ ಇರುವಂತಹ ಭಕ್ತ ಸಾಗರಕ್ಕೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರದು ಅನ್ನುವಂಥದ್ದೇ ನಮ್ಮ ಆಶಯ. ಜೊತೆಗೆ ನಿರಂತರವಾದಂತಹ ಪ್ರಯತ್ನವನ್ನು ನೇರ ಪ್ರಸಾರ ಮಾಡುವಂತಹ ನಿಟ್ಟಿನಲ್ಲಿ ಮಾಡ್ತಾನೇ ಇದ್ದೇವೆ. ಆದರೆ ಕೆಲವೊಂದು ಬಾರಿ ನೆಟ್ವರ್ಕ್ ಸಮಸ್ಯೆ ಆಗ್ತದೆ. ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸುತ್ತಾ ನೇರ ಪ್ರಸಾರವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಭಕ್ತ ಸಾಗರದ ನಡುವೆ ನೇರ ಪ್ರಸಾರ ನಡೀತಾ ಇದೆ. ವಾಮನ್ ಪೈ ಅವರ ಕಟ್ಟೆ, ಬಹಳಷ್ಟು ಜನ ಬೇರೆ ಬೇರೆ ಊರುಗಳಿಂದ ತಾವು ನೋಡ್ತಾ ಇದ್ದೀರಿ. ಋತ್ವಿನ್ ಅವರು ದೆಹಲಿಯಿಂದ, ರವೀಂದ್ರ ಶೆಟ್ಟಿಯವರು, ವಿಶ್ವಮೂರ್ತಿಯವರು, ಚಂಚಲ ಅವರು, ಭಾರ್ಗವ್ ಅವರು, ನವೀನ್ ಅವರು, ಶಶಿಕಲಾ ಅವರು, ಸದಾನಂದ ಮಚ್ಚಿಮಲೆ, ರಾಜೇಂದ್ರ ಕಾಮತ್, ಮೀನಾಕ್ಷಿ ಕಾಮತ್, ಜಯಂತ್ ವಿಶ್ವಕರ್ಮ, ಯೋಗೀಶ್, ಹರೀಶ್, ಧನು, ಕಾವ್ಯ ಆಚಾರ್ಯ, ತಿರುಮಲೇಶ್ ಭಟ್, ಪ್ರಕಾಶ್ ಚಂದ್ರ, ದೇವಪ್ಪ ಅವರು, ಕೃಷ್ಣ ಬೆಳ್ಳೂರು, ಉದಯ್ ಕುಮಾರ್, ರವಿಯವರು, ಪವಿತ್ರ ಅವರು, ಅಮಿತ್ ಅವರು, ಶಿವಪ್ರಸಾದ್ ರೈ ಅವರು, ಚಂಚಲ ಚಾಕೋಟೆ ಅವರು, ಶಿವಪ್ಪ ವಿಟಿಯವರು, ಗೋಪಾಲಯ್ಯ ಅವರು, ಕೋಟಿಗದ್ದೆ ಗೋಪಾಲಯ್ಯ ಅವರು, ಗಣೇಶ್ ಅವರು, ಕುಸುಮ ಕೆ ಅವರು, ಮೋಹನ್, ದೇವಿ ಪ್ರಸಾದ್ ಅವರು, ಯೋಗೇಶ್ ಅವರು, ಸವಿರಾಮ್ ಅವರು, ಬಾಲಕೃಷ್ಣ ಆಳ್ವಾರ್ ಅವರು, ಗುರುಪ್ರಸಾದ್, ಸೌಮ್ಯ, ಐಶ್ವರ್ಯ ನಾಯಕ್, ಮಕ್ಕಳಿಗೆ 686, ಉದಯ್ ರಾಯ್, GS ಮನ್ವಿತ್, ಪ್ರಸನ್ನ ಭಟ್, ಸುನೀತಾ ಕೆ, ಮಮತಾ ಶೆಟ್ಟಿ, ಗಣೇಶ್, ಹರೀಶ್, ಪೆರ್ಲಾ, ಪ್ರಶಾಂತ್ ಕುಮಾರ್, ಚಂದ್ರಕಲಾ, ಸುಂದರ, MV ಭಟ್ ಅವರು, ಪ್ರಶಾಂತ್ ಕುಮಾರ್ ಅವರು, ಸೌಮ್ಯ, ರೋಹಿತ್, ಜಯಶ್ರೀ, ಅಪರ್ಣ, ಕೀರ್ತನ, ಯೋಗೀಶ್, ಹೀಗೆ ಎಲ್ಲರೂ ಕೂಡ ನೋಡ್ತಾ ಇದ್ದೀನಿ. ಇತ್ತ ಬಗ್ಗೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಚಿತ್ರ ಅವರು, ಗೀತಾ ಅವರು, ಗುರುಪ್ರಸಾದ್ ರೈ ಅವರು, ರಮೇಶ್ ನಾಯಕ್ ಅವರು, ಚಶೆ ಅವರು, ಮಾಲತಿ ಅವರು, ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ. ರಾಜಾರಾಮ್ ಶೆಟ್ಟಿ ಅವರು ಕೂಡ ನೋಡ್ತಾ ಇದ್ದಾರೆ. ಜಯಾ ತೆಂಡೂಲ್ಕರ್ ನೋಡ್ತಾ ಇದ್ದಾರೆ. ಶ್ರೀಧರ ನೋಡ್ತಾ ಇದ್ದಾರೆ. ಗುರುಪ್ರಸಾದ್ ನೋಡ್ತಾ ಇದ್ದಾರೆ. ಸತೀಶ್ ಅವ್ರು ನೋಡ್ತಾ ಇದ್ದಾರೆ. ಸುರೇಶ್ ನಾಯ್ಕ್ ಅವ್ರು ನೋಡ್ತಾ ಇದ್ದಾರೆ. ಬೇರೆ ಬೇರೆ ಊರುಗಳಿಂದ ನೋಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಪ್ರಕಾಶ್ ಆಳ್ವ ಅವ್ರು ನೋಡ್ತಾ ಇದ್ದಾರೆ. ಮೊಹಮ್ಮದ್ ಹನೀಫ್ ಅವ್ರು ನೋಡ್ತಾ ಇದ್ದಾರೆ. ಸುಂದರ ರೈ ಅವರು ನೋಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದ. ಅರುಣ್ ರಾಯ್, ಶಶಿಧರ್ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಈಗ ವಾಮನ್ ಪೈ ಅವರ ಕಟ್ಟೆಯಿಂದ ದೇವರು ಹೊರಟು ಮುಂದಿನ ಕಟ್ಟೆಯತ್ತ ತೆರಳುತ್ತಿರುವಂತಹ ಸಮಯ. ನಾಗೇಶ್ ಪೈ, ಗೌರಿಶಂಕರ ದರ್ಬೆ ಅವರ ಕಟ್ಟೆಗೆ ತೆರಳುತ್ತಾ ಇರುವಂಥದ್ದು. ನಾಗೇಶ್ ಪೈ, ಗೌರಿಶಂಕರ ದರ್ಬೆ ಈ ಕಟ್ಟೆಗೆ ತೆರಳುತ್ತಾ ಇದ್ದಾರೆ ದೇವರು. ಮಹಾಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟಿ ಆಗಿದ್ದಂತಹ ಉದ್ಯಮಿ ದಿವಂಗತ ಮಹಾಲಿಂಗಪ್ಪಯ್ಯವರು 1991ರಲ್ಲಿ
ಭಕ್ತಿಪೂರ್ವಕವಾಗಿ ಈ ಕಟ್ಟೆಯನ್ನು ನಿರ್ಮಿಸಿದರು ಅನ್ನುವಂಥ ಇತಿಹಾಸ ಇದೆ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಇದೀಗ ದೇವರು ಮುಂದಿನ ಕಟ್ಟೆಯತ್ತ ಸವಾರಿಯನ್ನು ಬೆಳೆಸಿರುವಂತಹದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಮುಂದಿನ ಕಟ್ಟೆಯತ್ತ ದೇವರು ಸವಾರಿಯನ್ನು ಬೆಳೆಸಿದ್ದಾರೆ. ಇದೀಗ ಮುಂದಿನ ಕಟ್ಟೆ ಬಿ ನಾಗೇಶ್ ಪೈ ಗೌರಿಶಂಕರ ದರ್ಬೆ. ಇದನ್ನು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟಿಯಾಗಿದ್ದ ಉದ್ಯಮಿ ದಿವಂಗತ ಮಹಾಲಿಂಗ ಪೈ ಅವರು 1991ರಲ್ಲಿ ಭಕ್ತಿಪೂರ್ವಕವಾಗಿ ಈ ಕಟ್ಟೆಯನ್ನು ನಿರ್ಮಿಸಿದರು. ಪ್ರಸ್ತುತ ಇವರ ಮಗ ಮಹಾಲಸ ಮೆಡಿಕಲ್ಸ್ನ ಮಾಲಕ ನಾಗೇಶ್ ಪೈ ಅವರು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಿದ್ದಾರೆ ಎನ್ನುವಂತಹದ್ದು ಅವರ ಇಡೀ ಕುಟುಂಬ ಹೆಸರು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಗೌರಿಶಂಕರ ದರ್ಬೆ ಈ ತಂಡ ಇದೀಗ ತಾವು ನೋಡ್ತಾ ಇದ್ದೀರಿ. ಮುಂದಿನ ಕಟ್ಟೆ ಬಿ ನಾಗೇಶ್ ಪೈ ಗೌರಿಶಂಕರ ದರ್ಬೆ. ಆ ಎಲ್ಲ ಕ್ಷಣಕ್ಕೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ದರ್ಬೆಯ ಮುಖ್ಯ ರಸ್ತೆಯಲ್ಲಿ ಶ್ರೀದೇವರು ಪಯಣವನ್ನು ಮುಂದುವರಿಸಿದ್ದಾರೆ. ಆ ಅಭೂತಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಪೇಟೆ ಸವಾರಿ ಅಂತ ಹೇಳಿದರೆ ಅದೊಂದು ವೈಭವಯುತವಾದಂತಹ ಕ್ಷಣ. ಆ ಎಲ್ಲ ಕ್ಷಣಕ್ಕೂ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಈ ದೇವಳದ ಬಗ್ಗೆ ಬಹಳ ವಿಶೇಷವಾದಂತಹ ಒಂದು ಬಹಳ ವೈಭವಪೂರ್ಣ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಆ ದರ್ಬೆಯ ಸುತ್ತಮುತ್ತಲಿನ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ದರ್ಬೆಯ ಸುತ್ತಮುತ್ತಲಿನ ದೃಶ್ಯಾವಳಿಗಳಿದ್ದಾವೆ ಅನ್ನುವಂಥದ್ದು ತಾವು ನೋಡ್ತಾ ಇದ್ದೀರಿ. ಬಹಳಷ್ಟು ವಿಶೇಷ ಸಂದರ್ಭಗಳಿಗೆ ಶ್ರೀ ಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮ
ರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ, ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ. ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಮುಂದಿನ ಕಟ್ಟೆ ಬಿ ನಾಗೇಶ್ ಪೈ ಗೌರಿಶಂಕರ ಗರ್ಭ ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗುತ್ತಿದ್ದಾರೆ. ಆ ಎಲ್ಲ ಕಟ್ಟೆಯ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇರ್ತೀರಿ. ಈಗಾಗಲೇ ಬಹಳಷ್ಟು ಕಟ್ಟೆಗಳ ದೃಶ್ಯಾವಳಿಯನ್ನು ತಾವು ಗಮನಿಸಿದ್ರು. ಇದೀಗ ಗರ್ಭೆಯತ್ತ ದೇವರು ಪಯಣವನ್ನು ಮುಂದುವರಿಸಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಎಲ್ಲ ಕಟ್ಟೆಗಳಲ್ಲಿ ಬಹಳ ವೈಭವದ ಪೂಜೆ ನೆರವೇರ್ತಾ ಇದೆ. ಅದರ ಜೊತೆಗೆ ಸಹಸ್ರ 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 ಜನರು ಅಲ್ಲಿ ದೇವರನ್ನು ಕಟ್ಟೆಯ ಪೂಜೆಗೆ ಸ್ವಾಗತಿಸ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ದೇವರನ್ನು ಕಟ್ಟೆಯ ಪೂಜೆಗೆ ಸ್ವಾಗತಿಸ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ವಿಶೇಷವಾದಂಥ ಕ್ಷಣಗಳಿಗೆ ಪುತ್ತೂರು ಸಾಕ್ಷಿಯಾಗ್ತದೆ. ಬಹಳಷ್ಟು ಒಳಭಾಗದ ಒಂದು ರಸ್ತೆಯಲ್ಲೂ ಕೂಡ ಸಹಸ್ರ ಜನ ಜೊತೆಯಾಗಿ ಸಾಗ್ತಾ ಇರುವಂಥದ್ದು ಮಹತ್ವಭಾರ ಮಹಾಲಿಂಗೇಶ್ವರನ ಒಂದು ಅವಭೃತ ಸ್ನಾನದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಜೊತೆಯಾಗಿ ಸಾಗ್ತಾ ಇರುವಂತಹದನ್ನು ತಾವು ನೋಡ್ತಾ ಇದ್ದೀರಿ. ದೂರದಿಂದ ವಿದೇಶದಿಂದವರು ಕೂಡ ನೇರ ಪ್ರಸಾರವನ್ನು ನೋಡುವರಿದ್ದಾರೆ. UK, ಜರ್ಮನಿ ಇತ್ಯಾದಿ ದೇಶಗಳಿಂದಲೂ ಕೂಡ ಈ ಒಂದು ನೇರ ಪ್ರಸಾರವನ್ನು ನೋಡುವಂತಹ ಪುತ್ತೂರಿಗರು, ನೇರ ಪ್ರಸಾರವನ್ನು ನೋಡುವಂತಹ ದಕ್ಷಿಣ ಕನ್ನಡದವರು ಕೂಡ ಇದ್ದಾರೆ. ಬಹಳಷ್ಟು ಜನ ಕರೆ ಮಾಡಿ ನಮ್ಮ ವಿವಿಧ ವರದಿಗಾರರಿಗೆ, ಅವರವರ ಏರಿಯಾದ ವರದಿಗಾರರಿಗೆ ಕರೆ ಮಾಡಿ ಈ ದಿನದ ನೇರ ಪ್ರಸಾರ ಇದೆಯಾ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ನಾವು ತುಂಬ ಸಲ ಈ ದಿನ ನೇರ ಪ್ರಸಾರ ಇದೆ ಅಂತ ಹೇಳಿದ್ವಿ, ಆದರೆ ಬಹಳಷ್ಟು ಜನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಅದಕ್ಕೆ ಧನ್ಯವಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬಹಳಷ್ಟು ಜನರಿಗೆ ನಾವು ಕೂಡ ಸೃಷ್ಟಿ ಕುಲಾಲ್ ಆಸ್ಟ್ರೇಲಿಯಾದಿಂದ ನೋಡ್ತಾ ಇದ್ದೇವೆ ಅನ್ನುವಂಥದ್ದು. ನೋಡಿ, ಅಲ್ಲಿ ಒಳಭಾಗದಲ್ಲಿ ಭಜನಾ ಕಾರ್ಯಕ್ರಮ ಆಗ್ತಾ ಇದೆ, ಭಜನಾ ಸಂಕೀರ್ತನೆ ನಡೀತಾ ಇದೆ. ಅಲ್ಲಿ ವಿಶೇಷವಾದಂತಹ ಭಜನೆ ನಡೀತಾ ಇರುವಂತಹದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಬಿ ನಾಗೇಶ್ ಪೈ ಗೌರಿಶಂಕರ ಗರ್ಭ ಇವರ ಕಟ್ಟೆಯಲ್ಲಿ ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಭಜನೆ ನಡೀತಾ ಇದೆ. ಈಗ ಕಟ್ಟೆಯತ್ತ ನಮ್ಮ ಕ್ಯಾಮರಾ ಕೂಡ ಅಲ್ಲಿ ತೆರಳಿದೆ. ಈಗ ದೇವರ ಆಗಮನವಾಗ್ತಾ ಇದೆ. ಆ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ವೈಭವದ ಕ್ಷಣಕ್ಕೆ ತಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೀರಿ. ದೇವರು ಇದೀಗ ಕಟ್ಟೆಯಲ್ಲಿ ವಿರಾಜಮಾನರಾಗ್ತಾ ಇದ್ದಾರೆ. ಕಟ್ಟೆಯಲ್ಲಿ ವಿರಾಜಮಾನರಾಗುವಂತಹ ಸುಂದರ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಶ್ರೀದೇವರು ಕಟ್ಟೆಯಲ್ಲಿ ವಿರಾಜಮಾನರಾಗ್ತಾ ಇದ್ದಾರೆ. ಶ್ರೀದೇವರು ಕಟ್ಟೆಯಲ್ಲಿ ವಿರಾಜಮಾನರಾಗ್ತಾ ಇದ್ದಾರೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಶ್ರೀದೇವರು ಕಟ್ಟೆಯಲ್ಲಿ ವಿರಾಜಮಾನರಾಗ್ತಾ ಇದ್ದಾರೆ. ಈಗ ಶ್ರೀ ನಾಗೇಶ್ ಪೈ ಗೌರಿಶಂಕರ ಗರ್ಭೆ ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇರುವಂತಹದ್ದು ಆ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ.
ಕಂಠ ಮೃತ್ಯುಂಜಯ ಮಹಾದೇವ ಆದಿಯೋಗಿ ವಿರೂಪಾಕ್ಷ ಸರ್ವಜ್ಞ ಮಹಾದೇವ ಶರಣು ಮಹಾಲಿಂಗೇಶ್ವರ ಪುತ್ತೂರ ಒಡೆಯ ಪೊರೆಯೋ ಸರ್ವರ ಶಿವ ಶಂಕರ ಶರಣು ಮಹಾಲಿಂಗೇಶ್ವರ ಪುತ್ತೂರ ಒಡೆಯ ಪೊರೆಯೋ ಸರ್ವರ ಶಿವ ಶಂಕರ ಸರ್ವರ ಶಿವ ಶಂಕರ ಭಕ್ತಿಯ
ಒಡೆಯ ಪಡೆಯೋ ಸರ್ವರ ಶಿವ ಶಂಕರ ಶರಣು ಇದೀಗ ಮುಂದಿನ ಕಟ್ಟೆಯತ್ತ ದೇವರು ಪಯಣವನ್ನು ಬೆಳೆಸ್ತಾ ಇರುವಂತಹದ್ದು. ಮಹತೋಬರ ಮಹಲಿಂಗೇಶ್ವರ ದೇವರು ಮುಂದಿನ ಕಟ್ಟೆಯತ್ತ ಪಯಣವನ್ನು ಬೆಳೆಸ್ತಾ ಇರುವಂಥದ್ದು. ಇದೀಗ ಮುಂದಿನ ಕಟ್ಟೆ ಗೋವರ್ಧನ ಶೆಟ್ಟಿ ಬಿನ್ ವೆಂಕಟೇಶ ಶೆಟ್ಟಿ ಕಾವೇರಿ ಕಟ್ಟೆ. ಅಲ್ಲಿ ದೇವರು ಸೇವೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಬಹಳಷ್ಟು ಜನ ಕಾಮೆಂಟನ್ನು ಮಾಡಿದ್ದೀರಿ, ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಇದೀಗ ತಮ್ಮ ಕಾಮೆಂಟನ್ನು ಓದುವಂಥ ಸಮಯ. ಇಲ್ಲಿ ಬಹಳಷ್ಟು ಜನ ಕಮೆಂಟ್ ಹಾಕಿದ್ದೀರಿ. ಐ ಆಮ್ ವಿನೋದ್ ರಾಯಿ ಅವರು ಕಮೆಂಟ್ ಹಾಕಿದ್ದಾರೆ. ಸುದ್ದಿ ಅಥವಾ ನೇರ ಪ್ರಸಾರ ಮಾಡುವ ದೃಶ್ಯ ಮಾಧ್ಯಮದವರು ಒಂದು ತೆರೆದ ವಾಹನದಲ್ಲಿ ಮುಂದುಗಡೆಯಿಂದ ಹೋದರೆ ಸಮರ್ಪಕವಾಗಿ ವಿಡಿಯೋ ಪ್ರಸಾರ ನೋಡುಗರಿಗೆ ನೀಡಬಹುದಿತ್ತು ಎಂಬುದು ನನ್ನ ಅಭಿಪ್ರಾಯ. ದೇವರ ದರ್ಶನ ಪರವರಿಗೂ ಸರಿಯಾಗಿ ಕಲ್ಪಿಸಲು ಮಾತ್ರ ಅನ್ನುವಂಥದ್ದು ಖಂಡಿತ ವಿನೋದ್ ರಾಯವರೇ. ಆದರೆ ಇದು ಯಾವುದೂ ಕೂಡ ನೇರ ಪ್ರಸಾರ ಮಾಡುವಂಥ ಸಂದರ್ಭ ಇದು ಮುಖ್ಯ ರಸ್ತೆಯಲ್ಲಿ ಮಾತ್ರ ಸಾಗೋದಲ್ಲ, ಬದಲಾಗಿ
ಚಿಕ್ಕ ಚಿಕ್ಕ ರಸ್ತೆಗಳಲ್ಲಿ ಒಳಭಾಗದಲ್ಲಿ ಸುಮಾರು ಕಟ್ಟೆಗಳಿದ್ದಾವೆ. ಅಲ್ಲಿಗೆಲ್ಲ ವಾಹನದಲ್ಲಿ ಎದುರು ಭಾಗದಲ್ಲಿ ಹೋಗುವುದು ಅಸಾಧ್ಯ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಜನಸಂದಣಿ ಜಾಸ್ತಿ ಇರೋದು, ಭಕ್ತ ಸಾಗರ ಇರೋದರಿಂದ ಇಲ್ಲಿ ಒಂದು ವೇಳೆ ನಾವು ವಾಹನ ತೆಗೆದುಕೊಂಡು ಹೋದರೆ ಖಂಡಿತವಾಗಿಯೂ ನೆಟ್ವರ್ಕಿನ ಸಮಸ್ಯೆ ಮತ್ತು ಅಲ್ಲೆಲ್ಲವೂ ಕೂಡ ಬ್ಲಾಕ್ ಆಗುವಂಥ ಸಾಧ್ಯತೆ ಇದೆ. ಅಂತಹ ಪ್ರಯತ್ನ ಇಲ್ಲ. ಬದಲಾಗಿ ಹೈವೇಯಲ್ಲಿ ನಮ್ಮ ವಾಹನವೂ ಕೂಡ ಇದೆ, ಹೈವೇಯಲ್ಲಿ ನಮ್ಮ ವಾಹನ ಇದ್ದೇ ಇದೆ. ಮತ್ತು ಇದೇ ಪೇಟೆ ಸವಾರಿಯಲ್ಲಿ ಬಹಳಷ್ಟು ಕಡೆ ಕಾಲು ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆಗಳು ಕೂಡ ಇದ್ದಾವೆ. ಅಲ್ಲಿಗೆ ಯಾವುದೇ ವಾಹನಗಳು ಹೋಗೋದಿಲ್ಲ. ಸುಮಾರು 4-5 ಕಟ್ಟೆಗಳು ಅಂತಹ ಒಂದು ಕಟ್ಟೆಗಳು ಕೂಡ ಇದ್ದಾವೆ ಅನ್ನುವಂತಹ ಮಾಹಿತಿಯನ್ನು ನಿಮಗೆ ಒದಗಿಸುವುದಕ್ಕೆ ಖುಷಿ ಪಡ್ತೇವೆ. ಶ್ರೀಶಾ ವಾಚಿಂಗ್ ಫ್ರಮ್ ನೈಥಾಡಿ ಅಂತ ಹೇಳಿದ್ದಾರೆ, ಖಂಡಿತ ಧನ್ಯವಾದ. ಪುಷ್ಪರಾಜ್ ಮುಂಬೈಯವರು, ಸುಮಿತ್ರಾ ತುಕ್ರಪ್ಪ, ಶ್ರದ್ಧಾ ಕೆಮ್ಮಿಂಜೆ ವಾಚಿಂಗ್ ಫ್ರಮ್ ಅಬುಧಾಬಿ, ಎಕ್ಸಲೆಂಟ್ ಲೈವ್ ಕಾಸ್ಟ್, ಥ್ಯಾಂಕ್ ಯು ಸೋ ಮಚ್ ಸುದ್ದಿ ಅಂತ ಹೇಳಿದರೆ ಧನ್ಯವಾದ. ಪದ್ಮಪ್ರಸಾದ್, ಶ್ರದ್ಧಾ ಕೆಮ್ಮಿಂಜೆ, ಸವಿತಾ ಆರ್ಕೆ, ಜಯಲಕ್ಷ್ಮಿ ಆಚಾರ್ಯ ಅವರು, ವಿನಯ್ ಕತ್ರಗುಪ್ಪೆಯಿಂದ ಬೆಂಗಳೂರಿಂದ ಮೆಸೇಜ್ ಮಾಡಿದ್ದಾರೆ. ಸುಜಾತ ಮಯ್ಯ ಅವರು ಮೆಸೇಜ್ ಮಾಡಿದ್ದಾರೆ ದುಬೈಯಿಂದ. ಚಿತ್ರಾ, ರಾಜೇಶ್, ನಿಶ್ಮಿತಾ, ನಿಶು, ಸ್ವರ್ಣ ಭಟ್, ಸುಷ್ಮಿತಾ, ನವೀನ್, ಸುಷ್ಮಿತಾ, ವಾರಿಜಾ ಅವರು, ಬೃಂದಾ, ಸುಷ್ಮಿತಾ, ಸದಾನಂದ, ಗಣೇಶ್ ಕರಂಬಿ, ಸೌಮ್ಯ, ಜ್ಯೋತಿ ಪ್ರಭು, ಉಮೇಶ್ ಗುಡ್ಬೂರ್, ಕಾರ್ತಿಕ್ ಇಂದಾಜೆ, ವಾಚಿಂಗ್ ಫ್ರಮ್ ಘಾನಾ, ವೆಸ್ಟ್ ಅಮೇರಿಕಾ ಅಂತ ಹೇಳ್ತಿದ್ದಾರೆ ಕಾರ್ತಿಕ್ ಇಂದಾಜೆ, ಸವಿತಾ ಆರ್ಕೆ, ಧನ್ಯಕುಮಾರ್ ಬೆಳಂದೂರು, ಪವಿತ್ರ, ಅರ್ಪಣಾ ರವೀಶ್, ಶಿವಕುಮಾರ್ ಶಿವು, ಹೊನ್ನಘಟ್ಟದಿಂದ ನೋಡ್ತಾ ಇದ್ದಾರೆ, ರಶ್ಮಿ ಆಳ್ವ, ಬಹಳಷ್ಟು ರಮೇಶ್ ಸಮಂತ್, ರವಿ ರೈ, ಬಹಳಷ್ಟು ಪ್ರಯತ್ನವನ್ನು ನಿಮಗೆ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಿದೆ. ಕೆಲವೊಂದು ಬಾರಿ ಅನಿವಾರ್ಯವಾಗಿ ತಾಂತ್ರಿಕ ಅಡಚಣೆಗಳಿಂದ ನಿಮಗೆ ನೇರ ಪ್ರಸಾರವನ್ನು ಲೈವ್ ಆಗಿ ತೋರಿಸೋದಕ್ಕೆ ಕಷ್ಟ ಸಾಧ್ಯ ಆಗ್ಬೋದು. ಅಥವಾ ಕಟ್ಟೆ ಪೂಜೆಯ ಒಂದು ಕಟ್ಟೆ ಪೂಜೆ, ವಾಮನ ಪೈ ಅವರ ಕಟ್ಟೆ ಪೂಜೆ ನಿಮಗೆ ಸರಿಯಾಗಿ ಆ ದೃಶ್ಯಾವಳಿಗಳು ಕಂಡಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಯಾಕೆಂತಂದರೆ ಅದು ತಾಂತ್ರಿಕ ತೊಂದರೆ, ನೆಟ್ವರ್ಕಿನ ಸಮಸ್ಯೆಯಿಂದಾಗಿ ತೊಂದರೆಯಾಗಿದ್ದು ಇದೀಗ ಇದರೆಲ್ಲ ಕಡೆಯ ದೃಶ್ಯಾವಳಿಯನ್ನು ನಿಮಗೆ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಪ್ರಯತ್ನ ಬರ್ತಾ ಇದೆ. ಶಾಲಿನಿ ಉಮೇಶ್ ಕುಲಾಯಿಯಿಂದ, ಇನ್ನೊಬ್ಬರು ಕಾರ್ಕಳದಿಂದ, ಅಪರ್ಣಾ ಕಾರಂತ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಅಂದರೆ ಖಂಡಿತವಾಗಿ ಧನ್ಯವಾದ. ಈ ನೇರ ಪ್ರಸಾರದ ಕ್ಯಾಮರಾದಲ್ಲಿ ಇರೋರು ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ ಮತ್ತು ವೈಭವ್. ಹೀಗೆ ಸಮಯ ಗಂಟೆ 10:57. ನಾಳೆ ಇನ್ನೊಂದು ಲಿಂಕಿನಲ್ಲಿ ನೇರ ಪ್ರಸಾರವಾಗಲಿಕ್ಕಿದೆ. ಈಗಾಗಲೇ ರಾತ್ರಿ 3 ಗಂಟೆಯ ನಂತರ ಮತ್ತೊಂದು ಲಿಂಕಿನಲ್ಲಿ ನೇರ ಪ್ರಸಾರವಾಗಲಿಕ್ಕಿದೆ. ಈಗಲೇ ನಿಮಗೆ ಆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನೇರ ಪ್ರಸಾರವನ್ನು ನೋಡ್ತಾ ಇರುವಂತಹ ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಒಂದು ನಾಳೆಯ ಲಿಂಕನ್ನು ಪಿನ್ ಮಾಡಲಾಗಿದೆ, ಅದನ್ನು ಗಮನಿಸ್ಬೋದು. ನಾಳೆಯ ಲಿಂಕನ್ನು ಇದೀಗ ನಾವು ಪೋಸ್ಟ್ ಮಾಡ್ತಾ ಇದ್ದೇವೆ. ತಾವು ಗಮನಿಸ್ಬೋದು. ಅವಭೃತ ಸ್ನಾನದ ಲಿಂಕನ್ನು ನಾವೀಗ ಪೋಸ್ಟ್ ಮಾಡ್ತಾ ಇದ್ದೇವೆ, ಅದನ್ನು ತಾವು ಇಟ್ಕೊಡಿ. ನಾಳೆ ಬೆಳಗ್ಗೆ ಈ ಲಿಂಕಿನಲ್ಲಿ ನೇರ ಪ್ರಸಾರವಾಗಲಿಕ್ಕಿದೆ. ಬಹಳ ವಿಶೇಷವಾಗಿ ಮುಖ್ಯ ಕಟ್ಟೆಗೆ ಎಷ್ಟು ಹೊತ್ತಿಗೆ ಎಷ್ಟು ಸಮಯಕ್ಕೆ ತಲುಪುತ್ತೆ ಗೊತ್ತಿಲ್ಲ. ಯಾಕಂತಂದರೆ ಬಹಳಷ್ಟು ಜನ ಇರೋದ್ರಿಂದ ಅಲ್ಲಿಗೆ ಬರುವಾಗ ಎಷ್ಟೊತ್ತಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಶಾಲಿನಿ ಉಮೇಶ್ ಕುಲಾಯ್ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ರಾಜೇಶ್ ಮಾಹೆ ಕೇರಳದಿಂದ ನೋಡ್ತಾ ಇದ್ದಾನೆ ಅನ್ನುವಂಥ ತಿಳಿಸ್ತಾ ಇದ್ದಾರೆ.
ಇದೀಗ ತಾವು ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾತಿ ದೈವಾದಿ ದೇವರು ನೆಲೆ ನಿಂತ ಅಲ್ಪಲ್ಲಣ್ಣ ನೇರ ಪ್ರಸಾರದ ಲಿಂಕನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ನೀಡಲಿಕ್ಕಿದ್ದೇವೆ. ನಾಳೆ ಇವತ್ತು ರಾತ್ರಿ 3 ಗಂಟೆಯ ನಂತರ ವಿಶೇಷವಾದಂತಹ ನೇರ ಪ್ರಸಾರ, ನಾಳೆ ಬೆಳಗಿನ ಅಮೃತ ಸ್ನಾನದ ನೇರ ಪ್ರಸಾರ ಈ ಲಿಂಕಿನಲ್ಲಿ ಪ್ರಸಾರ ಆಗೋದಿಲ್ಲ, ಬದಲಾಗಿ ಮತ್ತೊಂದು ಲಿಂಕ್ನಲ್ಲಿ ಪ್ರಸಾರ ಆಗುತ್ತೆ. ಅದನ್ನು ಕೂಡ ನಾವೀಗ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕ್ತಾ ಇದ್ದೇವೆ. ಆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿದ ಲಿಂಕಿಗೆ ತಾವು ಲಿಂಕನ್ನು ಇಟ್ಟುಕೊಂಡ್ರೆ ನಾಳೆ ಬೆಳಗ್ಗೆ ಅದರಲ್ಲಿ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ಬೋದು. ಆ ಲಿಂಕನ್ನು ಈಗ ಪೋಸ್ಟ್ ಮಾಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೀರಿ. ಎಸ್, ಈಗ ಮಾಡಲಾಗಿರುವಂಥ ಪೋಸ್ಟನ್ನು ಗಮನಿಸ್ತಾ ಇದ್ದೀರಿ. ಅದನ್ನು ಆ ಮೆಸೇಜನ್ನು ಪಿನ್ ಮಾಡಿ ಇಡಲಾಗಿದೆ, ತಾವು ಗಮನಿಸ್ತಾ ಇದ್ದೀರಿ. ಈಗ ಮಾಡಲಾಗಿರುವಂತಹ ಮೆಸೇಜನ್ನು ಗಮನಿಸ್ತಾ ಇದ್ದೀರಿ, ಪಿನ್ ಮಾಡಿ ಇಡಲಾಗಿದೆ. ಕಾಮೆಂಟ್ ಬಾಕ್ಸ್ನಲ್ಲಿ ನಾಳೆ ಬೆಳಗ್ಗೆ 3 ಗಂಟೆಯಿಂದ ನೇರ ಪ್ರಸಾರ, ಮತ್ತೊಂದು ಲಿಂಕ್ನಲ್ಲಿ ಪ್ರಸಾರವಾಗಲಿದೆ. ಅದು ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿ ಇಡಲಾಗಿದೆ, ದಯವಿಟ್ಟು ತಾವು ಅದನ್ನು ವೀಕ್ಷಣೆ ಮಾಡ್ಬೋದು. ಸುಮನಾ ಆ್ಯಂಡ್ ಆಕರ್ಷ್ ಶೆಟ್ಟಿ ಫ್ರಮ್ USA ಅಂತ ಹೇಳ್ತಿದ್ವಿ, ಧನ್ಯವಾದಗಳು. ಸಾತ್ವಿಕ್ ಬೆಂಗಳೂರಿನಿಂದ, ವಂಶಿ ವಿವಾನ್ ವಾಚಿಂಗ್ ಫ್ರಮ್ ಬ್ಯಾಂಗ್ಳೂರ್ ಅಂತ ಹಾಕಿದ್ರಿ, ತುಂಬ ಚೆನ್ನಾಗಿ ಮುಡಿ ಬರ್ತಾರೆ ಲೈವ್ ಅಂತ ಹಾಕಿದ್ರಿ. ಜ್ಯೋತಿ ಪ್ರಕಾಶ್ ಭಟ್ ಅವರು, ಜಯ ತೆಂಡೂಲ್ಕರ್ ದೇವರನ್ನು ತೋರಿಸಿ ಅಂತ ಹಾಕಿದರೆ ಖಂಡಿತವಾಗಿ ತೋರಿಸ್ತೇವೆ ಮೇಡಮ್. ಧನ್ಯವಾದಗಳು. ನೌಷಾದ್, ಚಂಚಲ ಚಾಕೋಟೆ, ಗುರುಪ್ರಸಾದ್, ವೀಣಾ, ಸುವರ್ಣ ಗೌರಿ ಅವರಿಗೆ ನಾಳೆ ಅಂದರೆ ರಾತ್ರಿ 3 ಗಂಟೆಯ ನಂತರ ಹೊಸ ಲಿಂಕ್ನಲ್ಲಿ ನೇರ ಪ್ರಸಾರವಾಗಲಿಕ್ಕಿದೆ. ಇದೀಗ ಮುಂದಿನ ಕಟ್ಟೆ ಗೋವರ್ಧನ ಶೆಟ್ಟಿ ಬಿನ್ ವೆಂಕಟೇಶ ಶೆಟ್ಟಿ ಕಾವೇರಿ ಕಟ್ಟೆ. ಇಲ್ಲಿಗೆ ದೇವರು ಆಗಮಿಸಲಿಕ್ಕಿದ್ದಾರೆ. ಸಾವಿರದ 1961ರಲ್ಲಿ ದಿವಂಗತ ಪಿ ಗೋಪಾಲ್ ಶೆಟ್ಟಿ ಮತ್ತು ಪಿ ವೆಂಕಟೇಶ್ವರ ಶೆಟ್ಟಿ ಅವರು ಕಟ್ಟಿಸಿದ ಕಟ್ಟೆ ಇದು ಅಂತ ಹೇಳಲಾಗ್ತದೆ. ಪ್ರಸ್ತುತ ಗೋವರ್ಧನ್ ಶೆಟ್ಟಿ ನಿರ್ವಹಣೆ ಮಾಡ್ತಾ ಬಂದಿದ್ದಾರೆ ಅನ್ನುವಂತಹದ್ದು 10 ವರ್ಷಗಳ ಹಿಂದಿನ ಮಾಹಿತಿ. ಬಹಳ ವರ್ಷಗಳ ಹಿಂದೆ ಗೋಪಾಲ್ ಶೆಟ್ಟಿಯವರ ಅಜ್ಜಿ ಕಾವೇರಿಯಕ್ಕ ಮಣ್ಣಿನ ಮಡಿಕೆಯಿಂದ ನೀರನ್ನು ದಾರಿಹೋಕರಿಗೆ ಕೊಡ್ತಾಯಿದ್ರು. ಕ್ರಮೇಣ ಇದು ಕಾವೇರಿ ಕಟ್ಟೆ ಎಂದು ಹೆಸರಾಯಿತು ಎನ್ನುತ್ತಾರೆ. ಇಲ್ಲಿನ ವಿಶೇಷತೆ ಅಂದರೆ ಈ ಕಟ್ಟೆಯಲ್ಲಿ ದೇವರು ಪೂಜೆ ಸ್ವೀಕರಿಸುವಾಗ ಹತ್ತಿರವಿದ್ದ ವಿಶಾಲವಾದ ಗೋಳಿ ಮರ ಅಲುಗಾಡ್ತದೆ ಅನ್ನುವುದು ನಂಬಿಕೆ. ಇದು ಬಹಳ ವಿಶೇಷತೆ. ಹತ್ತಿರವಿದ್ದಂಥ ವಿಶಾಲವಾದಂತಹ ಗೋಳಿ ಮರ ಅಲುಗಾಡ್ತದೆ ಅನ್ನುವಂಥ ನಂಬಿಕೆ ಇದೆ ಅನ್ನುವಂಥದ್ದು ಕಾವೇರಿ ಕಟ್ಟೆ ಅಂತ ಇದನ್ನು ಕರೀತಾರೆ. ಗೋವರ್ಧನ್ ಶೆಟ್ಟಿ ಬಿನ್ ವೆಂಕಟೇಶ್ ಶೆಟ್ಟಿ ಕಾವೇರಿ ಕಟ್ಟೆ, ಈ ಕಟ್ಟೆಯನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಕಟ್ಟೆಯತ್ತ ದೇವರು ಆಗಮಿಸಲಿಕ್ಕಿದೆ. ಇದೀಗ ತಾವು ದೇವರು ಒಳಭಾಗದಲ್ಲಿ ಆ ಕಟ್ಟೆಯತ್ತ ತೆರಳುತ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಆ ಕಟ್ಟೆಯತ್ತ ತೆರಳುತ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ಶ್ರೀಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ತಾವೆಲ್ಲರೂ ನೋಡ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ
ಶ್ರೀ ಕ್ಷೇತ್ರ ಪುತ್ತೂರು ಸಾಕ್ಷಿಯಾಗ್ತಾ ಇದೆ. ದೇವರ ಚಾಕರಿಗೆ ವಯಸ್ಸಿನ ಅಂತರವಿಲ್ಲ, ದೇವರು ಶಕ್ತಿಯನ್ನು ನೀಡ್ತಾರೆ ಅನ್ನೋದಕ್ಕೆ ಕೆಲವೊಂದು ದೃಶ್ಯಗಳೇ ಸಾಕ್ಷಿಯ ರೂಪದಲ್ಲಿದೆ. ಇದೀಗ ದೇವರು ಮತ್ತೊಂದು ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಬಹಳ ಅಭೂತಪೂರ್ವ ಕ್ಷಣಕ್ಕೆ ಪುತ್ತೂರು ಸಾಕ್ಷಿಯಾಗ್ತಾ ಇದೆ. ಬಹಳ ವೈಭವಯುತವಾದಂತಹ ಕಟ್ಟೆ ಪೂಜೆ ನೆರವೇರ್ತಾ ಇದೆ. ಬಹಳ ವಿಶೇಷವಾದಂತಹ ಕಟ್ಟೆ ಪೂಜೆ ನೆರವೇರ್ತಾ ಇದೆ. ಆ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ.
ಸಂಭ್ರಮದಲ್ಲಿ ಪೂಜೆ
ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಾಲಿಂಗೇಶ್ವರ ವೆಂಕಟೇಶ್ ಶೆಟ್ಟಿ ಕಾವೇರಿಕಟ್ಟೆ. ಈ ಕಟ್ಟೆಯ ನಂತರ ಮುರಳಿ ಮೋಹನ್ ಶೆಟ್ಟಿ ಶ್ರೀರಾಮ ಸದನ ದರ್ಬೆ, ಇವರ ಕಟ್ಟೆಗೆ ತೆರಳುತ್ತಾ ಇರುವಂಥದ್ದು ಮುರಳಿ ಮೋಹನ ಶೆಟ್ಟಿ ಶ್ರೀರಾಮ ಸದನ ದರ್ಬೆ. ಇಲ್ಲಿಗೆ ಇದೀಗ ತೆರಳುತ್ತಾ ಇರುವಂಥದ್ದು ಮುರಳಿ ಮೋಹನ ಶೆಟ್ಟಿ ಶ್ರೀರಾಮ ಸದನ ದರ್ಬೆ. ಇಲ್ಲಿಗೆ ಈ ಕಟ್ಟೆಗೆ ದೇವರು ತೆರಳುತ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ವಿಶೇಷತೆಗಳಿಂದ ಕೂಡಿರ್ತಕ್ಕಂತಹ ಒಂದು ಕಟ್ಟೆಗಳು. ದರ್ಬೆ ರಾಮ ಸದನದ ಮುರಳಿ ಮೋಹನ ಶೆಟ್ಟಿ ಅವರು ಈ ಕಟ್ಟೆಯನ್ನು ಶ್ರೀ ಮಹಾಲಿಂಗೇಶ್ವರ ದೇವಳದ ಟ್ರಸ್ಟಿ ಆಗಿದ್ದರು ಅವರು ಹಿಂದೆ, ಅದಕ್ಕಿಂತ ಮೊದಲೇ ಕಟ್ಟಿಸಿದ್ರು ಅನ್ನುವಂಥದ್ದು. ಆ ಕಟ್ಟೆಯು ಕೂಡ ಬಹಳ ವಿಶೇಷವಾಗಿದೆ. ಆ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗಿದ್ದಾರೆ. ಆ ಕ್ಷಣವನ್ನು ತಾವು ನೋಡಲಿಕ್ಕಿದ್ದೀರಿ. ಮಹಾಲಿಂಗೇಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ, ಭಕ್ತರ ಬಾಳಿನ ಭಾಗ್ಯದ ದೀಪ, ಓಂಕಾರ ರೂಪನೇ ಶಿವ ಮಹಾಲಿಂಗೇಶ್ವರನೇ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಶ್ರೀದೇವರು ಇದೀಗ ಮುಂದಿನ ಕಟ್ಟೆಗೆ ತೆರಳುವಂತಹ ಸಮಯ. ಮುರಳಿ ಮೋಹನ ಶೆಟ್ಟಿಯವರ ಶ್ರೀರಾಮ ಸದನ ದರ್ಬೆ ಇದರ ಈ ಕಟ್ಟೆಗೆ ತೆರಳುತ್ತಿರುವಂಥದ್ದು. ದರ್ಬೆಯಲ್ಲಿ ಈಗ ದೇವರ ಆಗಮನವಾಗ್ತಾ ಇರುವಂಥದ್ದು. ಅಲ್ಲಿ ಈಗಲೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರ ಸೇರಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ. ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾದಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯ ಕ್ಷೇತ್ರವಿದು. ರಾಮಚಂದ್ರ ಅವರು ಲೈವ್ ತುಂಬ ಚೆಂದ ಬರ್ತಾ ಇದ್ದಾರೆ ಅಂಥೇಳಿ ಮುಟ್ಟೆದುರ್ಗದ ರಾಮಚಂದ್ರ ಅವರು ಕಮೆಂಟ್ ಹಾಕಿದ್ದಾರೆ. ಜಯಂತಿ, ಜಗದೀಶ್, ಸೂರ್ಯ ಪ್ರಸನ್ನ, ದಿಶು ವಾಚಿಂಗ್ ಫ್ರಾಮ್ ದುಬೈ. ಸುವರ್ಣ ಗೌರಿ ಅವರು ಪುರುಷರ ಗಟ್ಟೆಗೆ ತಲುಪುವಾಗ ಎಷ್ಟು ಹೊತ್ತಾಗಬಹುದು ಅಂತ ಹಾಕಿದ್ದಾರೆ, ಗೊತ್ತಿಲ್ಲ. ಯಾಕೆಂತಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಇರುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದೀಗ ಮುರಳಿ ಮೋಹನ ಕಟ್ಟೆ ಶ್ರೀರಾಮ ಸದನ ಇಲ್ಲಿ ದೇವರು ಬಂದಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ.
ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ, ಮಹಾಲಿಂಗೇಶ್ವರ ನಮೋ. ಇದೀಗ ಓಂ ಜಗದೀಶ್ವರ ಮುರಳಿ ಮೋಹನ ಶೆಟ್ಟಿ ಶ್ರೀರಾಮಚಂದ್ರನ ದರ್ಬೆ ಇವರ ಕಟ್ಟೆಯಲ್ಲಿ ಇದೀಗ ಪೂಜೆಯನ್ನು ಸ್ವೀಕರಿಸಿದಂತಹ ದೇವರು ಮುಂದಿನ ಕಟ್ಟೆಯತ್ತ ಪಯಣವನ್ನು ಬೆಳೆಸುವಂಥದ್ದು. ಸೀತಮ್ಮ ದಿವಂಗತ ದಾಸಪರಾಯಿ ಕೆಮಿಂಜ ಗ್ರಾಮ ಇವರ ಕಟ್ಟೆಗೆ ಸುಮಾರು 65 ವರ್ಷಗಳಿಗೂ ಹಿಂದೆ ದಿವಂಗತ ದಾಸಪರಾಯಿ ಕೆಮಿಂಜ ಇವರು ಈ ಕಟ್ಟೆಯನ್ನು ಕಟ್ಟಿಸಿದರು ಅನ್ನುವಂಥ ಇತಿಹಾಸ ಇದೆ. 1978ರಲ್ಲಿ GL ಕಾಂಪ್ಲೆಕ್ಸ್ನಲ್ಲಿ ಸುಮಾರು 65 ವರ್ಷಗಳ ಹಿಂದೆ ದಿವಂಗತ ದಾಸಪರಾಯಿ ಕೆಮಿಂಜ ಅವರು ಈ ಕಟ್ಟೆಯನ್ನು ಕಟ್ಟಿಸಿದರು. 1978ರಲ್ಲಿ GL ಕಾಂಪ್ಲೆಕ್ಸ್ನಲ್ಲಿ ಇವರ ಕಟ್ಟೆ ಇತ್ತು. ಬಳಿಕ ಆ ಜಾಗವನ್ನು ಮಾರಿದ ನಂತರ ಇವರು ಇಲ್ಲಿ ಬಂದು ಕಟ್ಟೆ ಕಟ್ಟಿಸಿದರು ಅನ್ನುವಂಥದ್ದು ಇತಿಹಾಸ. ಪ್ರಸ್ತುತ ಅವರ ಕುಟುಂಬಸ್ಥರು ಈ ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಆ ಕಟ್ಟೆಗೆ ಮಹಾಲಿಂಗೇಶ್ವರ ಕಟ್ಟೆ ಅಂತಲೇ ಕರೀತಾರೆ. ಮುಂದಿನ ಕಟ್ಟೆ ಸೀತಮ್ಮ ದಿವಂಗತ ದಾಸಪರಾಯಿ ಕೆಮಿಂಜ ಗ್ರಾಮ, ಈ ಕಟ್ಟೆಗೆ ದೇವರು ತೆರಳಿಕ್ಕಿದ್ದಾರೆ. ಇದೀಗ ತಾವು ವೈಭವದ ಕ್ಷಣಗಳನ್ನು ನೋಡ್ತಾ ಇದ್ದೀರಿ. ಪ್ರತಿಯೊಂದು ಕಡೆಯೂ ಕೂಡ ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಭಕ್ತ ಸಮೂಹ ದೇವರನ್ನು ನೋಡುವುದಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಜನ ಲೈವ್ನ ಬಗ್ಗೆ ಉತ್ತಮವಾದಂತಹ ಕಾಮೆಂಟನ್ನು ಹಾಕ್ತಿದ್ದೀರಿ. ಫಲಾಹಾರದ ವ್ಯವಸ್ಥೆ ಎಲ್ಲಿ ಅಂತ. ಮಜಲುಮಾರು ದೇವಸ್ಥಾನದಲ್ಲಿ ಫಲಾಹಾರದ ವ್ಯವಸ್ಥೆ ಇದೆ ಸರ್. ಇದೀಗ ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳ ವೈಭವದ ದೃಶ್ಯಾವಳಿ. ದೇವರು ಅಲ್ಲಿಂದ ಹೊರಟು ಇದೀಗ ತೆರಳುತ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಆ ಅಪರೂಪದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ಅಭೂತಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಮುಖ್ಯ ರಸ್ತೆಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಮುಖ್ಯ ರಸ್ತೆಯ ಹೊರಭಾಗದ ದೃಶ್ಯಾವಳಿ. ಅಲ್ಲಿ ದೇವರು ವೇಗವಾಗಿ, ಬ್ರಹ್ಮವಾಹಕರು ಬಹಳ ವೇಗವಾಗಿ ತೆರಳುತ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ, ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಟಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು, ಇದು ಪುಣ್ಯಕ್ಷೇತ್ರವಿದು. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ, ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ಶ್ರೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ, ಮಹಾಲಿಂಗೇಶ್ವರ ನಮೋ ನಮೋ. ನಮೋ ನಮೋ.
ಇದೀಗ ಮುಂದಿನ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂತಹದ್ದು ಜೀವಿತ ದಾಸಪರ ಈ ಚೆನ್ನಿಗೆ ಗ್ರಾಮ ಸೀತಮ್ಮ ಇವರ ಕಟ್ಟೆಗೆ ಈಗ ತೆರಳುತ್ತಾ ಇದ್ದಾರೆ ದೇವರು. ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನ ಮಾಡುತ್ತಿದ್ದಾರೆ. ಇದೀಗ ಆ ಕಟ್ಟೆಯತ್ತ ದೇವರು ತೆರಳಿರುವಂಥದ್ದು ದೇವರ ಕ್ಲೋಸ್ ಶಾಟ್ಸನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಈ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ಈ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಮಹಾಲಿಂಗೇಶ್ವರ ಅನುಗ್ರಹಕ್ಕೆ ಪಾತ್ರವಾಗ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಖುಷಿಯ ವಿಚಾರ. ಇದಕ್ಕೆ ಮಹಾಲಿಂಗೇಶ್ವರ ಕಟ್ಟೆ ಅಂತ ಕರೀತಾರೆ. ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ ಇದೀಗ ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅದನ್ನು ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡಿ.
ಸೀತಮ್ಮ ಧನಿಜ ಗ್ರಾಮ ಈ ಕಟ್ಟೆಯಿಂದ ಇದೀಗ ಮುಂದಿನ ಕಟ್ಟೆಗೆ ದೇವರು ತೆರಳುತ್ತಾ ಇರುವಂತಹ ಸಮಯ. ಮುಂದಿನ ಕಟ್ಟೆ ಎನ್ ಶಿವಪ್ರಸಾದ್ ಶೆಟ್ಟಿ ಬಿನ್ ಎನ್ ಸಂಕಪ್ಪ ಶೆಟ್ಟಿ, ಸವನೂರು ಗ್ರಾಮ ಕಿನಾರ. ಉದ್ಯಮಿಗಳು ಎನ್ ಶಿವಪ್ರಸಾದ್ ಶೆಟ್ಟಿಯವರ ಕಟ್ಟೆಯಡೆಗೆ ದೇವರು ತೆರಳುತ್ತಾ ಇದ್ದಾರೆ. ಉದ್ಯಮಿಗಳಾದ ಶಿವಪ್ರಸಾದ್ ಶೆಟ್ಟಿಯವರ ಕಟ್ಟೆಗೆ ದೇವರು ತೆರಳುತ್ತಾ ಇರುವಂತಹದ್ದು. ಆಗ ಒಬ್ಬರು ನಮಗೆ ಮೆಸೇಜನ್ನು ಮಾಡಿದರು, ವಾಹನದಲ್ಲಿ ಎದುರು ಭಾಗದಲ್ಲಿ ಹೋಗ್ಬೋದಿತ್ತು ಅಂತ ನಾವಾಗ ಹೇಳಿದ್ವಿ, ಕಷ್ಟ ಸಾಧ್ಯ ಅನ್ನೋಂಥದ್ದು. ಈಗ ಆ ದೃಶ್ಯಾವಳಿಯನ್ನು ಗಮನಿಸಿದಾಗ ಗೊತ್ತಾಗುತ್ತೆ, ಅಲ್ಲೆಲ್ಲ ಕಾಲ್ದಾರಿ ಇರ್ತದೆ ಅಥವಾ ಬಹಳ ದುರ್ಗಮ ಹಾದಿರ್ತದೆ. ಅಲ್ಲೆಲ್ಲ ವಾಹನ ಸಂಚಾರ ಮಾಡಿದರೆ ಖಂಡಿತ ಅಲ್ಲಿ ದೇವರು ಬರಲಿಕ್ಕಾಗಲಿ ಅಥವಾ ಭಕ್ತರಿಗೆ ಓಡಾಡಲಿಕ್ಕಾಗಲಿ ಬಹಳಷ್ಟು ಕಷ್ಟ ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಅದು ಕಷ್ಟ ಅನ್ನುವಂಥದ್ದು ತಿಳಿಸಿದ್ವಿ. ಅದೀಗ ಉದಾಹರಣೆ ಸಮೇತ ತಿಳಿಸ್ತಿದ್ವಿ, ಯಾಕಂತಂದರೆ ಯಾವುದೇ ಕಾರಣಕ್ಕೂ ಅವರು ಬೇಸರ ಆಗಬಾರ್ದು. ಪದ್ಮನಾಭ, ರಾಮಚಂದ್ರ, ಸುಂದರ್ ಪೂಜಾರಿ, ರಾಘವೇಂದ್ರ, ಕೋಟೆ ವ್ಲಾಗ್, ರವಿ ರೈ, ಜಯಪ್ರಕಾಶ್ ನಾಯಕ್, ಮನೋಹರ್, ವಿಶ್ವನಾಥ್ ಕೆ, ಸನತ್ ಕುಮಾರ್, ರೇಖಾ, ಮಲ್ಲಿಕಾ ಸುವರ್ಣ, ದೇವದಾಸ್, ಶಶಿಕಲಾಚಾರ್ಯ ಎಲ್ಲರಿಗೂ ಕೂಡ ಧನ್ಯವಾದ. ಮೇಲ್ಭಾಗಕ್ಕೆ ಹೋದಾಗ ಭಾಳಷ್ಟು ಜನ ಕಮೆಂಟ್ ಹಾಕಿದ್ದೀರಿ. ರಾಮಚಂದ್ರ ಅವರು ಇರ್ಬೋದು, ಪ್ರಸಾದ್ ಸರ್ವೆ ಇರ್ಬೋದು, ಪವಿತ್ರ, ಪುಷ್ಪಾ ಶೆಟ್ಟಿ, ರಾಮಚಂದ್ರ, ನಮಗೆ ಒಂದಷ್ಟು ಜನ ಕಮೆಂಟನ್ನು ವಾಟ್ಸಪ್ ಮೂಲಕವೂ ಕೂಡ ಕಳುಹಿಸ್ತಾ ಇದ್ದಾರೆ. ಧನ್ಯವಾದ ನಿಮಗೆಲ್ಲರಿಗೂ ಕೂಡ. ನಾಳೆ ಬೆಳಗ್ಗಿನ ನೇರ ಪ್ರಸಾರವನ್ನು 3 ಗಂಟೆಯ ನಂತರ ಈ ಲಿಂಕ್ ಚೇಂಜ್ ಆಗ್ತದೆ. ಆ ಲಿಂಕನ್ನು ನಾವು ಪಿನ್ ಮಾಡಿದ್ದೇವೆ ಕಾಮೆಂಟ್ ಬಾಕ್ಸಲ್ಲಿ. ಕಾಮೆಂಟ್ ಸೆಕ್ಷನ್ಗೆ ಹೋದರೆ ಅಲ್ಲಿ ಲಿಂಕನ್ನು ಪಿನ್ ಮಾಡಿದ್ದೇವೆ. ಆ ಪಿನ್ ಮಾಡಿದಂತಹ ಲಿಂಕನ್ನು ತಾವು ಓಪನ್ ಮಾಡ್ಬೋದು. ಓಪನ್ ಮಾಡಿದರೆ ನಾಳೆ ಬೆಳಗ್ಗಿನಿಂದ ಅಂದರೆ 3 ಗಂಟೆಯಿಂದ ಪ್ರಸಾರ ಆಗುವಂತಹ ನೇರ ಪ್ರಸಾರದ ಲಿಂಕ್ ಅದರಲ್ಲಿರ್ತದೆ. ಅದನ್ನು ತಾವು ವೀಕ್ಷಣೆ ಮಾಡಬಹುದು. ಆ ಒಂದು ದೃಶ್ಯಾವಳಿಯನ್ನು ತಾವು ಅಂದರೆ ಬೆಳಗ್ಗಿನ ಆವೃತ ಸ್ನಾನದ ದೃಶ್ಯಾವಳಿಯನ್ನು ವೀಕ್ಷಣೆ ಮಾಡಬಹುದು. ನಾಳೆ ಬೆಳಗ್ಗೆಯ ದೃಶ್ಯಾವಳಿಯನ್ನು ಆ ಲಿಂಕ್ನಲ್ಲಿ ವೀಕ್ಷಣೆ ಮಾಡ್ಬೋದು. ತಾವೆಲ್ಲರೂ ಕೂಡ ಕಾಮೆಂಟ್ ಬಾಕ್ಸನ್ನು ನೋಡಿದರೆ ಆ ಲಿಂಕ್ ಸಿಗುತ್ತೆ ನಿಮಗೆ. ಮುಂದಿನ ಕಟ್ಟೆ ಎನ್ ಶಿವಪ್ರಸಾದ್ ಶೆಟ್ಟಿ ಬಿನ್ ಎನ್ ಸಂಕಪ್ಪ ಶೆಟ್ಟಿ, ಸವನೂರು ಗ್ರಾಮ ಕಿನಾರ. ಇಲ್ಲಿ ಇವರ ಒಂದು ಕಟ್ಟೆ ಉದ್ಯಮಿಗಳಾದಂಥ ಶಿವಪ್ರಸಾದ್ ಶೆಟ್ಟಿಯವರ ಕಟ್ಟೆ. ಇದೀಗ ಬ್ರಹ್ಮವಾಕರು ವೇಗವಾಗಿ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಆ ವೇಗದ ಜೊತೆಗೆ ನಮ್ಮ ಕ್ಯಾಮರಾಮನ್ ಕೂಡ ವೇಗವಾಗಿ ಸಾಗ್ತಾ ಆ ದೃಶ್ಯಾವಳಿಯನ್ನು ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಅಪೂರ್ವವಾದ ಕ್ಷಣವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಮುಖ್ಯ ರಸ್ತೆಯಲ್ಲಿ ಸಾಗುವಂತಹ ವೇಗವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಪಂಜಗುಡ್ಡೆ ಈಶ್ವರ ಭಟ್ ಅವರು ವ್ಯವಸ್ಥಾಪನಾ ಸಮಿತಿಯ ಮುಖ್ಯಸ್ಥರು, ಅವರು ಕೂಡ ನಮ್ಮ ಜೊತೆಗೆ ಈ ಒಂದು ಪಾದಯಾತ್ರೆಯಲ್ಲಿ ಅಥವಾ ಈ ಒಂದು ಪೇಟೆ ಸವಾರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಅವರು ಭಾಗಿಯಾಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವೈಭವದ ಕ್ಷಣಗಳಿಗೆ ಶ್ರೀ ಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಅಪೂರ್ವವಾದಂಥ ಕ್ಷಣಗಳಿಗೆ ಶ್ರೀ ಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಇದೀಗ ದೇವರ ಪಯಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಪೇಟೆ ಸವಾರಿಯ ಅದ್ಭುತ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಭಕ್ತಿ ಪ್ರಧಾನ ದೃಶ್ಯಾವಳಿಗಳಿಗೆ ಶ್ರೀ ಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ವೈಭವದ ಕ್ಷಣಗಳಿಗೆ ಶ್ರೀ ಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಐ ಆಮ್ ವಿನೋದ್ ರೈ, UAEಯಿಂದ. ಖಂಡಿತ ವಿನೋದ್ ರೈ ಅವರೇ ಹೇಳಿದ್ದು, ಖಂಡಿತ ಅದರಲ್ಲಿ ಏನು ಬೇಸರವೇನಿಲ್ಲ. ಇನ್ನೂ ಸಹ UAEಯಿಂದ ನೇರ ಪ್ರಸಾರ ನೋಡ್ತಿದ್ದೇವೆ ಅಂತ ಹೇಳಿದರೆ ಖಂಡಿತ ಧನ್ಯವಾದ ವಿನೋದ್ ರೈ ಅವರೇ. ನಿಮ್ಮ ಕಾಮೆಂಟ್ ನಮಗೆ ಬಹಳ ಉತ್ತಮ ಕಾಮೆಂಟ್. ಅದು ನಿಮ್ಮ ಸಲಹೆಯನ್ನು ನಾವು ಸ್ವೀಕರಿಸ್ತೇವೆ, ಆದರೆ ಆಗುವುದಿಲ್ಲ ಯಾಕೆ ಅನ್ನುವಂಥ ಕಾರಣಕ್ಕಾಗಿ ನಿಮಗೆ ತಿಳಿಸಿದ್ದೇವೆ. ಅಂದರೆ ಒಂದು ನೀವು ಅಂದುಕೊಳ್ಬಾರ್ದು ಆಪುಜಿ ಬಂಡೇರಂತಲ್ಲ, ಅದು ಹಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ತಿಳಿಸಿದ್ದೇವೆ. ಬೇಸರ ನೀವು ಮಾಡಿಕೊಳ್ಳೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ತಿಳಿಸಿದ್ದೇವೆ. ನಿಮ್ಮ ಪ್ರೀತಿಗೆ ನಾವು ಋಣಿ ಅಂತ ಹೇಳ್ತಾ ನಿರಂತರವಾಗಿ ನೇರ ಪ್ರಸಾರವನ್ನು ನೋಡಿ. ವಿನೋದ್ ರೈ ಅವರೇ 3 ಗಂಟೆಯ ನಂತರ ಲಿಂಕ್ ಚೇಂಜ್ ಆಗುತ್ತೆ, ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ. ಅಮೃತ ಸ್ನಾನದ ನೇರ ಪ್ರಸಾರವನ್ನು ಕೂಡ ಅದರಲ್ಲಿ ವೀಕ್ಷಣೆ ಮಾಡ್ಬೋದು. ವಿನೋದ್ ರೈ ಅವರೇ ಧನ್ಯವಾದ ನಿಮ್ಮ ಪ್ರೀತಿಗೆ. ಥ್ಯಾಂಕ್ ಯು ವಿನೋದ್ ರೈ. UAEಯಿಂದ ನೋಡ್ತಾ ಇದ್ದೀರಿ. ಇದೀಗ ಮುಂದಿನ ಕಟ್ಟೆ ಎನ್ ಶಿವಪ್ರಸಾದ್ ಶೆಟ್ಟಿ
ಬಿನ್ ಎನ್ ಸಂಕಪಶೆಟ್ಟಿ ಸವಣೂರು ಗ್ರಾಮ ಕಿನಾರ ಇಲ್ಲಿಯ ಇವರ ಕಟ್ಟೆ ಹತ್ತ ದೇವರು ತೆರಳುತ್ತಾ ಇರುವಂಥದ್ದು ಅದನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ಕಟ್ಟೆ ಹತ್ತ ದೇವರು ತೆರಳುತ್ತಾ ಇರುವಂಥದ್ದನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಆ ವೈಭವಪೂರ್ಣ ಕ್ಷಣಗಳಿಗೆ ಪುತ್ತೂರಿನ ದರ್ಬೆ ಸುತ್ತಮುತ್ತಲಿನ ಪ್ರದೇಶಗಳು ಸಾಕ್ಷಿ ಆಗ್ತಾ ಇದೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಭಕ್ತ ಸಾಗರ ಈ ಎಲ್ಲ ಅಪೂರ್ವ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ. ಮಹತೋಬಾರ ಮಹಾಲಿಂಗೇಶ್ವರ ದೇವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುವಂತಹ ಅಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ವಿಶೇಷವಾದಂಥ ಕ್ಷಣಕ್ಕೆ ಪುತ್ತೂರು ಸಾಕ್ಷಿ ಆಗ್ತದೆ. ಇದೀಗ ಎನ್ ಶಿವಪ್ರಸಾದ್ ಶೆಟ್ಟಿಯವರ ಕಟ್ಟೆಯತ್ತ ದೇವರು ತೆರಳಿದ್ದು ಅಲ್ಲಿ ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಅದನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಅಲ್ಲಿ ಸಿಡಿಮದ್ದಿನ ಪ್ರದರ್ಶನ ಮಾಡಿಕೊಂಡಿದೆ. ಅದ್ಭುತವಾದಂಥ ಸಿಡಿಮದ್ದಿನ ಪ್ರದರ್ಶನ ಒಂದು ಕಡೆ ಆಗ್ತಾ ಇದೆ. ಶಿವಪ್ರಸಾದ್ ಶೆಟ್ಟಿಯವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿಯ ವಿಶೇಷವಾದಂತಹ ಸಿಡಿಮದ್ದು ಪ್ರದರ್ಶನ ಒಂದು ಕಡೆ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ದೇವರಿಗೆ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಆ ಎಲ್ಲ ಕ್ಷಣಗಳನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿಗೆ ಎನ್ ಶಿವಪ್ರಸಾದ್ ಶೆಟ್ಟಿಯವರ ಕಟ್ಟೆಯಲ್ಲಿ ದೇವರಿಗೆ ವಿಶೇಷವಾದಂತಹ ವೈದಿಕ ವಿಧಿವಿಧಾನಗಳು ನಡೀತದೆ. ಅದನ್ನು ತಾವು
ಸುಮ್ಮನೆ ಬರ್ತಿಲ್ಲ ಇದೀಗ ಪೇಟೆ ಸವಾರಿ ಮುಂದುವರಿತಾ ಇದೆ. ಶಿವಪ್ರಸಾದ್ ಶೆಟ್ಟಿ ಅವರ ಕಟ್ಟೆಯಿಂದ ಇದೀಗ ಮುಂದಿನ ಕಟ್ಟೆ ಪ್ರಭು ಕಾಫಿ ಹೋಟೆಲ್, ಕೂರ್ನಾಡ್ಕ ಜಂಕ್ಷನ್, ಇಲ್ಲಿಯ ಒಂದು ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ. ತಾವು ಭಕ್ತ ಸಾಗರವನ್ನು ನೋಡ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ 11:51 ಕೂಡ ಭಕ್ತರ ಸಂಖ್ಯೆ ಕಡಿಮೆ ಆಗಲಿಲ್ಲ ಅನ್ನುವಂತಹದ್ದು ವಿಶೇಷ. ಆ ಒಂದು ಅಲ್ಲಿಯ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ.
ಬರ್ತಾ ಇರುವಂಥದ್ದು ಈ ಕಟ್ಟೆ ಪ್ರಭು ಕಾಫಿ ಹೋಟೆಲ್ ಕೂರ್ನಾಟಕ ಜಂಕ್ಷನ್. ಈ ಕಟ್ಟೆಗೆ ದೇವರು ಬರ್ತಾ ಇರುವಂತಹದ್ದು ತಾವು ನೋಡ್ತಾ ಇದ್ದೀರಿ. ಅಲ್ಲಿ ದೇವರಿಗೆ ವಿಶೇಷವಾದಂತಹ ಒಂದು ಸೇವೆ ಸಲ್ಲಿಕೆ ಆಗ್ತಾ ಇದೆ. ಆ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳನ್ನು ತಾವು ಈಗ ನೋಡ್ತಾ ಇದ್ದೀರಿ. ಆ ಎಲ್ಲ ಅಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಈಗ ಪ್ರಭು ಕೂರ್ನಾಟಕ ಜಂಕ್ಷನ್ ಇಲ್ಲಿಯ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಪ್ರಭು ಕೂರ್ನಾಟಕ ಜಂಕ್ಷನ್ಗೆ ದೇವರು ಆಗಮಿಸ್ತಾ ಇರುವಂಥದ್ದು, ದೇವರ ಆಗಮನದ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದೀಗ ಕೂರ್ನಾಟಕ ಜಂಕ್ಷನ್ನಲ್ಲಿ ಮಹಾದೇವರ ಪೇಟೆ ಸವಾರಿ ನಡೀತಾ ಇದೆ. ಮತ್ತೊಂದು ಕಡೆ ಭಕ್ತ ಸಾಗರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಬಹಳ ವೈಭವದ ಪೇಟೆ ಸವಾರಿಗೆ ಇದು ಸಂಪೂರ್ಣವಾಗಿ ಸಾಕ್ಷ್ಯ ರೂಪದಲ್ಲಿದೆ. ತಮ್ಮ ಇಷ್ಟಾರ್ಥಗಳನ್ನು ಮಹಾದೇವ ಈಡೇರಿಸಿರುವುದಕ್ಕೆ ಸಾಕ್ಷ್ಯ ರೂಪದಲ್ಲಿ ಈಗ ಕಾಣ್ತಾ ಇದೆ. ಬಹಳ ಭಕ್ತಿ ಪ್ರಧಾನವಾದಂಥ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀವಿ. ಕೂರ್ನಾಟಕ ಜಂಕ್ಷನ್ನಿಂದ ತಾವೀಗ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ. ಬಹಳಷ್ಟು ಜನರು ಅಲ್ಲಿ ತಮ್ಮ ದೇವರಿಗೆ ಅಂದರೆ ಜಗದೊಡೆಯ ಮಹಾಮಹಿಮಾ ಮಹಾಲಿಂಗೇಶ್ವರನಿಗೆ ಅಲ್ಲಿ ಸೇವೆಯನ್ನು ಅರ್ಪಿಸ್ತಾ ಇರುವಂತಹ ಅಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಆ ಒಂದು ಜನಸಾಗರದ ನಡುವೆ ದೇವರು ಸಾಗಿ ಬರ್ತಾ ಇರುವಂತಹ ರೀತಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಅಪೂರ್ವವಾದಂತಹ ಕ್ಷಣ, ಭಕ್ತಿ ಪ್ರಧಾನ ಕ್ಷಣಗಳಿಗೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಪ್ರಭು ಹೋಟೆಲ್ ಕೂರ್ನಾಟಕ ಇಲ್ಲಿಯ ಮುಂಭಾಗದ ಕಟ್ಟೆಯಲ್ಲಿ ಈಗ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿಯ ಸಮೀಪಕ್ಕೆ ನಾವೀಗ ಆ ಒಂದು ದೇವರ ಆಗಮನವಾಗಿದೆ. ಆ ಒಂದು ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀವಿ. ಪ್ರಭು ಕೂರ್ನಾಟಕ ಜಂಕ್ಷನ್, ಈ ಜಂಕ್ಷನ್ನ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ.
ಮಧ್ಯದಾರಿ ಬಂದು ಪುನಃ ಹೋಗ್ಲಿಕ್ಕೆ ಆ ಮಹಿಮಾ ಮಹಲಿಂಗೇಶ್ವರನ ಪೇಟೆ ಸವಾರಿ ಮುಂದುವರಿತಾ ಇದೆ. ಇದೀಗ ಪ್ರಭು ಕಾಫಿ ಹೋಟೆಲ್ ಕರ್ನಾಟಕ ಜಂಕ್ಷನ್ ಇಲ್ಲಿಂದ ಶ್ರೀ ಕರುಣಾಕರ್ ರೈ ಆರಾಧ್ಯ ಲೇಔಟ್ ದರ್ಬೆ ಕೆಮ್ಮಿಂದೆ ಇವರ ಆ ಒಂದು ಕಟ್ಟೆಗೆ ತರಲಿಕ್ಕಿದ್ದಾರೆ. ಮಹಲಿಂಗೇಶ್ವರನ ಕ್ಷೇತ್ರಕ್ಕೆ ಬ್ರಹ್ಮರಥವನ್ನು ಕೊಟ್ಟಿರುವಂತಹ ದಾನಿ ಮುತ್ತಪ್ಪ ರೈ ಅವರ ಸಹೋದರ ಕರುಣಾಕರ ರೈ ಆರಾಧ್ಯ ಲೇಔಟ್ ದರ್ಬೆ ಕೆಮ್ಮಿಂದೆ ಇವರ ಕೃಪೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಇದೀಗ ಪೇಟೆ ಸವಾರಿಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಕರ್ನಾಟಕದಿಂದ ಕೆಮ್ಮಿಂದೆಯ ಕಡೆಗೆ ಕರುಣಾಕರ್ ರೈ ಆರಾಧ್ಯ ಲೇಔಟ್ ದರ್ಬೆ ಕೆಮ್ಮಿಂದೆ ಮಹತೋಬರ ಮಹಲಿಂಗೇಶ್ವರ ದೇವರ ಬೃಹತ್ ಬ್ರಹ್ಮರಥವನ್ನು ನೀಡಿದಂತಹ ದಾನಿ ದಿವಂಗತ ಮುತ್ತಪ್ಪ ರೈ ಜೇರ್ಲಾ ಇವರ ಸಹೋದರ ಕರುಣಾಕರ್ ರೈ ಆರಾಧ್ಯ ಲೇಔಟ್ ದರ್ಬೆ ಕೆಮ್ಮಿಂದೆ ಇವರ ಕಟ್ಟೆಯತ್ತ ಇದೀಗ ದೇವರು ಸಾಕ್ತಾ ಇರುವಂಥದ್ದು. ಬಹಳ ವೇಗವಾಗಿ ಬ್ರಹ್ಮವಾಕ್ಯರಾದಂತಹ ಕೇಶವಾಡಿಗರವರ ಅಡಿಗೆಗಳು ಸಾಕ್ತಾ ಇದ್ದಾರೆ. ಜೊತೆಗಿರುವವರು ಕೂಡ ಅಷ್ಟೇ ವೇಗವಾಗಿ ಸಾಕ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ವೇಗವಾಗಿ ಸಾಕ್ತಿದ್ದಾರೆ ಪೇಟೆ ಸವಾರಿಯಲ್ಲಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕರುಣಾಕರ್ ರೈ ಅವರ ಕಟ್ಟೆಯಲ್ಲಿ ದೇವರಿಗೆ ಪೂಜೆ ಸಮರ್ಪಣೆಯಾಗಲಿಕ್ಕಿದೆ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ.
ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಿ. ಇದೀಗ ಮುಂದಿನ ಕಟ್ಟೆಯಾತ ದೇವರು ಆಗಮಿಸ್ತಾ ಇದ್ದಾರೆ. ಕರುಣಾಕರ್ ರೈ, ಆರಾಧ್ಯ ಲೇಔಟ್, ದರ್ಬೆ ಮಿಂಜೆ. ಓಂ ಜಗದೀಶ್ವರನೇ ನಮೋ ನಮೋ. ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಆ ಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ದೇವರಿಗೆ ಪುಷ್ಪಾರ್ಚನೆ ಆಗ್ತಾ ಇದೆ. ಪುಷ್ಪಾರ್ಚನೆಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ದೇವರು ಕಟ್ಟೆಗೇರುವ ಸಮಯದಲ್ಲಿ ನಡೆಯುತ್ತಿರುವಂತಹ ಪುಷ್ಪಾರ್ಚನೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ನಮ್ಮ ಜೊತೆಗೆ ಕ್ಯಾಮರಾದಲ್ಲಿ ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ ಮತ್ತು ವೈಭವ್, ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಇರ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಉಮೇಶ್ ಬಿತ್ತಡಕ. ಇದೀಗ ಕರುಣಾಕರ ರೈ, ಆರಾಧ್ಯ ಲೇಔಟ್, ದರ್ಬೆ ಮಿಂಜೆ. ದಿವಂಗತ ಮುತ್ತಪ್ಪ ರೈ ದೇರ್ಲಾ ಇವರ ಸಹೋದರ ಕರುಣಾಕರ್ ರೈ, ಆರಾಧ್ಯ ಲೇಔಟ್, ದರ್ಬೆ ಮಿಂಜೆ ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಅಲ್ಲಿಯ ವೈದಿಕ ಕಾರ್ಯಕ್ರಮಗಳನ್ನು ನೋಡಿ ತದಬಳಿಕ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ. ಹರ ಹರ ಶಂಕರ.
ಹರಿಯಾಣ ಮೊಬೈಲ್ ಸೀನಿಯರ್
ಮಹಾಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ. काम कर ಇದೀಗ ಮತ್ತೊಂದು ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂತಹದನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹಳ ವೈಭವಪೂರ್ಣವಾದಂತಹ ದೇವರ ಪೇಟೆ ಸವಾರಿ ಕಾರ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ತುಂಬ ಜನ ಕಾಮೆಂಟ್ ಹಾಕಿದ್ರಿ. ತುಂಬ ಒಳ್ಳೆಯ ವಿಡಿಯೋ ಮತ್ತು ಲೈವ್ ಹಂಚಿಕೊಂಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ನಾವೆಲ್ಲವನ್ನು ನೋಡಿದ್ದೇವೆ ಅನ್ನುವಂಥದ್ದು. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದ ಸರ್. ಸುಮನ್ ಮತ್ತು ಆಕಾಶ್ ESCಯಿಂದ ಕೂಡ ಈಗಾಗಲೇ ನಮಗೆ ಮೆಸೇಜ್ ಹಾಕಿದ್ದಾರೆ. ಪುತ್ತೂರು ಪುರವಾಸ ನಮೋ ನಮೋ ಅಂತ ಹಾಕಿದ್ದಾರೆ. ಜೈ ಕಲ್ಯಾಣಿ ಗುರುಪ್ರಸಾದ್ ಅವರು ಅಂತ ಹೇಳಿ ಹಾಕಿದ್ದಾರೆ. ಭಾಳಷ್ಟು ಜನ ಮೆಸೇಜನ್ನು ಮಾಡಿದ್ದೀರಿ. ಬಜ್ಪೆಯಿಂದ ನೋಡ್ತಾ ಇದ್ದೇವೆ ಅಂತ ಹೇಳಿ ಲತಾ ಶ್ರೀಧರ್ ಅವರು ಹಾಕ್ತಾ ಇದ್ದಾರೆ. ಲೈವ್ ಸೂಪರಾಗಿ ಬರ್ತಾ ಇದೆ ಅಂತ. ಐ ಆಮ್ ವಾಚಿಂಗ್ ಫ್ರಮ್ ಕತಾರ್ ಅಂತೇಳಿ ಸುರೇಶ್ ಅವರು ಹಾಕ್ತಾ ಇದ್ದಾರೆ. ಹರ ಹರ ಮಹಾದೇವ್ ಅಂತ ಹಾಕಿದ್ದಾರೆ. ದೇವರು ಎಲ್ಲಿಗೆ ಮುಟ್ಟಿದ್ರು ಅಂತ ಕೇಳ್ತಾ ಇದ್ದೀರಿ. ಖಂಡಿತವಾಗಿ ಅದರ ನೇರ ಪ್ರಸಾರವನ್ನು ತಾವು ನೋಡ್ತಾ ಇದ್ದೀರಿ. ಎಲ್ಲೆಲ್ಲಿಗೆ ತಲುಪಿದ್ದಾರೆ ಅನ್ನುವಂಥ ನೇರ ಪ್ರಸಾರವನ್ನು ತಾವು ವೀಕ್ಷಣೆ ಮಾಡಿದ್ದೀರಿ. ಕರುಣಾಕರ ಕಿಮಿಂಜೆ ಅವರ ಆ ಒಂದು ಕಟ್ಟೆಗೆ ದೇವರು ತಲುಪಿರುವಂಥ ಇದೀಗ ಕ್ಯಾಂಪ್ಕೋ ಕಟ್ಟೆಗೆ ದೇವರು ತಲುಪ್ತಾ ಇದ್ದಾರೆ. ಕ್ಯಾಂಪ್ಕೋ ಕಟ್ಟೆ ಅಂತ ಹೇಳಿದರೆ ಬಹಳ ವಿಶೇಷವಾದಂತಹ ಕ್ಯಾಂಪ್ಕೋ ವಠಾರದ ಕಟ್ಟೆ 1996ರಲ್ಲಿ ಈ ಕಟ್ಟೆಯನ್ನು ಕಟ್ಟಿಸಲಾಯಿತು. DGM HM ಕೃಷ್ಣಕುಮಾರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಸುರೇಶ್ ಭಂಡಾರಿ ಕಟ್ಟೆಯ ಅವತ್ತು ನಿರ್ವಹಣೆ ಮಾಡ್ತಾಯಿದ್ರು ಅನ್ನುವಂಥ ಮಾಹಿತಿ. 1996ರಲ್ಲಿ ಡ್ರೈವರ್ ಲಿಂಗಪ್ಪರವರು ಈ ಕಟ್ಟೆಯನ್ನು ನಿರ್ಮಿಸುವಲ್ಲಿ ಕಾರಣರಾದರು ಅನ್ನುವಂಥದ್ದು. ಸುರೇಶ್ ಶೆಣೆಯವರು ಅವತ್ತು ಸಹಕಾರವನ್ನು ನೀಡಿದರಂತೆ. ಕಟ್ಟೆಯ ಪಕ್ಕದಲ್ಲಿ ಪಾರಿಜಾತ ಮತ್ತು ಬಿಲ್ವಪತ್ರೆ ಮರಗಳು ಇವೆ. ಪ್ರತಿದಿನ ಕಟ್ಟೆಯನ್ನು ಅಲಂಕರಿಸಲಾಗ್ತಾ ಇದ್ದು ಇದರ ಉಸ್ತುವಾರಿಯನ್ನು ಸೆಕ್ಯೂರಿಟಿ ಆಫೀಸರ್ಸ್ ನೋಡ್ಕೊಳ್ತಾ ಇದ್ದರು ಅನ್ನುವಂಥದ್ದು ಹಿಂದಿನ ಇತಿಹಾಸ. ಇದೀಗ ಕ್ಯಾಂಪ್ಕೋ ಕಟ್ಟೆಗೆ ದೇವರು ಆಗಮಿಸ್ತಾ ಇದ್ದಾರೆ. ಕ್ಯಾಂಪ್ಕೋ ಕಟ್ಟೆ ದೇವರು ಆಗಮಿಸ್ತಾ ಇದ್ದಾರೆ. ಆ ಕ್ಯಾಂಪ್ಕೋ ಕಟ್ಟೆಯ ಸುತ್ತಮುತ್ತ ಜನಸಾಗರ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಬಹಳ ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ಇಲ್ಲಿ ಸಿಗ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪುಟ್ಟ ಪುಟ್ಟ ಮಕ್ಕಳನ್ನು ಆ ಒಂದು ಹೆಗಲಲ್ಲಿ ಕುಳ್ಳಿರಿಸಿಕೊಂಡು ಬಂದು ದೇವರ ದರ್ಶನವನ್ನು ಮಾಡಿಸ್ತಾ ಇರುವಂತಹ ಕ್ಷಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮಹತೋಬರ ಮಹಾಲಿಂಗೇಶ್ವರನ ಮಹಿಮೆ ಎಷ್ಟು ಅನ್ನುವುದಕ್ಕೆ ಈ ಜನಸಾಗರವೇ ಕಾರಣ. ಪ್ರತಿಯೊಂದು ಕಟ್ಟೆಯಲ್ಲೂ ಕೂಡ ಸಾವಿರಾರು ಜನ ನಿಂತು ಈ ಒಂದು ಕಟ್ಟೆ ಪೂಜೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಬಹಳ ವಿಶೇಷವಾದಂತಹ ಕ್ಷಣ. ಆ ಎಲ್ಲ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ಅಭೂತಪೂರ್ವ ಕ್ಷಣಕ್ಕೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಮಹಾತೋಬಾರ ಮಹಾಲಿಂಗೇಶ್ವರ ಮಹಾಮಹಿಮ ಮಹಾಲಿಂಗೇಶ್ವರನ ಮಹಿಮೆ ಇದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಈ ಮಹತೋಬಾರ ಮಹಾಲಿಂಗೇಶ್ವರನ ಪೇಟೆ ಸವಾರಿ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಕ್ಯಾಂಪ್ಕೋ ವಠಾರದ ಕ್ಯಾಂಪ್ಕೋ ಫ್ಯಾಕ್ಟ್ರಿ ಪುತ್ತೂರು ಇಲ್ಲಿಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ವಿಶೇಷವಾಗಿ ಕ್ಯಾಂಪ್ಕೋ ಫ್ಯಾಕ್ಟ್ರಿಯ ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ.
ವೈದಿಕ ಕಾರ್ಯಗಳು ನಡೀತಾ ಅದರಲ್ಲಿ ರಥಸಾಗರ ನಿಮ್ಮನ್ನು ವೀಕ್ಷಕರನ್ನು ಮುಂದುವರಿಸಿ ಪುತ್ತೂರು ಪ್ರವಾಸ ನಮೋ ನಮೋ ಪ್ರತಿಯೊಬ್ಬರು ಪದಕಟ್ಟಿದ್ದಾರೆ. ಭಾಳಷ್ಟು ಜನ ಕಮೆಂಟನ್ನು ಹಾಕ್ತಾಯಿದ್ದೀರಿ, ಧನ್ಯವಾದ ನಿಮಗೆ. ನವೀನ್ ನಾಯಕ್, ಸುಂದರ್ ಬೆಳ್ಳಿಪಾಡಿ, ಮೊಹಮ್ಮದ್ ರಿಯಾಜ್, ಐ ಆಮ್ ವಾಚಿಂಗ್ ಎಟ್ ಸೌದಿ ಅರೇಬಿಯಾ. ಸೌದಿ ಅರೇಬಿಯಿಂದ ನೋಡ್ತಾ ಇದ್ದಾರೆ. ಸಂಧ್ಯಾ ಕಿರಣ್, ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಅಂತ ಹೇಳ್ತಾರೆ. ಗೋವಿಂದಾನಿ ಗೋವಿಂದ. 3 ಗಂಟೆಯ ನಂತರ ಈಗಾಗಲೇ ಒಬ್ಬರು ಮೇಲ್ಗಡೆ ಮೆಸೇಜ್ ಹಾಕಿದ್ದಾರೆ, ಎಷ್ಟು ಹೊತ್ತಿಗೆ ನಿಮ್ಮ ಈ ಲಿಂಕ್ ಕ್ಲೋಸ್ ಆಗುತ್ತೆ ಅಂತ. ಖಂಡಿತವಾಗಿಯೂ ನಮ್ಮ ಈ ಲಿಂಕ್ 3 ಗಂಟೆಯ ಸುಮಾರಿಗೆ ಕ್ಲೋಸ್ ಆಗುತ್ತೆ. ತಾವೆಲ್ಲರೂ ಕೂಡ ಈ ಲಿಂಕನ್ನು 3 ಗಂಟೆಯ ಸುಮಾರಿಗೆ ಕ್ಲೋಸ್ ಆಗುತ್ತೆ. ಅದರಿಂದ 3 ಗಂಟೆ ನಂತರ ಆ ಲಿಂಕನ್ನು ಓಪನ್ ಮಾಡ್ಬೋದು. ಸಾರಿ, ನಿಮ್ಮೊಂದಿಗೆ ನಾವಿದ್ದೇವೆ, ತುಂಬ ಚೆನ್ನಾಗಿ ಬರ್ತಾ ಇದೆ ಲೈವ್ ಅಂತ ಹೇಳಿದರೆ ಧನ್ಯವಾದ ಸರ್. ಸುಂದರ್ ಬೆಳ್ಳಿಪಾಡಿ, ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ನಂತರ ಬರುವ ಕಟ್ಟೆಯನ್ನು ಸ್ವಲ್ಪ ಹತ್ತಿರ ಹೋಗಿ ವಿಡಿಯೋ ಮಾಡ್ತಿದ್ದೆ ಸರ್. ಕೃಷ್ಣಯ್ಯ ಮಾಸ್ಟರ್, ದೊಡ್ಡ ಮನೆ ಕಟ್ಟೆ, ವಾಚಿಂಗ್ ಫ್ರಮ್ ದುಬೈ ಅಂತ ಹೇಳಿದರು. ಈಗ ಏನು ನೀವು ಕಟ್ಟೆಯಲ್ಲಿ ಪೂಜೆ ನೋಡ್ತೇವೆ ಅದೇ ರೀತಿಯಾದಂಥ ವೀಡಿಯೋ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಆದರೆ ಅಲ್ಲಿ ನೆಟ್ವರ್ಕಿನ ಸಮಸ್ಯೆ ಆಗೋದಿದ್ದರೆ ಅದೇ ರೀತಿಯಾಗಿ ವೀಡಿಯೋ ಬರುತ್ತೆ. ಸುಷ್ಮಾ ಅವರಿಗೆ ಈ ಉತ್ತರ. ಗೋಪಾಲ್ ಭಗವತಿ ಹರ ಹರ ಮಹಾದೇವ್ ಅಂತ ಹೇಳ್ತಿದ್ದಾರೆ. ಪ್ರಕಾಶ್ ಶೆಟ್ಟಿಯವರು ಓಂ ನಮಃ ಶಿವಾಯ ಅಂತ ಹಾಕಿದರೆ ಅದ್ಭುತ ದೃಶ್ಯ ಅಂತೆ. ಜಗದೀಶ್ ಆಳ್ವ ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ ಅಂತ ಹಾಕಿದರೆ. ಪುಷ್ಪರಾಜ್ ರಾವ್ ಮರಳಿ ಮಂಗಳೂರಿನಿಂದ ಮೆಸೇಜನ್ನು ಮಾಡ್ತಾಯಿದ್ದೀರಿ, ಥ್ಯಾಂಕ್ ಯು ಸರ್. ಅಪಾರ ಜನಸಾಗರವನ್ನು ನೋಡ್ತಾ ಇದ್ದೀವಿ. ಈಗ ಸಮಯ 7 ನಿಮಿಷ.
ಆದರೂ ಕೂಡ ಅಪಾರವಾದಂತಹ ಜನಸಾಗರ ಇದೆ ಕ್ಯಾಂಪ್ಕೋ ಫ್ಯಾಕ್ಟರಿಯ ಮುಂಭಾಗದಲ್ಲಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರವನ್ನು ನೋಡ್ತಾ ಇದ್ದೀರಿ. ಇದು ಮಹಾಮಹಿಮಾ ಮಹತೋಬಾರ ಮಹಾಲಿಂಗೇಶ್ವರನ ಮಹಾಕಾರಣಿಕ. ಯಾಕಂತಂದರೆ ತನ್ನ ಇಷ್ಟಾರ್ಥಗಳನ್ನು ಈಡೇರಿಸಿದ ದೇವ ಅನ್ನುವಂಥ ಕಾರಣಕ್ಕೆ ಬರ್ತಾರೆ. ತನ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿದ ದೇವ ಅನ್ನುವಂಥ ಕಾರಣಕ್ಕೆ ಬರ್ತಾರೆ. ತನ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡು, ಇಷ್ಟಾರ್ಥಗಳನ್ನು ಈಡೇರಿಸು ಅನ್ನುವಂಥ ಕಾರಣಕ್ಕೆ ಬರ್ತಾರೆ. ಅಂತಹದೊಂದು ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಲೋಕಿಗೌಡರು ಬೆಂಗಳೂರಿಂದ ವಾಚ್ ಮಾಡ್ತಾ ಇದ್ದಾರೆ ಅಂತೆ. ಧನ್ಯವಾದ ಲೋಕಿಗೌಡ್ರೆ. ಇದೀಗ ನಮ್ಮ ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಈರಾ ಇದ್ದಾರೆ, ಕ್ಯಾಮ್ರಾದಲ್ಲಿ ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ ಮತ್ತು ಮತ್ತೊಬ್ಬ ವಿದ್ಯಾರ್ಥಿ ವೈಭವ್ ಸೂರ್ಯವಂಶಿ ಅವರು ಕ್ಯಾಮ್ರಾದಲ್ಲಿದ್ದಾರೆ. ವೈಭವ್ ಯಾಕೆ ವೈಭವ್ ಸೂರ್ಯವಂಶಿ ಅಂತ ಅಂದೆ ಅಂತಂದರೆ ಅವರ ಹಾಗೆ ಬಹಳ ವೇಗದ ಒಂದು ವ್ಯಕ್ತಿತ್ವ, ಬಹಳ ಅದ್ಭುತವಾದಂತಹ ಕ್ಯಾಮ್ರಾ ವರ್ಕ್ ಅವ್ರದ್ದು ವೈಭವ್. ಇದೀಗ ತಾವು ನೋಡ್ತಾ ಇದ್ದೀರಿ ವೈಭವ್ ಮತ್ತು ಅಶ್ವಥ್ ಶೆಟ್ಟಿ ಅವರ ಕ್ಯಾಮ್ರಾದ ಕಣ್ಣಿನ. ವೈಭವ್ ಮತ್ತು ಅಶ್ವಥ್ ಶೆಟ್ಟಿ ಕ್ಯಾಮ್ರಾದಲ್ಲಿ. ಅದರ ನಿರ್ವಹಣೆಯನ್ನು ಉಮೇಶ್ ಮಿತ್ತಡ್ಕ ಮಾಡ್ತಾ ಇದ್ದಾರೆ. ಪ್ರಶಾಂತ್ ಅವರು ಚಾಲನೆಯಲ್ಲಿದ್ದಾರೆ. ಮುಂದಿನ ಕಟ್ಟೆ ಕೃಷ್ಣಯ್ಯ ಮಾಸ್ಟರ್ ಮರೀಲ್ ಅವರ ಕಟ್ಟೆ. ಕೃಷ್ಣಯ್ಯ ಮಾಸ್ಟರ್ ಮನೆ ಅಥವಾ ಕೃಷ್ಣಯ್ಯ ಮಾಸ್ಟರ್ ಮರೀಲ್ ಅವರ ಕಟ್ಟೆ 1993ರಂದು ದಿವಂಗತ ಕೃಷ್ಣಯ್ಯ ಮಾಸ್ಟರ್ ಮತ್ತು ಮಕ್ಕಳು ಈ ಕಟ್ಟೆಯನ್ನು ಕಟ್ಟಿಸಿದ್ರು ಅನ್ನುವಂಥದ್ದು ಇತಿಹಾಸ. ಪ್ರಸ್ತುತ ಅವರ ಕುಟುಂಬದವರು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತು ಅವರ ಇಲ್ಲಿ ದೇವರು ಬರುವ ದಿನ ಸತ್ಯನಾರಾಯಣ ಪೂಜೆ, ದುರ್ಗಾ ಪೂಜೆ ನಡೀತಾ ಇತ್ತು ಹಿಂದೆ. ಹಾಗೆ ಅನ್ನದಾನ ಮಾಡಲಾಗ್ತದೆ. ದೇವರು ಸವಾರಿ ಹೋಗುವ ಮುನ್ನ ಕಟ್ಟೆ ಎದುರು ಕಲ್ಲುಟಿ ಮತ್ತು ಕಲ್ಕೊಡ ದೈವಗಳು ಗೋಡೆಯಲ್ಲಿ ಉದ್ಭವವಾಗಿದೆ ಎನ್ನುವಂತಹ ಪ್ರತೀತಿಯೂ ಕೂಡ ಇದೆ. ಮುಂದಿನ ಕಟ್ಟೆಯತ್ತ ಇದೀಗ ಪಯಣ ಬೆಳೆಸ್ತಾ ಇದ್ದಾರೆ. ಬಹಳ ಸುಂದರವಾದಂಥ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಅಭೂತಪೂರ್ವವಾದಂಥ ದೃಶ್ಯಾವಳಿ. ಕೃಷ್ಣಯ್ಯ ಮಾಸ್ಟರ್ ಅವರ ಕಟ್ಟೆಯತ್ತ ಇದೀಗ ದೇವರು ತೆರಳ್ತಾ ಇರುವಂತಹದನ್ನು ತಾವೀಗ ನೋಡ್ತಾ ಇದ್ದೀರಿ. ఇంకొంచెం లోటే కొడుతుంది
ತಾವು ನೋಡ್ತಾ ಇದ್ದೀರಿ 12 ಮಿಕ್ಕಿ ಕಬ್ಬಿನ ರಸ ತೆಗೆಯುವಂಥ ಯಂತ್ರಗಳ ಮೂಲಕ ಕಬ್ಬಿನ ಪಾನೀಯವನ್ನು ವಿತರಿಸ್ತಾ ಇರುವಂತಹ ಒಂದು ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದಾರೆ ಉಮೇಶ್ ಮಿತ್ತಡ್ಕ ಅವರು. 12ಕ್ಕೂ ಮಿಕ್ಕಿ ಕಬ್ಬಿನ ಯಂತ್ರದಿಂದ ರಸ ತೆಗೆದು ಭಕ್ತರಿಗೆ ನೀಡುವಂತಹ ಒಂದು ವಿಶೇಷವಾದಂತಹ ಭಕ್ತರ ಸೇವಾ ಕಾರ್ಯವನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಪಲಾವ್ ಮತ್ತು ಕಚಂಬರನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಇದೀಗ ನಮಗೆ ಲಭ್ಯವಾಗ್ತಾ ಇದೆ. ಪಲಾವ್ ಮತ್ತು ಕಚಂಬರನ ಸೇವೆಯು ಕೂಡ ನಿರಂತರವಾಗಿ ನಡೀತಾ ಇದೆ. ಇದು ದೇವರ ಜೊತೆಗೆ ಬಂದಂತಹ ಭಕ್ತರ ಒಂದು ಕಡೆ ಭಕ್ತರ ಮನವನ್ನು ತಣಿಸುವಂಥ ಕೆಲಸ ಆಗ್ತಾ ಇದ್ರೆ, ದೇವರಿಂದ ಆಗ್ತಾ ಇದ್ರೆ, ಇಲ್ಲಿ ಭಕ್ತರ ಹೊಟ್ಟೆಯ ಹಸಿವನ್ನು ತಣಿಸುವಂಥ ಕೆಲಸ ಎಲ್ಲ ಭಕ್ತರಿಂದ ಆಗ್ತಾ ಇದೆ. ಭಾರತ್ ಎಂಟರ್ಪ್ರೈಸಸ್ ಮರೀಲ್ ಅವರ ಕಡೆಯಿಂದ 12 ಯಂತ್ರಗಳ ಮೂಲಕ ಕಬ್ಬಿನ ಹಾಲನ್ನು ಭಕ್ತರಿಗೆ ವಿತರಿಸುವಂತಹ ಅಪೂರ್ವವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾದಂಥ ಧನ್ಯವಾದ. ಅದೇ ಸ್ಥಳದಲ್ಲಿ ಮತ್ತೆ ಕೆಲವು ದಾನಿಗಳು ಪಲಾವ್ ಮತ್ತು ಕಚಂಬರನ್ನು ವಿತರಿಸುವಂಥದ್ದು, ಅದೇ ದಾನಿಗಳು ಪಲಾವ್ ಮತ್ತು ಕಚಂಬರನ್ನು ವಿತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕ್ಷಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಭಾರತ್ ಗ್ರೂಪ್ನಿಂದ. ಇದೀಗ ಮತ್ತೆ ಪೇಟೆ ಸವಾರಿ ಮುಂದುವರೆದಿದೆ. ನಮ್ಮ ಜೊತೆಗೆ ನಿರ್ವಹಣೆಯಲ್ಲಿ ಉಮೇಶ್ ಮಿತ್ತಡ್ಕ ಇದ್ದಾರೆ. ಇದೀಗ ವಿಶೇಷವಾದಂತಹ ಒಂದು ಕ್ಷಣವನ್ನು ತಾವಿಗೆ ನೋಡ್ತಾ ಇದ್ದೀರಿ. ಕೃಷ್ಣಯ್ಯ ಮಾಸ್ಟರ್ ಮರೀಲ್ ಇಲ್ಲಿಯ ಕಟ್ಟೆಗೆ ದೇವರನ್ನು ಸ್ವಾಗತಿಸುವುದಕ್ಕೆ ಕಟ್ಟೆಯ ನಿರ್ವಹಣೆಗಾರರು ಬಂದು ನಿಂತಿರುವಂತಹದ್ದನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಭಕ್ತಿ ಪ್ರಧಾನವಾದಂತಹ ಸನ್ನಿವೇಶಕ್ಕೆ ಸಾಕ್ಷಿ ಆಗ್ತಾ ಇದೆ ಮರೀಲ್ ಭಾಗ. ಬಹಳ ವೈಭವಯುತವಾದಂತಹ ಶ್ರೀದೇವರು ಪೂಜೆ ಸ್ವೀಕರಿಸಲಿಕ್ಕೆ ಕಟ್ಟೆಗಳಿಗೆ ಸಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಇದೀಗ ಮರೀಲ್ನ ಕಟ್ಟೆಡೆಗೆ ಶ್ರೀದೇವರು ತೆರಳುತ್ತಾ ಇರುವಂತಹದ್ದು ಬಹಳ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂಥ ಜನಸಾಗರವನ್ನು ನೋಡ್ತಾ ಇದ್ದೀರಿ. ಆ ಎಲ್ಲ ಜನಸಾಗರವು ಕೂಡ ಬಹಳಷ್ಟು ಭಕ್ತಿಯಿಂದ ಶಾಸಕ ಅಶೋಕ್ ಕುಮಾರ್ ರೈ ಅವರು ಈ ಒಂದು ಕಟ್ಟೆ ಪೂಜೆಯಲ್ಲಿ ನಿರಂತರವಾಗಿ ಭಾಗಿಯಾಗ್ತಾ ಇದ್ದಾರೆ ತಮ್ಮ ಕುಟುಂಬದೊಂದಿಗೆ. ಆ ಕ್ಷಣವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಶ್ರೀದೇವರ ಪೇಟೆ ಸವಾರಿಯಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರು ಸಂಪೂರ್ಣವಾಗಿ ಭಾಗಿಯಾಗ್ತಾ ಇರುವಂಥ ದೃಶ್ಯಾವಳಿ. ಪ್ರತಿಯೊಂದು ಕಟ್ಟೆಯ ಮುಂದೆ ಯಾವ ಮಟ್ಟಿಗೆ ಜನ ಸೇರಿರ್ತಾರೆ, ಎಷ್ಟರ ಮಟ್ಟಿಗೆ ಜನ ಸೇರಿರ್ತಾರೆ ಅನ್ನೋದಕ್ಕೆ ಉದಾಹರಣೆ ಇದು. ಈಗ ಸಮಯ 12:35 ಕೂಡ ಕದಲದೆ ಜನ ನಿಂತಿದ್ದಾರೆ ಅಂತಂದರೆ ಜಗದೊಡೆಯ ಮಹಾಮಹಿಮ ಮಹಲಿಂಗೇಶ್ವರನನ್ನು ದರ್ಶನ ಮಾಡಬೇಕು, ಆತನನ್ನು ಆರಾಧಿಸಬೇಕು, ಆತನಿಗೆ ತನ್ನ ಪೂಜೆಯನ್ನು ಸಲ್ಲಿಸಬೇಕು, ತನ್ನ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅನ್ನುವಂಥ ಮಹಾ ಇರಾದೆಯೊಂದಿಗೆ ಈ ಎಲ್ಲ ಭಕ್ತ ವೃಂದ ಅಲ್ಲಿ ನಿಂತಿದೆ. ಆ ಎಲ್ಲ ಭಕ್ತ ವೃಂದವನ್ನು ತಾವೀಗ ನೋಡ್ತಾ ಇದ್ದೀರಿ. ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಆ ಕಟ್ಟೆಗೆ ಸ್ವಾಗತವನ್ನು ಕೊಡ್ತಾ ಇರುವಂತಹ ಭಕ್ತ ವೃಂದ ಅವುಗಳ ಆ ಒಂದು ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಕೃಷ್ಣಯ್ಯ ಮಾಸ್ಟರ್ ಅವರ ಕಟ್ಟೆಯತ್ತ ಆಗಮಿಸ್ತಾ ಇದ್ದಾರೆ ದೇವರು. ಇದೀಗ ಕೃಷ್ಣಯ್ಯ ಮಾಸ್ಟರ್ ಮರೀಲ್ ಅವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದು ಅಲ್ಲಿಯ ವೈದಿಕ ಕಾರ್ಯಗಳನ್ನು ತಾವು ವೀಕ್ಷಣೆ ಮಾಡಬಹುದು. ದುಬೈಯಿಂದ ಒಬ್ಬರು ಕೇಳಿದರು ಕೃಷ್ಣಯ್ಯ ಮಾಸ್ಟರ್ ಮರೀಲ್ ಅವರ ಕಟ್ಟೆಯಿಂದ ವೈದಿಕ ಕಾರ್ಯಗಳನ್ನು ದಯವಿಟ್ಟು ತೋರಿಸಿ ಅಂತ ಇದೀಗ ತೋರಿಸ್ತಾ ಇದ್ದೀವಿ. ಆ ವೈದಿಕ ಕಾರ್ಯಗಳ ನಂತರ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ.
ಶ್ರದ್ಧಾ ಕೆಮ್ಮಿಜಿಯವರೇ ತಾವು ವೀಕ್ಷಣೆ ಮಾಡಿದ್ದೀರಿ ಅಂತ ಅಂದುಕೊಳ್ಳುತ್ತೇವೆ. ಯಾಕಂತಂದರೆ ಆ ನೇರ ಪ್ರಸಾರದ ಮೂಲಕ ನಿಮಗೆ ಆ ದೃಶ್ಯಾವಳಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದೀಗಾಗಲೇ ಕೃಷ್ಣಯ್ಯ ಮಾಸ್ಟರ್ ಮರಿಯಲ್ಲಿ ಇವರ ಕಟ್ಟೆಯಿಂದ ನೇರ ಪ್ರಸಾರ ಆಗಿದೆ. ಇದೀಗ ಮುಂದಿನ ಕಟ್ಟೆಯತ್ತ ದೇವರು ತೆರಳುವಂತಹ ಸಮಯ. ಜಯರಾಮ್ ರೈ ಅವರು ಮೆಸೇಜನ್ನು ಹಾಕಿದ್ದಾರೆ. ಭಾಳಷ್ಟು ಚೆನ್ನಾಗಿ ರಿಲೇ ಬರ್ತಾ ಇದೆ. ಅಭಿನಂದನೆಗಳು. ಬೇರೆ ಬೇರೆ ದೇಶದಲ್ಲಿ ಇದ್ದ ನಮಗೆಲ್ಲರಿಗೂ ದೇವರ ಪೂಜೆ ನೋಡುವಂತಹ ಸೌಭಾಗ್ಯ ಸಿಕ್ಕಿದೆ ಅನ್ನುವಂಥದ್ದು ಖಂಡಿತ ಸರ್. ನಿಮ್ಮ ಪ್ರೀತಿಗೆ ನಮ್ಮ ಧನ್ಯವಾದ. ಬೆಂಗಳೂರಿನಿಂದ ನೋಡುವವರಿದ್ದಾರೆ, ಬೇರೆ ಬೇರೆ ಊರಿಂದ ನೋಡುವವರಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಅಬುಧಾಬಿಯಿಂದ ನೋಡ್ತಾ ಇರುವಂಥವರು ಬಹಳ ಖುಷಿಯಾಗಿ ನೋಡ್ತಾ ಇದ್ದಾರೆ. ಅನೀಶ್ ಫ್ರಮ್ ಲಂಡನ್ ನೋಡ್ತಾ ಇದ್ದಾರೆ. ಮೀನಾಕ್ಷಿ ವಾಚಿಂಗ್ ಫ್ರಮ್ ಬೆಂಗಳೂರು ಅಂತ ಹಾಕಿದ್ದಾರೆ.
ಸಂತೋಷ್ ಕುಮಾರ್. ನೆಕ್ಸ್ಟ್ ನಮ್ಮ ಕಟ್ಟೆ ಅಂತ ಹಾಕಿದರೆ ಆಗ ಇದೀಗ ನಿಮ್ಮ ಕಟ್ಟೆಯ ಪೂಜೆಯು ಕೂಡ ಮುಗಿದು ಮುಂದಿನ ಕಟ್ಟೆಯತ್ತ ದೇವರು ತೆರಳುತ್ತಾ ಇದ್ದಾರೆ. ರಾಜೇಶ್ ಕೆಮ್ಮಣ್ ಅವರು ಮಿಸ್ಸಿಂಗ್ ಸೋ ಮಚ್ ಅಂತ ಹಾಕಿದ್ದಾರೆ. ಖಂಡಿತ ಸರ್. ವನಿತಾ ಶೆಟ್ಟಿ ವಾಚಿಂಗ್ ಫ್ರಮ್ ಪುಣೆ ಅಂತ ಹಾಕಿದ್ದಾರೆ. ಇದೀಗ ಮುಂದಿನ ಕಟ್ಟೆ ಜನಾರ್ದನ ಕೆ ಮರಿಲ್, ಇವರ ಕಟ್ಟೆಗೆ ಜನಾರ್ದನ ಕೆ ಬಿನ್ ಕೆ ಶೇಷಪ್ಪ ಮರಿಲ್ ಅವರ ಕಟ್ಟೆಗೆ ಮುಂದಿನ ಕಟ್ಟೆ. ಸಾವಿರದ 1964ರಲ್ಲಿ ಮರೇಲ್ ದಿವಂಗತ ಹರಿಯಪ್ಪ ರಾವ್ ದೇವರ ಮೇಲಿನ ಭಕ್ತಿಯಿಂದ ಈ ಕಟ್ಟೆಯನ್ನು ಕಟ್ಟಿಸಿದ್ರು ಅನ್ನುವಂಥದ್ದು. ಪ್ರಸ್ತುತ ಜನಾರ್ದನರು ನಿರ್ವಹಿಸ್ತಾ ಇದ್ದಾರೆ. ಇದರೊಂದಿಗೆ ಅವರ ಕುಟುಂಬಸ್ಥರು ಸಹಕಾರವನ್ನು ನೀಡುತ್ತಿದ್ದಾರೆ. ಶ್ರೀರಾಮ ಭಜನಾ ಮಂಡಳಿ ಕೆಮ್ಮಿಂಜೆ ಹಾಗೂ ಇತರರು ಸಹಕಾರವನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು. ಮರೀಲ್ ಮಹಾಲಿಂಗೇಶ್ವರ ಕಟ್ಟೆ, ಮುಂದಿನ ಕಟ್ಟೆ ಜನಾರ್ದನಕ್ಕೆ ಬಿನ್ ಕೆ ಶೇಷಪ್ಪ ಮರೀಲ್ ಅವರ ಕಟ್ಟೆ. ಆ ಕಟ್ಟೆಯನ್ನು ತಾವೀಗ ನೋಡ್ತಾ ಇದ್ದೀರಿ. ಮುಂದಿನ ಕಟ್ಟೆಗೆ ದೇವರು ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಇದೀಗ ಕೃಷ್ಣಯ್ಯ ಮಾಸ್ಟರ್ ಕಟ್ಟೆಯಿಂದ ಮುಂದಿನ ಕಟ್ಟೆಗೆ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಅಭೂತಪೂರ್ವವಾದಂಥ ದೃಶ್ಯಾವಳಿಗೆ ತಾವೀಗ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಪ್ರಯತ್ನದ ಮೂಲಕ ಸುದ್ದಿ ನ್ಯೂಸ್ ಈ ಒಂದು ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಬಹಳ ಹೊರಭಾಗದಿಂದ ನೋಡ್ತಿರುವವರು ಮತ್ತು ನಮ್ಮ ಊರಿನಿಂದ ನೋಡ್ತಿರುವವರು ಕೂಡ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರುವುದಕ್ಕೆ ಧನ್ಯವಾದ. ರೇಖಾ ಪಾತ್ರ ಅವರು ತುಂಬ ಧನ್ಯವಾದಗಳು ಸುದ್ದಿ ನ್ಯೂಸ್ ಅಂತ ಹೇಳಿದರೆ. ಖಂಡಿತವಾಗಿಯೂ ಹರೀಶ್ ಬಂಗೇರವರು ವಾಚಿಂಗ್ ಫ್ರಮ್ ಸೌತ್ ಆಫ್ರಿಕಾ, ಸೌದಿ ಅರೇಬಿಯಾ, ದಯವಿಟ್ಟು ಕ್ಷಮಿಸಿ, ಸೌದಿ ಅರೇಬಿಯಾ. ಸಂತೋಷ್ ಕುಮಾರ್ ಹರ ಹರ ಮಹಾದೇವ್ ಅಂತ ಹಾಕಿದ್ದಾರೆ. ಖಂಡಿತ. ಲತಾ ಗೌಡ ಅವರು ವಾಚಿಂಗ್ ಫ್ರಾಮ್ ಪುಣೆ ಅಂತ ಹಾಕಿದ್ದಾರೆ. ಶ್ರದ್ಧಾ ಕೆಮಿಂಜೆ ತುಂಬ ಧನ್ಯವಾದಗಳು. ಖಂಡಿತ ಮೇಡಮ್, ನಿಮಗೆ ನಾವು ತಿಳಿಸಿದಂತೆ ನೆಟ್ವರ್ಕ್ ಇದ್ದಲ್ಲಿ ಅಥವಾ ಏನಾದರೂ ತೊಂದರೆ ಆಗದಿದ್ದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ, ಕೊಟ್ಟಿದ್ದೇವೆ. ಧನ್ಯವಾದ. ನಿಮ್ಮನ್ನು ನೀವು ವೀಕ್ಷಣೆ ಮಾಡಿ. ಮರೀಲ್ನ ನಂತರವೂ ಎಲ್ಲ ಕಟ್ಟೆಗಳ ಪೂಜೆಯನ್ನು ಕೂಡ ವೀಕ್ಷಣೆ ಮಾಡಿ ಅಂತ ನಿಮ್ಮಲ್ಲಿ ತಿಳಿಸ್ತಾ, ಸುಷ್ಮಾ ಬ್ಲಾಗ್ ತುಂಬ ಧನ್ಯವಾದ. ನಮ್ಮ ಮನೆಯ ಕಟ್ಟೆ ಕೃಷ್ಣಯ್ಯ ಮಾಸ್ಟರ್ ಕಟ್ಟೆ ಅಂತ ಹೇಳಿದರೆ ಖಂಡಿತ ನೋಡಿದಿರಿ ನೀವು ಅಂತ ಅನ್ಕೋತೀವಿ. ಉಜ್ವಲ್ ಯು ನಾಯಕ್ ವಾಚಿಂಗ್ ಫ್ರಮ್ ಮಾರಿಷಿಯಸ್ ಅಂತ ಹಾಕಿದರೆ. ಖಂಡಿತ ಸರ್, ನೋಡ್ತಾ ಇರಿ. ಬೆಳಗಿನ ಪುಣ್ಯ ಕಾರ್ಯದ ಅಂದರೆ ದೇವರ ಅವಭೃತ ಸ್ನಾನದ ದೃಶ್ಯಾವಳಿಯನ್ನು ಕೂಡ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ನಿರಂತರವಾಗಿ ಮಾಡುತ್ತೆ. ಆ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ, ಇದೀಗ ಮುಂದಿನ ಕಟ್ಟೆ ಅಥವಾ ದೇವರು ಪಯಣವನ್ನು ಬೆಳೆಸುವಂತಹದ್ದು ಜನಾರ್ದನರ ಕಟ್ಟೆ. ಜನಾರ್ದನ್ ಕೆ ಬಿನ್ ಕೆ ಶೇಷಪ್ಪ ಮರೀಲ್ ಅವರ ಕಟ್ಟೆಗೆ ಇದೀಗ ದೇವರು ಪಯಣವನ್ನು ಬೆಳೆಸಿದ್ದಾರೆ. ಬಹಳ ವಿಶೇಷವಾಗಿ ಶ್ರೀಧರ್ ನಾಯಕ್ ಲೈವ್ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಿದರೆ, ನೀವು ನೋಡಿದ್ದಕ್ಕೆ ನಮ್ಮ ಧನ್ಯವಾದ. ಭವಿಕಿರಣ್ ಅವರು ಕೈ ಮುಗಿದಿದ್ದಾರೆ. ಸುಷ್ಮಾ ವ್ಲಾಗ್ಸ್ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿದರೆ. ರಮಿತ್ ಮೆಂಡನ್ ಈಗ ಎಲ್ಲಿದೆ ಅಂತ ಕೇಳಿದರೆ, ಈಗ ಮರೀಲ್ ಭಾಗದಲ್ಲಿದೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಲಿಕ್ಕೆ ಖುಷಿ ಆಗ್ತಾ ಇದೆ. MP N ಪುತ್ತೂರು, ಥ್ಯಾಂಕ್ ಯು ಸುದ್ದಿ ನ್ಯೂಸ್, ಗ್ರೇಟ್ ಜಾಬ್. ಖಂಡಿತವಾಗಿಯೂ ಸರ್, ಧನ್ಯವಾದ. ನಿಮ್ಮ ಜೊತೆಗೆ ನೀವೆಲ್ಲರೂ ಕೂಡ ಈ ತಡರಾತ್ರಿ ಅಂದರೆ 12:47 ಕೂಡ 500ರಷ್ಟು ಜನ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಚಾನಲ್ನಲ್ಲಿಯೂ ಕೂಡ ಸಾವಿರಾರು ಜನ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್.
ಸುಪ್ರೀತ್ ಎಸ್ ಪುತ್ತೂರು ವಾಚಿಂಗ್ ಫ್ರಮ್ ದುಬೈ ಅಂತ ಹೇಳಿದರೆ ಖಂಡಿತ ಸರ್. ಸೂರ್ಯನಾರಾಯಣ ಸೋಮಯಾಜಿಯವರು ನಾನು ಆಸ್ಟಿನ್ USA ನೋಡ್ತಾ ಇದ್ದೇನೆ ಈಗ ಅಂತ ಹಾಕಿದ್ದಾರೆ. ಈಗ ಇಲ್ಲಿ ಮಧ್ಯಾಹ್ನ ಅಂತ ಬರೆಯೋಕೆ ಹೊರಟರು ಅಂತ ಅನಿಸುತ್ತೆ. ಖಂಡಿತ ಸರ್ ಧನ್ಯವಾದ. ನಾನು ಆಸ್ಟಿನ್ USA ನೋಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ಹಾಕಿದ್ದಾರೆ. ಧನ್ಯವಾದ ಸರ್, ನೀವು ನೋಡ್ತಾನೆ ಇರಿ. ಜಗದೀಶ್ ಆಳ್ವಾ ವಿ ಆರ್ ಪ್ರೌಡ್ ಆಫ್ ಯು ಸುದ್ದಿ ನಮ್ಮ ಸಂಸ್ಥೆ ಅಂತ ಹಾಕಿದರೆ ಖಂಡಿತ ಧನ್ಯವಾದ ಸರ್. ರಾಮಚಂದ್ರ ನಮಸ್ತೆ ಹಾಕಿದ್ದಾರೆ. ಲೋಕೇಶ್ ಬಲ್ಯ ಓಂ ನಮಃ ಶಿವಾಯ ಹಾಕಿದ್ದಾರೆ. ಪ್ರಶಾಂತ್ ಕುಂಬ್ಳೆ ಅವರು ಹರ ಹರ ಮಹಾದೇವ್ ಹಾಕಿದ್ದಾರೆ. ಸಂತೋಷ್ ಕುಮಾರ್ ಅವರು ಥ್ಯಾಂಕ್ಸನ್ನು ಹಾಕಿದ್ದಾರೆ. ಇದೀಗ ತಾವು ನೋಡ್ತಾ ಇದ್ದೀರಿ ಮುಂದಿನ ಕಟ್ಟೆ ಹತ್ತ ದೇವರ ಪಯಣವಾಗ್ತಾ ಇದೆ. ಬಹಳ ವಿಶೇಷವಾಗಿ ವೇಗದಿಂದ ಸಾಗ್ತಾ ಇರುವಂಥ ಬ್ರಹ್ಮವಾಹಕರು ಕೇಶವ ಅಡಿಗರು ಅವರ ಜೊತೆಗೆ ಎಲ್ಲರೂ ಕೂಡ ವೇಗವಾಗಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜುಗುಡಿ ಈಶ್ವರ್ ಭಟ್ ಕೂಡ ಬಹಳ ವೇಗವಾಗಿ ಸಾಗ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಇದೀಗ 1-2 ಕಿಲೋಮೀಟರ್ ಅಲ್ಲ 17 ಕಿಲೋಮೀಟರ್ ಸಾಗಬೇಕು. ಪುತ್ತೂರು ದೇವಾಲಯದಿಂದ 17 ಕಿಲೋಮೀಟರ್ ಸಾಗಿದ ನಂತರ ಸಿಗುವಂಥದ್ದು ವೀರಮಂಗಲದ ಕುಮಾರಧಾರ ಆ ಒಂದು ನದಿಯ ತಟ. ಅಲ್ಲಿ ಹೋಗಿ ವೀರಮಂಗಲದಲ್ಲಿ ಆ ಒಂದು ಅವಭೃತ ಸ್ನಾನ ನಡೆಯುತ್ತಿದೆ. ಇದೀಗ ಮುಂದಿನ ಕಟ್ಟೆ ಜನಾರ್ದನ ಕೆ ಬಿಂಕೆ ಶೇಷಪ್ಪ ಮರೀಲು ಇವರ ಕಟ್ಟೆ. ಆ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. ಮೋಹನ್ ರಾವ್ ಬಂಟ್ವಾಳ ನಮಸ್ತೆ ನಮಸ್ತೆ. ಹರ್ಷಿತಾ ಗೌಡ ಅವರು ನಮಸ್ತೆ ನಮಸ್ತೆ. ಸುಷ್ಮಾ ವ್ಲಾಗ್ಸ್ ಈ ಸಲ ನಮಗೆ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳಿದರೆ ಧನ್ಯವಾದ ಮೇಡಮ್. ಉಮೇಶ್ ನಾಯ್ಕ್ ಓಂ ನಮಃ ಶಿವಾಯ. ರಮ್ಯಾ ಕುಂಜತಾಯ್ ಥ್ಯಾಂಕ್ ಯು. ಅನಿಲ್ ಆ್ಯಂಡ್ ಥ್ಯಾಂಕ್ ಯು. ಅನಿಕಾ ಆ್ಯಂಡ್ ಆತ್ಮಿಕಾ ಕಾವು ಥ್ಯಾಂಕ್ ಯು. ನಾರಾಯಣ ಅವರು ಥ್ಯಾಂಕ್ ಯು ಸೋ ಮಚ್ ಹಾಕಿದ್ದಾರೆ. ಧನ್ಯವಾದ ನಿಮಗೂ. ವೀಕ್ಷಣೆಯನ್ನು ಮಾಡ್ತಿರುವಂಥ ನಿಮಗೆ ಧನ್ಯವಾದ. ಇದೀಗ ಮುಂದಿನ ಕಟ್ಟೆಯತ್ತ ದೇವರು ಪಯಣವನ್ನು ಬೆಳೆಸ್ತಾ ಇರೋದು. ಮುಂದಿನ ಕಟ್ಟೆ ಜನಾರ್ದನ ಕೆ ಬಿನ್ ಶೇಷಪ್ಪ ಮರೀಲು ಅವರ ಕಟ್ಟೆಗೆ ತೆರಳುತ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ದೀಕ್ಷಿತ್ ಅವರು ವಾಚಿಂಗ್ ಫ್ರಾಮ್ ಬೆಂಗಳೂರು ಅಂತ ಹಾಕಿದ್ದಾರೆ. ನಿತಿನ್ ಪೂಜಾರಿ ನಮಸ್ತೆ ಹಾಕಿದ್ದಾರೆ. ಪಂಚಕುಟಿ ಈಶ್ವರ್ ಭಟ್ ನಗುಮುಖ ನನ್ನ ಧನ್ಯವಾದಗಳು ಅಂತ ಹಾಕಿದ್ದಾರೆ. ನಗುಮುಖಕ್ಕೆ ಧನ್ಯವಾದ ಅಂತ ಅವ್ರದ್ದು ಖಂಡಿತ ಸರ್. ನಮಸ್ತೆ ಅಣ್ಣೇರೆ ಅಂತ ಹಾಕಿದ್ದಾರೆ. ಚಿರುಕಿ ಇವರು ನಮಸ್ತೆ. ರಾಜೇಶ್ ಹರ ಹರ ಮಹಾದೇವ್ ಹಾಕಿದ್ದಾರೆ. ಬಾಲಕೃಷ್ಣ ರೈ ಅವರು ಕತಾರ್ ನಿಂತ್ಕೊಡ್ತಾ ಇದ್ದಾರೆ. ಧನ್ಯವಾದ ನಿಮಗೆ. ಇದೀಗ ತಾವು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ಜನಾರ್ದನಕ್ಕೆ ಮರೀಲ್ ಇವರ ಕಥೆಯಿಂದ. ವಿಶೇಷವಾದಂತಹ ನೇರ ಪ್ರಸಾರ ಸುದ್ದಿ ನ್ಯೂಸ್ನಲ್ಲಿ ಪ್ರಸಾರವಾಗ್ತಾ ಇದೆ. ಸುದ್ದಿ ಲೈವ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗ್ತಾ ಇದೆ. ನಾಳೆ ಬೆಳಗ್ಗಿನ ನೇರ ಪ್ರಸಾರ ಈ 3 ಗಂಟೆ ರಾತ್ರಿ 3 ಗಂಟೆಯಿಂದ ಹೊಸ ಲಿಂಕ್ನಲ್ಲಿ ನೇರ ಪ್ರಸಾರವಾಗುತ್ತಿದೆ. ಅದನ್ನು ಕೂಡ ತಾವು ನೋಡ್ಬೋದು, ವೀಕ್ಷಣೆಯನ್ನು ಮಾಡ್ಬೋದು. ಇದೀಗ ಜನಾರ್ದನಕ್ಕೆ ಮರೀಲ್ ಇವರ ಕಟ್ಟೆಯಲ್ಲಿ ದೇವರಿಗೆ ವೈದಿಕ ಕಾರ್ಯಗಳಾಗ್ತಿದೆ. ಅದನ್ನು ನೋಡಿದ ನಂತರ ವೀಕ್ಷಕ ವಿವರಣೆ ಮುಂದುವರಿಸ್ತೇವೆ. Hare
ಪಾರ್ವತಿ ಪತೆ ಹರ ಹರ ಮಹಾದೇವ. ವಾದ್ಯ ರವಿ
ಇದೀಗ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಬಹಳಷ್ಟು ಹೊತ್ತಿನಿಂದ ಈ ಒಂದು ದೇವರ ಪೇಟೆ ಸವಾರಿಯಲ್ಲಿ ನಿಂತು ಓಡಾಡ್ತಿದ್ದಂತಹ ಪದಾರ್ಥಗಳು ಕೊಂಚ ಮಟ್ಟಿಗೆ ವಿರಾಮವನ್ನು ಪಡೀತಾ ಇದ್ದಾರೆ ಅಂತ ಅನಿಸುತ್ತೆ ನಮಗೆ ನೋಡಿದಾಗ. ಇದೀಗ ಗೋಪಾಲ ಭಗವತಿ ಸ್ವೀಟ್ಸ್ ಆ್ಯಂಡ್ ಜ್ಯೂಸ್ ಮರದಾಳ ಸುದ್ದಿ ಮಾಧ್ಯಮಕ್ಕೆ ಉತ್ತಮವಾಗಿ ನೇರಪ್ರಸಾರ ಮಾಡ್ತಿದೆ. ಮಹಾದೇವನ ಆಶೀರ್ವಾದ ಎಲ್ಲರಿಗೂ ಕರುಣಿಸಲಿ ಪ್ರಾರ್ಥಿಸ್ತೇನೆ ಅಂತ ಹಾಕಿದ್ದಾರೆ. ಧನ್ಯವಾದ ಸರ್. ಆಮೇಲೆ ಸೌಮ್ಯ ಶೆಟ್ಟಿ ಓಂ ನಮಃ ಶಿವಾಯ ಹಾಕಿದ್ದಾರೆ. ಖಂಡಿತ. ಸ್ವಾತಿ ಬಾಲಿಗ ಅವರು ಕೂಡ ಕಮೆಂಟನ್ನು ಹಾಕಿದ್ದಾರೆ. ಇದೀಗ ರೇಖಾಪಾತ್ರ ನಾನು ಮುಂಬೈಯಿಂದ ನೋಡ್ತಾ ಇದ್ದೇನೆ. ತ್ರಿಷಾ ಆ್ಯಂಡ್ ಪ್ರೀತಮ್ ಥ್ಯಾಂಕ್ ಯು ಸರ್. ತೃಷ್ಣ ಮತ್ತು ಪ್ರೀತಮ್ ಥ್ಯಾಂಕ್ ಯು. ಜ್ಯೋತಿಶ್ರೀ ಓಂ ನಮಃ ಶಿವಾಯ. ಹರೀಶ್ ಶೆಟ್ಟಿ ಓಂ ನಮಃ ಶಿವಾಯ. ವಿನಯ್ ನಮಸ್ತೆ. ಕೃತಿಕಾ ಹೆಗಡೆ ನಮಸ್ತೆ, ಧನ್ಯವಾದಗಳು. ವಿನೋದ್ ರೈ ವೀರಮಂಗಲದ ದೇವರಿಗೆ ಮತ್ತು ಪುತ್ತೂರಿನ ಒಡೆಯನಿಗೆ ಇಂದಿನ ದಿನ ಇರುವ ವಿಶೇಷ ಸಂಬಂಧ ಮತ್ತು ಮಹತ್ವದ ಬಗ್ಗೆ ಸಾಧ್ಯವಾದರೆ ತಿಳಿಸಿ. ಆದರೆ ಒಂದೇ ಕಡೆ ಮಹಾವಿಷ್ಣು ಮತ್ತು ಮಹಾದೇವ ಈಗಾಗಲೇ ಒಮ್ಮೆ ಅದನ್ನು ಒಂದು ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೊಂದು ವಿಶೇಷವಾದಂತಹ ಯಾಕೆ ವೀರಮಂಗಲದಲ್ಲಿ ಅವಭೃತ ಸ್ನಾನ ಅನ್ನುವಂತಹದ್ದನ್ನು ಇವತ್ತಿನ ಸುದ್ದಿ ಬಿಡುಗಡೆಯಲ್ಲಿ ಒಂದು ಪ್ರಕಟವಾಗಿದೆ. ಅದನ್ನು ನಿಮಗೆ ತಿಳಿಸ್ತೇನೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಭಕ್ತನಿಗೆ ತನ್ನ ದರ್ಶನ ಕೊಡುವ ಮೂಲಕ ಆತನ ಇಷ್ಟಾರ್ಥಗಳನ್ನು ಈಡೇರಿಸುವ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ವೀರಮಂಗಲಕ್ಕೆ ಅವಭೃತ ಸ್ನಾನಕ್ಕೆ ಬರುವ ಹಿಂದೆಯೂ ಒಂದು ಕತೆ ಇದೆ. ಈ ಹಿಂದೆ ನಿತ್ಯಮಂಗಳ ಎಂದು ಕರೆಯುತ್ತಿದ್ದ ಈಗಿನ ವೀರಮಂಗಲವನ್ನು ಆಗಿನ ಬಲ್ಲಾಳ ವಂಶದ ವೀರಮ್ಮ ಉಳ್ಳಾಲ್ತಿ ಆಳ್ವಿಕೆ ಮಾಡ್ತಾಯಿದ್ರು. ಅನಾದಿ ಕಾಲದಿಂದಲೂ ಶ್ರೀ ಮಹಾಲಿಂಗೇಶ್ವರ ದೇವರು ಉಪ್ಪಿನಂಗಡಿಯ ನದಿ ತೀರಕ್ಕೆ ಅವಭೃತ ಸ್ನಾನಕ್ಕೆ ತೆರಳುವಂತಹ ಪದ್ಧತಿ ಇತ್ತು. ವೀರಮ್ಮ ಬಳ್ಳಾಲ್ತಿಯವರು ದೇವರನ್ನು ನೋಡಲು ಪ್ರತಿ ವರ್ಷ ಉಪ್ಪಿನಂಗಡಿಗೆ ತೆರಳುತ್ತಾ ಇದ್ರು. ಆದರೆ ಆ ವರ್ಷ ವೀರಮ್ಮ ಬಳ್ಳಾಲ್ತಿ ತುಂಬು ಗರ್ಭಿಣಿಯಾಗಿದ್ದರಿಂದ ಅವರಿಗೆ ಉಪ್ಪಿನಂಗಡಿಗೆ ದೇವರನ್ನು ನೋಡಲು ಹೋಗಲು ಆಗಲಿಲ್ಲ ಅಂತ. ಆಗ ವೀರಮ್ಮ ಬಳ್ಳಾಲ್ತಿಯವರು ಮನದಲ್ಲೇ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರಂತೆ, ನಾನು ತುಂಬು ಗರ್ಭಿಣಿಯಾಗಿರೋದ್ರಿಂದ ಉಪ್ಪಿನಂಗಡಿಗೆ ದೇವರನ್ನು ನೋಡೋದಕ್ಕೆ ಹೋಗಲು ಆಗ್ತಾ ಇಲ್ಲ. ಶ್ರೀದೇವರು ನಿತ್ಯಮಂಗಳದತ್ತ ಬರ್ತಾ ಇದ್ದರೆ ದೇವರ ದರ್ಶನ ಪಡೀಬಹುದಿತ್ತು ಅಂತ ಮನದಿಂದ ಪ್ರಾರ್ಥನೆ ಮಾಡಿದ್ರಂತೆ. ಅವರು ನಿತ್ಯಮಂಗಳದತ್ತ ಬಂದರೆ ಅವರಿಗೆ ಒಂದು ಕದಿಕೆ ಅವಲಕ್ಕಿ ಸೇವೆ ನೀಡ್ತಾ ಇದ್ದೆ ಎಂದು ಪ್ರಾರ್ಥಿಸಿಕೊಂಡ್ರಂತೆ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ತನ್ನ ಭಕ್ತೆಯ ಪ್ರಾರ್ಥನೆ ಕೇಳಿತು. ವೀರಮ್ಮ ಬಳ್ಳಾಲ್ತಿಯ ಭಕ್ತಿಗೆ ಒಲಿದಂತಹ ಮಹಾಲಿಂಗೇಶ್ವರ ದೇವರು ನಿತ್ಯಮಂಗಳಕ್ಕೆ ಭೇಟಿ ನೀಡಿದರು ಅನ್ನುವಂಥದ್ದು ಐತಿಹ್ಯ. ಶ್ರೀ ಮಹಾವಿಷ್ಣುವನ್ನು ಭೇಟಿಯಾಗಿ ಅಲ್ಲಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸಿ ವೀರಮ್ಮ ಬಳ್ಳಾಲ್ತಿಗೆ ದರ್ಶನವನ್ನು ನೀಡಿ ಕುಮಾರಧಾರ ನದಿಯಲ್ಲಿ ಅವಭೃತ ಸ್ನಾನವನ್ನು ಮುಗಿಸಿದ್ರು ಎಂಬ ಇತಿಹಾಸ ಇದೆ ಅಂತ. ವೀರಮ್ಮ ಬಳ್ಳಾಲ್ತಿಯ ಭಕ್ತಿಯ ಫಲವಾಗಿ ನಿತ್ಯಮಂಗಳ ಮುಂದೆ ವೀರಮಂಗಳವಾಯಿತು ಅಂತ ಹೇಳ್ತಾರೆ. ಈಗಲೂ ಭಕ್ತರಿಂದ ಕದಿಕೆ ಅವಲಕ್ಕಿಯ ಸೇವೆ ನಡೆಯುವುದನ್ನು ಕಾಣಬಹುದಾಗಿದೆ ಅನ್ನುವಂಥದ್ದು. ಒಟ್ಟಿನಲ್ಲಿ ಭಕ್ತನ ಮನದಿಚ್ಛೆಯನ್ನು ಈಡೇರಿಸುವಂತಹ ಮಹಾಲಿಂಗೇಶ್ವರ ನಮ್ಮೆಲ್ಲರನ್ನು ಸದಾ ಕಾಯ್ತಿದ್ದಾನೆ ಎನ್ನುವುದು ಮಾತ್ರ ಸತ್ಯ ಅನ್ನುವಂಥದ್ದು ಸತ್ಯ. ಈಗಾಗಲೇ ಜಗದೊಡೆಯ ಮಹತೋಬರ ಮಹಾಲಿಂಗೇಶ್ವರ ದೇವರು ಈ ದಿನದ ಪೇಟೆ ಸವಾರಿಯಲ್ಲಿ ಜನಾರ್ದನ ಕೆ ಬಿನ್ ಶೇಷಪ್ಪ ಮರೀಲು ಇವರ ಕಟ್ಟೆಯಿಂದ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಬಹಳ ವೇಗವಾಗಿ ಸಾಗ್ತಾ ಇರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬ್ರಹ್ಮವಾಕ್ಯರಾಗದಂತಹ ಕೇಶವ ಅಡಿಗರವರು ಬಹಳ ವೇಗವಾಗಿ ಸಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ವೇಗವನ್ನು ಪಡೆದುಕೊಳ್ತಾ ಇದೆ ಪೇಟೆ ಸವಾರಿ. ಇದೀಗ ಮುಂದಿನ ಕಟ್ಟೆ
ಮನೋಜಿತ್ ಸ್ನೇಹನಗರ ಮರೀಲ್ ಕೆಮ್ಮಿಂಜೆ ಸಾರ್ವಜನಿಕ ಕಟ್ಟೆ. ಮನೋಜಿತ್ ಸ್ನೇಹನಗರ ಮರೀಲ್ ಕೆಮ್ಮಿಂಜೆ ಸಾರ್ವಜನಿಕ ಕಟ್ಟೆ. ಗ್ರಾಮದ 10 ಸಮಸ್ತರು ಸೇರಿ 2000ನೇ ಇಸವಿಯಲ್ಲಿ ಈ ಕಟ್ಟೆಯನ್ನು ಸ್ನೇಹನಗರ ಮರೀಲ್ನಲ್ಲಿ ಕಟ್ಟಿಸಿದ್ರು ಅನ್ನುವಂಥದ್ದು. ಪ್ರಸ್ತುತ ಕಟ್ಟೆ ಪೂಜೆ ಸಮಿತಿ ಇದ್ದು ಉಸ್ತುವಾರಿಯನ್ನು ಕೂಡ ನೋಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಮಾಹಿತಿ. 2006ರಲ್ಲಿ ಕಟ್ಟೆ ಅಲಂಕಾರದಲ್ಲಿ 3ನೇ ಸ್ಥಾನವನ್ನು ಪಡೆದಂಥ ಹೆಮ್ಮೆಯೂ ಕೂಡ ಆ ಕಟ್ಟೆಗಿತ್ತು. ಇಲ್ಲಿ ಪ್ರತಿ ವರ್ಷವೂ ಕೂಡ ಭಜನಾ ಕಾರ್ಯಕ್ರಮವೂ ಕೂಡ ವಿವಿಧ ತಂಡಗಳಿಂದ ನಡೆಯುತ್ತದೆ ಅನ್ನುವಂಥದ್ದು. ಇದೀಗ ಮನೋಜಿತ್ ಸ್ನೇಹನಗರ ಮರೀಲ್ ಕೆಮ್ಮಿಂಜೆ ಸಾರ್ವಜನಿಕ ಕಟ್ಟೆಯೆಡೆಗೆ ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವರ ಸವಾರಿ ನಡೀತಾ ಇದೆ. ಆ ಒಂದು ಕಟ್ಟೆಯಲ್ಲಿ ಕುಳಿತು ಇದೀಗ ದೇವರು ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಆ ಎಲ್ಲ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಸಂದೇಶ್ ಭಟ್ ಹರ ಹರ ಮಹಾದೇವ್. ವಿಜಯ್ ಅವರು ನಮಸ್ಕಾರ ಹಾಕಿದ್ದಾರೆ. ಸಂತೋಷ್ ಅಂತ ನಮಸ್ಕಾರ ಹಾಕಿದ್ದಾರೆ. ಜಯಂತ್ ಅವರು ಅವಕಾಶವನ್ನು ಮಾಡಿಕೊಟ್ಟಂಥ ಚಾನಲ್ಗೆ ಧನ್ಯವಾದ ಹೇಳಿದ್ದಾರೆ. ಧನ್ಯವಾದ ಸರ್. ಹೇಮಚಂದ್ರ ಅವರು ಒಳ್ಳೆ ಕೆಲಸ ಅಂತ ಹೇಳಿದ್ದಾರೆ. ಧನ್ಯವಾದ. ರಾಕೇಶ್ ಗೌಡ ಅವರು ಸುದ್ದಿ ವಾಚಿಂಗ್ ಫ್ರಮ್ ಡೆಲ್ಲಿ ಓಂ ನಮ ಶಿವಾಯ ಅಂತ ಹೇಳಿದ್ದಾರೆ. ಧನ್ಯವಾದ. ಭವಿತ್ ಭವಾನಿ ಅವರು ಓಂ ನಮ ಶಿವಾಯ ಹೇಳಿದ್ದಾರೆ. ಧನ್ಯವಾದ. ಐ ಆಮ್ ವಿನೋದ್ ರೈ ನಮಸ್ಕಾರವನ್ನು ಹಾಕಿದ್ದಾರೆ. ನಿಮಗೆ ನಮಸ್ಕಾರ ಸರ್. ಸೂರಜ್ ದೇವಾಡಿ ಮಾದೇವ ನಿಮ್ಮ ತೋರು ಆದೂರು ಮಲ್ಲಿಗೆ ಮಾದೇವ ನಿಮ್ಮ ಮನ್ನೆ ಮಾಲೆ ಗುಂಡು ಮಲ್ಲಿಗೆ ಬೆಟ್ಟಕೊಂಡೋದರಿಗೆ ಅತ್ತೆ ನಂಬಲ ಬೆಟ್ಟ ಮಾದೇವ ಮಾದೇವ
ಕುಶಲಪನ್ನೆ ಬಂದಾಗ ಉಮೇಶ್ ಸರ್ ಆ ಗಾಡಿಗೆ ಮಿತ್ತು ಕುಲ್ಯರದಲ್ಲ ಪತನಾಡು ಒಂದು ಕುಲ್ಯರ ಮಿತ್ತು ತಲೆ ಇದ್ದಿಲ್ಲ ನಾವು ತಲೆಂಬುಲ ಆಯ್ತಲ್ಲ ಪತನಾಡು ಬಣ್ಣದ ಕುಶಲಪನ್ನೆ ಬಣ್ಣ ಪತನಾಡು ಇದೀಗ ಕಟ್ಟೆ ಪೂಜೆಯನ್ನು ನೋಡ್ತಾ ಇದ್ರಿ. ಮುಂದಿನ ಕಟ್ಟೆ ಡಾಕ್ಟರ್ ಮಹಾಲಿಂಗ ಭಟ್ ಮರೀಲು ಇವರ ಕಟ್ಟೆ. ಡಾಕ್ಟರ್ ಮಹಾಲಿಂಗ ಭಟ್ ಮರೀಲು ಇವರ ಕಟ್ಟೆಗೆ 1962ರಲ್ಲಿ ದಿವಂಗತ ಕಟ್ಟದ ಕೋರಿಕಾರ್ ವೆಂಕಟರಮಣ ಭಟ್ ಕಟ್ಟೆಯನ್ನು ನಿರ್ಮಿಸಿದರು ಅನ್ನುವಂಥದ್ದು. ಆನಂತರ ಡಾಕ್ಟರ್ ಮಹಾಲಿಂಗ ಭಟ್ರವರು ಮತ್ತು ಮಕ್ಕಳು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಿದ್ರು. ಹಿಂದೆ ಪುತ್ತೂರು ಪೇಟೆಯಿಂದ ಮರೀಲುವರೆಗೆ ದೇವರ ಸವಾರಿ ಬಸವ ಮತ್ತು ಕೀಲುಕುದುರೆ ಸಹಿತ ಬರ್ತಾ ಇತ್ತು ಎಂಬುದನ್ನು ನೆನಪಿಸಿಕೊಳ್ಳಬಹುದು ಅನ್ನುವಂಥದ್ದು. ಇದೀಗ 1962ರಲ್ಲಿ ನಿರ್ಮಾಣವಾದಂತಹ ಮಹಾಲಿಂಗ ಭಟ್ ಅವರ ಮರೀಲು ಡಾಕ್ಟರ್ ಮಹಾಲಿಂಗ ಭಟ್ ಮರೀಲು ಅವರ ಕಟ್ಟೆಯತ್ತ ದೇವರು ಪಯಣವನ್ನು ಬೆಳೆಸ್ತಿರುವಂಥದ್ದು. ಬಹಳ ವೇಗವಾಗಿ ಸಾಗ್ತಾ ಇದ್ದಾರೆ. ಬ್ರಹ್ಮವಾಂಕರು ಮತ್ತು ಚಾಕ್ರಿವರ್ಗ ಬಹಳಷ್ಟು ವೇಗವಾಗಿ ಸಾಗ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಈ ಒಂದು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಿರುವಂಥವರು ಬಹಳಷ್ಟು ಜನ ಕರೆ ಮಾಡಿಯೂ ಕೂಡ ನಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ವಿದೇಶದಿಂದ ಈಗಾಗಲೇ ಕರೆಗಳು ಬರ್ತಾ ಇದ್ದಾವೆ, ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಅವರು ಬಹಳ ಸಂತುಷ್ಟಗೊಂಡಿದ್ದಾರೆ ಅನ್ನುವಂತಹದ್ದು. ಬಹಳಷ್ಟು ಖುಷಿಯಲ್ಲಿ ಈ ಒಂದು ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಒಬ್ಬರು ನನ್ನ ಊರಿಗೆ ಬರ್ತಿದ್ದಾರೆ ದೇವರು ಅಂತ ಹೇಳಿದ್ದಾರೆ. ಖಂಡಿತ ಧನ್ಯವಾದ. ಬಹಳಷ್ಟು ವಿಶೇಷವಾದಂತಹ ಕ್ಷಣಗಳಿಗೆ ಪುತ್ತೂರಿನ ಈ ಒಂದು ಪೇಟೆ ಸವಾರಿ ಸಾಕ್ಷಿ ಆಗ್ತದೆ. ಅದೆಲ್ಲವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಆಸ್ತ ಬಯಸ್ಕೊಂಡಿದ್ದನ್ನು ನೋಡ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ಬಹಳಷ್ಟು ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಕೂಡ ಕೊಡ್ತಾ ಇದ್ದೀರಿ. ನಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಬಹಳಷ್ಟು ಜನರ ಒಂದು ಟಿ ವಿ ಇವತ್ತು ಆನ್ ಇದೆ. ಆ ಟಿ ವಿಯಲ್ಲಿಯೂ ಕೂಡ ನೇರ ಪ್ರಸಾರವಾಗ್ತಿರೋದಕ್ಕೆ ನಮಗೆ ಖುಷಿ ಇದೆ. ಅದೆಲ್ಲ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅಭೂತಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ಮುಂದಿನ ಕಟ್ಟೆ ಡಾಕ್ಟರ್ ಮಹಾಲಿಂಗ ಭಟ್ ಮರೀಲು ಇವರ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇರುವಂತಹದ್ದು. ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿಯ ವೈದಿಕ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬನ್ನಿ. ತದ ಬಳಿಕ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ.
ಗ್ಯಾಸ್ ಲೈಟ್ ಗ್ಯಾಸ್ ಲೈಟ್
ಎರಡು ತೆಂಗಿನ ಸರ್ ಹೆಂಗೆ ಕೊಡಿ ಡಾಕ್ಟರ್ ಮಹಾಲಿಂಗ ಭಟ್ ಮರೀಲು ಇವರ ಕಟ್ಟೆಯಲ್ಲಿ ಇದೀಗ ದೇವರು ಪೂಜೆಯನ್ನು ಸ್ವೀಕರಿಸ್ತಾ ಇರುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಮುಂದೆ ರಘುನಾಥರಾಯಿ ಬೆದ್ರಾಳ ಕಟ್ಟೆ ಬಹಳ ವಿಶೇಷವಾಗಿ 1962ರಲ್ಲಿ ಬೆಳ್ಳಿಪಾಡಿ ರಘುನಾಥರಯ್ಯವರು ಕಟ್ಟೆಯನ್ನು ಕಟ್ಟಿಸಿದರು ಅನ್ನುವಂಥದ್ದು ಇತಿಹಾಸ. ಅಂದು 4 ಗ್ರಾಮಗಳು ಈ ಕಟ್ಟೆಯನ್ನು ಅವಲಂಬಿಸಿತ್ತು ಅನ್ನುವಂಥದ್ದು. ಬೆಳ್ಳಿಪಾಡಿ ರಘುನಾಥರಯ್ಯವರ ಕಟ್ಟೆ ಅಂತಲೇ ಅದು ಬಹಳ ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು. ಅದೇ ಕಟ್ಟೆಯಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಕೂಡ ಅಲ್ಲಿ ನಡೀತಾ ಇರುವಂಥದ್ದು. ಮುಂದಿನ ಕಟ್ಟೆ ಇದೀಗ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ರಘುನಾಥರಾಯ್ ಬೇದ್ರಾಳ ಕಟ್ಟೆ. ಆ ಕಟ್ಟೆಯತ್ತ ಮುಂದೆ ತೆರಳಿಕ್ಕಿದ್ದಾರೆ ದೇವರು.
33 ಕಟ್ಟೆಗಳಲ್ಲಿ ಇದೀಗ ಪೂಜೆ ನೆರವೇರಿದೆ. 32 ಕಟ್ಟೆಗಳಲ್ಲಿ ನೆರವೇರಿದು 33ನೇ ಕಟ್ಟೆ ಹತ್ತ ದೇವರು ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಬಹಳ ವಿಶೇಷವಾದಂತಹ ಆಕರ್ಷಣೀಯವಾದಂತಹ ಈ ಪೇಟೆ ಸವಾರಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹಳ ವೈಭವದಿಂದ ನಡೆಯುತ್ತಿರುವಂತಹ ಪೇಟೆ ಸವಾರಿಯನ್ನು ಗಮನಿಸ್ತಾ ಇದ್ದೀರಿ. ಮುಂದೆ ಬಹಳ ಒಂದಂತೂ ಸತ್ಯ, ಪುತ್ತೂರಿನ ಜಾತ್ರಾ ಮಹೋತ್ಸವ ಅಂತ ಹೇಳಿದರೆ ಪುತ್ತೂರಿನ ಸುತ್ತಮುತ್ತವೂ ಕೂಡ ಒಂದು ರೀತಿಯಲ್ಲಿ ವೈಭವೋಪೇತವಾದಂಥ ಕ್ಷಣ. ಯಾಕೆಂತಂದರೆ ಭಾಳ ವಿಶೇಷವಾದಂಥ ಕ್ಷಣಕ್ಕೆ ಒಂದು ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಮೊದಲ ದಿನದಿಂದಲೇ ಪೇಟೆ ಸವಾರಿ ಆರಂಭವಾಗುತ್ತೆ. ಪೇಟೆ ಸವಾರಿ ಆರಂಭವಾಗಿದ್ದ ನಂತರ ಭಾಳ ವಿಶೇಷವಾಗಿ ಎಲ್ಲ ಏರಿಯಾಗಳನ್ನು ಪೇಟೆ ಸವಾರಿ ಮೂಲಕ ಕವರ್ ಮಾಡ್ತಾ ಇರುವಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ಹರ ಹರ ಮಹಾದೇವ್, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಧನ್ಯವಾದಗಳು ಸುದ್ದಿ ಟಿವಿಗೆ. ಹರೀಶ್ ಶೆಟ್ಟಿ ಅವರು ಹಾಕಿದ್ದಾರೆ, ಧನ್ಯವಾದ. ಕೃತೇಶ್ ದಾಮೋದರ್ ನೇರ ಪ್ರಸಾರಕ್ಕೆ ಧನ್ಯವಾದ. ಬಹರಣ್ಣಲ್ಲಿ ನೆಲೆಸಿರುವ ಎಲ್ಲ ಭಕ್ತರಿಗೆ ಮಹಾದೇವನ ಆಶೀರ್ವಾದ ಕರುಣಿಸಲೆಂದು ಪ್ರಾರ್ಥಿಸ್ತೇನೆ ಅಂತ ಹೇಳಿದ್ದಾರೆ, ಧನ್ಯವಾದ. ನಾವು ಕೂಡ ಅದೇ ಆಶಯವನ್ನು ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡ್ತೇವೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಕೂಡ ಧನ್ಯವಾದ. ಇದೀಗ ಸಮಯ 1:31. ಈಗಲೂ ಕೂಡ 300 ಜನ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಚಾನಲ್ನಲ್ಲಿ ಭಾಳಷ್ಟು ಜನ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಧನ್ಯವಾದ ನಿಮಗೆಲ್ಲ. ಇದೀಗ ಮುಂದಿನ ಕಟ್ಟೆಯತ್ತ, ಬೆದ್ರಾಳದ ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಡಾಕ್ಟರ್ ಮಹಾಲಿಂಗ ಭಟ್ ಮರೀಲು ಅವರ ಕಟ್ಟೆಯಿಂದ ರಘುನಾಥ್ ರೈ ಕಟ್ಟೆಯತ್ತ ತೆರಳುತ್ತಾ ಇರುವಂತಹದ್ದು. ಆ ಇಡೀ ಚಾಕರಿ ವರ್ಗವನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಎಲ್ಲರೂ ಕೂಡ ತೆರಳುತ್ತಾ ಇದ್ದಾರೆ ಅನ್ನುವಂಥದ್ದು. ಬಹಳ ವೈಭವದಿಂದ ಕೂಡಿರ್ತಕ್ಕಂತಹ ಮೆರವಣಿಗೆ ನಡೀತಾ ಇದೆ. ಅಪಾರ ಸಂಖ್ಯೆಯ ಜನಸಾಗರ ಅಲ್ಲಿ ಇದೆ. ಆ ಭಕ್ತವೃಂದವನ್ನು ತಾವು ನೋಡ್ತಾ ಇದ್ದೀರಿ. ಇದೀಗ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಆ ಒಂದು ಕಟ್ಟೆಯಲ್ಲಿ ಪೂಜೆ ನಡೀತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಪೂಜೆ ನಡೆದು ಇದೀಗ ಪೇಟೆ ಸವಾರಿ ಮತ್ತೆ ಆರಂಭಗೊಂಡಿದೆ. ರಘುನಾಥ್ ರೈ ಅವರು ಬೆದ್ರಾಳ ಇವರ ಕಟ್ಟೆಗೆ ತೆರಳುತ್ತಾ ಇದ್ದಾರೆ. ದೇವರು ಡಾಕ್ಟರ್ ಮಹಾಲಿಂಗ ಭಟ್ ಮರೀಲು ಇವರ ಕಟ್ಟೆಯಿಂದ ಇದೀಗ ತೆರಳುತ್ತಾ ಇರುವಂತಹ ಸನ್ನಿವೇಶವನ್ನು ತಾವು ಗಮನಿಸ್ತಾ ಇದ್ದೀರಿ. ಭಕ್ತಿಯಿಂದ ದೇವರು ಪ್ರಾರ್ಥನೆ ಮಾಡುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಆಪ್ತತೆಯಿಂದ, ಬಹಳಷ್ಟು ಭಕ್ತಿಯಿಂದ ದೇವರು ಪ್ರಾರ್ಥನೆಯಲ್ಲಿ ತೊಡಗಿಕೊಂಡಿರುವಂತಹದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ವಿಶೇಷವಾದಂಥ ಕ್ಷಣಕ್ಕೆ ಈ ಒಂದು ಪೇಟೆ ಸವಾರಿ ಸಾಕ್ಷಿಯಾಗ್ತಾ ಇದೆ. ಬಹಳ ವೈಭವಯುತವಾದಂಥ ಕ್ಷಣಕ್ಕೆ ಪೇಟೆ ಸವಾರಿ ಸಾಕ್ಷಿಯಾಗ್ತಾ ಇದೆ. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಟಂತಹ ಪೇಟೆ ಸವಾರಿ ಇದೀಗ ಬೆದ್ರಾಳವನ್ನು ತಲುಪಿದೆ. ಮುಂದಿನ ಕಟ್ಟೆ 33ನೇ ಕಟ್ಟೆ. 33 ಮುಗಿದು 34ನೇ ಕಟ್ಟೆ ಇದೀಗ ಮುಂದಿನ ಕಟ್ಟೆ. ಇದೀಗ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಮುಂದೆ 24 ಘಟ್ಟಗಳಲ್ಲಿ ದೇವರು ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ.
ತಾವು ಒಂದು ದೇವರು ಹಾದು ಹೋಗುವಂಥ ದಾರಿಯನ್ನು ಗಮನಿಸ್ತಾ ಇದ್ದೀರಿ. ಬಹಳ ಪರಿಸರದ ನಡುವೆ ದೇವರು ಹಾದು ಹೋಗುವಂತಹ ರೀತಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹಳ ಸುಂದರವಾದಂತಹ ಕ್ಷಣಕ್ಕೆ ಬೆದ್ರಾಳ ಸಾಕ್ಷಿಯಾಗ್ತಾ ಇದೆ. ಇದೀಗ ಆ ಒಂದು ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಶ್ರೀದೇವರ ಆಗಮನವಾಗ್ತಾ ಇದೆ. ಮುಂದಿನ ಕಟ್ಟೆ ಅಥವಾ ಶ್ರೀದೇವರು ಆಗಮಿಸ್ತಾ ಇರುವಂತಹದನ್ನು ಗಮನಿಸ್ತಾ ಇದ್ದೀರಿ. ಇದೀಗ ದೇವರ ಆಗಮನದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಗುರುಪ್ರಸಾದ್ ತಂತ್ರಿಗಳು ಮತ್ತು ತಂಡ ಈ ಒಂದು ಹಾದಿಯಲ್ಲಿ ಸಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ಆಸ್ಥೆಯನ್ನು ವಹಿಸಿಕೊಂಡು ಎಲ್ಲ ಟೀಮ್ ಅಲ್ಲಿ ಸಾಗ್ತಾ ಇರುವಂತಹ ದೃಶ್ಯಾವಳಿ ಬಹಳ ವೀಕ್ಷಕರಿಂದಲೂ ಈ ನೇರ ಪ್ರಸಾರಕ್ಕೆ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಆ ಒಂದು ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಸೂರ್ಯ ಸೋಮಯಾಜಿ ಅವರು ಹೇಳ್ತಾರೆ, ನಾನು ಆಸ್ಟಿನ್ US ನೋಡ್ತಾ ಇದ್ದೇನೆ. ಇಲ್ಲಿ ಆಫ್ಟರ್ನೂನ್ 3 ಗಂಟೆ. ನಿಮ್ಮ ಸುದ್ದಿ ಮಾಧ್ಯಮಕ್ಕೆ ಧನ್ಯವಾದ. ನಿಮ್ಮ ಪ್ರಸಾರ ಧನ್ಯವಾದಗಳು ಸರ್. ಪುರಂದರ ಪ್ರಭು ಅವರು ವಾಚಿಂಗ್ ಹುಬ್ಳಿ ಕರ್ನಾಟಕ. ನಮಸ್ತೆ. ಮೋಹನ್ಯ ಸರ್ ನಮೋ ಮಹಾಲಿಂಗೇಶ್ವರ ಅಂತ ಹೇಳಿದರೆ ನಮೋ. ಕೃತೇಶ್ ದಾಮೋದರ್ ನೇರ್ಪಸಕ್ಕೆ ಧನ್ಯವಾದಗಳು. ಬಾರಿ ನಡೆಸಿರುವ ಎಲ್ಲ ಭಕ್ತರಿಗೆ ಮಹಾದೇವ ಆಶೀರ್ವಾದ ಕರುಣಿಸಲು ಪ್ರಾರ್ಥಿಸ್ತೇನೆ ಅಂತ ಹೇಳಿದರೆ ಧನ್ಯವಾದ ಸರ್. ಒಬ್ಬರ ಮಹಾಮಹಿಮಾ ಮಹಾಲಿಂಗೇಶ್ವರನ ಪೇಟೆ ಸವಾರಿ ನಡೀತಾ ಇದೆ. ಆ ಪೇಟೆ ಸವಾರಿಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಮುಂದಿನ ಕಟ್ಟೆ ಬೆದ್ರಾಳ ರಘುನಾಥರಾಯಿ ಬೆದ್ರಾಳ ಅವರ ಕಟ್ಟೆ. ಮುಂದಿನ ಕಟ್ಟೆ ಬಹಳಷ್ಟು ಜನ
ಈ ಒಂದು ಪೇಟೆ ಸವಾರಿಯಲ್ಲಿ ಭಾಗಿಯಾಗ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಒಂದು ಪೇಟೆ ಸವಾರಿಯ ದೃಶ್ಯ ವೈಭವವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದೀಗ ಮತ್ತೊಂದು ಭಾಗದಲ್ಲಿ ಆ ಕಟ್ಟೆಯ ಸಮೀಪದಲ್ಲಿ ಮತ್ತೊಂದು ಕ್ಯಾಮರಾದಿಂದ ದೃಶ್ಯಗಳು ಬರ್ತಾ ಇದ್ದಾವೆ. ಯಾವ ರೀತಿಯಾಗಿ ಆ ಕಟ್ಟೆಯ ಸಮೀಪದ ದೃಶ್ಯಾವಳಿಗಳಿದ್ದಾವೆ ಅನ್ನುವಂತಹದ್ದು. ಮಹತೋಬರ ಮಹಲಿಂಗೇಶ್ವರ ದೇವರ ಅಮೃತ ಸ್ನಾನದ ದಿವಸದ ಪೇಟೆ ಸವಾರಿಯ ಸುಂದರ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ. ಇದೀಗ ರಘುನಾಥ ರೈ ಅವರ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. ದೇವರು ಆಗಮಿಸ್ತಾ ಇರುವಂತಹ ಸುಂದರ ಕ್ಷಣವನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಬಹಳ ವೈಭವೋಪೇತ ಕ್ಷಣಕ್ಕೆ ಶ್ರೀ ಕ್ಷೇತ್ರ ಪುತ್ತೂರಿನ ವಿವಿಧ ಏರಿಯಾಗಳು ಸಾಕ್ಷಿ ಆಗ್ತಾ ಇದ್ದಾವೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಪ್ರತಿಯೊಂದು ಕಟ್ಟೆ ಹತ್ತಲೂ ಕೂಡ ಬಹಳ ವೈಭವಯುತವಾದಂಥ ಕ್ಷಣಕ್ಕೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಅದನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಆ ಎಲ್ಲ ಸುಂದರ ಕ್ಷಣಗಳಿಗೆ ಪುತ್ತೂರು ಸಾಕ್ಷಿ ಆಗ್ತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ದೇವರು ರಘುನಾಥ ರೈ ಬೆದ್ರಾಳಕಟ್ಟೆ ಅವರ ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಆ ಕಟ್ಟೆಯ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ತದ ಬಳಿಕ ನಂದಿಕೇಶ್ವರ ಭಜನಾ ಮಂಡಳಿ ಬೆದ್ರಾಳ ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಇದೀಗ ರಘುನಾಥ ರೈ ಬೆದ್ರಾಳ ಕಟ್ಟೆ ಎಲ್ಲಿ ದೇವರು ವಿರಾಜಮಾನರಾಗಿ ಸೇವೆಯನ್ನು ಪಡಿತಾ ಇದ್ದಾರೆ. ಮುಂದೆ ನಂದಿಕೇಶ್ವರ ಭಜನಾ ಮಂಡಳಿ ಬೆದ್ರಾಳ ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಇದೀಗ ರಘುನಾಥ ರೈ ಬೆದ್ರಾಳ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದು ಧಾರ್ಮಿಕ ವಿಧಿವಿಧಾನಗಳನ್ನು ತಾವು ವೀಕ್ಷಣೆ ಮಾಡಬಹುದಾಗಿದೆ.
ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗ
ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ಮಹತೋಬರ ಮಹಾಲಿಂಗೇಶ್ವರ ಹರ ಹರ ಶಂಕರನೇ ಶ್ರೀ ಮಹತೋಬರ ಮಹಾಲಿಂಗೇಶ್ವರ ದೇವರ ವೀರಮಂಗಳದ ಹರ ಹರ ಶಂಕರನೇ ಅವಭೃತ ಶ್ರೀ ಮಹಾಲಿಂಗೇಶ್ವರ ಸ್ನಾನದ ಸವಾರಿ ಪುತ್ತೂರಪುರದಲ್ಲಿ ಇದೀಗ ಮುಂದಿನ ಕಟ್ಟೆ ರಘುನಾಥ ರೈ ಬಿದ್ರಾಳ ಆ ಕಟ್ಟೆಯಲ್ಲಿ ಸೇವೆಯನ್ನು ಪಡೆದಿರುವಂಥ ದೇವರು ಮುಂದಿನ ಕಟ್ಟೆ ನಂದಿಕೇಶ್ವರ ಭಜನಾ ಮಂಡಳಿ ಬಿದ್ರಾಳ ಇಲ್ಲಿ ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ನಂದಿಕೇಶ್ವರ ಭಜನಾ ಮಂಡಳಿ ಬಿದ್ರಾಳ. ಓಂ ಜಗದೀಶ್ವರನೇ ನಮೋ ನಮೋ. ನಂದಿಕೇಶ್ವರ ಕಟ್ಟೆ ಅಂತಲೇ ಬಹಳ ಫೇಮಸ್ ಇದು. ನಂದಿಕೇಶ್ವರ ಭಜನಾ ಮಂಡಳಿ ಬಿದ್ರಾಳ 1982ರಲ್ಲಿ ಈ ಕಟ್ಟೆಯನ್ನು ನಿರ್ಮಿಸಲಾಯಿತು ಅನ್ನುವಂಥದ್ದು. ನಂದಿಕೇಶ್ವರ ಭಜನಾ ಮಂಡಳಿ ಬೇದ್ರಾಳ ಇಲ್ಲಿ ನಂದಿಕೇಶ್ವರ ಭಜನಾ ಮಂದಿರದವರಿಂದ ನಿರ್ವಹಣೆ ಆಗ್ತಿರುವಂತಹ ಕಟ್ಟೆ ನಂದಿಕೇಶ್ವರ ಭಜನಾ ಮಂದಿರ ಬೇದ್ರಾಳ. ನೋಡಿ, ಬಹಳಷ್ಟು ವೇಗವಾಗಿ ಸಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ರಾತ್ರಿ 1:52 ಕುಗ್ಗದ ಉತ್ಸಾಹ ಭಕ್ತರಲ್ಲಿ ಆ ಒಂದು ವೇಗ ಎಲ್ಲವೂ ಕೂಡ ಇದೆ. ಬ್ರಹ್ಮವಾಹಕರು ಅಂದರೆ ಮಹತೋಬರ ಮಹಾಲಿಂಗೇಶ್ವರ ದೇವರ ಬಿಂಬವನ್ನು ಹೊತ್ತಿರ್ತಕ್ಕಂಥ ಬ್ರಹ್ಮವಾಹಕರು ಬಹಳ ವೇಗವಾಗಿ ಸಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಮಹತೋಬರ ಮಹಾಲಿಂಗೇಶ್ವರ ದೇವರ ಮಹಾಮಹಿಮಾ ಅನ್ನೋದರಲ್ಲಿ ಯಾವುದೇ ರೀತಿಯಂತಹ ಅನುಮಾನ ಇಲ್ಲ. ಬಹಳಷ್ಟು ವೇಗವಾಗಿ ಸಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದರು. ಒಬ್ಬರಿಂದ ಒಬ್ಬರು ವೇಗವಾಗಿ ಹೋಗುವಂತೆ ಪ್ರೇರೇಪಿಸುತ್ತಾ ಫೋಯ್ ಫೋಯ್ ಅಂತ ಹೇಳುವಂಥ ಒಂದು ಕೂಗು ಕೂಡ ಕೇಳ್ತಾ ಇದೆ ನಿಮಗೆ. ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯ ಕ್ಷೇತ್ರವಿದು. ಅಷ್ಟು ಜನ ಕಮೆಂಟ್ ಮಾಡಿದ್ದೀರಿ. ಸದಾಶಿವರು ಓಂ ನಮಃ ಶಿವಾಯ. ಮನೆಯಿಂದ ಬರಲಾಗದ ಹಿರಿಯರಿಗೆ, ಪುಟ್ಟ ಮಕ್ಕಳಿಗೆ ನಿಮ್ಮ ಪ್ರಸಾರ ಬಹಳಷ್ಟು ಅನುಕೂಲ ಆಗಿದೆ ಅಂತ ಧನ್ಯವಾದ ಸರ್. ವಿನೋದ್ ರೈ ಅವರು ಸ್ಕ್ರೀನ್ ಸೈಜ್ ಪೂರ್ತಿ ವಿಡಿಯೋ ನೀಡಿ ಅಂತ ಹೇಳಿದ್ದಾರೆ. ನೀಡುವ ಸರ್, ಖಂಡಿತ ನೀಡುವ. ವಿವೇಕ್ ಎಲ್ಲಿಗೆ ತಲುಪಿದೆ ಅನ್ನುವಂಥದ್ದು ಇದೀಗ ಬೆದ್ರಾಳ ತಲುಪಿದೆ ಸರ್. ನಂದಿಕೇಶ್ವರ ಭಜನಾ ಮಂಡಳಿ ಬೆದ್ರಾಳ ಇಲ್ಲಿಗೆ ದೇವರು ಆಗಮಿಸ್ತಾ ಇದ್ದಾರೆ. ಆ ಭಜನಾ ಮಂಡಳಿಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ದೇವರು ಬೆದ್ರಾಳಕ್ಕೆ ಆಗಮಿಸಿದ್ದಾರೆ. ಬೆದ್ರಾಳದ ನಂದಿಕೇಶ್ವರ ಭಜನಾ ಮಂಡಳಿ ಬೆದ್ರಾಳ ಆ ಮಧ್ಯಭಾಗದಲ್ಲಿ ಒಂದು ಪುಷ್ಪದ ಒಂದು ಪಾತ್ ನಿರ್ಮಾಣ ಮಾಡಿದ್ದಾರೆ. ಬಹಳ ವಿಶೇಷವಾಗಿ ದೇವರ ಆಗಮನಕ್ಕಾಗಿ ಸಿದ್ಧಗೊಳಿಸಿರುವಂತಹ ಪುಷ್ಪ ಮಾರ್ಗ ತಾವು ನೋಡಿದರೆ. ಇದೀಗ ನಂದಿಕೇಶ್ವರ ಭಜನಾ ಮಂಡಳಿಯ ಕಟ್ಟೆಯಲ್ಲಿ ದೇವರು ವಿರಾಜಮಾನಗೊಂಡಿದ್ದಾರೆ. ನಂದಿಕೇಶ್ವರ ಭಜನಾ ಮಂಡಳಿಯ ಕಟ್ಟೆಯಲ್ಲಿ ದೇವರು ವಿರಾಜಮಾನಗೊಂಡಿದ್ದಾರೆ. ಇದೀಗ ಅಲ್ಲಿ ನಡೆಯುವಂತಹ ವೈದಿಕ ಕಾರ್ಯಗಳನ್ನು ನೇರ ಪ್ರಸಾರದ ಮೂಲಕ ತಾವು ವೀಕ್ಷಣೆ ಮಾಡಬಹುದು. ತದ ಬಳಿಕ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ. ನಮ್ಮ ಜೊತೆಗೆ ನೇರ ಪ್ರಸಾರದಲ್ಲಿರುವಂಥ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಹೀಗೆ ನೋಡ್ತಾ ಇದ್ದೀವಿ. ನಿನ್ನ ಕೆಲವು ಗಂಟೆಗಳಲ್ಲಿ ನೇರ ಪ್ರಸಾರದ ಲಿಂಕ್ ಚೇಂಜ್ ಆಗ್ತದೆ. ಲಿಂಕನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ, ಅದನ್ನು ವೀಕ್ಷಣೆ ಮಾಡಿ
ಅಮೃತ ಸ್ನಾನದ ನೇರ ಪ್ರಸಾರವನ್ನು ಸಂಪೂರ್ಣವಾದ ನೇರ ಪ್ರಸಾರವನ್ನು ಕೂಡ ತಾವು ವೀಕ್ಷಣೆ ಮಾಡಬೇಕು. ಎಲ್ಲ ಕಟ್ಟೆಗಳ ಪೂಜೆಯನ್ನು ನೇರ ಪ್ರಸಾರ ಕೊಡುವಂಥ ಪ್ರಯತ್ನ ಸುದ್ದಿ ಲೈವ್ ಯೂಟ್ಯೂಬ್ನಲ್ಲಿ ಮಾತ್ರ ಆಗ್ತಾ ಇದೆ. ಬಹಳ ವಿಶೇಷವಂತ ಪ್ರಯತ್ನ ಸುದ್ದಿ ಲೈವ್ ಯೂಟ್ಯೂಬ್ನಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಕಟ್ಟೆಗಳ ನೇರ ಪ್ರಸಾರವನ್ನು ಕೊಡುವಂಥ ಪ್ರಯತ್ನ ಸುದ್ದಿ ಲೈವ್ ಯೂಟ್ಯೂಬ್ನಲ್ಲಿ ಆಗ್ತಾ ಇದೆ. ಆ ಎಲ್ಲ ಪ್ರಯತ್ನಗಳನ್ನು ತಾವು ಮೆಚ್ಚುತ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಮತ್ತಷ್ಟು ಜನ ನೇರ ಪ್ರಸಾರವನ್ನು ನೋಡಿ ಅಂತ ಹೇಳ್ತಾ ಇದೀಗ ಮುಂದಿನ ಕಟ್ಟೆಗೆ ಹೋಗುವ. ಈ ಕಟ್ಟೆಯಲ್ಲಿ ವೈದಿಕ ವಿಧಿವಿಧಾನಗಳು ನಡೆಯುತ್ತೆ. ಅದರ ಬಳಿಕ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ. सर इंचु कर जुगाड़ आरती
ದಾರಿ ದಾರಿ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಇದೀಗ ನಂದಿಕೇಶ್ವರ ಭಜನಾ ಮಂದಿರದಲ್ಲಿ ದೇವರ ಪೂಜಾ ಮಹೋತ್ಸವ ಮುಗಿದು ಇದೀಗ ಮುಂದಿನ ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಸಂಖ್ಯೆಯಲ್ಲಿ ರಾತ್ರಿ 2 ಗಂಟೆ 1 ನಿಮಿಷ ಆಗಿದ್ರೂ ಕೂಡ ಅಲ್ಲಿ ಸೇರಿರ್ತಕ್ಕಂಥ ಭಕ್ತ ಸಾಗರವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದೀಗ ಮುಂದಿನ ಕಟ್ಟೆಯತ್ತ ದೇವರು ಪಯಣವನ್ನು ಬೆಳೆಸ್ತಾ ಇರುವಂತಹದ್ದು. ಮುಂದಿನ ಕಟ್ಟೆ ಗುಡ್ಡಪರಾಯಿ ಕಾಂಟ್ರಾಕ್ಟರ್ ಬೆದ್ರಾಳ ಅವರ ಕಟ್ಟೆಗೆ ಈಗ ತೆರಳುತ್ತಾ ಇರುವಂಥದ್ದು. ಗುಡ್ಡಪರಾಯಿ ಕಾಂಟ್ರಾಕ್ಟರ್ ಬೆದ್ರಾಳ ಇವರ ಕಟ್ಟೆಗೆ ದೇವರು ತೆರಳುತ್ತಾ ಇರುವಂತಹದ್ದು. ಆ ಒಂದು ದೇವರು ತೆರಳುತ್ತಾ ಇರುವಂತಹ ದೃಶ್ಯವನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಆ ವೈಭವೋಪೇತ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಗುಡ್ಡಪರಾಯಿ ಕಾಂಟ್ರಾಕ್ಟರ್ ಬೆದ್ರಾಳ ಈ ಕಟ್ಟೆಗೆ ದೇವರಿಗೆ ತೆರಳುತ್ತಾ ಇದ್ದಾರೆ. ಅದನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಶ್ರೀದೇವರ ಅವಭೃತ ಸ್ನಾನದ ಸಂಭ್ರಮದ ಸವಾರಿ ಹೇಗೆ ನಡೀತಾ ಇದೆ ಅನ್ನುವಂತಹದನ್ನು ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ. ಇದೀಗ ಬೆದ್ರಾಳದ ಸಮೀಪದಲ್ಲಿ ಶ್ರೀದೇವರು ಅವಭೃತ ಸ್ನಾನದ ಸವಾರಿಯಲ್ಲಿದ್ದಾರೆ. ಮುಂದಿನ ಕಟ್ಟೆ ಗುಡ್ಡಪರಾಯಿ ಕಾಂಟ್ರಾಕ್ಟರ್ ಬೆದ್ರಾಳ ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ತದ ಬಳಿಕ ರಕ್ಷಾ SR ಕೋಮ್, ಉಜ್ವಲ್ ಪ್ರಭು, ಮುಕ್ರಂಪಾಡಿ ಮನೆ, ಕೆಮ್ಮಿಂಜೆ ಗ್ರಾಮ, ಮಜಲ ಮಾರುಕಟ್ಟೆ ಇಲ್ಲಿ ನಂತರದ ಕಟ್ಟೆ. ತದ ಬಳಿಕ ಅಧ್ಯಕ್ಷರು ಉಮಾಮಹೇಶ್ವರಿ ದೇವಸ್ಥಾನ ಮಜಲಮಾರು. ಈ ಕಟ್ಟೆಯಲ್ಲಿ ಕೊಂಚ ತಡವಾಗುತ್ತೆ, ಯಾಕೆಂದರೆ ಈ ಕಟ್ಟೆಯಲ್ಲಿ ಮಜಲಮಾರು ದೇವಸ್ಥಾನದಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಕೂಡ ಉಪಹಾರವನ್ನು ಸೇವನೆ ಮಾಡಲಿಕ್ಕಿದ್ದಾರೆ. ಆದ್ದರಿಂದ ಮಜಲಮಾರು ದೇವಸ್ಥಾನದಲ್ಲಿ ತಡವಾಗುತ್ತೆ. ಇದೀಗ ಮುಂದಿನ ಕಟ್ಟೆ ಗುಡ್ಡಪರಾಯಿ ಕಾಂಟ್ರಾಕ್ಟರ್ ಬೆದ್ರಾಳ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ, ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾತಿ ದೈವಾದಿ ದೇವ. ಸುಮಾರು 60-65 ವರ್ಷಗಳ ಹಿಂದೆ ಬೆಳ್ಳಿಪಾಡಿ ಕಾಂತಾರಯ್ಯವರು ಕಟ್ಟೆಯನ್ನು ನಿರ್ಮಿಸಿದ್ರು ಅನ್ನುವಂತಹ ಪ್ರತೀತಿ. ಆ ನಂತರ ಅವರ ಕಾಲ ನಂತರ PWD ಗುತ್ತಿಗೆದಾರ ಗುಡ್ಡಪರಾಯಿಯವರು ನಿರ್ವಹಣೆ ಮಾಡ್ತಿದ್ರು. ಅವರ ಮಗ ರಾಜ್ಕುಮಾರ್ ಅವರು ಕೂಡ ಅದನ್ನು ನಡೆಸಿಕೊಂಡು ಬರ್ತಾ ಇದ್ರು ಅನ್ನುವಂಥದ್ದು. ಈ ಕಟ್ಟೆಯಲ್ಲಿ ಅಶ್ವತ್ಥ ಮರ ಇದೆ ಅನ್ನುವಂಥದ್ದು ವಿಶೇಷ. ಮುಂದಿನ ಕಟ್ಟೆ ದೇವರ ಕಟ್ಟೆ ಬೆದ್ರಾಳ ಅನ್ನುವಂಥ ಹೆಸರನ್ನು ಪಡೆದಿರುವಂತಹ ಗುಡ್ಡಪರಾಯಿ ಕಾಂಟ್ರಾಕ್ಟರ್ ಬೆದ್ರಾಳ ಇವರ ಕಟ್ಟೆಯನ್ನು ತಾವೀಗ ವೀಕ್ಷಣೆ ಮಾಡಲಿಕ್ಕಿದೆ. ಗುಡ್ಡಪರಾಯಿ ಕಾಂಟ್ರಾಕ್ಟರ್ ಬೆದ್ರಾಳ ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ನೇರ ಪ್ರಸಾರ ಚೆನ್ನಾಗಿ ಮೂಡಿಬರ್ತಿದೆ. ದೇವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಸಾಕ್ತಿರುವೆವು ಎಂಬ ಭಾವನೆ ನಮ್ಮದು. ನೇರ ಪ್ರಸಾರ ಮಾಡ್ತಿರುವ ಸುದ್ದಿ ಚಾನಲ್ಗೆ ಧನ್ಯವಾದಗಳು ಅಂತ ಮಹೇಶ್ ಅವರು ಹಾಕಿದ್ದಾರೆ. ಶಾರಿಕಾ ರಾಜಿತ್ ಶೆಟ್ಟಿಯವರು ನಮ್ಮ ಕಟ್ಟೆ ಪೂಜೆ ತೋರಿಸಿದ್ದಕ್ಕೆ ಧನ್ಯವಾದಗಳು ಅಂತ ಕೇಳಿದರೆ ಧನ್ಯವಾದ ಮೇಡಮ್ ನಿಮಗೆ. ಮಿತ್ರಂಪಾಡಿ ಜಯರಾಮ್ ರೈ ಅವರು ಮೆಸೇಜ್ ಹಾಕಿದರೆ, ದೇವರ ಮಹಿಮೆ ವಿಶ್ವದ ಬೇರೆ ಬೇರೆ ದೇಶದಲ್ಲಿರುವ ಭಕ್ತರೆಲ್ಲರಿಗೂ ನೋಡುವ ಮತ್ತು ಆರಾಧಿಸುವ ಯೋಗಭಾಗ್ಯ ಸಿಗ್ತಾ ಇದೆ. ಸುದ್ದಿ ಕುಟುಂಬಕ್ಕೆ ಧನ್ಯವಾದಗಳು. ಓಂ ನಮಃ ಶಿವಾಯ. ಮಿತ್ರಂಪಾಡಿ ಜಯರಾಮ್ ರೈ ಅಬುಧಾಬಿ ಅಂತ ಹಾಕಿದರೆ ಧನ್ಯವಾದ ಸರ್. ನಿಮ್ಮ
ಪ್ರೀತಿಗೆ ಮತ್ತು ನಿಮ್ಮ ಸಪೋರ್ಟಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವಿನೋದ್ ಹೈ ಲೈವ್ ಖರ್ಚು ವೆಚ್ಚ ಧನ್ಯವಾದ. ಇದನ್ನು ನಾವು ಓದೋದಿಲ್ಲ, ಯಾಕೆಂತಂದರೆ ಅದು ನಿಮ್ಮ ಮಾತುಕತೆ. ಮ್ಯಾಂಗ್ಳೂರು ಮೊದಲ ಬಾರಿ ನನ್ನ ಒಡೆಯರ ಜಾತ್ರೆಯನ್ನು ಮಿಸ್ ಮಾಡಿಕೊಂಡೆ. ಥ್ಯಾಂಕ್ ಯು ಸುದ್ದಿ ಪುತ್ತೂರು, ನಿಮ್ಮ ಲೈವ್ ನೋಡಿ ಖುಷಿಯಾಯಿತು ಅಂತ ಇದ್ದಾರೆ. ನಿಮ್ಮ ಸೇವೆ ವಿಶೇಷ, ನಿಮಗೆ ಎಲ್ಲರಿಗೂ ಮಹಾಲಿಂಗೇಶ್ವರ ದೇವರ ಅನುಗ್ರಹಿಸಲಿ. ಇದೀಗ ಮುಂದಿನ ಕಟ್ಟೆ. ಗುಡ್ಡಪರಾಯಿ ಕಾಂಟ್ರಾಕ್ಟರ್ ಬಿದ್ರಾಳ ಇವರ ಕಟ್ಟೆ. ಈ ಕಟ್ಟೆಯಾಟ ದೇವರು ಪಯಣವನ್ನು ಬೆಳೆಸ್ತಾ ಇರುವಂಥದ್ದು ಬಹಳ ವಿಶೇಷ ಎನ್ನುತ್ತಂದರೆ ಪುತ್ತೂರಿನ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ಬೆದ್ರಾಳದ ತನಕ ಸಂಪೂರ್ಣವಾಗಿ ರಂಗಿನ ಅಲಂಕಾರದಿಂದ ಶೋಭಿತವಾಗ್ತಾ ಇದೆ ಪುತ್ತೂರು ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ನಮ್ಮ ಊರಿನೊಡೆಯ ಜಗದೊಡೆಯ ಮಹತೋಬರ ಮಹಾಮಹಿಮ ಮಹಾಲಿಂಗೇಶ್ವರನ ಆಗಮನಕ್ಕೆ ಬಹಳ ವಿಶೇಷವಾಗಿ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಭಗವದ್ಭಕ್ತರು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ದೀಪಕ್ ಕರ್ಕೇರ ದುಬೈಯಿಂದ ನೋಡ್ತಾ ಇದ್ದಾರೆ. ಹತ್ತೂರ ಒಡೆಯನ ದರ್ಶನ ಜನ್ಮ ಪಾವನ ಅಂತ ಒಬ್ಬರು ಹಾಕಿದ್ದಾರೆ, ಧನ್ಯವಾದ ನಿಮಗೆ. ವಿನೋದ್ ರೈ ಅವರ ಮೆಸೇಜ್ ಇದೆ, ಧನ್ಯವಾದ ನಿಮಗೆ. ಇದೀಗ ಬಹಳ ವೇಗವಾಗಿ ಸಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವು ಈಗ ಗಮನಿಸ್ತಾ ಇದ್ದೀರಿ. ಹತ್ತೂರ ಒಡೆಯನ ಪೇಟೆ ಸವಾರಿಯ ಅದ್ಭುತ ಕ್ಷಣಗಳು, ಬಹಳ ವಿಶೇಷವಾದಂಥ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅಭೂತಪೂರ್ವ ರೆಸ್ಪಾನ್ಸ್ ಜನರಿಂದ ಸಿಗ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿ. ಸಮಯ 2 ಗಂಟೆ 9 ನಿಮಿಷವಾದರೂ ಕೂಡ ಎಲ್ಲೂ ಕೂಡ ಯಾರದ್ದೇ ಉತ್ಸಾಹವೂ ಕೂಡ ಒಂದಿಣಿತು ಕಡಿಮೆ ಆಗಲಿಲ್ಲ ಅನ್ನೋದಕ್ಕೆ ಇದು ಉದಾಹರಣೆ. ವೃದ್ಧರಾದಿಯಾಗಿ ಪುಟ್ಟ ಮಕ್ಕಳನ್ನು ಹಿಡಿದುಕೊಂಡು ನಿಂತಿರುವಂತಹ ಭಕ್ತಸಾಗರಲ್ಲಿ ನೋಡ್ಬೋದು ನೀವು. ಇದೀಗ ಕುಂದದ ಉತ್ಸಾಹ ಅರ್ಚಕ ವೃಂದದವರು ಇರ್ಬೋದು, ಪದಾತಿಗಳಿರ್ಬೋದು, ದಂಡು ಶಿಲಾಲೇಖದವರು ಇರ್ಬೋದು, ಎಲ್ಲರಲ್ಲೂ ಕೂಡ ಕುಂದದ ಉತ್ಸಾಹ, ಅವರು ವೇಗವಾಗಿ ಸಾಕ್ತಾ ಇರುವಂತಹ ರೀತಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ವಿಶೇಷ.
ಆ ಅಭೂತಪೂರ್ವ ಕ್ಷಣಕ್ಕೆ ಅವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ಬೆದ್ರಾಳವನ್ನು ತಲುಪಿರುವಂತಹ ಮಹತೋಬರ ಮಹಲಿಂಗೇಶ್ವರ ದೇವರು ಗುಡ್ಡಪ್ಪ ರೈಯವರ ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಆ ಕಟ್ಟೆಯತ್ತ ಆ ಕಟ್ಟೆಯ ಸಮೀಪದಲ್ಲಿ ನೋಡಿ, ಸರತಿ ಸಾಲಿನಲ್ಲಿ ಎಷ್ಟು ಜನ ನಿಂತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳಿಗೆ ತಾವೀಗ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳಷ್ಟು ಜನ ಭಜಕರು, ಬಹಳಷ್ಟು ಜನ ಆರಾಧಕರು, ಬಹಳಷ್ಟು ಜನ ಭಕ್ತರು ಒಟ್ಟಾಗಿ ನಡೆದುಕೊಂಡು ಬರ್ತಾ ಇರುವಂಥ ದೃಶ್ಯಾವಳಿಯನ್ನು ನಾವು ಗಮನಿಸ್ತಾ ಇದ್ದೇವೆ. ನೋಡಿ, ಜೊತೆಯಾಗಿ ಸಾಗುವಂತಹ ಭಕ್ತವೃಂದ ಹೇಗಿರ್ತದೆ, ಯಾವ ರೀತಿಯಾಗಿ ಸಾಗ್ತಾ ಇದ್ದಾರೆ ಭಕ್ತವೃಂದ ಅನ್ನುವಂಥದ್ದು ನೋಡ್ತಾ ಇದ್ದೀರಿ. ಆ ಭಕ್ತವೃಂದ ಜೊತೆಯಾಗಿ ಸಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತವೃಂದ ಸಾಗ್ತಾ ಇದೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ, ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ, ಭಕ್ತರ ಬಾಳಿನ ಭಾಗ್ಯದ ದೀಪ, ಓಂಕಾರ ರೂಪನೇ ಶಿವ ಮಹಾಲಿಂಗೇಶ್ವರನೇ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ, ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ. ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು, ಇದು ಪುಣ್ಯಕ್ಷೇತ್ರವಿದು. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ, ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ, ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ, ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ, ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಇದೀಗ ಮುಂದಿನ ಕಟ್ಟೆ ಗುಡ್ಡಪರಾಯಿ ಕಾಂಟ್ರಾಕ್ಟರ್ ಗುಡ್ಡಪರಾಯಿಯವರ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ.
ಆ ಒಂದು ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರಿ. ಗುಡ್ಡಪ್ಪರಯ್ಯವರ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇರುವಂಥದ್ದು ಆ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ನೇರ ಪ್ರಸಾರದ ಮೂಲಕ ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಮುಂದಿನ ಕಟ್ಟೆ ಕಾಂಟ್ರಾಕ್ಟರ್ ಗುಡ್ಡಪ್ಪರಯ್ಯವರ ಕಟ್ಟೆ, ಆ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇರುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ನೇರ ಪ್ರಸಾರ ನಡೆಯುತ್ತಿದೆ. ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಇದೀಗ ಕಾಂಟ್ರಾಕ್ಟರ್ ಗುಡ್ಡಪ್ಪರಯ್ಯವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ದೇವರು ವಿರಾಜಮಾನರಾಗ್ತಿರುವಂತಹದ್ದನ್ನು ತಾವೀಗ ವೀಕ್ಷಣೆ ಮಾಡಲಿಕ್ಕಿದ್ದೀರಿ. ಅಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮ, ಪೂಜಾ ವಿಧಿವಿಧಾನಗಳನ್ನು ನೇರ ಪ್ರಸಾರದ ಮೂಲಕ ವೀಕ್ಷಣೆ ಮಾಡಿ ತದ ಬಳಿಕ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ. ಇದೀಗ ಗುಡ್ಡಪ್ಪರಾಯ್ ಅವರ ಕಟ್ಟೆಯಿಂದ ನೇರ ಪ್ರಸಾರದ ಮೂಲಕ ತಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ದೇವರ ಕಟ್ಟೆ ಬಿದ್ರಳ, ಈ ಕಟ್ಟೆಯಿಂದ ಇದೀಗ ನೇರ ಪ್ರಸಾರವಾಗ್ತದೆ. ವೀಕ್ಷಣೆಯನ್ನು ಮಾಡಿ ತದ ಬಳಿಕ ವೀಕ್ಷಕ ವಿವರಣೆ ಮುಂದುವರಿಯುತ್ತದೆ. ಸ್ವಲ್ಪ ಅದು
ಊಡಿ ಆಕಾಶ ಎಂಪೊಪ್ಪೆ ಸರ್ ఒక ఓకే పరిస్థితి ఇంకొకరు ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಾಲಿಂಗೇಶ್ವರನೇ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ. ಹರ ಹರ ಮಹಾದೇವ ಅನ್ನುವಂತಹ ಕಮೆಂಟ್ಗಳೆಲ್ಲ ತುಂಬ ಜನ ಹಾಕ್ತಾ ಇದ್ದೀರಿ. ಮತ್ತು ನಾವು ಕೂಡ ರಿಪೀಟ್ ಮಾಡ್ತೀವಿ, ಹರ ಹರ ಮಹಾದೇವ ಅನ್ನುವಂತಹ ಕಮೆಂಟನ್ನು ತುಂಬ ಜನ ರಿಪೀಟ್ ಮಾಡ್ತಾ ಇದ್ದಾರೆ, ಹಾಕ್ತಾ ಇದ್ದೀರಿ. ಬೆದ್ರಾಳ ಮರದ ದಿನ ಹತ್ತಿರ ಅಂತೆ, ಜೀವನ ಪಾವನ ಅಂತ ಒಬ್ಬರು ಹಾಕಿದ್ದಾರೆ. ವಿನೋದ್ ಶೆಟ್ಟಿ ಫ್ರಮ್ ದುಬೈ, ವಿನೋದ್ ಶೆಟ್ಟಿ ದುಬೈಯಿಂದ ನೋಡ್ತಾ ಇದ್ದಾರೆ. ಹಿಯರ್ ದಿ ಲಾರ್ಡ್ ಸೇಸ್ ಟು ಹಿಸ್ ಫಾಲೋಸ್ ಟು ಹಿಸ್ ಫೆಲೋಸ್ ಲೆಟ್ಸ್ ಗೋ ಫಾರ್ ಎ ಲಾಂಗ್ ವಾಕ್. ಓ ಹೌದಾ, ಹಾಗೆ. ನಾಗೇಶ್ ಕೋಲ್ಕಜೆ, ಥ್ಯಾಂಕ್ ಯು ಸುದ್ದಿ ಪುತ್ತೂರು. ಸುದ್ದಿ ನೇರ ಪ್ರಸಾರದಿಂದ ಎಲ್ಲರಿಗೂ ಉತ್ಸವ ನೋಡಲು ನೆನಪಾಗಿದೆ. ದಿನೇಶ್ ಆಚಾರ್ಯ ಹಾರ ಹಾರ ಅಂತ ಹೇಳಿದ್ದಾರೆ. ಹನೀಶ್ ಅವರು ಹತ್ತೂರವಡೆಯ ದರ್ಶನ ಜನ್ಮ ಪಾವನ ಅಂತ ಹಾಕಿದ್ದಾರೆ, ಧನ್ಯವಾದ. ದಿನೇಶ್ ಆಚಾರ್ಯ ಬೆದ್ರಾಳ ಮರದ ಮಿಲ್ಲ ಹತ್ತಿರ, ಓಕೆ. ಅರುಣ್ ಕದೀರ್ ಅಕ್ಕ ಮಹಾಲಿಂಗೇಶ್ವರ ದೇವರಿಗೆ ನಮೋ ನಮೋ ಫ್ರಮ್ ಐಸ್ಲ್ಯಾಂಡ್. ಓ ಧನ್ಯವಾದ ಸರ್. ಹರ ಹರ ಮಹಾದೇವ್ ದಾಮೋದರ್ ಅವರು ಹಾಕಿದ್ದಾರೆ. ಆಶೀಶ್ ಅವರು ಕೂಡ ಮೆಸೇಜ್ ಹಾಕಿ ತೆಗೆದಿದ್ದಾರೆ. ಇದೀಗ 3 ಗಂಟೆಗೆ ನಾವು ಲಿಂಕ್ ಚೇಂಜ್ ಮಾಡ್ತೇವೆ, ಮತ್ತೆ ನಿಮಗೆ ತಿಳಿಸ್ತಾ ಇದ್ದೀವಿ. 3ರಿಂದ 3:30 ಒಳಗೆ ನಾವು ಲಿಂಕನ್ನು ಬದಲಾವಣೆ ಮಾಡ್ತೇವೆ. ಆ ಬದಲಾವಣೆ ಮಾಡುವಂಥ ಲಿಂಕ್ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ, ತಾವು ಅದನ್ನು ಕೂಡ ವೀಕ್ಷಣೆ ಮಾಡಬಹುದು. ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಪಯಣ ಸಾಗಿದೆ. ಇದೀಗ ಮುಂದಿನ ಕಟ್ಟೆ ರಕ್ಷಾ SR ಉಜ್ವಲ್ ಕುಮಾರ್ ಪ್ರಭು, ಮುಕ್ರಂಪಾಡಿ ಮನೆ, ಕೆಮ್ಮಿಂಜ ಗ್ರಾಮ, ಮಜಲು ಮಾರುಕಟ್ಟೆ. ಇವರ ಮನೆ ಹತ್ತ ಇದೀಗ ತೆರಳುತ್ತಾ ಇರುವಂತಹದ್ದು. ಈ ಮಜಲು ಮಾರುಕಟ್ಟೆಯಲ್ಲಿ ರಕ್ಷಾ SR ಅವರ ಕಟ್ಟೆಯತ್ತ ಇದೀಗ ದೇವರು ತೆರಳುತ್ತಾ ಇರುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಬಹಳ ವೈಭವದ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಅದಾದ ನಂತರ ಮಜಲು ಮಾರುಕಟ್ಟೆ ದೇವಸ್ಥಾನಕ್ಕೆ ದೇವರು ತೆರಳಲಿಕ್ಕಿದ್ದಾರೆ. ಅಲ್ಲಿ ಕೊಂಚ ವಿರಾಮ ಸಿಗಲಿಕ್ಕಿದೆ. ಮಜಲು ಮಾರು ದೇವಸ್ಥಾನದಲ್ಲಿ ಅಲ್ಲಿ ದೇವರ ಜೊತೆಗೆ
ತೆರಳಿದಂತಹ ಎಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಉಮಾಮಹೇಶ್ವರಿ ದೇವಸ್ಥಾನ ಮಜಲುಮಾರು. ಇಲ್ಲಿ ಉಮಾಮಹೇಶ್ವರ ದೇವಸ್ಥಾನ ಮಜಲುಮಾರು. ಇಲ್ಲಿ ಮುಂದಿನ ಕಟ್ಟೆಯತ್ತ ಸಾಗ್ತಾ ಇದ್ದೇವೆ. ಆ ಮುಂದಿನ ಕಟ್ಟೆಯತ್ತ ಸಾಗ್ತಿರುವಂಥ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಗಿಂಬಲ್ ಹಿಡಿದು ಸಾಗ್ತಿರುವಂಥ ನಮ್ಮ ಕ್ಯಾಮ್ರಾ ಆಗಾಗ ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಗಿಂಬಲ್ನಲ್ಲಿ ಬರ್ತಾ ಇರುವಂತಹ ದೃಶ್ಯಾವಳಿ. ದೇವರು ಸಾಗ್ತಾ ಇರುವಂಥದ್ದು ವೈಭವ್ ಅವರ ಕ್ಯಾಮ್ರಾ ಕಣ್ಣಲ್ಲಿ ಕಾಣ್ತಾ ಇರುವಂಥ ದೃಶ್ಯ. ಪ್ರತಿ ಕಟ್ಟೆಯ ದೃಶ್ಯಾವಳಿಯನ್ನು ನಮಗೆ ಒದಗಿಸ್ತಾ ಇರುವವರು ಅಶ್ವಥ್ ಬೆಟ್ಟಂಪಾಡಿ, ಪುನೀತ್ ಶಂಕರ್, ಥ್ಯಾಂಕ್ ಯು. ಸುದ್ದಿ ಫ್ರಮ್ ಕೋಡಿಂಬಾಡಿ. ಹರೀಶ್ ಶೆಟ್ಟಿ, ನಿಮ್ಮ ಹೆಸರು ತಿಳಿಸಿ. ಧನ್ಯವಾದ ಸರ್. ನಾನು ದಾಮೋದರ್ ದೊಂಡೋಲೆ. सचिन पुत्तूर, थैंक यू सुद्दी फॉर गुड क्लैरिटी लाइव. धन्यवाद. थैंक यू सुद्दी फ्रॉम कोडिंबाड़ी. हर हर महादेव, हर हर महादेव सर. ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಹೇಳ್ತಿದ್ದಾರೆ. ಚಂದ್ರಶೇಖರ್ ಬೆಳ್ಳಾರೆ. ಮಜಲುಮಾರ್ನಲ್ಲಿ ಯಕ್ಷಗಾನ ಪ್ರದರ್ಶನವೂ ಕೂಡ ನಡೀತಾ ಇದೆ. ಅದರದ್ದು ಆಡಿಯೋ ಕೂಡ ಕೇಳ್ತಾ ಇದೆ, ನೀವು ಗಮನಿಸ್ತಾ ಇರ್ಬೋದು. ಇದೀಗ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ದೇವರ ಪಯಣ ಸಾಗ್ತಾ ಇರುವಂತಹ ರೀತಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಮಜಲುಮಾರ್ ಕಟ್ಟೆ ಸಮೀಪದಲ್ಲಿ ನೋಡಿ, ಅಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಸೇರಿರ್ತಕ್ಕಂಥದ್ದನ್ನು ತಾವು ಈಗ ನೋಡ್ತಾ ಇದ್ದೀರಿ. ಅಲ್ಲಿ ತಾಳೀರು ತೋರಣಗಳಿಂದ ಶೃಂಗರಿಸಿರುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ರಾತ್ರಿ ಗಂಟೆ 2:30 ಕೂಡ ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಅಲ್ಲಿ ಸಾರಥಿ ಸಾಲ ನಿಂತುಕೊಂಡು ದೇವರನ್ನು ಸ್ವಾಗತಿಸುವುದಕ್ಕೆ ಎಲ್ಲ ರೀತಿಯಾಗಿ ಅಣಿಯಾಗಿ ನಿಂತಿರುವುದನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಶ್ರೀದೇವರ ವೀರಮಂಗಲ ಅವಭೃತ ಸ್ನಾನ ಸವಾರಿ ನಡೀತಾ ಇದೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ದೇವರ ಅವಭೃತ ಸ್ನಾನ ಸವಾರಿಯ ಅಪರೂಪದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ಇದೀಗ ರಕ್ಷಾ SR ಕೊಂ ಉಜ್ವಲ್ ಕುಮಾರ್ ಪ್ರಭು, ಮುಕ್ರಂಪಾಡಿ ಮನೆ, ಕೆಮ್ಮಿಂಜೆ ಗ್ರಾಮ, ಮಜಲು ಮಾರುಕಟ್ಟೆ, ಇಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ದೇವರ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದಾರೆ. ಆ ಕಟ್ಟೆಯತ್ತ
ದೇವರು ಆಗಮಿಸ್ತಾ ಇರುವಂತಹದನ್ನು ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ಕ್ಷಣ, ಅಭೂತಪೂರ್ವ ಕ್ಷಣಕ್ಕೆ ತಾವೀಗ ಸಾಕ್ಷಿ ಆಗ್ತಾ ಇದ್ದೀರಿ. ಆ ವೈಭವಯುತವಂಥ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ದೇವರು ಆ ಕಟ್ಟೆಯಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ. ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಇದೀಗ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ. ಶ್ರೀ ಮಹಲಿಂಗೇಶ್ವರನೇ. ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ, ಭಕ್ತರ ಬಾಳಿನ ಭಾಗ್ಯದ ದೀಪ, ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ. ಮಹಲಿಂಗೇಶ್ವರ ನಮೋ ನಮೋ. ಜಗದೀಶ್ವರನೇ ನಮೋ ನಮೋ. ಜಯರಾಜ್ ಎಲಿಕ್ಕ ಅಧ್ಯಕ್ಷರು ಶ್ರೀ ಮಹಾಲಿಂಗೇಶ್ವರ ದೇವರ ನೂತನ ಕಟ್ಟೆ ಸಮಿತಿ ಎಲೆಕ್ಕ ಮನೆಯ ಮುಖ್ಯ ನರಿಬುಗರು. ಈ ಕಟ್ಟೆಯಲ್ಲಿ ಈಗ ಕಟ್ಟೆ ಪೂಜೆ ನಡೀತಾ ಇರುವಂತಹದ್ದು. ಮುಂದೆ ಮಂಜಲವಾರು ದೇವಸ್ಥಾನದಲ್ಲಿ ತದ ಬಳಿಕ ತಾವು ಗಮನಿಸಬಹುದು. ಇದೀಗ ಜಯರಾಜ್ ಎಲಿಕ್ಕ ನೂತನ ಕಟ್ಟೆ ಸಮಿತಿ ಮುಖ್ಯ ಇಲ್ಲಿಯ ಕಟ್ಟೆಯಲ್ಲಿ ದೇವರು 1996ರಲ್ಲಿ ಕಟ್ಟೆ ಸಮಿತಿಯ ವತಿಯಿಂದ ಈ ಕಟ್ಟೆಯನ್ನು ನಿರ್ಮಿಸಲಾಗಿದೆ ಅನ್ನುವಂತಹದ್ದು ವಿಶೇಷ. ಇದೀಗ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದು ಅಲ್ಲಿ ವೈದಿಕ ವಿಧಿವಿಧಾನಗಳನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಓಂ ಜಗದೀಶ್ವರನೇ ನಮೋ. ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಓಂ ಜಗದೀಶ್ವರನೇ ನಮೋ ನಮೋ.
ಅದೇ ನಾನು ಗೊತ್ತಾಗಿದ್ದೀರಿ ಅಜ್ಜಿಯ ಬಲ ಅಂಗಡಿ ಗುಂಪು என்ன மத்தன முலை மஜல் நம்ம ಮೊಬೈಲ್ ದೂರ ಬಂದ कोई ನಂದು ಪ್ರಜ್ವರಿಗೆ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಾಲಿಂಗೇಶ್ವರ ನಮೋ ನಮೋ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ
ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಇದೀಗ ಉಮಾಮಹೇಶ್ವರ ದೇವಸ್ಥಾನ ಮಜಲುಮಾರಿಗೆ ಮಹಾಲಿಂಗೇಶ್ವರ ದೇವರು ತೆರಳುತ್ತಾ ಇರುವಂಥದ್ದು. ಉಮಾಮಹೇಶ್ವರನೆಡೆಗೆ ಅಲ್ಲಿಯ ಗಟ್ಟೆಯಲ್ಲಿ ಇದೀಗ ಪೂಜೆಯನ್ನು ದೇವರು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ತದಬಳಿಕ ಅಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮಜಲುಮಾರು ಉಮಾಮಹೇಶ್ವರ ದೇವಸ್ಥಾನ ದೆಡೆಗೆ ದೇವರು ತೆರಳುತ್ತಾ ಇರುವಂತಹದ್ದು. ಇದೀಗ ರಾತ್ರಿ 2:43 ನಿಮಿಷವಾಗಿದ್ದರೂ ಕೂಡ ಭಕ್ತರ ಸಂಖ್ಯೆ ಏರಿಕೆ ಆಗ್ತಲೇ ಇದೆ. ಬಹಳ ವಿಶೇಷವಾಗಿ ಓಂ ನಮಃ ಶಿವಾಯ ಅನ್ನುವಂಥ ಕಮೆಂಟನ್ನು ಹಾಕಿದ್ದೀರಿ. ಎಲ್ಲರೂ ಕೂಡ ಧನ್ಯವಾದ ನಿಮಗೆಲ್ಲರಿಗೂ ಕೂಡ. ಇದೀಗ ಮಜಲುಮಾರು ಉಮಾಮಹೇಶ್ವರ ದೇವಸ್ಥಾನದೆಡೆಗೆ ಮಹತೋಬಾರ ಮಹಾಲಿಂಗೇಶ್ವರ ದೇವರು ಪಯಣವನ್ನು ಬೆಳೆಸಿದ್ದಾರೆ. ಅಮೃತ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಭೂತಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಉಮಾಮಹೇಶ್ವರನೆಡೆಗೆ ಮಹಾಲಿಂಗೇಶ್ವರ ತೆರಳುತ್ತಾ ಇರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಮಹತೋಬರ ಮಹಾಲಿಂಗೇಶ್ವರ ದೇವರು ಉಮಾಮಹೇಶ್ವರನೆಡೆಗೆ ಮುಖ್ಯ ದ್ವಾರದ ಒಳಭಾಗಕ್ಕೆ ದೇವರು ಪ್ರವೇಶವನ್ನು ಮಾಡಲಿಕ್ಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪದಾತಿಗಳು, ಅರ್ಚಕ ವೃಂದ, ಪಕ್ಕಿ ನಿಶಾನೆ, ಮಕರ ತೋರಣ, ದಂಡುಶಿಲಾಲ್ ಸೇರಿದಂತೆ ಇಡೀ ತಂಡ ಇದೀಗ ಉಮಾಮಹೇಶ್ವರ ದೇವಸ್ಥಾನದತ್ತ ತೆರಳುತ್ತಾ ಇರುವಂತಹ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಕೆಲವು ಕ್ಷಣಗಳಲ್ಲಿ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಮಹಾಲಿಂಗೇಶ್ವರನಿಗೆ ಪೂಜೆ ನೆರವೇರಲಿಕ್ಕಿದೆ. ಆ ದೇವಸ್ಥಾನದ ಕಟ್ಟೆಯಲ್ಲಿ ದೇವರ ಆಗಮನವಾಗ್ತಾ ಇರುವಂತಹ ಸುಂದರ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ.
ಉಮಾಮಹೇಶ್ವರಿ ದೇವಸ್ಥಾನದತ್ತ ಉಮಾಮಹೇಶ್ವರ ದೇವಸ್ಥಾನದತ್ತ ಮಹಾಲಿಂಗೇಶ್ವರ ದೇವರು ಆಗಮಿಸ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಈ ಹೊತ್ತಿನಲ್ಲೂ ಕೂಡ ಭಕ್ತ ಸಾಗರ ಹರಿದು ಬರ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ದೇವರು ಮತ್ತೊಂದು ಕಡೆ ಭಕ್ತರು ಬಹಳ ವಿಶೇಷವಾದಂಥ ಸಮ್ಮಿಲನವನ್ನು ತಾವಿಗೆ ನೋಡ್ತಾ ಇದ್ದೀರಿ. ರಾತ್ರಿ ಗಂಟೆ 2:47 ಆದರೂ ಕೂಡ ಭಕ್ತರ ಸಂಖ್ಯೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂಥದ್ದು. ಆ ಎಲ್ಲ ಭಕ್ತರು ಮಹಾಲಿಂಗೇಶ್ವರನ ಅವಭೃತ ಸ್ನಾನದಲ್ಲಿ ಭಾಗಿಯಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಇದೀಗ ಉಮಾಮಹೇಶ್ವರ ದೇವಸ್ಥಾನದ ಕಟ್ಟೆಯಲ್ಲಿ ಮಹಾಲಿಂಗೇಶ್ವರ ದೇವರು ವಿರಾಜಮಾನರಾಗುವಂತಹ ಸನ್ನಿವೇಶಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ಅಭೂತಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ಶ್ರೀದೇವರು ಕಟ್ಟೆಯತ್ತ ಆಗಮಿಸಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದೀಗ ಮಹಾಲಿಂಗೇಶ್ವರ ಮತ್ತು ಉಮಾಮಹೇಶ್ವರ ಪರಸ್ಪರ ಭೇಟಿಯ ದೃಶ್ಯಾವಳಿ ಇದು. ಎದುರು ಬದರಾಗಿ ನಿಂತು ದರ್ಶನವನ್ನು ಗೈತಿರುವಂಥದ್ದು. ಗರ್ಭಗುಡಿಯಲ್ಲಿ ಉಮಾಮಹೇಶ್ವರ, ಹೊರಭಾಗದಲ್ಲಿ ಮಹಾಲಿಂಗೇಶ್ವರ ದೇವರುಗಳ ಪರಸ್ಪರ ಭೇಟಿ. ಉಮಾಮಹೇಶ್ವರ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಇದೀಗ ಉಮಾಮಹೇಶ್ವರ ದೇವಸ್ಥಾನದ ಕಟ್ಟೆಯಲ್ಲಿ ಮಹಾಲಿಂಗೇಶ್ವರ ದೇವರು ಸೇವೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ ಅನ್ನುವಂಥದ್ದು. ಇದೀಗ ಮಜಲುಮಾರು ಉಮಾಮಹೇಶ್ವರ ದೇವಸ್ಥಾನದ ಕಟ್ಟೆಯಲ್ಲಿ ಮಹತೋಬರ ಮಹಾಲಿಂಗೇಶ್ವರ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿ ನಡೆಯುವಂತಹ ವೈದಿಕ ಕಾರ್ಯಕ್ರಮಗಳನ್ನು ತಾವೀಗ ವೀಕ್ಷಣೆ ಮಾಡಲಿಕ್ಕಿದ್ದೀರಿ. ತದಬಳಿಕ ವೀಕ್ಷಕ ವಿವರಣೆಯನ್ನು ಮುಂದುವರಿಸ್ತೇವೆ. ಮಜಲುಮಾರು ಉಮಾಮಹೇಶ್ವರ ದೇವಸ್ಥಾನದಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿದೀಗ ವೈದಿಕ ಕಾರ್ಯಕ್ರಮಗಳು ನೇರ ಪ್ರಸಾರ ಮಹಾಲಿಂಗೇಶ್ವರ ದಿವ್ಯ ಭಕ್ತಮಾನವರ ಬಾಳಿನುಂಟು ವೈಭವೋತ್ಸವ. ಮಹಾಲಿಂಗೇಶ್ವರ ದಿವ್ಯನಗೋತ್ಸವ ಭಕ್ತಮಾನವರ ಬಾಳಿನುಂಟು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷದೀಪದಿ ವಿಶೇಷ ಪೂಜೆ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ದೀಪದಿ ವಿಶೇಷ ಪೂಜೆ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಮಹಾಲಿಂಗೇಶ್ವರ.
ರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ
ಮಹಲಿಂಗೇಶ್ವರ ಭಕ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಈಗ ನಮ್ಮ ಜೀವನದ ಒಂದು ಸೌಭಾಗ್ಯ ಅಂತ ತಿಳ್ಕೊಳ್ತೀವಿ. ಮಹಲಿಂಗೇಶ್ವರನ ಪಕ್ಕದಲ್ಲಿ ಒಂದು ಮಾರಾಯಕವಾದ ಸಂಪ್ರದಾಯ. ಈ ಕ್ಷಣಗಳನ್ನು ಕಳೆದುಕೊಳ್ಳುವುದಕ್ಕೆ ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಪುತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಪುತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಪುತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಪುತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಮಹಲಿಂಗೇಶ್ವರ ನಮೋ ನಮೋ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ. ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ ಜಗದೀಶ್ವರನೇ ನಮೋ ನಮೋ. ರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರ
ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಗಾಯಕರ ಕಂಠ ಇಲ್ಲಿ ಅದ್ಭುತವಾಗಿ ಮುಂದಿರೋದಕ್ಕೆ ಪ್ರಮುಖವಾಗಿ ಒಬ್ಬರಿಗೆ ಕಾರಣ ಆಗ್ತಾರೆ. ಹಾಗಾಗಿ ಕಂಠ ಅವರೇ ಕಾರಣ, ಕಂಠ ಉಳಿಸುವವರೇ ಕಾರಣ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ದೊಡ್ಡ ಮಟ್ಟಿನ ಯಶಸ್ಸು ನಮ್ಮ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ. ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾತಿ ದೈವಾದಿ ದೇವರು ನೆಲೆಯಿತ ಪುಣ್ಯಕ್ಷೇತ್ರವಿದು, ಪುಣ್ಯಕ್ಷೇತ್ರವಿದು. ಮಹಾಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಾಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಶ್ರೀ ಮಹಾಲಿಂಗೇಶ್ವರ, ಚಿತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಪುತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ. ಪುತ್ತೂರ ಶ್ರೀ ಮಹಾಲಿಂಗೇಶ್ವರ, ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ, ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ, ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ. ಶರಣು ಬಂದ ಭಕ್ತರನಿಲ್ಲ ರಘುವೇಶ್ವರ, ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ. ಶರಣಿದು ಬಂದ ಭಕ್ತರನಿಲ್ಲ ರಘುವೇಶ್ವರ, ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಪುತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಪುತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ.
ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಗಿನಲ್ಲೊಂದು ವೈಭವೋತ್ಸವ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ, ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ.
ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ಮೇಲೆ ನಿಂತ ಪುಣ್ಯಕ್ಷೇತ್ರವಿದು ಇದು ಪುಣ್ಯಕ್ಷೇತ್ರವಿದು ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಗಿರೆಗಿ ಸೂತು ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಶರಣರು ಬಂದ ಭಕ್ತರನೆಲ್ಲ ಸರ್ವೇಶ್ವರ ಈಗ ಮಜಲುಮಾರು ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿದ ನಂತರ ರಕ್ಷಾ ಎಸ್.ಆರ್. ಉಜ್ವಲ್ ಕುಮಾರ್ ಪ್ರಭು ಮುಕ್ರಂಪಾಡಿ ಮನೆ ಕೆಮ್ಮಿಂಜ ಗ್ರಾಮ ಮಜಲುಮರಗಟ್ಟೆ ಇಲ್ಲಿಗೆ ಆಗಮಿಸಿದರೆ ಆ ಮನೆಯವರ
ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿಯ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ ನಡೆಯುವಂಥ ವೈದಿಕ ಕಾರ್ಯಕ್ರಮ ನೇರ ಪ್ರಸಾರ ನಡೆಯಲಿಕ್ಕಿದೆ. ಲೈವ್ ಆರಂಭವಾಗಿದೆ. ಹೊಸ ಲಿಂಕ್ನಲ್ಲಿ ಲೈವ್ ಆರಂಭವಾಗಿದೆ. ಈ ಲಿಂಕನ್ನು ಸದ್ಯದಲ್ಲೇ ಕೊನೆಗೊಳಿಸ್ತೇವೆ. ಹೊಸ ಲಿಂಕ್ನಲ್ಲಿ ಆರಂಭವಾಗಿದೆ ಲೈವ್. ದಯವಿಟ್ಟು ತಾವು ಹೊಸ ಲಿಂಕನ್ನು ವೀಕ್ಷಣೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಈಗಾಗಲೇ 15 ಜನರು ಹೊಸ ಲಿಂಕಿಗೆ ಶಿಫ್ಟ್ ಆಗಿದ್ದಾರೆ. ದಯವಿಟ್ಟು ಸಹಕರಿಸಿ. ಹೊಸ ಲಿಂಕಿಗೆ ಹಳೆ ಲಿಂಕನ್ನು ಕ್ಲೋಸ್ ಮಾಡ್ತಾ ಇದ್ದೇವೆ. ಹೊಸ ಲಿಂಕನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ. ತಾವು ವೀಕ್ಷಣೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ಹೊಸ ಲಿಂಕನ್ನು
ಹೊಸ ಲಿಂಕ್ನಲ್ಲಿ ಲೈವ್ ಆರಂಭವಾಗಿದೆ. ಹಳೆ ಲಿಂಕನ್ನು ಸದ್ಯದಲ್ಲೇ ಕ್ಲೋಸ್ ಮಾಡಲಿಕ್ಕಿದ್ದೇವೆ. ಇದೀಗ ರಕ್ಷಾ SR ಮಜಲು ಮಾರುಕಟ್ಟೆ ಇವರ ಅಲ್ಲಿನ ಕಟ್ಟೆ ಪೂಜೆ ಮುಗಿದು ಮುಂದೆ ಅಧ್ಯಕ್ಷರು ಸಾರ್ವಜನಿಕ ಕಟ್ಟೆ ಕೇರ್ ಆಫ್ ಜಿ ಐತಪ್ಪ ರೈ ಬಿನ್ ರಾಮಣ್ಣ ರೈ ಗಡಿಪಿಲ ಪುರುಷರ ಕಟ್ಟೆ ನರಿಮಗುರು ಇಲ್ಲಿಗೆ ದೇವರು ತೆರಳಲಿಕ್ಕಿದ್ದಾರೆ. ದೇವರು ತೆರಳುವಂಥ ದೃಶ್ಯವನ್ನು ತಾವೀಗ ವೀಕ್ಷಣೆ ಮಾಡ್ಬೋದು. ನೇರ ಪ್ರಸಾರ ನೋಡ್ತಾ ಇರುವಂತಹ ಭಕ್ತವರ್ಗ ದಯವಿಟ್ಟು ಹೊಸ ಲಿಂಕಿನಲ್ಲಿ ನೇರ ಪ್ರಸಾರ ಆರಂಭವಾಗಿದೆ. ಹಳೆ ಲಿಂಕಿಂದ ಎಲ್ಲರೂ ಕೂಡ ಹೊಸ ಲಿಂಕಿಗೆ ಶಿಫ್ಟ್ ಆಗಬೇಕಾಗಿ ಮನವಿ. ಯಾಕೆಂತಂದರೆ ಇನ್ನು 15 ನಿಮಿಷದ ಒಳಗೆ ಹಳೆ ಲಿಂಕನ್ನು ನಾವು ಕ್ಲೋಸ್ ಮಾಡ್ತೇವೆ. ಹೊಸ ಲಿಂಕ್ನಲ್ಲಿ ನೇರ ಪ್ರಸಾರ ಈಗಾಗಲೇ ಆರಂಭವಾಗಿದೆ. ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ. ಶ್ರೀ ಮಹಾಲಿಂಗೇಶ್ವರ ಮುಂದೆ ಸಾರ್ವಜನಿಕ ಕಟ್ಟೆ ಗಡಿಪಿಲಕ್ಕೆ ತೆರಳುತ್ತಾ ಇದ್ದಾರೆ. ಸಾರ್ವಜನಿಕ ಕಟ್ಟೆ ಗಡಿಪಿಲ ಇಲ್ಲಿಗೆ ತೆರಳುತ್ತಾ ಇರುವಂಥದ್ದು. ಸಾರ್ವಜನಿಕ ಕಟ್ಟೆ ಗಡಿಪಿಲಕ್ಕೆ ಭಕ್ತರು ಜೊತೆಯಾಗಿ ತೆರಳುತ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಸಾರ್ವಜನಿಕ ಕಟ್ಟೆ ಗಡಿಪಿಲಕ್ಕೆ ಭಕ್ತರು ಜೊತೆಯಾಗಿ ತೆರಳುತ್ತಾ ಇರುವಂಥದ್ದು. ಮಹಾಲಿಂಗೇಶ್ವರ ದೇವರ ಜೊತೆಗೆ ಸಾರ್ವಜನಿಕ ಕಟ್ಟೆ ಗಡಿಪಿಲ ಅಲ್ಲಿ ಕಟ್ಟೆ ಪೂಜೆ ನಡೀಲಿಕ್ಕಿದೆ. Andy, ada apa buat alun? Itu bangga adalah biasa atau ಸರ್ವೇಶ್ವರ
ಬಾಂಧವರ ಬಾಳಿನಲೊಂದು ವೈಭವೋತ್ಸವ. ಮಹಾಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ, ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ, ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ, ಹತ್ತೂರ ಭಕ್ತರ. ನೇರ ಪ್ರಸಾರವನ್ನು ವೀಕ್ಷಣೆ ಮಾಡುತ್ತಿರುವವರ ಗಮನಕ್ಕೆ ಹೊಸ ಲಿಂಕ್ನಲ್ಲಿ ನೇರ ಪ್ರಸಾರ ಆರಂಭವಾಗಿದೆ. ಇನ್ನು 15 ನಿಮಿಷದ ಒಳಗಾಗಿ ಈ ಹಳೆಯ ಲಿಂಕನ್ನು ಕ್ಲೋಸ್ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಿ. ಹೊಸ ಲಿಂಕು ಕಾಮೆಂಟ್ ಬಾಕ್ಸ್ನಲ್ಲಿ ಸುದ್ದಿ ಪುತ್ತೂರು ಲೈವ್ 6565 ಅನ್ನುವಂತಹ ಐಡಿಯಿಂದ ಬಂದಿದೆ ನೋಡಿ. ಸುದ್ದಿ ಪುತ್ತೂರು ಲೈವ್ 6565 ಈ ಐಡಿಯಿಂದ ಬಂದಿದೆ ನೋಡಿ. ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ಹೊಸ ಲಿಂಕನ್ನು ಓಪನ್ ಮಾಡ್ಬೋದು. ನೇರ ಪ್ರಸಾರವನ್ನು ವೀಕ್ಷಣೆ ಮಾಡುತ್ತಿರುವವರ ಗಮನಕ್ಕೆ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ, ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ. ಪುತ್ತೂರ ಪುರದಲ್ಲಿ ನೆಲೆ ನಿಂತ ದೇವ, ಭಕ್ತರ ಬಾಳಿನ ಭಾಗ್ಯದ ದೀಪ. ಓಂಕಾರ ರೂಪನೇ ಶಿವ ಮಹಾಲಿಂಗೇಶ್ವರನೇ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ.
ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ. ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು, ಇದು ಪುಣ್ಯಕ್ಷೇತ್ರವಿದು. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಹಳೆಯ ಲಿಂಕ್ನಲ್ಲಿ ಲೈವ್ ನೋಡ್ತಾ ಇರುವಂಥ ಎಲ್ಲ ಭಕ್ತ ವೃಂದಕ್ಕೆ ವಿನಮ್ರ ವಿನಂತಿ, 4 ಗಂಟೆಗೆ ಸರಿಯಾಗಿ ಹಳೆಯ ಲಿಂಕನ್ನು ಕ್ಲೋಸ್ ಮಾಡ್ತೇವೆ ನಾವು. ಈಗಾಗಲೇ ಹೊಸ ಲಿಂಕ್ನಲ್ಲಿ ನೇರ ಪ್ರಸಾರ ಆರಂಭವಾಗಿದೆ. 100ಕ್ಕೂ ಅಧಿಕ ಜನರು ಹೊಸ ಲಿಂಕ್ನಲ್ಲಿ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಹಳೆ ಲಿಂಕ್ನಲ್ಲಿ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಿರುವವರು ಹೊಸ ಲಿಂಕ್ನಲ್ಲಿ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡಬೇಕಾಗಿ ನಿಮ್ಮ ಹತ್ರ ವಿನಂತಿ. ಇದೀಗ ಹೊಸ ಲಿಂಕ್ ಯಾವುದು ಅಂತ ಕೇಳಿದರೆ ಅಲ್ಲಿ ನಿಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹೊಸ ಲಿಂಕನ್ನು ಕಾಮೆಂಟ್ ಮಾಡಲಾಗಿದೆ, ಅದಕ್ಕೆ ಕ್ಲಿಕ್ ಕೊಡಿ. ಹೊಸ ಲಿಂಕ್ ಓಪನ್ ಆಗುತ್ತೆ, ಅದರಲ್ಲಿ ನೇರ ಪ್ರಸಾರವನ್ನು ನೀಡಿ ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಇದೀಗ ಮುಂದಿನ ಕಟ್ಟೆ ಸಾರ್ವಜನಿಕ ಕಟ್ಟೆ, ಗಡಿಪಿಲ ಪುರುಷರ ಕಟ್ಟೆ. ಇಲ್ಲಿಗೆ ದೇವರು ಆಗಮಿಸಲಿಕ್ಕಿದ್ದಾರೆ. ಸಾರ್ವಜನಿಕ ಕಟ್ಟೆ, ಗಡಿಪಿಲ ಪುರುಷರ ಕಟ್ಟೆ.
ಮಹಾಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಾಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಾಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಹರ ಹರ ಶಂಕರನೇ ಶ್ರೀ ಮಹಾಲಿಂಗೇಶ್ವರನೇ. ಹರ ಇದೀಗ ಸಾರ್ವಜನಿಕ ಕಟ್ಟೆ ಗಡಿಪಿಲ ಪುರುಷರ ಕಟ್ಟೆ ಇಲ್ಲಿ ಸೇರಿರ್ತಕ್ಕಂತಹ ಸಹಸ್ರಾರು ಮಂದಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಒಂದು ಭಾಗದ ಚಿತ್ರಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಇಲ್ಲಿ
ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತವೃಂದ ಸೇರಿದ್ದಾರೆ. ಇದೀಗ ಕಟ್ಟೆಯಲ್ಲಿ ಪೂಜೆ ಮುಗಿದು ಮುಂದಿನ ಕಟ್ಟೆಯತ್ತ ದೇವರು ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಮುಂದಿನ ಕಟ್ಟೆ ಪದ್ಮಾವತಿ ಅಮ್ಮ ಬಿನ್ ಪಟೇಲ್ ಬಂಕಿಬಂಟ ನರಿಮಗರು. ಈ ಒಂದು ಕಟ್ಟೆಯತ್ತ ದೇವರು ತೆರಳಿರುವಂಥದ್ದು ಪದ್ಮಾವತಿ ಅಮ್ಮ ಬಂಕಿಬಂಟ ನರಿಮಗರು. ಈ ಕಟ್ಟೆಗೆ ದೇವರು ಪಯಣವನ್ನು ಬೆಳೆಸಲಿಕ್ಕಿದ್ದಾರೆ. ಹೊಸ ಲಿಂಕ್ ಓಪನ್ ಆಗಿದೆ. ಹಳೆ ಲಿಂಕನ್ನು ಕ್ಲೋಸ್ ಮಾಡುವ ಸಮಯ ಹತ್ತಿರವಾಗ್ತಾ ಇದೆ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ ಶರಣೆಂದು ಬಂದ ಭಕ್ತರನೆಲ್ಲ ಸದಹುವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಶರಣೆಂದು ಬಂದ ಭಕ್ತರನೆಲ್ಲ ಸದಹುವೇಶ್ವರ ಸರ್ವಲೋಕದ ಸರ್ವ ಜೀವಿಗಳ ಕಾಯುವೆ ಸರ್ವೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಬಬಲ್ಸ್ ಹಾಕಿದ್ರೆ ಬಬಲ್ಸ್ ಆ ಎಣ್ಣೆ ಪೂಜೆ ಬರಲ್ಲ ಅವು ಏರ್ಪದ ಮಹಾಲಿಂಗೇಶ್ವರ ನಿನ್ನ ದಿವ್ಯರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಮಹಾಲಿಂಗೇಶ್ವರ ನಿನ್ನ ದಿವ್ಯರಥೋತ್ಸವ ಭಕ್ತ ಬಾಂಧವರ ಬಾಳಿನಲ್ಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಇನ್ನೇನು 8 ನಿಮಿಷದಲ್ಲಿ ಈ ಹಳೆಯ ಲಿಂಕ್ ಕ್ಲೋಸ್ ಆಗಲಿಕ್ಕಿದೆ. ಹೊಸ ಲಿಂಕ್ನಲ್ಲಿ ಈಗಾಗಲೇ ಲೈವ್ ಆರಂಭಗೊಂಡಿದೆ. ತಾವು ಹಳೆಯ ಲಿಂಕ್ನಲ್ಲಿ ವೀಕ್ಷಣೆ ಮಾಡ್ತಾ ಇರೋರು ಹೊಸ ಲಿಂಕನ್ನು ನೋಡಬೇಕು ಅಂತ ಮನವಿ ಮಾಡ್ತಾ ಇದ್ದೇವೆ.
ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ, ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ. ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ. ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ, ಭಕ್ತರ ಬಾಳಿನ ಭಾಗ್ಯದ ದೀಪ. ಓಂಕಾರ ರೂಪನೇ ಮಹಲಿಂಗೇಶ್ವರನೇ. ಅಲ್ಲಿ ಈ ಕಾಪತ್ತೆ ಸುದ್ದಿ Thank you.
ಬೈ ಹಳೆ ಲಿಂಕನ್ನು ಕ್ಲೋಸ್ ಮಾಡ್ತಾ ಇದ್ದೇವೆ. ಹೊಸ ಲಿಂಕ್ನಲ್ಲಿ ಲೈವ್ ಆರಂಭವಾಗಿದೆ. ಸಮಯ ಸರಿಯಾಗಿ 4 ಗಂಟೆ. ಹಳೆಯ ಲಿಂಕನ್ನು ಎಂಡ್ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಹಳೆ ಲಿಂಕನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ಹೊಸ ಲಿಂಕ್ನಲ್ಲಿ ಲೈವ್ ಆರಂಭವಾಗಿದೆ. ಸುದ್ದಿ ಲೈವ್ ಯೂಟ್ಯೂಬ್ ಪೇಜಿಗೆ ಹೋದರೆ ಅಲ್ಲಿ ಹೊಸ ಲಿಂಕ್ನಲ್ಲಿ ಆರಂಭವಾಗಿದೆ. ಇಲ್ಲದಿದ್ದರೆ ಕಮೆಂಟಲ್ಲಿ ಇದೆ, ಕೂಡಲೇ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಹಳೆ ಲಿಂಕ್ ಕ್ಲೋಸ್ ಆಗ್ತಾ ಇದೆ. ಧನ್ಯವಾದ.